नमामि विघ्नेश्वर पाद पंकजं। कालव ನಡೆಸುವ ಗಜಮುಖನೇ ಕಾಲವ ನಡೆಸುವ ಗಜಮುಖನೇ ಕೈಲಾಸವಾಸನ ಪ್ರಿಯಸುತನೇ ಕೈಲಾಸವಾಸನ ಪ್ರಿಯಸುತನೇ ಮುಖ ಆರುಳ್ಳವನ ಸಹೋದರನೇ ಮುಖ ಆರುಳ್ಳವನ ಸಹೋದರನೇ ಮೊದಲ್ ವಂದಿಸಿ ನಿನಗೆ ಕೈ ಮುಗಿವೆ ಮೊದಲ್ ವಂದಿಸಿ ನಿನಗೆ ಕೈ ಮುಗಿವೆ ಕಾಲವ ನಡೆಸುವ ಗಜಮುಖನೇ ಗಜಮುಖನೇ ಗಜಮುಖ ಗಣಗಳ ನಾಯಕನೇ ಸುರಮುನಿ ಮುನಿ ಜನ ಸೇವಿಪನೇ ಸಮಸ್ತ ಗಣಗಳ ನಾಯಕನೇ ರಕ್ತಾಂಬರದಲ್ಲಿ ಶೋಭಿಸುತ್ತಿರುವ ರಕ್ತಾಂಬರದಲ್ಲಿ ಶೋಭಿಸುತ್ತಿರುವ ಅನೇಕಾಭರಣ ಅನೇಕಾಭರಣ ವಿಭೂಷಿತನೇ ಶತಕೋಟಿ ಸೂರ್ಯ ಸಮಕಾಂತಿಯಲ್ಲಿ ಪ್ರಕಾಶಿಸುವ ಉಮಾಸುತನೇ ಸರ್ವ ಕಾರಣನ ವೇರಕನೇ ಸಕಲ ಜಗದೋದ್ಧಾರಕನೇ ಶತಕೋಟಿ ಸೂರ್ಯ ಸಮಕಾಂತಿಯಲ್ಲಿ ಪ್ರಕಾಶಿಸುವ ಉಮಾಸುತನೇ ಸರ್ವ ಕಾರಣ ಕುಬೇರಕನೇ सकल जगदोद्धारकने सकल जगदोद्धारकने कालव ನಡೆಸುವ ಗಜಮುಖನೇ 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 पारमार्थिक तत्त्वस्वरूपने देवमूषिक वाहनने पारमार्थिक तत्त्वस्वरूपने देवमूषिक वाहनने अभिष्ठान रूपದಿ सकल जगवन्नु अभिष्ठान रूपದಿ सकल जगवन्नु व्यापिಸಿರುವ ವಿನಾಯಕನೇ ವ್ಯಾಪಿಸಿರುವ ವಿನಾಯಕನೇ ಅಜ್ಞಾನವನ್ನು ವಿನಾಶ ಮಾಡುತ್ತ ಶುದ್ಧ ಜ್ಞಾನವನ್ನು ನೀಡುವವನೇ ಭಕ್ತಿಯ ಪೂಜೆಗೆ ಒಲಿಯುವವನೇ ಸಮಸ್ತ ಮಂಗಲ ಫಲದಾಯಕನೇ ಅಜ್ಞಾನವನ್ನು ವಿನಾಶ ಮಾಡುತ್ತ ಶುದ್ಧ ಜ್ಞಾನವನ್ನು ನೀಡುವವನೇ ಭಕ್ತಿಯ ಪೂಜೆಗೆ ಒಲಿಯುವವನೇ ಸಮಸ್ತ ಮಂಗಲ ಫಲದಾಯಕನೇ ಸಮಸ್ತ ಮಂಗಲ ಫಲದಾಯಕನೇ ಕಾಲವ ನಡೆಸುವ ಗಜಮುಖನೇ ಕಾಲವ ನಡೆಸುವ ಗಜಮುಖನೇ ಕೈಲಾಸವಾಸನ ಪ್ರಿಯಸುತನೇ ಕೈಲಾಸವಾಸನ ಪ್ರಿಯಸುತನೇ ಮುಖ ಆರುಳ್ಳವನ ಸಹೋದರನೇ ಮುಖ ಆರುಳ್ಳವನ ಸಹೋದರನೇ ಮೊದಲ್ ವಂದಿಸಿ ನಿನಗೆ ಕೈ ಮುಗಿವೆ ಮೊದಲ್ ವಂದಿಸಿ
ಕಾಲವನಳಿಸುವ ಗಜಮುಖನೇ ಗಜಮುಖನೇ ಗಜಮುಖನೇ. കുടജാദ്രിയിൽ കുടികൊള്ളും മഹേശ്വരി ഗുണദായിനി സർവശുഭകാരിണി. കുടജാദ്രിയിൽ കുടികൊള്ളും മഹേശ്വരി ഗുണദായിനി സർവശുഭകാരിണി. കുടജാദ്രിയിൽ കുടികൊള്ളും മഹേശ്വരി ഗുണദായിനി സർവശുഭകാരിണി. കാതര ഹൃദയ സരോവര നിരുകയിൽ ഉദയാങ്കുലിയാകൂ മംഗളമന്ദസ്മിതം തൂകും. കുടജാദ്രിയിൽ കുടികൊള്ളും മഹേശ്വരി ഗുണദായിനി സർവശുഭകാരിണി. അളലിൻ്റെ ഇരുൾ വന്ന് മൂടുന്ന നിലികളിൽ നിരകതിൽ നീ ചൊരിയും ജീവനിൽ സൂര്യോദയം തീർക്കൂ. അളലിൻ്റെ ഇരുൾ വന്ന് മൂടുന്ന നിലികളിൽ നിരകതിൽ നീ ചൊരിയും ജീവനിൽ സൂര്യോദയം തീർക്കൂ. കുടജാദ്രിയിൽ കുടികൊള്ളും മഹേശ്വരി ഗുണദായിനി സർവശുഭകാരിണി. വിലാസിനി വരവർണിനി ശിവകാമേശ്വരി ജനനി. വിദ്യാവിലാസിനി വരവർണിനി ശിവകാമേശ്വരി ജനനി. ഒരു ദുഃഖബിന്ദുവായി മാറുന്ന ജീവിതം കരുണാമയമാകൂ. ഹൃദയം സൗപർണികയാകൂ. ഒരു ദുഃഖബിന്ദുവായി മാറുന്ന ജീവിതം കരുണാമയമാകൂ. ഹൃദയം സൗപർണികയാകൂ. കുടജാദ്രിയിൽ കുടികൊള്ളും മഹേശ്വരി ഗുണദായിനി സർവശുഭകാരിണി. കാതര ഹൃദയ സരോവര നിരുകയിൽ ഉദയാങ്കുലിയാകൂ മംഗളമന്ദസ്മിതം
തിങ്കള മന്ദസ്മിതം തൂകും കുടജാദ്രിയിൽ കുടികൊള്ളും മഹേശ്വരി ഗുണദായിനി സർവശുഭകാരിണി സർവശുഭകാരിണി സർവശുഭകാരിണി. ಕಂಡೆ ಹರಿಯ ಕಂಡೆ ನ ಕಂಡೆ ಹರಿಯ ಕಂಡೆ ದೇವಾದಿ ದೇವ ತನುಜಾದಿ ವಂದ್ಯ ಧರಣಿ ಜನ ದಿವ್ಯ ಚರಣ ಕಮಲ ಯುಗವ ಕಂಡೆ ಹರಿಯ ಕಂಡೆ ನ ಕಂಡೆ ಹರಿಯ ಕಂಡೆ ದೇವಾದಿ ದೇವ ತನುಜಾದಿ ವಂದ್ಯ ಧರಣೀಶನ ದಿವ್ಯ ಚರಣ ಕಮಲ ಯುಗವ ಕಂಡೆ ಹರಿಯ ಕಂಡೆ ನ ಕಂಡೆ ಹರಿಯ ಕಂಡೆ. ಪಾವನವಾಯಿತು ತುಲಗೋಡಿಗಳು ಪಾವನವಾಯಿತು ಕುಲಕೋಟಿಗಳು ಹುಟ್ಟಿದು ಪಾದವು ಪರಿತಾಪಗಳು ಹುಟ್ಟಿದು ಪಾದವು ಪರಿತಾಪಗಳು ಬೇರೇನು ಬೇಕಿಲ್ಲ ಸಾಕು ಇದುವೆ ಅನಂತ ಭಾಗ್ಯ ಕಂಡೆ ಹರಿಯ ಕಂಡೆ ನ ಕಂಡೆ ಹರಿಯ ಕಂಡೆ ದೇವಾದಿ ದೇವ ಧನುಜಾದಿ ವಂದ್ಯ ಧರಣೀಶನ ದಿವ್ಯ ಚರಣ ಕಮಲ ಯುಗಮ ಕಂಡೆ ಹರಿಯ ಕಂಡೆ ನ ಕಂಡೆ ಹರಿಯ ಕಂಡೆ ಈ ಜೀವ ಜತೆಯಲ್ಲಿ ಪರಮಾತ್ಮ ಕಲೆದು ಆ ಈ ಜೀವ ಜತೆಯಲ್ಲಿ ಪರಮಾತ್ಮ ಕಲೆತು ಒಳಗು ಹೊರಗು ಬೆಳಗುವ ಹಾಗೆ ಸಖಿಯರ ಒಡನೆ ಕುಣಿಯುವ ಹರಿಯ ಚರಣಕಿಂಕಿಣಿ ನಾದವು ಇಂಪು ರಾಗಭಾವಗಳ ಬೆಸೆದಿಯ ಕಂಪು ಚರಣಕಿಂಕಿಣಿ ನಾದವ ಹಿಂಪು ರಾಗಭಾವಗಳ ಬೆಸೆದಿಯ ಕಂಪು ನಿಂತ ಹಾದದಲ್ಲಿ ಮಿಂದ ರಾಜ್ಯದಲ್ಲಿ ಕುಣಿದು ಕುಣಿಸೋ ಕಲಾಪವನ್ನು ಕಂಡೆ ಹರಿಯ ಕಂಡೆ ನ ಕಂಡೆ ಹರಿಯ ಕಂಡೆ ದೇವಾದಿ ದೇವ ಧನುಜಾದಿ ವಂದ್ಯ ಧರಣೀಶನ ದಿವ್ಯ ಚರಣ ಕಮಲ ಯುಗಮ ಕಂಡೆ ಹರಿಯ ಕಂಡೆ ನ ಕಂಡೆ ಹರಿಯ ಕಂಡೆ ಅಸಮಾನ ಕಲೆಗಾರ ಇವ ನಮ್ಮ ವಿಠಲ 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 ಜೈ ಜೈ ವಿಠಲ 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 ಜೈ ಜೈ ವಿಠಲ ರಸವಂತ ಗುಣವಂತ ಶೃಂಗಾರ
ಪಿತನ ಹಾವಭಾವಗಳ ಬೆರೆದಿಯ ಮರ್ಮ ತಿಳಿದು ನಾನಿಂದು ತಳೆದೆ ಆನಂದ ಪ್ರಣವ ಬೆರೆದ ವಿಹಾರವನ್ನು ಕಂಡೆ ಹರಿಯ ಕಂಡೆ ನಾ ಕಂಡೆ ಹರಿಯ ಕಂಡೆ ದೇವಾದಿ ದೇವ ಧನುಜಾದಿ ವಂದ್ಯ ಧರಣೀಶನ ದಿವ್ಯ ಚರಣ ಕಮಲ ಯುಗಮ ಕಂಡೆ ಹರಿಯ ಕಂಡೆ ನಾ ಕಂಡೆ ಹರಿಯ ಕಂಡೆ ನಾ ಕಂಡೆ ಹರಿಯ ಕಂಡೆ. ಪಕ್ಷಿಗಳ ಮರಳು ಮಾಡಿದನಂತೆ ತರಳತನದಿ ಒರಳನೆಗೈ ಮರವ ಮುರಿದು ಮತ್ತೆ ಹಾರಿ ತರಳತನದಿ ಒರಳನೆಗೈ ಮರವ ಮುರಿದು ಮತ್ತೆ ಹಾರಿ ತಿರಿದು ಬಾಯಗಿರು ರೋಗ ಇರಿಸಿ ತಾಗಿ ತೋದನಂತೆ ತೆರೆದು ಬಾಯಿಯೊಳಗಿರೆಳು ಲೋಕ ತಾಯಿಗೆ ತೋರ್ದನಂತೆ ಆವ ಕುಲವೋ ರಂಗ ಹರಿಯಲಾಗದು ಆವ ಕುಲವೋ ರಂಗ ಹರಿಯಲಾಗದು.
ವಿಷವನೊಂದು ಎಲ್ಲನೆ ಕೃಷ್ಣನ ಕೊಂದನಂತೆ. ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಾಸಿಗೆಯಂತೆ. ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಾಸಿಗೆಯಂತೆ. ಮುಕ್ಕಣ್ಣ ತನ್ನ ಮೊಮ್ಮಗನಂತೆ ಮುತ್ತು ಮುಗುಳ ಚೆಲ್ಲುವಂತೆ. ಮುಖಂಡ ತನ್ನ ಮೊಮ್ಮಗನಂತೆ ಮುತ್ತು ಮುಖದ ಚೆಲುವನಂತೆ. ಆವ ಕುಲವೋ ರಂಗ ಅರಿಯಲಾಗದು. ಆವ ಕುಲವೋ ರಂಗ ಅರಿಯಲಾಗದು. ಕರಡಿ ಮಗಳ ತಂದನಂತೆ ಕರಡಿ ಮಗಳು ಮಡದಿಯಂತೆ. ಕರಡಿ ಮಗಳ ತಂದನಂತೆ ಕರಡಿ ಮಗಳು ಮಡದಿಯಂತೆ. ಧರಣಿಯನ್ನು ಬಿಡಿರಿನಂತೆ ಇರಳು ಲೋಕದ ಒಡೆಯನಂತೆ. ಧರಣಿಯನ್ನು ಬಿಡಿದನಂತೆ ಇರಳು ಲೋಕದ ಒಡೆಯನಂತೆ. ಹಡಗಿನಿಂದಲೇ ಬಂದನಂತೆ ಕಡಲ ದಡೆಯಲಿ ನಿಂದನಂತೆ. ಹಡಗಿನಿಂದಲೇ ಬಂದನಂತೆ ಕಡಲ ತಡಿಯಲಿ ನಿಂದನಂತೆ. ಒಡನೆ ಮಾರ್ವರಿಗೊಲಿದನಂತೆ ಒಡೆಯಾಯವದನಂತೆ. ಒಡನೆ ಮಾರ್ವರಿಗೊಲಿದನಂತೆ ಒಡೆಯಾಯ ವದನನಂತೆ. ಆವ ಕುಲವೋ ರಂಗ ಅರಿಯಲಾಗದು. ಆವ ಕುಲವೋ ರಂಗ ಅರಿಯಲಾಗದು. ಆವ ಕುಲವೆಂದರಿಯಲಾಗದು. ಗೋವ ಕಾಯುವ ಗೊಲ್ಲನಂತೆ. ಆವ ಕುಲವೆಂದರಿಯಲಾಗದು ಗೋವ ಕಾಯುವ ಗೊಲ್ಲನಂತೆ. ದೇವಲೋಕದ ಪಾರಿಜಾತ ಹೂವ ಸತಿಗೆ ತಂದನಂತೆ. ದೇವಲೋಕದ ಪಾರಿಜಾತವ ಹೂವ ಸತಿಗೆ ತಂದನಂತೆ. ಆವ ಕುಲವೋ ರಂಗ ಅರಿಯಲಾಗದು. ಆವ ಕುಲವೋ ರಂಗ ಅರಿಯಲಾಗದು. ಅರಿಯಲಾಗದು. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ. ಮಾಧವ ಯದುನಂದನ ಪೊರೆಯೋಗನ ರಮಾರಮಣ ಪೊರೆಯೋಗನ
ಮಾಧವ ಯದುನಂದನ ಮಾಧವ ಯದುನಂದನ ಗೋವಿಂದ ಹರಿ ಶಂಖಚಕ್ರಧಾರಿ ನಿಭಾ ಶ್ರೀ ಹರಿ ಶಂಖಚಕ್ರಧಾರಿ ನಿಭಾ ಶ್ರೀ ಹರಿ ಭವಭಯಹಾರಿ ಗೋವಿಂದ ಹರಿ ಶಂಖಚಕ್ರಧಾರಿ ನಿಭಾ ಶ್ರೀ ಹರಿ ಭವಭಯಹಾರಿ ಗೋವಿಂದ ಹರಿ ಶಂಖಚಕ್ರಧಾರಿ ನಿಭಾ ಶ್ರೀ ಹರಿ ಮಾಧವ ಯದುನಂದನ ಮಾಧವ ಯದುನಂದನ ಪುರಯೋಗನ ರಮಣ ಪುರಯೋಗನ ವೆಂಕಟರಮಣ ಮಾಧವ ಯದುನಂದನ ಮಾಧವ ಯದುನಂದನ ಕರುಣಾಕರ ಅಭಯಂಕರ ಕರುಣಾಕರ ಅಭಯಂಕರ ವೆಂಕಟೇಶ್ವರ ತುಳಸಿ ಮಾಲಾಧರ ವೆಂಕಟೇಶ್ವರ ತುಳಸಿ ಮಾಲಾಧರ ಕರುಣಾಕರ ಅಭಯಂಕರ ವೆಂಕಟೇಶ್ವರ ತುಳಸಿ ಮಾಲಾಧರ ಕರುಣಾಕರ ಅಭಯಂಕರ ವೆಂಕಟೇಶ್ವರ ತುಳಸಿ ಮಾಲಾಧರ ಮಾಧವ ಯದುನಂದನ ಮಾಧವ ಯದುನಂದನ ಪುರಯೋಗನ ರಮಣ ಪುರಯೋಗನ ವೆಂಕಟರಮಣ ಮಾಧವ ಯದುನಂದನ ಮಾಧವ ಯದುನಂದನ ನೀ ಕರುಣಿಸೋ ನಿನ್ನ ಧ್ಯಾನಂಗಳ ನೀ ಕರುಣಿಸೋ ನಿನ್ನ ಧ್ಯಾನಂಗಳ ನೀ ತೋರಿಸೋ ನಿನ್ನ ಪಾದಂಗಳ ನೀ ತೋರಿಸೋ ನಿನ್ನ ಪಾದಂಗಳ ನೀ ಕರುಣಿಸೋ
ಶ್ರೀ ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿ ದೇವರ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಈ ಒಂದು ಪುಣ್ಯಪರ್ವ ಕಾಲದಲ್ಲಿ ಶ್ರೀ ದೇವರ ಸನ್ನಿಧಿಯಲ್ಲಿ ಇದುವರೆಗೆ ಭಜನಾ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಜೈ ಗುರುದೇವ ಭಜನಾ ಮಂಡಳಿ ಮಂಜೇಶ್ವರ ಇದರ ಎಲ್ಲ ಭಗವದ್ಭಕ್ತರಿಗೂ ಕೂಡ ಅಯ್ಯಪ್ಪ ಕ್ಷೇತ್ರ ಪರವಾಗಿ ಗೌರವಪೂರ್ವಕವಾದ ಧನ್ಯವಾದ ನಾವು ಸಮರ್ಪಿಸ್ತಾ ಇದ್ದೇವೆ. ಮುಂದೆ ಶ್ರೀ ಕ್ಷೇತ್ರದ ಸಾಂಸ್ಕೃತಿಕ ಕಲಾ ವೇದಿಕೆಯಲ್ಲಿ ತಾಳಮದ್ದಳೆ ಯಕ್ಷಗಾನ ತಾಳಮದ್ದಳೆ ನಡೆಯಲಿದೆ. ಶ್ರೀ ವಿಷ್ಣು ಯಕ್ಷ ಬಳಗ ಮಜ್ಬೈಲು ಇವರಿಂದ ಸುದರ್ಶನ ವಿಜಯ ಎಂಬ ತಾಳಮದ್ದಳೆ ಕೂಟ ವೇದಿಕೆಯಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ನಡೆಯಲಿದೆ. ಎಲ್ಲ ಮುಮ್ಮೇಳ ಹಿಮ್ಮೇಳ ಕಲಾವಿದರನ್ನು ಶ್ರೀ ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿದರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಶ್ರೀ ವಿಷ್ಣು ಯಕ್ಷ ಬಳಗ ಮಜ್ಬೇಲ್ ಇವರಿಗೆ ಶ್ರೀ ಸುದರ್ಶನ ವಿಜಯ ಎಂಬ ತಾಳಮದ್ದಳೆ ಕೂಡ ನಡೆಸಿಕೊಡಲು ವೇದಿಕೆಯನ್ನು ಅನುವು ಮಾಡಿಕೊಡ್ತಾ ಇದ್ದೇವೆ.
ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖದವಗೆ ಗಣಪಗೆ ಚೆಲ್ವತ್ರಿ ಜಗವಂದಿತ ನಿಗಾರತಿಯ ತೀರ ಗಜಮುಖದವಗೆ ಗಣಪಗೆ ಒಳ್ಳಿತದವಲು ತೆಂಗಿನಕಾಯಿ ಕಡಲೆಯು ಎಳ್ಳುಂಡೋಳಿಗೆ ಕಬ್ಬು ಮೆಲುಬವಗೆ ಬೆಳ್ಳಿಯ ಹುರಿಗೆಜ್ಜೆಗಳ ಕಟ್ಟಿ ಕುಣಿಯುವ ತಿರುಡೊಳ್ಳಿನ ಗಣಪಗಾರತಿಯ ತೀರೆ ಗಜಮುಖದವಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಗೊಂಬಗಿ ದಾವಾಗ್ನಿಯಿಂದ ದೀನಲಿಬಗೆ ಆವಾಗಮನದೊಳು ನೆನೆದರಿಷ್ಟಾರ್ಥವ ಈವ ಗಣೇಶ ಗಾರತಿಯ ತೀರ ಗಜಮುಖದವಗೆ ಗಣಪಗೆ ಕರದುಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪುರಿವವಗೆ ಮುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ
ಸಾನ್ನಿಧ್ಯ ವಹಿಸಿದಂಥ ಅಯ್ಯಪ್ಪ ಸ್ವಾಮಿಯವರು ಮತ್ತು ಸ್ಥಳ ದೈವ ದೇವರುಗಳನ್ನು ಮನಸಾರೆ ವಂದಿಸಿ ಮಾತು ಪ್ರಾರಂಭಿಸುವುದು. ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿ ಪುನರ್ ಪ್ರತಿಷ್ಠಾಯಿ ಶುಭ ಮಹೋತ್ಸವದ ಶುಭ ಸಂದರ್ಭದಲ್ಲಿ ವಿಷ್ಣು ಯಕ್ಷಬಳಗ ಮಜಿಬೈಲು ಇವರಿಗೆ ಒಂದು ಕಲಾ ಕಾರ್ಯಕ್ರಮವನ್ನು ಕೊಡುವರೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ ಕ್ಷೇತ್ರ ಸೇವಾ ಸಮಿತಿಗೆ ಪ್ರಥಮವಾಗಿ ನಮ್ಮ ಕೃತಜ್ಞತೆಗಳು. ಇಂದು ನಾವು ಆಯ್ದುಕೊಂಡಂತಹ ಕಥಾಭಾಗ ಸುದರ್ಶನ ವಿಜಯ. ಈ ಕಾರ್ಯಕ್ರಮದಲ್ಲಿ ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ಶುಭಾನಂದ ಶೆಟ್ಟಿ ಕುಳೂರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಯಕ್ಷಸಿರಿ 2021-22 ಪುರಸ್ಕೃತರು. ಆಮೇಲೆ ಕೇಶವ ಪ್ರಸಾದ್ ಶಿರಂತಡ್ಕ, ಚೆಂಡೆ ಮದ್ದಳೆ ಶ್ರೀ ರಾಮದಾಸ್ ಶೆಟ್ಟಿ ವಗೆನಾಡು, ಶ್ರೀ ಶುಭ ಶರಣ್ ತಾಳ್ತಜೆ, ಚಕ್ರತಾಳದಲ್ಲಿ ಗೌತಮ್ ನಾವಡ ಇವರು ಸಹಕರಿಸಲಿಕ್ಕಿದ್ದಾರೆ. ಮುಮ್ಮೇಳದಲ್ಲಿ ವಿಷ್ಣುವಾಗಿ ಶ್ರೀ ಗೋಪಾಲಕೃಷ್ಣ ನಾಯಕ್ ಸೂರಂಬೈಲು, ಆಮೇಲೆ ಸುದರ್ಶನ್ನಾಗಿ ಶ್ರೀ ಗುರುರಾಜ್ ಹೊಳ್ಳ ಬಾಯಾರು, ಆಮೇಲೆ ಲಕ್ಷ್ಮಿಯಾಗಿ ನಿಕಟಪೂರ್ವ ಯಕ್ಷಗಾನ ಅಕಾಡೆಮಿ ಸದಸ್ಯರಾದಂತಹ ಯೋಗೀಶ್ರಾವ್ ಚಿಕ್ಕರುಬಾದೆ, ಆಮೇಲೆ ದೇವೇಂದ್ರನಾಗಿ ದಾಮೋದರ ಶೆಟ್ಟಿ ಮಜಿಬೈಲು, ಶತ್ರುಪ್ರಸೂದನಾಗಿ ಹರೀಶ್ ನಾವಡ ಮಜಿಬೈಲು ಇವರೆಲ್ಲರೂ ಸಹಕರಿಸಲಿಕ್ಕಿದ್ದಾರೆ. ಕಲಾಭಿಮಾನಿಗಳೆಲ್ಲರೂ ಭಕ್ತ ಮಹಾಶಯರು ಮುಂದೆ ಬಂದು ಕೂತುಕೊಂಡು ಈ ಕಾರ್ಯಕ್ರಮಕ್ಕೆ ಸಹಕರಿಸಬೇಕು, ಇದನ್ನು ಯಶಸ್ವಿಗೊಳಿಸಬೇಕಾ ಕೇಳಿಕೊಳ್ಳುತ್ತಾ ಕತೆಗೆ ಪ್ರಾರಂಭಿಸುವರೆ ಭಾಗವತರಲ್ಲಿ ಕೇಳಿಕೊಳ್ತೇವೆ. ಅಮೃಗದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುದಿದೆ ಅಂಬುನಿದಿಯ ಆತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಒಡಮಡುತ್ತ ವರ್ಣಿಪೆ ನೀ ಕಥಾಮೃತವ ಹತ್ತಿರ ಕುಳಿತುಕೊಳ್ಳಿ. ಯಾಕೆ ಹೇಳುತ್ತೇನೆ, ಯಾಕೆ
ಇಷ್ಟರವರೆಗೆ ಹ್ಮ್ ಸೃಷ್ಟಿ ಸ್ಥಿತಿ ಲಯ ಹಾ ಈ ಮೂರು ಕಾರ್ಯಗಳಿಗೆ ನಾವು ತ್ರಿಮೂರ್ತಿಗಳು. ಹೌದು. ಅಮ್ಮನ ಅಪ್ಪಣೆ ಆ ತದ್ರೀತಿಯಲ್ಲಿ ಇತ್ತು. ಹಾ ಹಾ ಅದೇ ರೀತಿ ಕಾರ್ಯ ಎಸಗುತ್ತಾ ಇದ್ದೆವು. ಹಾ ಹಾ ದುಷ್ಟರ ಮರ್ದನ ಆಗಬೇಕಂತಾದ್ರೆ ಹಾ ಏನು ಮಾಡಬೇಕು? ನಾವು ತ್ರಿಮೂರ್ತಿಗಳೇ ಯೋಚಿಸಿ ಹಾ. ಅದಕ್ಕೆ ಬೇಕಾಂತ ಒಂದು ವೇದಿಕೆಯನ್ನೇ ಸಿದ್ಧಪಡಿಸಿ ಹ್ಮ್ ಕಾರ್ಯೋನ್ಮುಖರಾಗುತ್ತಿದ್ದವರು ನಾವುಗಳು. ನಿಜ. ಹೀಗೆ ಹ್ಮ್ ಈ ದುಷ್ಟರ ಮರ್ದನಕ್ಕಾಗಿ ಹ್ಮ್ ಯೋಚಿಸ್ತಿರುವಾಗ ಹಾ ನಿನ್ನ ಒಂದಿಗೆ ಸರಿಯಾಗಿ ಮಾತನಾಡುವುದಕ್ಕೆ ಸಮಯ ಸಿಗಲಿಲ್ಲ ನೋಡಿ. ಲೋಕ ಕಾರ್ಯವೇ ಆಯ್ತು ನಿಮಗೆ ಅಲ್ವಾ? ಮತ್ತೆ ಇಂದು ಯೋಚನೆ ಮಾಡುತ್ತಾ ಇದ್ರೆ ಹ್ಮ್ ಯಾವ ದುಷ್ಟದಾನವರು ಇಲ್ಲ. ಹ್ಮ್ ಅದಕ್ಕಾಗಿ ಸ್ವಲ್ಪ ನೆಮ್ಮದಿಯಿಂದ ಹ್ಮ್ ನಿನ್ನೊಡನೆ ಮಾತನಾಡುವ ಅಂತ ಮನಸ್ಸಾದದ್ದು. ಆಪ್ತವಾಗಿ ಮಾತನಾಡಬೇಕು ಎನ್ನುವಂತಹ ಆಸೆ ನಿಮಗೆ. ಹೌದೇ ಹಾ. ಲಕ್ಷ್ಮಿ, ಹ್ಮ್. ಯಾಕೆ ಹೇಳುತ್ತೇನೆ? ಯಾಕೆ? ಆದಿಮಾಯಿಂದ ತ್ರಿಮೂರ್ತಿಗಳ ಸೃಷ್ಟಿ ಆಯಿತು, ಹೌದು. ಹಾ ಆದರೆ ಹ್ಮ್ ಆ ಬಳಿಕ ಸಮುದ್ರ ಮಥನದಲ್ಲಿ ನೀನು ಸಿಕ್ಕಿದವಳು. ಹಾ ಹಾ ನಾವಿರುವರು ಮದುವೆಯಾದವರಲ್ವೇ, ನಿಜ. ದಂಪತಿಗಳಾಗಿದ್ದೇವೆ. ಹೌದು. ದಂಪತಿಗಳಾದ ಮೇಲೆ ನಾನು ಯೋಚಿಸುವುದು ಹ್ಮ್ ನಿನ್ನ ಮಹಿಮೆ ಅಪಾರವಾದ್ದು ಅಂತ. ಹೌದೇ? ಹಾ, ಇಷ್ಟರವರೆಗೆ ಕೇವಲ ನಾರಾಯಣ ಹ್ಮ್ ಅಂತ ಹೇಳುತ್ತಾ ಇದ್ದವರು ಹ್ಮ್. ಈಗ ಲಕ್ಷ್ಮೀನಾರಾಯಣ ಹ್ಮ್ ಹೆಂಡತಿಯ ಹೆಸರನ್ನು ಮೊದಲೇ ಸೇರಿಸಿ ನಾನು ಸರ್ವದ ನಿಮ್ಮ ಮಹಿಮೆಯೇ ಅಪಾರ ಅಂತ ಹೊಗಳ್ತಾ ಇರೋದು. ಅಲ್ಲ, ಹೆಂಡತಿಯಾದವಳು ಹಾ. ಗಂಡನನ್ನೇ ಹೊಗಳಬೇಕು, ಮತ್ಯಾರನ್ನು. ಹೌದು. ಆದ್ರೆ ಹ್ಮ್. ವಾಸ್ತವ ವಿಚಾರವನ್ನು ನಾನು ಹೇಳುವುದು, ಹ್ಮ್ ಹ್ಮ್ ಪ್ರಾಪಂಚಿಕರು ಅತ್ತ ಕಡೆ ಒಮ್ಮೆ ತಲೆ ಹಾಯಿಸಿ ನೋಡು. ಹಾ ಹಾ ಅಲ್ಲಿ ಎಲ್ಲ ಏನು, ಹಾ ತಾವು ಬಹಳಷ್ಟು ಸಂಪಾದಿಸಬೇಕು, ಹಾ ಸಿರಿವಂತರಾಗಬೇಕು, ಹಾ ಮಹತ್ ದೊಡ್ಡವರಾಗಿ ಬಾಳಬೇಕು, ಹಾ ಅಂದರೆ ನಿನ್ನ ಒಲುಮೆ ಬೇಕು ಅಂತ. ಸಿರಿಯ ಒಲುಮೆ ಬೇಕು ಅಲ್ವಾ? ಹೌದು. ಹೀಗೆ ನಿನ್ನ ಅನುಗ್ರಹಕ್ಕಾಗಿಯೇ ಪ್ರಾಪಂಚಿಕರು ಕಾತರಿಸ್ತಾ ಇದ್ದಾರೆ. ಹ್ಮ್ ನನ್ನನ್ನು ಲಕ್ಷ್ಮೀನಾರಾಯಣ ಅಂತ ಹೇಳಬೇಕಂತಾದ್ರೆ ನಿನಗೆ ಮೊದಲನೇ ಸ್ಥಾನವನ್ನು ಕೊಟ್ಟು ಹ್ಮ್. ಹೊಗಳ್ತಾ ಇದ್ದಾರೆ. ಹ್ಮ್ ಹೀಗೆ ನೆಮ್ಮದಿಯಿಂದ ಇರುವಾಗೆ ಹೇಳುವುದು, ಹ್ಮ್ ಎಷ್ಟು ಅಪಾರ ಮಹಿಮೆಯನ್ನು ಗಳಿಸಿದವಳು ಹ್ಮ್. ನೀನು ಎಂಬುದಾಗಿ, ಹ್ಮ್ ಹ್ಮ್ ಅಲ್ವೇನೆ? ಹೌದು. ಹಾ, ಧನಲಕ್ಷ್ಮಿ ಅಂತ ಕೊಂಡಾಡುವವರು ಇದ್ದಾರೆ, ಅಲ್ವಾ? ಐಶ್ವರ್ಯ ಲಕ್ಷ್ಮಿ ಅಂತ ಕೊಂಡಾಡುವವರು ಇದ್ದಾರೆ. ಹಾ. ಏನೆಲ್ಲ ಶ್ರೀಮಂತಿಕೆ ಇದೆಯೋ ಹಾ. ಅದಕ್ಕೆ ಎಲ್ಲದಕ್ಕೂ ಸಿರಿಯನ್ನು ಸೇರಿಸಿಕೊಂಡು ಲಕ್ಷ್ಮೀ ಅಂತ ನನ್ನನ್ನು ಆರಾಧಿಸುವ ದೊಡ್ಡ ಪರಂಪರೆಯೇ ಇದೆ. ಹಾ. ಆದರೆ ಹ್ಮ್. ಇಷ್ಟೆಲ್ಲ ಆಗುವಾಗ ಹಾ. ನಿಮ್ಮ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕು ಎನ್ನುವಂತಹ ಒಂದು ತುಡಿತ ನನಗೆ. ನನ್ನ ಬಗ್ಗೆ? ಹೌದು. ಏನೇ ಹೇಳೆ, ಹೇಳೆ. ಮನಸ್ಸಿನ ಭಾವನೆ. ಏನ ಬಣ್ಣಿಪೆ ಪತಿಗೆ ತವ ಚರಿತವು ಏನ ಬಣ್ಣಿಪೆ ಪತಿಗೆ ಏನ ಬಣ್ಣಿಪೆ ಪತಿಯೇ ತವ ಚರಿತವ ಏನ ಬಣ್ಣಿಪೆ ಪತಿಯೇ ಏನೆನುವೆ ಗಿರ್ವಾಣನುದ ತ್ರೈಚೋಣಿಯಲಿ ಎಣೆಗಾಣೆ ನಮ್ಮ ಪ್ರವೀಣತೆಗೆ ಶಿವನಾಣೆ ನಿಮ್ಮಯ ರಾಣಿ ಎನಿಸಿದ ನಾನೇ ಧನ್ಯಳು. ಧನ್ಯಳಾಗಿದ್ದೇನೆ ನಾನು. ಏನೆನುವೆಗಿರುವಾಣನುತ ತ್ರೈಚೋಣಿಯಲಿ ಎನೆಗಾಣೆ ನಮ್ಮ ಪ್ರವೀಣತೆಗೆ ಶಿವನಾಣೆ ನಿಮ್ಮಯ ರಾಣಿ ಎನಿಸಿದ ನಾನೇ ಧನ್ಯಳು. ಏನ ಬಣ್ಣಿಪೆ ಪತಿಯೇ ತವ ಚರಿತವನೇನ ಬಣ್ಣಿಪೆ ಪತಿಯೇ ಪತಿದೇವ, ಸತಿ, ಆಪ್ತವಾಗಿ ಕುಳಿತುಕೊಂಡು ಹಾ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳೋಣ ಅಂತ ಹೇಳುವಾಗ ಹಾ, ನಿಮ್ಮ ಬಗ್ಗೆ ನನಗೆ ಒಂದಿಷ್ಟು ಮಾತುಗಳನ್ನು ಹೇಳೋಣ ಅಂತ ಕಂಡಿತು. ನಿನಗೆ? ಹೌದು.
ನಿಮ್ಮ ಬಗ್ಗೆ ಮಾತನಾಡೋಣ ಅಂತ ತೊಡಗುವ ಆಸೆ. ಏನನ್ನು ಹೇಳಬೇಕು ಎನ್ನುವುದೇ ಒಂದು ತೊಡಕು. ಎಲ್ಲಿಂದ ಆರಂಭಿಸಬೇಕು ಎನ್ನುವುದೇ ತೊಡಕು. ಅನಂತನಾದಂತಹ ತಾವು ವಿಶ್ವವ್ಯಾಪಕನಾಗಿ ವಿಷ್ಣು ಎನ್ನುವ ಹಾಗೆ ಗುರುತಿಸಲ್ಪಟ್ಟವರು ನೀವು. ಜಗತ್ತಿಗೆ ನೀವು ನಿಯಾಮಕನೂ ಹೌದು, ನನ್ನ ಪತಿದೇವರೂ ಹೌದು. ಆದರೆ ನಿಮ್ಮ ಬಣ್ಣದಿಂದಲೇ ನಾನು ತೊಡಗುವುದೇ. ನೀಲವರ್ಣನಾದಂತಹ ತಾವು ನೀಲ ಎನ್ನುವುದಕ್ಕೆ ಗಗನ ಎನ್ನುವಂತಹ ಒಂದು ಸಂಕೇತವನ್ನು ಇಟ್ಟುಕೊಂಡು, ವಿಶಾಲತೆಯ ಸಾಗರವನ್ನೇ ನಾನು ಸಂಕೇತವನ್ನು ಇಟ್ಟುಕೊಂಡು ಅಂತಹ ಮೈಬಣ್ಣ ಉಳ್ಳಂತಹ ತಮ್ಮನ್ನು ನಾನು ಸದಾ ಸರ್ವದಾ ಸುಂದರ ಎನ್ನುವ ಹಾಗೆಯೇ ಕಂಡುಕೊಂಡವ. ಮಾತ್ರವೇ ಜಡಜ ಮುಖ ನಿಮ್ಮದ್ದು, ಜಡಜ ನಯನ ನಿಮ್ಮದ್ದು. ಮಾತ್ರವಲ್ಲ, ಜಡಜ ನಾಭನೂ ಹೌದು ನೀವು. ಈ ರೀತಿಯ ಸಾಲಂಕೃತವಾದಂತಹ ತಮ್ಮನ್ನು ಸದಾ ಸರ್ವದಾ ಕಣ್ತುಂಬಿಕೊಳ್ಳುವುದಕ್ಕೆ ಮನಸ್ಸಿನಲ್ಲಿ ನಾನು ಎಷ್ಟು ಹೊಗಳಿದ್ರು, ಧನ್ಯತೆಯನ್ನು ಅನುಭವಿಸಿದರು ಸಾಕು ಅಂತ ಕಾಣುವುದಿಲ್ಲ. ವಿಶ್ವಕ್ಕೆ ನೀವು ನಿಯಾಮಕನಾಗಿದ್ದುಕೊಂಡು, ಪಾಲನಾಕರ್ತೃವಾಗಿದ್ದುಕೊಂಡು, ಒಂದು ಅರ್ಥದಲ್ಲಿ ತಾಳ್ಮೆ ಎನ್ನುವುದಕ್ಕೆ ಪರ್ಯಾಯ ಶಬ್ದವೋ ಎನ್ನುವ ಹಾಗೆ ಎಲ್ಲ ದೇವಾದಿ ದೇವತೆಗಳಿಗೂ ಸಿಟ್ಟು ಬಂದರು, ನಿಮಗೆ ಸಿಟ್ಟು ಬರುವುದಿಲ್ಲ. ಒಂದು ಕಿರುನಗೆ ಸಾಕು. ಕಿರುನಗೆಯಿಂದಲೇ ಏನು ಕೆಲಸಗಳಾಗಬೇಕು ಅಷ್ಟನ್ನೇ ಮಾಡುವವರು ನೀವು. ಶಾಂತಿಧಾಮವಾಗಿದ್ದುಕೊಂಡು ಕಷ್ಟವನ್ನು ದೂರಗರಿಸುವ ಕಾರಣವಲ್ಲವೇ ಇದು ವೈಕುಂಠವಾದದ್ದು. ಹೌದು. ಇಂತಹ ವೈಕುಂಠದಲ್ಲಿ ಶೇಷಶಾಹಿಯಾಗಿ ಸದಾ ಸರ್ವದಾ ಇರುವವರು ನೀವು. ಹಾವಿನ ಮೇಲೆ ವಿಷಯುಕ್ತವಾದ ಹಾವಿನ ಮೇಲೆ ಪವಡಿಸಿದರೂ ಕೂಡ ಲವಲೇಶವಾಗಿಯೂ ಮನಸ್ಸಿನಲ್ಲೂ ಕೂಡ ನೀವು ವಿಷವನ್ನು ನೀವು ಹೊಂದಿಕೊಂಡವರಲ್ಲ. ಹೆಚ್ಚೇಕೆ ಗರುಡ ವಾಹನ ನೀವು, ಗರುಡ ಧ್ವಜನೂ ನೀವು ಹೌದು. ಈ ರೀತಿಯಾಗಿ ವಿಶ್ವವೇ ನಿಮ್ಮನ್ನು ಸದಾ ಸರ್ವದಾ ಹೊಗಳುತ್ತಾ ಐತೆ. ಶಾಂತಾಕಾರ ನೀವು, ಭುಜಗ ಶಯನ ನೀವು, ಪದ್ಮನಾಭನೂ ನೀವು, ಸುರೇಶನೂ ನೀವು. ಇಷ್ಟೆಲ್ಲ ಸುಂದರವಾದಂತಹ ಜಗತ್ತೆಲ್ಲ ನಿಮ್ಮಲ್ಲಿ ಮಹತ್ತನ್ನು ಕಂಡುಕೊಂಡು ಅವಿನಾಶನಾದಂತಹ ನಿಮ್ಮನ್ನು, ಅನಂತನಾದಂತಹ ನಿಮ್ಮನ್ನು ಸದಾ ಸರ್ವದಾ ಪೂಜಿಸುತ್ತಾ ಇದೆ. ನಾನು ಕೂಡ ನನ್ನ ವಿವಾಹದ ಆ ಕಾಲಘಟ್ಟವನ್ನು ನೆನಪಿಸಿಕೊಂಡ್ರೆ, ಸಮುದ್ರ ಮಥನದ ಕಾಲದಲ್ಲಿ ಕೈಯಲ್ಲಿ ಒಂದು ನಾನು ಜಡಜವನ್ನು ಹಿಡಿದುಕೊಂಡೇ ಬಂದವಳು ಹೌದು. ಆ ಸಂದರ್ಭ ಶಿವನ ಮಾತನ್ನೇ ಪರಿಗಣಿಸಿಕೊಂಡು ನಿನಗೆ ಬದುಕಿಗೆ ಬದುಕನ್ನು ತೋರುವಂತಹ ಒಬ್ಬ ಪುರುಷನನ್ನು ವರಿಸಿಕೊಳ್ಳಬೇಕು ಅಂತ ಹೇಳಿದಾಗ ಅಲ್ಲಿ ಎಲ್ಲ 66 ಕೋಟಿ ಅಸುರರಿದ್ದರು ಒಂದು ಕಡೆಯಿಂದ, 33 ಕೋಟಿ ದೇವತೆಗಳಿದ್ದರು ಒಂದು ಕಡೆಯಿಂದ, ಋಷಿ ಪರಂಪರೆಯವರಿದ್ದರು ಇನ್ನೊಂದು ಬದಿಯಿಂದ. ಎಲ್ಲವರಿಗೂ ನಾನು ವರಿಸಬೇಕು, ನನ್ನನ್ನು ವಧುವಾಗಿಸಬೇಕು ಎನ್ನುವಂತಹ ಉತ್ಕಟ ಆಸೆ ಇದ್ದದ್ದು ಹೌದು. ಆದರೆ ಆ ಕಾಲಕ್ಕೆ ಸ್ತ್ರೀ ಸ್ವಾತಂತ್ರ್ಯವನ್ನು ಕೊಟ್ಟಂತಹ ನನಗೆ ನಿನ್ನ ಗಂಡನನ್ನು ನೀನು ಆರಿಸಿಕೊಳ್ಳಬೇಕು ಅಂತ ಹೇಳಿದ್ದು ಹೌದು. ಆ ಒಂದು ಸಂದರ್ಭದಲ್ಲಿ ಸುಖಮೂಲವಾದಂತಹ ಶರೀರವನ್ನು ಹೊಂದಿರುವಂತಹ ಪವಿತ್ರವಾದಂತಹ ಕಾಂತತ್ವವನ್ನು ಹೊಂದಿರುವಂತಹ ನಿಮ್ಮನ್ನೇ ನಾನು ವರಿಸಬೇಕು ಅಂತ ನಿಮ್ಮ ಬಳಿಗೆ ಬಂದವಳು. ಮಾತ್ರವಲ್ಲ, ನಿಮಗೆ ಕೊರಳ ಹಾರವನ್ನು ಹಾಕಿದವಳು ನಾನು. ಆ ಸಂದರ್ಭದ ಒಂದು ಮಾತನ್ನು ತಾವು ಕೇಳಿದಿರಿ, ಏನು ಬೇಕು ಲಕ್ಷ್ಮೀ ನಿನಗೆ ಅಂತ. ಏನನ್ನು ನಾನು ನಿಮ್ಮಲ್ಲಿ ಕೇಳುವ ಹಾಗಿಲ್ಲ. ಮಹತ್ತರವಾದಂತಹ ಜಗತ್ತೇ ಹೊಗಳುವಂತಹ ಜಗತ್ತಿಗೆ ನಿಯಾಮಕನಾದಂತಹ ತಮ್ಮನ್ನೇ ಪಡೆದ ಮೇಲೆ ನಾನೇನನ್ನು ಕೇಳಲಿ. ಆದರೂ ಒಂದು ಸ್ತ್ರೀಗೆ ತನ್ನ ಗಂಡನ ಆಪ್ಯಾಯಮಾನತೆ ಸದಾ ಬೇಕು ಎಂದು ತಿಳುಕೊಳ್ಳುವುದು ತಪ್ಪಲ್ಲವಲ್ಲ. ಆ ಕಾರಣಕ್ಕಾಗಿ ನಿಮ್ಮ ಹೃದಯದಲ್ಲಿ ವಾಸಿಸುವಂತಹ ಒಂದು ಅವಕಾಶವನ್ನು ಕೊಡಬೇಕು, ನಿಮ್ಮ ಹೃದಯವನ್ನೇ ನನ್ನ ಗೃಹವನ್ನಾಗಿಸಿಕೊಳ್ಳಬೇಕು ಎನ್ನುವಂಥ ಆಸೆಯನ್ನು ತೋಡಿಕೊಂಡವ ನಾನು. ಆ ಸಂದರ್ಭದಲ್ಲಿಯೇ ನೀವು ನನ್ನನ್ನು ನಿಮ್ಮ ವಕ್ಷಸ್ಥಳದಲ್ಲಿಯೇ ನನಗೆ ಅವಕಾಶವನ್ನು ಕೊಟ್ಟುಕೊಂಡು ಆ ರೀತಿಯಾಗಿ ನನ್ನನ್ನು ಸಲಹಿದವರು ನೀವು. ಇಂತಹ ಧನ್ಯತೆ, ಇಂತಹ ಭಾಗ್ಯತೆ ಈ ಲಕ್ಷ್ಮಿಗೆ ಹೊರತಾಗಿ ಅನ್ಯರಿಗೆ ಯಾರಿಗಿದೆ ಈ ನಾರಿಯರಿಗೆ ಈ ಪ್ರಪಂಚದಲ್ಲಿ? ಲಕ್ಷ್ಮಿ, ನಿನ್ನನ್ನು ಆರಂಭದಲ್ಲಿ ಹೊಗಳಿದೆ, ಹೊಗಳಿದ್ದೆ ತಡ ನೀನು ನನ್ನನ್ನು ಹೊಗಳುವುದಕ್ಕೆ ಆರಂಭಿಸಿದೆ. ಹಬ್ಬ, ಆಶ್ಚರ್ಯವೇ ಆಗುತ್ತಾ ಉಂಟು.
ಏನು ಹೊಗಳಿಕೆ ನಿನ್ನದು, ಏನು ಹೊಗಳಿಕೆ. ಎಷ್ಟೋ ದಾಂಪತ್ಯಗಳಿರ್ತದೆ, ಹೊರಗಿಂದ ನೋಡುವುದಕ್ಕೆ ಚಂದ ಕಾಣ್ತದೆ, ಆದ್ರೆ ಮನೆಯೊಳಗೆ ಹೋದ್ರೆ ಗಂಡ ಹೆಂಡತಿ ಸದಾ ಜಗಳ ಮಾಡ್ತಾ ಇರ್ತಾರೆ ಅಲ್ವಾ. ಅವರ ಗೋಡೆಗೆ ಕಿವಿ ಕಟ್ರೆ ಅರ್ಥ ಆಗ್ತದೆ ಆ ಮನೆ ಎಷ್ಟು ಶಾಂತಿಧಾಮ ಎನ್ನುವ ಹಾಗೆ. ಇಲ್ಲಿ ಹಾಗಿಲ್ಲವಲ್ಲ. ನಾನು ನೀವು ಪರಸ್ಪರ ಪ್ರೀತಿಯಿಂದ ಪರಸ್ಪರ ಹೊಗಳಿಕೊಂಡು ಮನಸ್ಸನ್ನು ಹಂಚಿಕೊಳ್ಳುತ್ತಾ ಇದ್ದೇವೆ. ಇನ್ನು ನಿಮ್ಮ ಸಾಹಸಗಳ ಬಗ್ಗೆ ನಾನು ಹೇಳಿದ್ರೆ ನನ್ನ ಮಾತು ಮುಗಿಲಿಲ್ಲ, ಇನ್ನೂ ಇದೆ. ಇನ್ನೂ ಇದೆ. ಹೌದು. ಕುಂದ ಕುತ್ಮಲ ರದನ ಕುಂದದೆತ್ತುತ ಹಂದಿನರಗರಿಯಾದ ರೂಪವ ಮಂದರಾಜ್ಞಿಯ ಕುಂದದೆತ್ತುತ ಹಂದನರಗರಿಯಾದ ರೂಪವ ಹೊಂದಿ ಕಶ್ಯಪನಂದನರ ಕಥೆಯಾಂದರೆದು ವಟುವೆಂದೆನಿಸಿ ಮದದಿಂದ ಮೆರೆ ಮಾದ ಅಂತ ಬಲಿವ ಸುಂದರಗೆ ಪದದಿಂದಲೊತ್ತಿ ಸೂರೇಂದ್ರ ಸುಮನಸ ಬೃಂದ ಪೊರೆದುದ ನಿಂದಣಿಸಿ ಮುದದಿಂದ ಪೊಗಳುವೆ. ಸೂರೇಂದ್ರ ಸುಮನಸ ಬೃಂದ ಪೊರೆದುದ ನಿಂದಣಿಸಿ ಮುದದಿಂದ ಪೊಗಳುವೆ. ಏನ ಬಳ್ಳಿಪೆ ಪತಿಯೇ ತವ ಚರಿತವ ಏನ ಬಳ್ಳಿಪೆ ಪತಿಯೇ. ಕುಂದಕೊಟ್ಮಲವದನರಾದಂತಹ ತಮ್ಮನ್ನು ಮತ್ತೆ ಮತ್ತೆ ನೋಡಬೇಕು ಎನ್ನುವಂತಹ ಶ್ರೀಕಾಂತನ ಆ ಕಾಂತತ್ವವೇ ಕಾರಣ ಇರಲೂಬಹುದು. ಮತ್ತೆ ಮತ್ತೆ ನೋಡಬೇಕು, ಆನಂದಿಸಬೇಕು ಅಂತ ಕಾಣುತ್ತದೆ. ಓಹೋ, ದೇವಾದಿ ದೇವತೆಗಳಿಂದ ಸದಾ ಸರ್ವದಾ ಪೂಜೆಯನ್ನು ಕೈಗೊಳ್ಳುವಂತಹ, ದೇವಾದಿ ದೇವತೆಗಳಿಗೆ ಬಂದಂತಹ ಕಷ್ಟವನ್ನು ಸದಾ ದೂರ ಮಾಡುವಂತಹ ತಮ್ಮ ಕಾರ್ಯ ಲೋಕ ಕಲ್ಯಾಣಕ್ಕಾಗಿ ತಾವು ಅರ್ಪಿಸಿಕೊಂಡಂತಹ ಬದುಕು ಸಣ್ಣದೇನು. ಯಾವ ದೇವಾದಿ ದೇವತೆಗಳೂ ಮಾಡದ ಹಾಗೆ ದುಷ್ಟ ದಮನಕ್ಕಾಗಿ ನಾನಾ ಅವತಾರಗಳನ್ನು ಎತ್ತಿದವರಲ್ಲವೇ ನೀವು. ಜಗತ್ತಿಗೆ ಬೆಳಕನ್ನು ನೀಡಬಲ್ಲ, ಜಗತ್ತಿಗೆ ಜ್ಞಾನದ ಸುಧೆಯನ್ನು ನೀಡಬಲ್ಲ, ವೇದವನ್ನೇ ತಮಾಸುರ ಯಾವಾಗ ಕದ್ದುಕೊಂಡು ಹೋಗಿದ್ದಾನೋ ಸೋಮಕನಾದರೂ ಅವನದೇ ಹೆಸರೇ ತಾನೆ. ಕದ್ದುಕೊಂಡು ಹೋದಾಗ ಲೋಕವೇ ಇನ್ನೇನು ಅಂಧಕಾರದಲ್ಲಿ ಮುಳುಗಿತು, ಸೂರ್ಯನಿಗೆ ಕತ್ತಲೆ ಆವರಿಸಿತೋ ಎನ್ನುವ ಹಾಗೆ ಲೋಕ ವಿಭ್ರಮೆಗೊಳಗಾದಾಗ ತಾವು ಮತ್ಸ್ಯಾವತಾರವನ್ನು ತಾಳಿ ಸೋಮಕನ ವಧೆಗೆ ತಾವು ಸಿದ್ಧರಾದದ್ದಲ್ಲವೇ. ನನ್ನ ಮದುವೆಯ ದಿನಗಳನ್ನೇ ಯೋಚಿಸಿದರೆ ಅಲ್ಲಿ ಏನು ಸಮುದ್ರ ಮತನ ಕಾಲದಲ್ಲಿ ಮಂದಾರ ಪರ್ವತ ಇನ್ನೇನು ಕ್ಷೀರಸಾಗರದಲ್ಲಿಯೇ ಮುಳುಗಿ ಹೋಗುತ್ತದೆ ಎನ್ನುವಂತಹ ಕಾಲಘಟ್ಟ. ತಾವು ಕೂರ್ಮನಾಗಿ ಬೆನ್ನಿತ್ತು ಅನ್ನೋದು ಪರದದ್ದು ಮಾತ್ರವಲ್ಲ, ಲೋಕಕ್ಕೆ ಅಮೃತವನ್ನು ಪಾಲಿಸಿದವರು ತಾವು. ಅದರ ಅರ್ಥ ಕೂರ್ಮಾವತಾರವನ್ನು ತಾವು ತೋರಿದವರು. ಅಂದರೆ ವಿಷ್ಣುವಿಗೆ ಅವತಾರದಲ್ಲಿ ಪ್ರಾಣಿಗಳಲ್ಲಿ ಭೇದ ಭಾವ ಇಲ್ಲ. ಮತ್ಸ್ಯ ಆಗುವುದಕ್ಕೂ ಸಿದ್ಧನಿದ್ದಾನೆ, ಕೂರ್ಮನಾಗುವುದಕ್ಕೂ ಸಿದ್ಧನಿದ್ದಾನೆ ಎನ್ನುವ ಹಾಗೆ
ಆದಿದೈತ್ಯನಾದಂತಹ ಹಿರಣ್ಯಾಕ್ಷ ಲೋಕಕಂಟಕನಾಗಿದ್ದು ಮೆರೆದುಕೊಂಡು ತನ್ನ ವರ ಮದ ಬಲದಿಂದಾಗಿ ಸರ್ವಲೋಕವನ್ನೂ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಹೆಚ್ಚೇಕೆ ಭೂಮಾತೆಯನ್ನೇ ತನ್ನ ನಿಯಂತ್ರಣಕ್ಕೆ ಒಳಪಡಿಸಿಕೊಂಡು ಲೋಕ ಅನ್ಯಾಯಗಾರನಾಗಿ ಬೆಳಗುತ್ತಿದ್ದಾಗ ಒಂದು ದಿನಕ್ಕೆ 1000 ವರಾಹವನ್ನು ತನ್ನ ಉದರಕ್ಕೆ ತುಂಬಿಸಿಕೊಳ್ಳುವುದಕ್ಕೆ ಆಹಾರವಾಗಿ ವರವನ್ನೇ ಪಡೆದವ ಅಂತವನನ್ನು ತಾವು ವರಾಹ ಅವತಾರದಿಂದ ವಧಿಸಿದಂತಹ ಆ ಒಂದು ಚಾಕಚಕ್ಯತೆ ಮರೆಯುವುದಕ್ಕೆ ಸಾಧ್ಯವೇ ದೇವ? ಹೆಚ್ಚೇಕೆ ಅವನ ಗಂಡನಾದಂತಹ ಹಿರಣ್ಯಕಶಿಪು ತಾನು ಲೋಕದ ನಾಯಕನಾಗಿ ಬೆಳಗಬೇಕು, ವಿಶ್ವವನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳಬೇಕು ಎನ್ನುವ ಕಾರಣಕ್ಕೆ ಅವನು ಪಡೆದಂತಹ ವರವೇನು ತೀರಾ ಅಪರೂಪವಾದದ್ದು. ನಮ್ಮ ಚರಿತ್ರೆಯಲ್ಲಿ ಕೇಳಿದರೆ ಅಂತಹ ವರವೊಂದು ಕೇಳುವುದಕ್ಕೆ ಸಾಧ್ಯವಿಲ್ಲ. ಒಳಗೂ ಅಲ್ಲ, ಹೊರಗೂ ಅಲ್ಲ, ಮನವರೂ ಅಲ್ಲ, ಪ್ರಾಣಿಗಳೂ ಅಲ್ಲ, ಹಗಲೂ ಅಲ್ಲ, ಎರಳೂ ಅಲ್ಲ, ಅಂತ ಕ್ಷಣದಲ್ಲಿ ಮಾತ್ರ ಮರಣ ಬರಬೇಕು, ಅಂಥದ್ದು ಬರುವುದಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಅಂತಹ ಸಮಯ ಸಾಧನೆಯನ್ನೇ ಮಾಡಿಕೊಂಡು ಲೋಕಕ್ಷೇಮಕ್ಕಾಗಿ ತಾವು ನರಸಿಂಹಾವತಾರವನ್ನು ತಾಳಿ ಅವನನ್ನು ವಧಿಸಿದಂತಹ ಆ ಸಾಧನೆಯನ್ನು ನಾನು ಮರೆಯುವುದಕ್ಕೆ ಸಾಧ್ಯವೇ? ಬಲಿಯ ಆ ಒಂದು ಉದ್ದಟತನವನ್ನು ಬಲಿ ಮಾಡಿದಂತಹ ಯಾವಾಗ ದೇವ ಪದವಿಯ ಮೇಲೆ, ದೇವೇಂದ್ರನ ಪದವಿ ಮೇಲೆ ಕಣ್ಣಿಟ್ಟು ಅವ ಮಾಡಿದಂತಹ ಹೋರಾಟಕ್ಕೆ ವಾಮನನಾಗಿ ಬಂದು 3 ಹೆಜ್ಜೆ ಜಾಗೆಯನ್ನು ಕೇಳಿದಾಗ 3 ಹೆಜ್ಜೆಯಿಂದ ಏನು ಇಡೀ ಪ್ರಪಂಚವನ್ನೇ ಕೊಡಬಲ್ಲೆ ಎನ್ನುವಷ್ಟು ದಾಷ್ಟ್ಯ ಅವನಲ್ಲಿತ್ತು. ಆದರೆ ತಮ್ಮ ಪವಿತ್ರವಾದಂತಹ ಪಾದ ಅದು ತ್ರಿವಿಕ್ರಮವಾಗಿ ಬೆಳೆಯುತ್ತದೆ ಎನ್ನುವುದನ್ನು ತಿಳಿಯದೆ ಅವನನ್ನು ದಮನಿಸಿ ಲೋಕ ಕಲ್ಯಾಣವನ್ನು ಮಾಡಿದವರು ತಾವು. ಹೀಗೆ ಸದಾ ಸರ್ವದಾ ಲೋಕ ಕಲ್ಯಾಣವನ್ನೇ ತಮ್ಮ ಬದುಕಿನ ಧ್ಯೇಯವೋ ಎನ್ನುವ ಹಾಗೆ ತಾವು ಕಂಡುಕೊಂಡಂತಹ ತಮ್ಮ ಬದುಕಿನ ಅರ್ಧಾಂಗಿಯಾಗಿ ನಾನಿರುವುದು ಧನ್ಯಳು ನಾನು ಧನ್ಯಳು. ಲಕ್ಷ್ಮಿ, ಯಾಕೆ ಹೀಗಾಯ್ತೋ ಅರ್ಥ ಆಗುವುದಿಲ್ಲ. ಯಾಕೆ? ನಾನು ನಿನ್ನನ್ನು ಒಂದು ಕೆಲವೇ ಶಬ್ದದಿಂದ ಹೊಗಳಿದ್ದು ಒಂದೇ ಸಮನೆ ನನ್ನನ್ನು ಹೊಗಳುವುದಕ್ಕೆ ಆರಂಭಿಸಿದ್ದಿ. ತವ ಚರಿತೆಯನ್ನು ನಾನು ನೆನಪಿಸಿಕೊಂಡದ್ದು. ನೀನು ಹೊಗಳ್ತಾ ಇದ್ದಾಗ ನನಗೆ ಆಶ್ಚರ್ಯ ಆಗುವುದು. ಗಂಡ ಹೆಂಡರು ಏನು ಬೇಕಾದರೂ ಮಾತಾಡ್ಲಿ, ಕೆಲವೊಮ್ಮೆ ಗೋಡೆಗಳಿಗೂ ಕಿವಿ ಇರ್ತದೆ. ಯಾರಾದರೂ ಕೇಳಿಸಿಕೊಂಡ್ರೆ ಏನು ಹೇಳಿ ಯಾರು? ದೇವೋತ್ತಮನ ಅಂತ ಶ್ರೀಹರಿ ಗಂಡ ಹೆಂಡತಿಯರು ಗಂಡ ಹೆಂಡತಿಯನ್ನು ಹೊಗಳುವುದು, ಹೆಂಡತಿ ಗಂಡನ್ನು ಹೊಗಳುವುದು ಏನೆಂಬುದಾಗಿ ಭಾವಿಸಲಾರಿದೆ. ಆದ್ದರಿಂದ ಸ್ವಲ್ಪ ಸುಮ್ಮಗಿರ್ತೀಯ. ಜನಸಾಮಾನ್ಯರಲ್ಲಿ ಇರ್ತದೆ, ಅವನನ್ನು ಹೊಗಳಿದಾಗ ನಾನು ಏನು ಕಡಿಮೆ ಎನ್ನುವ ಹಾಗೆ. ನಮ್ಮಲ್ಲಿ ಅಂತವ್ರು ಇರ್ಲಿಕ್ಕಿಲ್ಲ ಅಂತ ಕಾಣ್ತದೆ. ನೋಡೋಣ ಏನ ನೋಡೋಣ. ನನ್ನ ಕೈಯನ್ನು ಜಾರುತ್ತಾ ಉಂಟು. ಸರಸಿಜಲೋಚನೆಯು ತೆರೆಯನ ಶ್ಲಾಘಿಸುತ್ತಿದೆ. ಸಿರಿಯರಸನ ಕರದೊಳಿರುವ ಸುದರ್ಶನವ ಕೇಳುತ್ತಲಾಗುವ ಕಿರುನಗೆಯ ಬೀರುತೆ ತಿಳಿದು ಕರ ಮುಗಿದೆಂದು ಈಗ ಮುಗಿಯುತ್ತದೆ ಅಂತ ಕಾಯ್ತಾ ಇದ್ದೆ. ಮುಗಿಯುವ ಲಕ್ಷಣ ಕಾಣುತ್ತಾ ಇಲ್ಲ. ಏನು ಹೊಗಳಿದ್ದು ಅಕುಂಠಿತವಾದಂತಹ ವೈಕುಂಠ ಲೋಕವ ಅಂತ ನನಗೊಮ್ಮೆ ಸಂದೇಹ ಬಂತು. ಇದು ಭೂಲೋಕದಲ್ಲಿರುವವರು ಹೊಗಳಿದ್ರೆ ದೊಡ್ಡ ವಿಷಯ ಅಲ್ಲ. ವೈಕುಂಠ ಲೋಕದಲ್ಲಿದ್ದುಕೊಂಡು ಗಂಡನನ್ನ ಹೆಂಡತಿ ಹೊಗಳುವುದು ಏನೋ ಬಣ್ಣಿ ಪೇಪತಿಯೇ, ಆಹಾ ಇದು ಮುಗಿಯುವ ಹಾಗೆ ಕಾಣುವುದಿಲ್ಲ. ಮುಗಿಸಬೇಕು ಅಂತಿದ್ರೆ ನಾನೇ ಹೋಗಬೇಕು ಎನ್ನುವಂತಹ ಸಂಕಲ್ಪವನ್ನು ಮಾಡಿಕೊಂಡೆ. ಈ ರೂಪವನ್ನು ಧರಿಸಿ ಮುಂದೆ ಬಂದವನಿದ್ದೇನೆ. ದೇವರೇ, ವಂದಿಸಿಕೊಂಡಿದ್ದೇನೆ. ಎದ್ದೇಳು ಅಮ್ಮ, ಮಗನೇ, ಚರಣಕ್ಕೆ ಎರಗಿದವನಿದ್ದೇನೆ. ಇದ್ದೇಳಪ್ಪ. ನೀವು ಇಷ್ಟರವರೆಗೆ ಆಡಿದ ನುಡಿಗಳನ್ನೆಲ್ಲ ಕೇಳುತ್ತಾ ಇದ್ದೆ ನಾನು. ತಂದೆ ತಾಯಿ ಮಾತನಾಡುವಾಗ ಕಿವಿ ಕೊಟ್ಟು ಕೇಳಿದೆ ಅಲ್ಲ. ಒಂದು ಸಾಮಾನ್ಯ ಜ್ಞಾನ ಆದರೂ ಬೇಡವಾ ತಾಯಿ? ಏನು? ನಾವು ಎಲ್ಲಿ ಮಾತನಾಡ್ತಾ ಇದ್ದೇವೆ, ಹೇಗೆ ಮಾತನಾಡ್ತಾ ಇದ್ದೇವೆ ಎನ್ನುವುದನ್ನು ತಿಳಿಯಬೇಡವೆ? ಮಾತನಾಡುವ ಕಾಲಕ್ಕೆ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಎನ್ನುವುದನ್ನಾದರೂ ನೋಡಬೇಡವೆ?
ಸರಸಕ್ಕೂ ಸಂಭಾಷಣೆಗೊಂದು ವೇದಿಕೆ ಅಂತ ಬೇಕಲ್ಲ ತಾಯೇ. ನೀವು ಹಾಗಲ್ಲ, ಹೊಗಳುವುದಕ್ಕೆ ತೊಡಗಿದವರಿದ್ದೀರಿ. ಹಾಗಾಗಿಯೇ ಹರಿಯ ಚಕ್ರದಿಂದ ಇಳಿದು ಕೆಳಗೆ ಬಂದಿದ್ದೇನೆ. ದೇವರೇ, ಅಮ್ಮನಲ್ಲಿ ಎರಡು ಮಾತನಾಡುವುದಕ್ಕಿದೆ. ಅವಕಾಶ ಉಂಟಲ್ಲ ಧಾರಾಳವಾಗಿ. ಲಾಲಿಪೂದೆಲೆ ತಾಯೆಯನ್ನಾರಿಕೆಯ ನೊಂದ ಲಕ್ಷ್ಮೀ ದೇವಿಗೆ, ಲಕ್ಷ್ಮೀ ದೇವಿ ನಿಮ್ಮ ಲೋಲನ ಪೊಗಳುತ್ತಲಿರುವುದು ಸಹಜವು, ನಿಮ್ಮ ಲೋಲನ ಪೊಗಳುತ್ತಲಿರುವುದು ಸಹಜವು ಲಕ್ಷ್ಮೀ ದೇವಿಗೆ. ಮತ್ತೊಮ್ಮೆ ವಂದಿಸಿಕೊಂಡಿದ್ದೇನೆ. ಎದ್ದೇಳಪ್ಪ ತಾಯೇ. ನಾನಾಡುವಂತಹ ಎಲ್ಲ ನುಡಿಗಳನ್ನು ತಾವು ಆಲಿಸಬೇಕು. ಖಂಡಿತ. ಆಲಿಸಿದ್ರೆ ಸಾಕಾಗುವುದಿಲ್ಲ. ನಮ್ಮ ಮನೆಯಲ್ಲವೇ ನೀನು. ಕರುಣಾದೃಷ್ಟಿಯನ್ನ ಬೀರುವುದರ ಮೂಲಕವಾಗಿ ಅದನ್ನು ಲಾಲಿಸಬೇಕು ಅಂತಲೂ ಕೇಳಿಕೊಳ್ಳುತ್ತಾ ಇದ್ದೇನೆ. ಆಗಲಪ್ಪ ತಾಯೇ. ಲೋಕಮುಖದಲ್ಲಿ ನಿಮ್ಮನ್ನ ಯಾವ ರೀತಿಯಾಗಿ ಕೊಂಡಾಡುತ್ತಾ ಇದ್ದಾರೆ ಎನ್ನುವುದನ್ನು ನಾನೂ ಅರ್ಥ ಮಾಡಿಕೊಂಡಿದ್ದೇನೆ, ನೀವು ತಿಳಿದುಕೊಂಡವರೇ ಇದ್ದೀರಿ. ಆದರ್ಶ ದಂಪತಿಗಳಾಗಿದ್ದುಕೊಂಡು ಸತಿಪತಿಯರಾದವರು ಪ್ರಪಂಚ ಮುಖದಲ್ಲಿ ಹೇಗಿರಬೇಕು ಎನ್ನುವುದಕ್ಕೆ ಮೊದಲ ಉದಾಹರಣೆಯೇ ನೀವಾಗಿದ್ದೀರಿ. ಲಕ್ಷ್ಮೀನಾರಾಯಣನನ್ನು ತೋರಿಸ್ತಾರೆ. ಹೌದು. ಸತ್ಕರ್ಮವನ್ನೆಸಗುವಂತಹ ಕಾಲಕ್ಕೆ ಸಂಕಲ್ಪವನ್ನು ಮಾಡುವಾಗಲೂ ತೊಡಗುವುದು ಹೇಗೆ ಅಂತ ಕೇಳಿದ್ರೆ ಲಕ್ಷ್ಮೀನಾರಾಯಣರೆನ್ನುವಂತಹ ನಿಮ್ಮ ಹೆಸರನ್ನು ಆಡುತ್ತಲೇ ತೊಡಗುವುದಂತೆ. ಖಂಡಿತ. ಹಾಗಾದರೆ ನಿಮಗಿರುವಂತಹ ಯೋಗ್ಯತೆ ಏನು, ನೀವೇರಿದಂತಹ ಎತ್ತರ ಏನು ಎನ್ನುವುದನ್ನು ಪ್ರಪಂಚಮುಖವೇ ಅರಿತುಕೊಂಡಂತಹ ವಿಚಾರ. ತಾಯೇ, ನೀವಾಡಿದಂತಹ ಪ್ರತಿಯೊಂದು ವಚನಗಳನ್ನು ನುಡಿಯನ್ನು ಆಲಿಸುತ್ತಾ ಇದ್ದವ ನಾನು. ಹೌದೇ? ಸತಿಪತಿಯರಾದಂತಹ ನೀವು ಪರಸ್ಪರ ಮಾತನಾಡುವಂತಹ ಸಂಭಾಷಣೆಯನ್ನು ಕೇಳುತ್ತಾ ನಾನಿದ್ದೆ. ತಾಯೇ, ನನ್ನ ಒಂದು ಭಿನ್ನವಿಕೆ ಉಂಟು. ಏನು? ನನ್ನ ಅರಿಕೆ ಉಂಟು ತಾಯೇ. ಏನಪ್ಪ? ಹರಿಯ ಕರದಲ್ಲಿ ರಾರಾಜಿಸುತ್ತಾ ಇದ್ದಂತಹ ಸುದರ್ಶನನಾದಂತಹ ನಾನು ಒಮ್ಮಿಂದೊಮ್ಮೆಲೆ
ನಿಮ್ಮ ಗೋಚರಕ್ಕೆ ಬರಬೇಕಾದಂತಹ ಪ್ರಸಂಗವನ್ನ ತಾವು ಸೃಷ್ಟಿಸಿದಿರಲ್ವೇ ತಾಯಿ? ಮೈಯೆತ್ತು ಬಂದಿದ್ದೀಯಲ್ಲ. ಹೌದು, ಮತ್ತೆ ನಾವು ಹೀಗೆ ಗೋಚರಿಸುವುದೇ ಕಡಿಮೆ ತಾಯಿ. ಹೌದಲ್ಲ? ಸದಾಕಾಲವೂ ಕೂಡ ಹರಿಯ ಕೈಯಲ್ಲೇ ಇರುವವರು. ಆದ್ರೆ ಇವತ್ತು ಹಾಗಲ್ಲ. ಕೇಳುತ್ತಾ ಕೇಳುತ್ತಾ ಇರುವ ಕಾಲಕ್ಕೆ ತಡೆಯುವುದಕ್ಕಾಗಲಿಲ್ಲ ಅಮ್ಮ. ಒಮ್ಮೆ ಮುಂಭಾಗಕ್ಕೆ ಹೋಗೋಣ ಎನ್ನುವ ಹಾಗಾಯಿತು. ಏನು ಹೊಗಳಿದ್ದಮ್ಮ ನೀವು? ಹೊಗಳಿಕೆ ಹಾಗೆ ಕಂಡಿದ್ದೆ ನಿನಗೆ. ಮತ್ತೆ ತನ್ನ ಗಂಡನನ್ನ ಹೊಗಳುವುದಕ್ಕೆ ತೊಡಗಿದ್ದೀರಿ. ನನಗೆ ಇದ್ದದ್ದನ್ನು ಇದ್ದ ಹಾಗೆ ಹೇಳಿತು ಅಂತ ಕಂಡು ಹೋಯ್ತಪ್ಪ. ಕೆಲವು ಸಲ ಹಾಗೆ ತಾಯೇ, ನಮಗೆ ಹಾಗೆ ಆಗುವುದು, ಇದ್ದದ್ದನ್ನು ಇದ್ದ ಹಾಗೆ ಹೇಳಿದ ಹಾಗೆ. ಆದ್ರೆ ಅದನ್ನ ಕೇಳಿದವನಿಗೆ ಗೊತ್ತಾಗ್ತದೆ ಇವರೇನು ಆಡುತ್ತಾ ಇದ್ದಾರೆ ಎನ್ನುವ ಹಾಗೆ. ಅಲ್ಲ, ಮಾತನಾಡುವಾಗ ಆಯುಧವನ್ನು ಬದಿಯಲ್ಲಿ ಇಟ್ಟುಕೊಳ್ಳಬೇಕು ಅಂತ ಗೊತ್ತಾದದ್ದು ಈಗ. ಹಾ ತಾಯೇ, ಕೆಲವು ಸಲ ಆಯುಧಗಳಿಗೂ ಕಿವಿ ಇರ್ತದೆ ಎನ್ನುವುದನ್ನು ತಿಳಿದುಕೊಳ್ಳಬೇಕಿತ್ತು. ಆಡುವುದು ಕೇಳಿದ್ದೇವೆ ಭೂಲೋಕದಲ್ಲಿ, ಗೋಡೆಗಳು ಕೂಡ ಕಿವಿಯಾಗುತ್ತವೆ ಅಂತ. ಆದರೆ ಹರಿಯ ಕೈಯಲ್ಲಿ ಸದಾಕಾಲ ಇರುವಂತಹ ಸುದರ್ಶನಕ್ಕೆ ಯಾಕೆ ಕಿವಿಯಾಗಬಾರದು? ನೀವು ಆಡುವಂತಹ ಪ್ರತಿಯೊಂದು ವಚನಗಳನ್ನು ಆಲಿಸುತ್ತಾ ಇದ್ದ ಕಾಲಕ್ಕೆ ತಾಯೇ ಇದು ಸರಿಯಲ್ಲ ಎನ್ನುವ ಹಾಗೆ ಮನಸ್ಸಿಗೆ ತೋಚಿದ ಕಾರಣದಿಂದಲೇ ಎದ್ದು ಬಂದವನಿದ್ದೇನೆ. ದೇವರ ಕೈಯಲ್ಲಿ 4 ಕೈಯಲ್ಲಿರುವವರು ಎಲ್ಲರೂ ಬರುತ್ತಾರೋ ಗೊತ್ತಿಲ್ಲ, ಹೇಳುವುದಕ್ಕಾಗುವುದಿಲ್ಲ ತಾಯಿ ಯಾರೆಲ್ಲ ಬರ್ತಾರೆ ಅಂತ. ನಾನಂತೂ ಬಂದವನಿದ್ದೇನೆ ಅಮ್ಮ. ಮಹಾತ್ಮರಾಡಿದ ನುಡಿಗಳೆಲ್ಲವೂ ಕೂಡ ನಾಳಿನ ಪ್ರಪಂಚಕ್ಕೆ ಆದರ್ಶವಾಗುತ್ತದೆ ಅಂತ ನಾವು ತಿಳಿದುಕೊಂಡಂತಹ ಸತ್ಯ. ವೈಕುಂಠದಲ್ಲಿದ್ದು ಆದರ್ಶವನ್ನೇ ಮಾತನಾಡಬೇಕು ಎಂಬ ಹಂಬಲವನ್ನು ಇಟ್ಟುಕೊಂಡವಳು ನಾನು. ಯಾಕೆ? ಮಹಾತ್ಮರಾಡಿದಂತಹ ನುಡಿಗನುಸಾರವಾಗಿಯೇ ಪ್ರಪಂಚದಲ್ಲಿರುವಂತಹ ಮಾನವರುಗಳು ಜೀವನವನ್ನ ಸಾಗಿಸುವುದಕ್ಕೆ ಸಾಧ್ಯವಾಗುತ್ತದೆ. ಅಂತಹವರಿಗೆ ನಾವು ಆದರ್ಶಪ್ರಾಯಕರಾಗುತ್ತೇವೆ ಅಂತಾದ್ರೆ ನಮ್ಮ ನುಡಿ ಎನ್ನುವಂಥದ್ದು ಆಪ್ತವಾಕ್ಯವಾಗಿರಬೇಕು ತಾನೆ. ಭಾಗವತೋತ್ತಮವಾದಂತಹ ಒಂದು ವ್ರಾತವೇ ಇದೆ. ಹೌದು, ನನ್ನವರನ್ನು ಹೊಗಳುವವರು, ಅದು ಸತ್ಯ ಅಂತಲೇ ಜಗತ್ತು ನಂಬಿದೆ. ಭಕ್ತರು ಭಗವಂತನನ್ನ ಯಾವ ರೀತಿಯೂ ಹೊಗಳಬಹುದು, ಅವನ ಭಕ್ತಿಗನುಗುಣವಾಗಿ ಅವ ಹೊಗಳುತ್ತಾನೆ. ಅಲ್ಲಿ ಭಕ್ತಿಯೇ ಪ್ರಧಾನವಾಗಿರ್ತದೆ ತಾಯೇ. ಇಲ್ಲಿ ಹಾಗಲ್ಲ. ಲಕ್ಷ್ಮೀದೇವಿ ವಿಷ್ಣುವನ್ನ ಹೊಗಳಿದ್ದು ಅದುವೇ ಪ್ರಮುಖವಾದಂತಹ ವಿಚಾರವಾಗುತ್ತದೆ ತಾಯೇ. ನಾವಿನ್ನೊಬ್ಬರಿಗೆ ಆದರ್ಶ ಅಂತ ಆದ ಮೇಲೆ, ನಮ್ಮ ನಡೆಯ ಹಾಗೆ ಅವರು ಜೀವನ ಸಾಗಿಸುತ್ತಾರೆ ಅಂತ ಆದ ಮೇಲೆ ನಮ್ಮ ನುಡಿಯೂ ಸರಿಯಾಗಿರಬೇಕಲ್ಲ ತಾಯೇ. ನನ್ನ ಗಂಡನನ್ನು ನಾನು ಹೊಗಳಿದ್ರು ತಪ್ಪು ಅಂತ ಕಾಣ್ತದೆ ನಿನಗೆ? ಹಾಗೆ ಖಂಡಿತ ತಾಯೇ ನನಗೆ. ಕೇವಲ ಹೊಗಳಿಕೆ ಎನ್ನುವಂಥದ್ದು ತಪ್ಪು ಅಂತ ಕಂಡದ್ದಲ್ಲ, ಮತ್ತೆ ನೀವಾಡಿದಂತಹ ವಚನಗಳಿದೆ, ನುಡಿಗಳಿದೆಯಲ್ಲ ತಾಯೇ, ವಿಚಾರ ಇದೆಯಲ್ಲ, ಅದರಲ್ಲಿ ತಪ್ಪು ಅಂತ ಕಂಡಿತ್ತು ನನಗೆ. ಅದರರ್ಥ ಭಗವಂತ ಸಾಮಾನ್ಯ ವ್ಯಕ್ತಿ ಎನ್ನುವ ಹಾಗಲ್ಲ, ಅವರು ಅಸಾಮಾನ್ಯ ವ್ಯಕ್ತಿ ಎನ್ನುವುದನ್ನು ನಾನೂ ತಿಳಿದುಕೊಂಡಿದ್ದೇನೆ. ಇಲ್ಲ ಇದ್ರೆ ನಾನು ಅವರ ಜೊತೆಯಲ್ಲಿ ಇರುವುದಕ್ಕಾಗುತ್ತದ? ಇಲ್ಲ. ಅವರ ವ್ಯಕ್ತಿತ್ವ ಏನು, ಅವರ ಯೋಗ್ಯತೆ ಏನು ಎಲ್ಲವನ್ನೂ ಕೂಡ ನಾ ತಿಳಿದುಕೊಂಡೇ ಇದ್ದೇನೆ. ಆದ್ರೆ ನೀವೆಲ್ಲೋ ಆಡಿದ ನುಡಿಗಳಲ್ಲಿ ತಪ್ಪಿದ್ದೀರಾ ಅಂತ ನನಗೆ ಅರ್ಥವಾಗ್ತದೆ. ಹೌದು, ನನಗೆ ಕಾಣದ ತಪ್ಪುಗಳು ನಿನಗೆ ಕಂಡಿದೆ. ಕೆಲವೊಮ್ಮೆ ಹಾಗೆ ತಾಯೇ, ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾಡುವಂತಹ ತಪ್ಪುಗಳು ಅವರಿಗೆ ಗೊತ್ತಾಗುವುದಿಲ್ಲ. ಮತ್ತೆ ಕೆಲವರು ಇನ್ನೊಬ್ಬರಿಗೆ, ಸಣ್ಣ ವ್ಯಕ್ತಿಗಳಿಗೆ ದೊಡ್ಡವರಲ್ಲಿ ಹೇಳುವುದಕ್ಕಾಗುವುದಿಲ್ಲ. ಅವ ತಪ್ಪು ಮಾಡಿದ್ದಾನೆ, ನಾನು ಹೇಗೆ ಹೇಳುವುದಪ್ಪ, ಹೇಳಿದ್ರೆ ಎಲ್ಲಿಯಾದರೂ ಅವನ ಘನತೆಗೆ ಕುಂದು ಬರ್ತದ, ಅಲ್ಲ ನನ್ನನ್ನು ಅವ ಧಿಕ್ಕರಿಸಿದ್ರೆ, ಏನಾದರೂ ಉಪದ್ರ ಮಾಡಿದ್ರೆ ಎನ್ನುವ ಭಯ ಸಣ್ಣ ವ್ಯಕ್ತಿಗಳಿಗೆ ಇರ್ತದೆ. ದೇವತ್ವವನ್ನು ಒಪ್ಪಿಕೊಂಡ ಮೇಲೆ ಯಾವ ಕಿಟಕಿಯಿಂದ ಬೆಳಕು ಬಂದರೂ ಕೂಡ ಅದನ್ನು ಸ್ವೀಕರಿಸುವವರೇ. ಅದು ಬೆಳಕಾಗಿರಬೇಕು, ಜ್ಞಾನದ ಬೆಳಕಾಗಿರಬೇಕು ಅಂತ ಮಾತ್ರ ತಾಯೇ. ಜ್ಞಾನವನ್ನ ಕೊಡುವವರು ನಾವುಗಳು. ಜ್ಞಾನದ ಮೂಲಕವಾಗಿಯೇ ಕರ್ಮ ಎನ್ನುವಂಥದ್ದು ಎಸಗುವುದಕ್ಕೆ ಸಾಧ್ಯವಾಗುತ್ತದೆ. ಜ್ಞಾನಕ್ಕನುಗುಣವಾಗಿಯೇ ಕರ್ಮ ಎನ್ನುವಂಥದ್ದು ಪ್ರಪಂಚಮುಖದಲ್ಲಿ ನಡೆಯುತ್ತದೆ. ಆ ಕರ್ಮ ಎಸಗಿದ ಕಾಲಕ್ಕೆ ಕರ್ಮವನ್ನೇ ಉದ್ದೇಶಿಸಿಕೊಂಡು ಜ್ಞಾನಪ್ರದಾಯಕವಾದಂತಹ ವೈಕುಂಠ ಲೋಕದಲ್ಲಿ ನಾವಾಡುವ ನುಡಿಗಳು ಕೂಡ ನಾಳಿನ ಮನುಷ್ಯರಿಗೆ ಜ್ಞಾನವನ್ನೇ ಕೊಡುವ ಹಾಗಿರಬೇಕಲ್ಲ ತಾಯೇ. ಹೌದಲ್ಲ? ಸತ್ಯವನ್ನೇ ಆಡುತ್ತಾ ಇದ್ದಂತಹ ಕಾಲದಲ್ಲಿ ಮತ್ತೊಬ್ಬ ಅಸತ್ಯವನ್ನಾಡಿದರೂ ಕೂಡ ಇದು ಸತ್ಯ ಎನ್ನುವ ಹಾಗೆ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ ಎಲ್ಲರೂ ಕೂಡ. ತಾಯೇ, ಹೊಗಳಿ ಹೊಗಳಿ ನೀವು ಆಡುತ್ತಾ ಮುಂದುವರಿಸಿ ಆಡಿದ್ರಿ. ಎಷ್ಟೋ ಬವಣೆಗಳು ಬಂದಂತಹ ಕಾಲಕ್ಕೆ ಅದೆಲ್ಲವನ್ನು ನೀವು ಪರಿಹರಿಸಿಕೊಟ್ಟವರಿದ್ದೀರಿ ಎನ್ನುವ ಹಾಗೆ. ಯಾವುದು ಎನ್ನುವ ಹಾಗೆ ನಾ ಕೇಳುತ್ತಾ ಇದ್ದ ಕಾಲಕ್ಕೆ ಹಲವು ಉದಾಹರಣೆಗಳನ್ನು ತಾವು ಕೊಟ್ಟವರಿದ್ದೀರಿ. ಘೋರದಾನವರು ಸಂಗರಕ್ಕೆ ಬಂದಂತಹ ಕಾಲದಲ್ಲಿ ಧರ್ಮಪಕ್ಷಪಾತಿಯಾದಂತಹ ತಾವುಗಳು ಅವರನ್ನು ಯಾವ ರೀತಿಯಾಗಿ ಸಂಹರಿಸಿದ್ದೀರಿ ಎನ್ನುವುದನ್ನ ಉದಾಹರಣೆಗಳ ಮೂಲಕವಾಗಿಯೇ ತಾವು ಬಿತ್ತರಿಸಿದವರಿದ್ದೀರಿ ತಾಯೇ. ಶಿವನಿಂದಲೋ ಶಿವಪುತ್ರನಿಂದಲೋ ವಧಿಸಲಾಗದಿರುವುದನ್ನು ನಮ್ಮ ದೇವರು ವಧಿಸಿದ್ದಾರೆ ಎನ್ನುವ ನಂಬಿಕೆ ನನಗೆ. ನೀವು ಅದನ್ನು ಆ ರೀತಿಯಾಗಿ ತಿಳ್ಕೊಂಡಿರಬಹುದು ತಾಯೇ.
ಘೋರದಾನವರು ಸಂಗರಕ್ಕೆ ಬಂದ ಕಾಲದಲ್ಲಿ ನನ್ನೊಡೆಯನಾದಂತಹ ಪ್ರಭು ಮಹಾವಿಷ್ಣು ಅವರನ್ನೆಲ್ಲರನ್ನು ಕೊಂದಂತಹ ಲೀಲೆಯನ್ನ ಹೇಗೆ ವರ್ಣಿಸಲಿ ಅಂತ ತಾವು ಅವರ ಮುಂಭಾಗದಲ್ಲಿ ಆಡುತ್ತಾ ಇದ್ದೀರಿ. ತಾಯೇ, ಅದರ ಒಳಗೆ ಅಡಕವಾದ ಸತ್ಯ ಏನು ಎನ್ನುವುದನ್ನು ನೀವಿನ್ನೂ ತಿಳಿದುಕೊಂಡಿಲ್ಲ ಎನ್ನುವುದು ಸ್ಪಷ್ಟವಾಗುತ್ತದೆ. ನನಗೆ ತಿಳಿಯದ ಸತ್ಯ ಒಂದಿದೆ. ಹೌದು. ಏನಪ್ಪ ಹೇಳು ತಾಯೇ. ನಿಮ್ಮ ಚಿಂತನೆಗೆ, ನಿಮ್ಮ ತಿಳುವಳಿಕೆಗೆ ಅರಿಯದೇ ವಿದ್ದಂತಹ ಒಂದು ವಿಶೇಷವಾದಂತಹ ಗುಟ್ಟು ಎನ್ನುವುದಿದೆ. ಗುಟ್ಟಿದೆ ನಿಮ್ಮಲ್ಲಿ ಅವರು ಹೇಳಿದ್ದಾರೋ ಇಲ್ವೋ ಅಂತ ಗೊತ್ತಿಲ್ಲ ನನಗೆ, ಆದ್ರೆ ಒಂದು ಗುಟ್ಟು ಎನ್ನುವಂತಹದ್ದಿದೆ. ನಮ್ಮವರ ಕೈಯಲ್ಲಿ ಸದಾ ಇರುವವ ನೀನು. ಹೌದು. ಬಹುಶಃ ನಿನಗೆ ಗುಟ್ಟು ಗೊತ್ತಿರ್ಲಿಕ್ಕೂ ಸಾಕು. ಹಾಗಿದ್ರೆ ನಿಮಗೆ ಇಷ್ಟರವರೆಗೆ ಆ ಗುಟ್ಟನ್ನು ಹೇಳಲಿಲ್ಲ ಅವರು? ಅವರ ಮುಖೇನೆ ಬಂದಿಲ್ಲ. ಅದು ಗುಟ್ಟು ಅಂತ ಅವರಿಗೆ ಕಾಣಲಿಲ್ಲದೆ ಕಾಣದಿರಬಹುದು. ತಾಯೇ, ಆ ಗುಟ್ಟನ್ನ ರಟ್ಟಾಗಿಸುವುದಕ್ಕೆ ನಾ ಬಂದವನಿದ್ದೇನೆ. ಅಂದ್ರೆ ಇಷ್ಟೆಲ್ಲ ನಿಮ್ಮವರು ಮಾಡಿದಂತಹ ಸಾಧನೆ ಉಂಟಲ್ಲ, ಇದರಲ್ಲಿ ಎಲ್ಲದರಲ್ಲಿಯೂ ಕೂಡ ನಾನು ಸೇರಿದ ಕಾರಣದಿಂದಲಾಗಿ, ನಾನು ಸೇರಿಕೊಂಡ ಕಾರಣದಿಂದಲಾಗಿ ದುರುಳರನ್ನೆಲ್ಲ ಸಂಹರಿಸುವುದಕ್ಕೆ ಸಾಧ್ಯವಾಯಿತು. ತಾಯೇ, ಸುದರ್ಶನವಾಗಿರುವುದೇ ಒಳ್ಳೆಯದು, ಅಹಂ ಆಗಿರದಿದ್ರೆ ಒಳ್ಳೆಯದು. ನಮ್ಮ ಹೆಸರೇ ಹಾಗೆ, ಸುದರ್ಶನ ಅಂತ. ಒಳ್ಳೆಯದಾದಂತಹ ದರ್ಶನವನ್ನ ಕೊಡುವವ ನನ್ನನ್ನ ಕಂಡ್ರೆ ಎಲ್ಲರಿಗೂ ಒಳ್ಳೆಯದಂತಹ ದರ್ಶನವಾಗುತ್ತದೆ ಎನ್ನುವ ಕಾರಣದಿಂದಲೇ ಸುದರ್ಶನ ಅಂತ. ಒಳ್ಳೆಯ ದರ್ಶನವಲ್ಲವೇ, ನೋಟ ಅಲ್ಲವಲ್ಲ ತಾಯೇ? ನೋಟ ಯಾವಾಗಲೂ ನಾವು ನೋಡುವುದರಲ್ಲಿ ಇರುವುದು. ಭೌತಿಕವಾದದಕ್ಕೆ ನೋಟ ಅಂತ ಹೇಳ್ತಾರೆ, ಒಳಗಿನ ಶೋಧನೆಯ ಮೂಲಕ ತಿಳ್ಕೊಳ್ಳುವುದಕ್ಕೆ ದರ್ಶನ ಅಂತ ಹೇಳ್ತಾರೆ. ಎದುರಿನದ್ದನ್ನ ಮಾತ್ರ ಎಲ್ಲರೂ ಕಾಣುವುದು ತಾಯೇ, ಒಳಗಿರುವಂತದ್ದು ದರ್ಶನ ಯಾವತ್ತೂ ಕೂಡ ತಿಳಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದನ್ನು ದರ್ಶಿಸುವುದಕ್ಕೆ ನಾ ಮುಂಭಾಗದಲ್ಲಿ ಬಂದವನಿದ್ದೇನೆ. ನಿಮ್ಮ ಗಂಡನ ಜೊತೆಯಲ್ಲಿ ನಾನು ಸೇರಿದ ಕಾರಣದಿಂದಲಾಗಿ ದುರುಳರನ್ನೆಲ್ಲರನ್ನೂ ಕೂಡ ಸಂಹರಿಸುವುದಕ್ಕೆ ನಿಮ್ಮ ಗಂಡನಿಗೆ ಸಾಧ್ಯವಾಯಿತು. ಸಾಕು 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 ನಿನ್ನ ಮಾತು. ಮುಚ್ಚು ಮುಚ್ಚಲ ಬಾಯಿಗಿಚ್ಚಿನ ನುಡಿಯನು ಕೊಚ್ಚದಿರನೊಡನೆ ಅಚ್ಚುತದಿಂದ ನಿನೆಚ್ಚವಿರನೊಲ್ಲ ಹೆಚ್ಚಗಾಯಿತು ಕಂಡುದು. ಬಾಯಿ ಮುಚ್ಚು ನೀನು. ಯಾಕಮ್ಮ? ಅದು ಸಿಟ್ಟು ಅಂತಲ್ಲ, ನೀನು ಮಾತನಾಡಿದಂತಹ ಮಾತಿಗೆ ಅಸಹನೆ ನನ್ನದು. ಹೌದೇ? ಅಚ್ಯುತನಾದಂತಹ, ಚ್ಯುತಿಯಿಲ್ಲದಂತಹ, ಅನಂತನಾದಂತಹ ಭಗವಂತನನ್ನು ವಿಶ್ವವೇ ಕೊಂಡಾಡ್ತಾ ಇದೆ. ಹೌದು. ಅವನು ಮಾಡಿದ ಪ್ರತಿಯೊಂದು ಸಾಧನೆಗಳು ಲೋಕಮುಖಕ್ಕೆ ಗೊತ್ತಿರುವಂತಹದ್ದು. ಹೌದು. ಅಂತಹ ಅಚ್ಯುತನ ಸನ್ನಿಧಿಯಲ್ಲಿ ಇದ್ದು ಅವನಲ್ಲಿ ನೀನು ಚ್ಯುತಿಯನ್ನು ಕಾಣುತ್ತಾ ಇದೆಯಲ್ಲ, ಅಂದ್ರೆ ಅವನಲ್ಲಿ ಕಳಂಕವನ್ನು ಹೊರಿಸ್ತಾ ಇದೆಯಲ್ಲ. ಅವನು ಏನೂ ಅಲ್ಲ, ನಾನಿದ್ದೇನೆ, ನನ್ನ ಬಲದಿಂದಾಗಿ ಅವ ಗೆದ್ದಿದ್ದಾನೆ, ನಾನು ಸೇರಿಕೊಂಡ ಕಾರಣದಿಂದಲಾಗಿ. ಅಯ್ಯ, ಯಾವುದೇ ಒಂದು ಆಯುಧ ಮೂಲಕ ಒಬ್ಬ ವ್ಯಕ್ತಿ ಏನೋ ಒಂದು ಕಾರ್ಯವನ್ನು ಸಾಧನೆ ಮಾಡುವುದಿದ್ರೆ ಆಯುಧವೇ ಅವನನ್ನು ಕೊಂದಿತು ಎನ್ನುವುದಕ್ಕೆ ಯಾವುದೇ ನಿಕರ್ಷೆ ಇಲ್ಲವಲ್ಲ. ಆಯುಧವಿಲ್ಲದೆ ಕೊಲ್ಲುವುದಕ್ಕಾಗುತ್ತದ ತಾಯೇ? ಕೈಯಿಂದಲೂ ಕೊಲ್ಲಬಹುದು, ಕಾಲಿಂದಲೂ ಕೊಲ್ಲಬಹುದು. ಅಂತಹ ಯಾವ ಪೂರ್ವಯೋಜಿತವಾದಂತಹ ಅವಕಾಶಗಳಿದೆಯೋ ಅದರ ಮೇಲೆ ಇರುವಂತಹದ್ದು. ತಾನೊಬ್ಬ ಕುಶಲಕರ್ಮಿಯೇ ಆಗಿದ್ದರೂ ಕೂಡ ತನ್ನ ಕೈಯಲ್ಲಿರುವ ಆಯುಧದಿಂದ ಇನ್ಯಾವುದೋ ಕೆಲಸವನ್ನು ಮಾಡಬಹುದು. ಆದರೆ ತನ್ನ ಕುಶಲಕರ್ಮಕ್ಕೆ ಯಾವ ಕೈಯಲ್ಲಿರುವಂತಹ ಆಯುಧ ಏನಿದೆಯೋ, ಸಲಕರಣೆ ಏನಿದೆಯೋ, ಅದು ಒಂದು ಪೂರಕವೇ ವಿನಃ ಅದರಿಂದಾಗಿ ಇವನ ಕೆಲಸ ನಡೆಯುತ್ತೆ. ಅದು ಇಲ್ಲದಿದ್ದರೆ ಇವ ಬದುಕುವುದಿಲ್ಲ. ಅವದೇ ಮಾಡಿದ ಒಂದು ಯಾವುದೇ ನಿಶ್ಚಲವಾದಂತಹ ಎಲ್ಲೇ ಆದರೂ ನಿನಗೆ ಹೀಗೆ ನಿನ್ನಷ್ಟಕ್ಕೆ ಹೋಗಿ ಒಂದು ಕೆಲಸವನ್ನು ಮಾಡುವುದಕ್ಕೆ ಸಾಧ್ಯವೇ? ಒಂದು ಹರಿಯ ಸಂಕಲ್ಪವಿಡುವೆ. ಹರಿಯ ಸಂಕಲ್ಪವಿಲ್ಲದೆ ನಿನ್ನಷ್ಟಕ್ಕೆ ನೀನು ಕಾರ್ಯ ಸಾಧಿಸುವುದಕ್ಕೆ ಯಾವುದಾದ್ರು ಮಾಡುವುದಕ್ಕೆ ಸಾಧ್ಯವೋ? ಯಾವ ಕೈಯಲ್ಲಿ ಒಂದು ಈಟೆ ಇದೆ ಅಥವಾ ಇನ್ನೊಂದು ಆಯುಧ ಇದೆ, ಅದರಷ್ಟಕ್ಕೆ ಹೋಗಿ ಯಾರನ್ನೋ ಕೊಲ್ಲುವುದಕ್ಕೆ ಸಾಧ್ಯವೋ? ಮನ ಸಂಕಲ್ಪವನ್ನು ಹೊಂದಿಕೊಂಡು ಇಂತಹ ಒಂದು ಉದ್ದೇಶವನ್ನು, ಗುರಿಯನ್ನು ಇಟ್ಟುಕೊಂಡು ಪ್ರಯೋಗಿಸಿದಾಗ ನೀನಿಂಥವನ್ನು ಕೆಲಸವನ್ನು ಮಾಡು. ನನ್ನ ಭಗವಂತ ಕಣ್ಣು ಸನ್ನೆಯಿಂದ ಹೇಳಿದರೆ ಸಾಕು, ಅಥವಾ ಮನ ಸಂಕಲ್ಪಿಸಿದರೆ ಸಾಕು, ಅದುವೇ ಆಜ್ಞೆಯಾಗ್ತದೆ, ಆರೋಪವಾಗಿರ್ತದೆ. ಅದನ್ನೆಲ್ಲ ಬಿಟ್ಟು ನೀನು ನಿನ್ನಷ್ಟಕ್ಕೆ ಹೋಗಿ ಎಲ್ಲವನ್ನು ಗೆಲ್ಲಬಲ್ಲೆ ಎನ್ನುವಂಥ ಅಹಮ್ಮಲ್ಲಿ ಮಾತನಾಡಿದ ಹಾಗೆ ಕಾಣ್ತದೆ. ಭಗವಂತ ಮಾಡಿದಂಥ ಎಲ್ಲ ಕಾರ್ಯವು ನಿನಗೆ ಗೌಣವಾಗಿ ಕಾಣ್ತದೆ ಅಲ್ವೋ ಮಗನೇ? ಅಮ್ಮ, ಸಿಟ್ಟು ಬಂತೆ ನಿಮಗೆ? ಕಂಡುದು ನುಡಿದರೆ ಕೆಂಡದಂತ ತಿಟ್ಟು ಲಕ್ಷ್ಮೀ ದೇವಿ
ಕೆಂಡದಂತಲದಿಟ್ಟು ಲಕ್ಷ್ಮೀ ದೇವಿ ನಿಮ್ಮ ಗಂಡನಲ್ಲದಿದ್ದಡೆ ದಂಡ ನಿಮ್ಮ ಗಂಡ ನಾನಲ್ಲದಿದ್ದಡೆ ದಂಡ ಲಕ್ಷ್ಮೀ ದೇವಿ ಕಂಡುದ ನುಡಿದರೆ ಕೆಂಡದಂತ ದಿಟ್ಟು ಲಕ್ಷ್ಮೀ ದೇವಿ ಸುದರ್ಶನ, ಸಿಟ್ಟು ಬಂತೇ ತಾಯಿ? ಅಸಹನೆಯಿಂದ ತಾಳಿ ಸಹಿಸುವುದಕ್ಕೆ ಆಗುವುದಿಲ್ಲ. ಸ್ವಲ್ಪ ಕೋಪಗೊಂಡ ಹಾಗೆ ಕಾಣುತ್ತಾ ಇದೆ. ಪತಿ ನಿಂದೆಯನ್ನು ಸಹಿಸುವುದಕ್ಕೆ ಸಾಧ್ಯವೇ? ಇಷ್ಟು ಹೊತ್ತು ದೇವರ ಜೊತೆ ಸರಸ ಸಂಭಾಷಣೆ ಮಾಡಿದಂತಹ ತಾವು ಒಮ್ಮಿಂದೊಮ್ಮೆಲೆ ಕೋಪಗೊಂಡ್ರೆ ಹೇಗ? ಮೂರನೇ ವ್ಯಕ್ತಿಯೊಬ್ಬ ಟೀಕಿಸಿದ್ರೆ ಪ್ರಶ್ನೆ ಇಲ್ಲ. ನಮ್ಮ ಕೈಯಲ್ಲೇ ಇರುವವ, ನಮ್ಮ ಜೊತೆಯಲ್ಲೇ ಇರುವವ ಈ ರೀತಿಯಾಗಿ ಮಾತನಾಡಿ ಬಿಡ್ತಾನಲ್ಲ ಅಂತ. ಅಮ್ಮ, ಇದ್ದುದನ್ನ ಇದ್ದ ಹಾಗೆ ಹೇಳಿದ್ರೆ ಕೆಂಡದಂತಹ ಸಿಟ್ಟು ಅಂತ ಆಡುವುದನ್ನ ಕೇಳಿದ್ದೇನೆ ನಾನು. ಇದ್ದದನ್ನ ಇದ್ದ ಹಾಗೆ ಹೇಳಿದೆ ಮತ್ತೆ ಹೇಗೆ ಹೇಳುವುದು ತಾಯೇ? ಅದಕ್ಕೊಂದು ಸೇರಿಸಿಯೋ ಅದಕ್ಕೆ ಎರಡು ಸೇರಿಸಿಯೋ ಹೇಳುವುದಕ್ಕಾಗುತ್ತದ ಅಮ್ಮ? ಇದ್ದದ್ದನ್ನ ಇದ್ದ ಹಾಗೇ ಹೇಳಿದ್ದೇನೆ. ಇಷ್ಟರವರೆಗೆ ನೀವದನ್ನು ತಿಳಿದುಕೊಂಡಿರ್ಲಿಲ್ವೋ ಏನೋ ನಾನು ಅರಿಯೇ ತಾಯೇ. ಭಗವಂತ ಅದನ್ನು ನಿಮ್ಮಲ್ಲಿ ಆಡ್ಲಿಲ್ವೋ ಏನೋ. ಅಲ್ಲ, ನಿಮಗೆ ಸಂದೇಹ ಉಂಟು ಅಂತಾದ್ರೆ ದೇವರಲ್ಲೇ ಕೇಳಬಹುದು. ದೇವರು ಜೊತೆಯಲ್ಲೇ ಇದ್ದಾರೆ ತಾನೆ. ಹಾಗಾಗಿ ದೇವರ ಹಾಗೆ ಕುಳಿತುಕೊಳ್ಳಕ್ಕೆ ಅಲ್ಲ, ದೇವರು ಮಾತಾಡಬಹುದು, ನಮಗೇನು ಆಕ್ಷೇಪ ಇಲ್ಲ. ಮಾತಾಡಿಸ್ತಾ ಇದೆಯಲ್ಲ. ಕೆಂಡದಂತಹ ಸಿಟ್ಟು ತಾಯೇ ನಮಗೆ. ಸಿಟ್ಟುಗೊಂಡವರಿದ್ದೀರಿ ತಾವು. ಅದು ನನ್ನ ಮೇಲೆ ಸಿಟ್ಟು. ಯಾಕೆ? ನಾನು ಆಡಿದ್ದಿಷ್ಟೇ. ನಿಮ್ಮ ಗಂಡನ ಜೊತೆಯಲ್ಲಿ ನಾನು ಸೇರಿಕೊಂಡ ಕಾರಣದಿಂದಲಾಗಿ ದುರುಳರನ್ನೆಲ್ಲ ಕೊಲ್ಲುವುದಕ್ಕೆ ಸಾಧ್ಯವಾಯಿತು. ಅಷ್ಟು ಆಡಿದ್ದೇ ಸಾಕು, ಮುಚ್ಚು ಮುಚ್ಚಲೆ ಬಾಯಿ ಅಂತ ತಾವಾಡುತ್ತಾ ಇದ್ದೀರಿ. ಅಮ್ಮ, ನಿಮ್ಮ ಗಂಡ ನಾನಲ್ಲದೇ ಇರ್ತಿದ್ರೆ ಅವ ಬರೀ ದಂಡ ತಾಯ, ಬರೀ ದಂಡ. ಏನೂ ಮಾಡುವುದಕ್ಕೆ ಅವನಿಂದ ಸಾಧ್ಯವಿರ್ತಿರ್ಲಿಲ್ಲ. ಅವನ ಕೈಯಲ್ಲಿ ಸದಾಕಾಲವು ನಾನು ರಾರಾಜಿಸುತ್ತಿದ್ದ ಕಾರಣದಿಂದಲೇ ದುಷ್ಟರನ್ನೆಲ್ಲರನ್ನು ಸಂಹರಿಸುವುದಕ್ಕೆ ಸಾಧ್ಯವಾಯಿತು. ಮತ್ತೆ ಹೇಗೆ ಅಂತ ಕೇಳಿದರೆ ದೊಡ್ಡವರಿಗೆಲ್ಲ ಬೇಗ ಹೆಸರು ಬರ್ತದೆ ತಾಯಿ. ನಮ್ಮಂಥವರು ಮಾಡಿದ ಕೆಲಸವನ್ನ ಯಾರೂ ಗಮನಿಸುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ ಅವ ಪಾಲನಾಧ್ಯಕ್ಷ ತಾನೆ, ಲೋಕಾಧ್ಯಕ್ಷನಾಗಿ ಮೆರೆಯುವ ಭಗವಂತ. ಅವ ಏನು ಮಾಡಿದರೂ ಕೂಡ ದುಷ್ಟ ಸಂಹಾರ ಮಾಡುತ್ತಾನೆ ಅಂತ ಲೋಕ ಆಡುತ್ತದೆ. ಅದರ ಒಳಗಿನ ಅರ್ಥ ಏನು, ಮರ್ಮ ಏನು ಎನ್ನುವುದನ್ನು ಸಾಮಾನ್ಯರಿಗೆ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದ ತಾಯಿ? ನಮ್ಮಂತಹವರು ಹೇಳಿದ್ರೆ ಮಾತ್ರ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ ಅಮ್ಮ. ಹಾಗಾಗಿ ನಿಮ್ಮ ಗಂಡ ನಾನಲ್ಲದೇ ಇರ್ತಿದ್ರೆ ಬರೇ ದಂಡ ತಾಯೇ, ಆಯುಧವಿಲ್ಲದೆ ಸುದರ್ಶನ ಇಲ್ಲದೆ ನನ್ನ ಗಂಡ ಏನೂ ಮಾಡ್ಲಿಲ್ಲ ಅಂತ ಏನೂ ಮಾಡ್ಲಿಲ್ಲ, ಅವನ ಏನೂ ಸಾಹಸ ಇಲ್ಲ ಅಂತ ಹೇಳುವ. ಏನೂ ಇಲ್ಲ ತಾಯಿ. ಹೇಳ್ತೇನೆ, ಕೇಳಬೇಕು. ಒರೆಯಲು ರಮಣನು ಮಧ್ಯಾಹ್ನ ಕೂರ್ಮ ಧರಿದಿದೋನ
ತರಿದಿದ್ದಾನವರನ್ನು ತರಿದಾಗ ನೀನೆಲ್ಲಿ ತೆರಳಿಡಗಿರ್ತಿ ಬೇಳು ಒರೆಯಲು ರಮಣನು ಮಧ್ಯ ಬರಹ ಕೂರ್ಮ ನರತಿವ್ವ ಒಟು ರೂಪವೋ ತರಿದಿ ದಾನವರನು ತರಿದಾಗ ನೀನೆಲ್ಲಿ ತೆರಳಿ ಅಡಗಿದ್ದೆ ಬೇಳು ನಿನ್ನ ಮಾತುಗಳನ್ನು ಕೇಳುವಾಗ ಒಂದಿಷ್ಟು ಪ್ರಶ್ನೆಗಳನ್ನು ನಿನ್ನಲ್ಲಿ ಹಾಕಬೇಕು ಅಂತ ಕಾಣ್ತದೆ ನನಗೆ. ನನ್ನಲ್ಲಿ ಪ್ರಶ್ನೆಗಳ ತಾಯಿ? ಹೌದು. ಏನು? ನಿನ್ನನ್ನು ಪ್ರಯೋಗಿಸಿಕೊಂಡು ನಿನ್ನ ಮೂಲಕವೇ ಅವ ವಿಜಯ ಸಂಪಾದಿಸಿದ್ದಾನೆ ಎನ್ನುವಂತಹ ಮಾತನ್ನು ಹೇಳುತ್ತಾ ಇದ್ದೀಯ. ಹೌದು, ಸತ್ಯ ವಿಚಾರ ತಾಯಿ. ಆದರೆ ನನಗೆ ಕಾಣುವ ಹಾಗೆ ನಿನ್ನ ಮುಖೇನವಾಗಿ ಏನು ಜಯವನ್ನು ಸಂಪಾದಿಸಿದ್ದಾನೋ ಅದಕ್ಕಿಂತ ಹೆಚ್ಚು ನೀನಿಲ್ಲದೆ ಜಯ ಸಂಪಾದಿಸಿದ್ದಾನೆ ಎನ್ನುವ ಹಾಗೆ ಕಾಣ್ತದೆ ತಾಯೇ. ನಾನಿಲ್ಲದೆ ಜಯವನ್ನ ಸಂಪಾದಿಸಿದ್ದಾನೆ ಅಂತಾದ್ರೆ ಪ್ರಕರಣ ಬೇಕು ತಾನೆ? ಸೋಮಕನನ್ನು ಕೇಳಿದ್ಯಲ್ಲ ನೀನು? ಸೋಮಕ? ಹೌದು. ವೇದವನ್ನು ಕದ್ದೊಯ್ದಂತಹ ಸೋಮಕನನ್ನು ವಧಿಸುವುದಕ್ಕೆ ನನ್ನ ದೇವರು ಮತ್ಸ್ಯಾವತಾರವನ್ನು ತಾಳಿ ಬಲವಾದ ರೆಕ್ಕೆಗಳಿಂದ ಬಡಿದು ಅವರನ್ನು ಕೊಂದದ್ದು ಹೌದಷ್ಟೇ? ಹೌದು. ಆ ಘಟನೆಯನ್ನು ಮರೆತು ಹೋಯಿತೆ ನಿನಗೆ? ಸರಿಯಾಗಿ ನೆನಪಿದೆ ತಾಯಿ. ಈಗ ಉತ್ತರ ಹೇಳಬೇಕಲ್ಲ, ಪ್ರಶ್ನೆ ಎಲ್ಲ ಮುಗಿದ ಬಳಿಕ ಹೇಳಲೆ. ಇನ್ನೂ ಪ್ರಶ್ನೆಗಳಿದೆ, ನೀನು ಒಟ್ಟಿಗೆ ಉತ್ತರಿಸಿದ್ರು ಚಿಂತೆ ಇಲ್ಲ. ಅಲ್ಲ, ನೀವು ಎಷ್ಟು ಕೇಳಿದ್ರು ನಾ ಒಟ್ಟಿಗೆ ಉತ್ತರಿಸ್ತೇನೆ. ಮುಂದೆ ಸಮುದ್ರಮಥನ ಕಾಲದಲ್ಲಿ ಹೌದು ಕೂರ್ಮಾವತಾರವನ್ನು ತಾಳಿದವರು ನಮ್ಮ ದೇವರು. ಮಂದರಾದ್ರಿಯನ್ನ ಎತ್ತುವುದಕ್ಕೋಸ್ಕರವಾಗಿ ಅಲ್ಲಿ ಅವರ ಸಾಹಸ ಮೆರೆದು ವಿಶ್ವಶಾಂತಿಗೆ ಕಾರಣರಾದವರು ಅವರು. ಅಲ್ಲಲ್ಲಿ ಇರುವಾಗ ನೀನು ಎಲ್ಲಿ ಅಡಗಿದ್ದಿ ಹೇಳು? ಹೆಚ್ಚೇಕೆ ಮತ್ತೆ ಆದಿದೈತ್ಯನಾದಂತಹ ಹಿರಣ್ಯಾಕ್ಷನನ್ನು ಕೊಲ್ಲುವುದಕ್ಕೆ ವರಾಹ ರೂಪದಿಂದ ಬಂದಂತಹ ನಮ್ಮ ದೇವರು ದಾಡೆಯಿಂದ ತಿವಿದು ಅವರನ್ನು ಕೊಂದದ್ದು. ಆದರೆ ಅಂತಹ ದಿನಗಳಲ್ಲಿ ಸುದರ್ಶನದ ಪತ್ತೆಯೇ ಇರಲಿಲ್ಲ ಅಲ್ಲಿ. ಎಲ್ಲಿಯೂ ಸುದರ್ಶನ ಕೊಂದದ್ದು ಅಂತ ಯಾರು ಆಡ್ಲಿಲ್ಲ ತಾಯೇ. ಅವನ ಅಗ್ರನಾದಂತಹ ಹಿರಣ್ಯಕಶಿಪು ಅವನನ್ನು ಕೊಂದದ್ದು ನರಹರಿ ಹರುವವನ್ನು ತಾಳಿ ನಮ್ಮ ದೇವರು. ಮನುಷ್ಯನೂ ಅಲ್ಲ, ಪ್ರಾಣಿಯೂ ಅಲ್ಲ. ತೀಕ್ಷ್ಣವಾದಂತಹ ಉಗುರುಗಳಿಂದ ಅಂತಹ ಉಗುರುಗಳಿಂದ ತಿವಿದು ಬಗೆದು ಕೊಂದಂತಹ ಆ ಹಿರಣ್ಯಕಶಿಪುವನ್ನು ಕೊಂದಾಗ ನೀನು ಎಲ್ಲಿದ್ದಿ? ಸುದರ್ಶನ ಹಿರಣ್ಯಕಶಿಪುವನ್ನು ಕೊಲ್ಲುವಲ್ಲಿ ಬೆಂಬಲಿಸಿದ್ದಾನೆ ಎನ್ನುವ ಒಂದು ಮಾತು ನಾನು ಕೇಳಿದವಲ್ಲ. ಒಂದು ಕಾಲದಲ್ಲಿ ತಾನೇ ದೇವೇಂದ್ರನಾಗಬೇಕು ಎನ್ನುವ ಹಾಗೆ ಮೆರೆದಂತಹ ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ಅಟ್ಟುವಲ್ಲಿ ವಾಮನನಾಗಿ ಹೋಗಿ ತನ್ನ ಪಾದಗಳ ಬಲದಿಂದಲೇ ನೆಲಕ್ಕೆ ಪಾತಾಳಕ್ಕೆ ನೂಕಿದಂತಹ ನಮ್ಮ ದೇವರ ಪಾದವನ್ನು, ಆ ಪಾದದ ಬಲವನ್ನು ಗೌಣವಾಗಿಸುವ ಹಾಗೆ ಎಲ್ಲದಲ್ಲೂ ನಾನಿದ್ದೇನೆ ಅಂತ ಹೇಳ್ತೀಯಲ್ಲ, ಇದೆಲ್ಲ ವಿಚಾರಕ್ಕೆ ನಿನ್ನಲ್ಲಿ ಉತ್ತರ ಇದೆಯೇನು? ತಾಯೇ, ಪ್ರಶ್ನೆಗಳ 5 ಪ್ರಶ್ನೆಗಳನ್ನು ನನ್ನ ಮುಂದೆ ಇಟ್ಟವರಿದ್ದೀರಿ. ಹೌದು. ಸೋಮಕನನ್ನ ಕೊಂದದ್ದು ಹೇಗೆ? ಮತ್ಸ್ಯನಾಗಿ ಅಲ್ವೇ? ಹೌದು. ಮತ್ಸ್ಯನ ರೆಕ್ಕೆಯುಳ್ ಕೂರ್ಮನ oh
ನರಸಿಂಹನು ಗುರಲಿ ವಟು ಪದದೊಳಗಿದ್ದೆ ಸಹಾಯವನು ಮತ್ತೆ ನರಸಿಂಹನು ಗುರಲಿ ವಟು ಪದದೊಳಗಿದ್ದೆ ಸಹಾಯವನು ಮಧ್ಯನ ತೆಕ್ಕೆಯುಳ್ ಕೂರ್ಮನ ಚಿಪ್ಪಿನೊಳ್ ಪೃಥ್ವಿಗಾರನ ದಂತದೊಳು ತಾಯೇ ಲೋಕಮುಖಕ್ಕೆ ಅರಿಯದಂತಹ ವಿಚಾರಗಳು ಎಷ್ಟೋ ಇವೆ. ಲೋಕಾಧ್ಯಕ್ಷನಾದಂತಹ ವಿಷ್ಣುವಿನ ಮಡದಿಯಾಗಿ ನೀವಿನ್ನೂ ಅದನ್ನು ತಿಳಿದುಕೊಂಡಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ನನಗೆ ತಿಳಿಯದಂತಹ ಇನ್ನೊಂದು ಮುಖ ಇದೆ. ಹೌದು ತಾಯೇ, ಕೇವಲ ಇಲ್ಲೇ ಇದ್ರೆ ಸಾಕಾಗುವುದಿಲ್ಲ, ಲೋಕಾನುಭವ ಎನ್ನುವಂಥದ್ದು ಬೇಕು ಅಂತ ಇದಕ್ಕೆ ಆಡುವುದು ತಾಯೇ. ನಾನು ಅವರ ಹೃದಯದಲ್ಲಿಯೇ ಇದ್ದವನಷ್ಟೇ. ಸದಾ ಕಾಲವೂ ಕೂಡ ಹೃದಯದಲ್ಲಿದ್ದುಕೊಂಡು ಹೃದಯೇಶ್ವರಿಯಾಗಿ ಮೆರೆದಂತಹ ತಾವು ತಿಳಿಯದೇ ಇದ್ದಂತಹ ವಿಚಾರಗಳಿದೆ ಅಮ್ಮ. ಪ್ರಪಂಚದಲ್ಲಿ ಧರ್ಮ ಎನ್ನುವಂತಹದ್ದಕ್ಕೆ ಗ್ಲಾನಿಯಾಗುತ್ತದೆ ಅಂತ ಆದಾಗ, ಅಧರ್ಮ ತಾಂಡವವಾಡಿತು ಅಂತ ಆದಾಗ, ಧರ್ಮ ರಕ್ಷಣೆಗೋಸ್ಕರವಾಗಿ ಬೇರೆ ಬೇರೆ ಅವತಾರವನ್ನೆತ್ತಿದವರಿದ್ದಾರೆ. ಬೇರೆ ಬೇರೆ ರೂಪವನ್ನು ತಳೆಯುವುದರ ಮೂಲಕವಾಗಿ ಧರ್ಮ ರಕ್ಷಿಸುವುದಕ್ಕೋಸ್ಕರವಾಗಿ ದುಷ್ಟರನ್ನೆಲ್ಲ ಮತಿಸಿದವರಿದ್ದಾರೆ ಭಗವಂತನಾದಂತಹ ನಾರಾಯಣ ದೇವರು. ನಿಜ. ತಾವು ಪ್ರಶ್ನೆಗಳನ್ನೇ ಇಟ್ಟವರಿದ್ದೀರಿ. ಆರಂಭಿಸಿದ್ದು ಎಲ್ಲಿಂದ? ಸೋಮಕನೆನ್ನುವಂತಹ ದೈತ್ಯ, ತಮನೆನ್ನುವಂತಹ ದೈತ್ಯ ಪ್ರಪಂಚ ಮುಖಕ್ಕೆ ಕತ್ತಲೆಯನ್ನು ನೀಡಬೇಕು ಎನ್ನುವಂತಹ ಸಂಕಲ್ಪವನ್ನಿರಿಸಿಕೊಂಡು ಬೆಳಕಿನ ರಾಶಿಗಳಾದಂತಹ ಜ್ಞಾನಪ್ರದಾಯಕವಾದಂತಹ ವೇದವನ್ನೇ ಅಪಹರಿಸುವುದಕ್ಕೆ ತೊಡಗಿದ. ಹೌದು, ವೇದವನ್ನು ಅಪಹರಿಸುವುದರ ಮೂಲಕವಾಗಿ ಸಮುದ್ರದ ಆಳದಲ್ಲಿ ಹೋಗಿ ಮಾಡಗಿ ಕುಳಿತ. ಪ್ರಪಂಚವೇ ಕತ್ತಲೆಯನ್ನು ಆವರಿಸುವುದಕ್ಕೆ ತೊಡಗಿಕೊಂಡಿತು. ಪ್ರಪಂಚ ಕತ್ತಲೆಯನ್ನು ಆವರಿಸಿದ ಕಾಲಕ್ಕೆ ಅವನನ್ನು ಹೇಗೆ ಸಂಹರಿಸೋಣ ಎನ್ನುವ ಹಾಗೆ ದೇವರು ಆಲೋಚಿಸಿದ್ರು. ಯಾವ ರೂಪವನ್ನು ತಳೆದರು? ಮತ್ಸ್ಯಾವತಾರವನ್ನು ತಾಳಿದ್ರು. ಲೋಕ ಆಡುವುದು ಹೇಗೆ ಗೊತ್ತೇ ತಾಯೇ? ಹೇಗೆ? ಮತ್ಸ್ಯಾವತಾರದಿಂದ ತಮನನ್ನ ಕೊಂದ. ಹೌದು, ಇಷ್ಟೇ ಆಡುವುದು. ನಾನು ತಿಳ್ಕೊಂಡದ್ದು ಇದುವರೆಗೆ ಅಷ್ಟೇ. ನೀವು ತಿಳಿದುಕೊಂಡದ್ದಿಷ್ಟೇ. ಲೋಕ ಆಡುವುದು ಅಷ್ಟೇ. ಆದರೆ ಅದರ ಒಳಗಿರುವ ಸತ್ಯ ಏನು ಎನ್ನುವುದನ್ನು ತಾವು ತಿಳಿದುಕೊಂಡಿಲ್ಲ ತಾಯೇ. ನೀವು ಆಡಿದಿರಿ. ತಮನನ್ನ ಹೇಗೆ ಕೊಂದದ್ದು? ಮತ್ಸ್ಯದ ಬೀಲದಿಂದ ಕೊಂದದ್ದ? ರೆಕ್ಕೆಯಿಂದ ಬಡಿದು ಕೊಂದಿದ್ದಾರೆ. ಬಡಿದು ಕೊಂದದ್ದು. ಯಾಕೆ? ಮತ್ಸ್ಯಕ್ಕೆ ರೆಕ್ಕೆ ಎನ್ನುವಂಥದ್ದು ಬಲಿಷ್ಠವಾಗಿರುತ್ತದೆ. ಸ್ವಾಮಿ ಸಂಕಲ್ಪ ಮಾಡಿದ್ದನ್ನ ನಾ ತಿಳಿದುಕೊಂಡೆ. ಅವರು ಮತ್ಸ್ಯಾವತಾರಿಯಾಗುತ್ತಾರೆ. ನಾನು ಹೇಗೆ ಸೇರಿಕೊಳ್ಳುವುದು ಎನ್ನುವ ಹಾಗೆ, ಅಂದ್ರೆ ನಮ್ಮ ಸಂಬಂಧ ಹಾಗೆ, ಒಡನಾಟ ಎಷ್ಟು, ಯಾವ ಕಾಲದಿಂದ ನಾವು ಜೊತೆಯಾಗಿದ್ದೇವೆ ಅಂತ ಆಗುವಾಗ ಅವರ ಮನಸ್ಸು ಏನು ಅಂತ ನನಗೆ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ ತಾಯಿ. ಅವರು ಮತ್ಸ್ಯಾವತಾರಿಯಾಗಿದ್ದಾರೆ ಎನ್ನುವುದನ್ನು ತಿಳಿದುಕೊಂಡ ತಕ್ಷಣದಲ್ಲಿ ಹೇಗೆ ಕೊಲ್ಲಬಹುದು ಅಂತ ನಾನೇ ಆಲೋಚಿಸಿದೆ. ಮತ್ಸ್ಯನನ್ನ ಕೊಲ್ಲುವುದಕ್ಕಿರುವಂತಹ ದಾರಿ ರೆಕ್ಕೆ ಮಾತ್ರ ಬಲಿಷ್ಠ. ಹಾಗಾಗಿ ಆ ರೆಕ್ಕೆಯೊಳಗೆ ನಾ ಸೇರಿಕೊಂಡು ಸುರುಳನಾದಂತಹ ಸಮಾಸುರನನ್ನು ಕೊಂದು ಬಿಟ್ಟೆ. ಹಾಗಾಗಿ ತಾಯೇ, ಇದು ನಿಮಗೆ ಗೊತ್ತಿಲ್ಲದ ವಿಚಾರ ಅಲ್ಲ. ನೀನು ರೂಪಾಂತರಗೊಳ್ಳುತ್ತಿಂದ ತಿಳ್ಕೊಂಡದ್ದೇ ಈಗ ನಾನು. ಹೌದು, ಮತ್ಸ್ಯನ ರೆಕ್ಕೆಯಳು ಯಾಕೆ ರೆಕ್ಕೆಯಾಗಬೇಕಾಯಿತು? ಸ್ವಾಮಿಯ ಸಂಕಲ್ಪವನ್ನು ನಾನು ಸರಿಯಾಗಿ ತಿಳಿದುಕೊಂಡಿದ್ದೇನೆ. ಹಾಗಾಗಿ ಅವರು ರೆಕ್ಕೆಯಲ್ಲೇ ಬಡಿದು ತಮಾಸುರನನ್ನು ಕೊಲ್ಲುತ್ತಾರೆ ಎನ್ನುವಂತಹ ವಿಶ್ವಾಸ ಇತ್ತು. ಹಾಗಾಗಿ ನನ್ನದ್ದು ಒಂದು ಕೊಡುಗೆ ಎನ್ನುವುದು ಬೇಕಲ್ಲ ಲೋಕಮುಖಕ್ಕೆ. ಅದಕ್ಕಾಗಿ ಯಾರಿಗೂ ತಿಳಿಯದಿದ್ರು ತೊಂದರೆಲ್ಲ, ದೇವರಿಗೆ ಗೊತ್ತುಂಟು ಎನ್ನುವಂತಹ ಕಾರಣದಿಂದ ರೆಕ್ಕೆಯೊಳಗೆ ಸೇರಿಕೊಂಡೆ. ತಮಾಸುರನನ್ನು ನಾನು ಕೊಂದು ಬಿಟ್ಟೆ. ಲೋಕ ಆಡುವುದು ಮತ್ಸ್ಯಾವತಾರಿಯಾಗಿ ತಮನನ್ನ ಕೊಂದ ದೇವ ಅಂತ ತಾಯೇ. ಇನ್ನಾದ್ರೂ ನೀವು ಹೊಗಳುವ ಕಾಲಕ್ಕೆ ಇಂಥ ಒಂದು ಪ್ರಸಂಗ ಬಂದ್ರೆ ಇದನ್ನೊಂದು ಸೇರಿಸಬೇಕು. ನೀವು ತಮಾಸುರನನ್ನ ಕೊಂದಿದ್ದೀರಿ. ನಿಮ್ಮ ಜೊತೆಯಲ್ಲಿ ಸುದರ್ಶನ ಚಕ್ರ ರೆಕ್ಕೆಯಾಗಿದ್ದ ಕಾರಣ ಕೊಲ್ಲುವುದಕ್ಕೆ ಸಾಧ್ಯವಾಯಿತು ಅಂತ ಒಂದು ಸಂದೇಹ ಪರಿಹಾರ ಆಯಿತು ತಾನೇ. ಇನ್ನೊಂದು ಕೂರ್ಮ 66 33 ಸೇರಿ ಮತಿಸಿದಂತಹ ಸಮುದ್ರ ಮತನ. ಹೌದು, ಮಂದರ ಪರ್ವತವನ್ನಿಡುವುದರ ಮೂಲಕವಾಗಿ ಆ ಸಮುದ್ರವನ್ನ ಮತಿಸಿದ ಕಾಲಕ್ಕೆ
ಮಂದರ ಪರ್ವತ ಎನ್ನುವಂಥದ್ದು ಅಲ್ಲೋಲ ಕಲ್ಲೋಲವಾಯಿತಂತೆ, ನಿಲ್ಲುವುದಕ್ಕೆ ಸಾಧ್ಯವಾಗಲಿಲ್ಲ ಅಲ್ಲಿ. ಆ ಸಾಗರದ ತಳದಲ್ಲಿ ಮಂದರ ಪರ್ವತ ಎನ್ನುವಂತಹದ್ದು ಅಲುಗಾಡುವುದಕ್ಕೆ ತೊಡಗಿದ ಕಾಲದಲ್ಲಿ ಎಲ್ಲರೂ ಸ್ತುತಿ ಮಾಡಿದ್ರು, ದೇವರೇ ಪರ್ವತ ನಿಲ್ಲುವುದಿಲ್ಲ ಎನ್ನುವ ಹಾಗೆ. ದೇವರೇನು ಮಾಡಿದ್ರು? ನೇರವಾಗಿ ಅದನ್ನು ರಕ್ಷಿಸುವುದಕ್ಕೋಸ್ಕರವಾಗಿ, ಮಂದರಾದ್ರಿಯನ್ನೆತ್ತುವುದಕ್ಕೋಸ್ಕರವಾಗಿ ಕೂರ್ಮಾವತಾರಿಯಾಗಿ ಮಂದರ ಪರ್ವತವನ್ನೆತ್ತಿದ್ರು. ಲೋಕ ಹೇಗಾಡುವುದು? ಕೂರ್ಮಾವತಾರದಿಂದ ಉದ್ಧರಿಸಿದ್ದಾರೆ. ಇನ್ನೂ ಅವರಿಗೆ ಸತ್ಯ ಗೊತ್ತಾಗ್ಲಿಲ್ಲ ತಾಯೇ. ನೀವು ಒಮ್ಮೆ ನಿಮ್ಮ ಗಂಡನ ಬೆನ್ನನ್ನು ನೋಡಬೇಕು, ಏನಾದ್ರೂ ಅಲ್ಲಿ ಕುರುಹು ಉಂಟಾ ಅಂತ. ಏನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಕೂರ್ಮಕ್ಕೆ ರಕ್ಷಣೆ ಕೊಡುವುದು ಯಾವುದು ಅಂತ ಕೇಳಿದ್ರೆ ಅದನ್ನ ರಕ್ಷಿಸುವಂಥದ್ದು ಚಿಪ್ಪು. ಹೌದು, ಕೂರ್ಮಕ್ಕೆ ಚಿಪ್ಪು ಇಲ್ಲದಿದ್ರೆ ಅದರದ್ದೇನು ಇಲ್ಲ. ಹಾಗಾದ್ರೆ ಆ ಚಿಪ್ಪು ಯಾರು? ಆ ಚಿಪ್ಪು ನಾನು. ಕೂರ್ಮದ ಚಿಪ್ಪಾಗಿದ್ದುಕೊಂಡು ಅದನ್ನ ರಕ್ಷಿಸುತ್ತಾ ಬಂದೆ. ಮತ್ತೆ ಸಮುದ್ರ ಮಥನ ಆಗುವಲ್ಲೇ ತನಕ ಕೂರ್ಮ ಎನ್ನುವಂಥದ್ದು ಅಲ್ಲೇ ಇತ್ತು. ಎಷ್ಟು ಸಮಯ ಸಮುದ್ರ ಮಥನ ಆಗಿದೆ? ಏನಾದ್ರೂ ಆಗಿದೆ ನನಗೆ? ಇಲ್ಲ, ನಮ್ಮಂಥವರಿಗೆ ಮಾತ್ರ ಸಾಧ್ಯ ತಾಯೇ ಇದು. ಹಾಗಾಗಿ ದೇವರು ಕೂರ್ಮಾವತಾರಿಯಾದಂತಹ ಕಾಲಕ್ಕೆ ಚಿಪ್ಪಾಗಿ ಅದರ ಕೂರ್ಮದ ಮೇಲೆ ನಿಂತು ನಾನು ರಕ್ಷಿಸಿದವನಿದ್ದೇನೆ ಮಂದರ ಪರ್ವತವನ್ನ. ರೆಕ್ಕೆಯೂ ಆಗಿದ್ದಿ, ಚಿಪ್ಪು ಆಗಿ. ಇದನ್ನ ತಾವು ಒಪ್ಪಬೇಕು ತಾಯೇ, ಒಪ್ಪಬೇಕು. ಎರಡು ಸಂದೇಹ ಪರಿಹಾರ ಆಯ್ತು. ಮೂರನೇದು ಬೇಕಾಗ್ಲಿಕ್ಕಿಲ್ಲ, ವರಾಹ ಅವತಾರ ಬೇಕಾದು. ಬಹಳ ಪ್ರಸಿದ್ಧವಾದದ್ದು. ಹೌದು, ವರಾಹ. ತಾಯೇ, ಒಂದರ್ಥದಲ್ಲಿ ನೋಡಿದೆವು ಅಂತಾದ್ರೆ ಅವ ವರ ಪಡೆದು ಅವಿವೇಕವನ್ನೇ ಹೊಂದಿದವನಿದ್ದಾನೆ ಹಿರಣ್ಯಾಕ್ಷ. ಯಾಕೆ? ಯಾರಾದರೂ ಬೇರೆ ಏನಾದರೂ ಕೇಳಬಹುದಿತ್ತು. ತಪಸ್ಸಿಗೊಲಿದಂತಹ ಬ್ರಹ್ಮದೇವನಲ್ಲವ ಕೇಳಿದ್ದು ಯಾವುದು ಅಂತ ಕೇಳಿದ್ರೆ ದಿನವೊಂದಕ್ಕೆ ಶತವರಾಹವ. ಹೌದು, ಶತವರಾಹವನ್ನ ಕರುಣಿಸಬೇಕು ಅಂತ. ಅದಕ್ಕಿಂತ ಹೆಚ್ಚಾಯಿತು ಅಂತಾದ್ರೆ ಅದರಿಂದಲೇ ನಿನಗೆ ಮರಣ ಅಂತ ಆಡಿದನಂತೆ. ಅವ 100 ಹಂದಿ ತಿಂದ ಕಾಲಕ್ಕೆ ಮತ್ತೂ ಏನಾಯಿತೋ ಏನೋ, ಭೂಮಿಗೆ ಹಿಂಸೆಯನ್ನ ಕೊಡುವಂತಹ ಕಾಲಕ್ಕೆ ಭೂಮಿಯನ್ನ ಉದ್ಧರಿಸುವುದಕ್ಕೋಸ್ಕರವಾಗಿ ನಿಮ್ಮವರು ತಾಳಿದ ಅವತಾರ ಯಾವುದು? ವರಾಹಾವತಾರ. ಶ್ವೇತವರಾಹ. ಹೌದು, 100 ಹಂದಿ ತಿಂದವನಿಗೆ 100ನೇ ಒಂದು ಬಿಳಿ ಹಂದಿ ಬಂದಾಗ ಇದನ್ನು ತಿನ್ನಬೇಕು ಅಂತ ಕಂಡಿತೋ ಏನೋ, ಅವ ಆ ವರಾಹವನ್ನ ತಿನ್ನುವುದಕ್ಕೆ ತೊಡಗಿದನಂತೆ. ತೊಡಗಿದಂತಹ ಅವನನ್ನ ವರಾಹ ಕೊಂದಿತು ಅಂತ ಲೋಕ. ನಮ್ಮ ದೇವರು ತನ್ನ ದಾಡೆಯಿಂದ ತಿವಿದು ಕೊಂದಿದ್ದಾರೆ. ಅಷ್ಟು ಗೊತ್ತಿದೆ ಅಲ್ಲ ತಮಗೆ? ಅಷ್ಟು ವಿಚಾರ ಬಂದಿದೆ ನನಗೆ. ದಾಡೆಯಿಂದ ತಿವಿದು ಕೊಂದಿದ್ದಾರೆ. ಹೌದು, ದೇವರಿಗೆ ಬಾಲದಿಂದಲೋ ಹಲ್ಲಿನಿಂದಲೋ ಕೊಲ್ಲಬಹುದಿತ್ತಲ್ಲ, ಯಾಕೆ ದಾಡೆಯಿಂದಲೇ ತಿವಿದು ಕೊಂದಿದ್ದಾರೆ? ಹಂದಿಗೆ ಬಲ ಇರುವುದು ದಾಡೆಯಲ್ಲಿ ಅಂತ. ಹೌದು, ಹಂದಿಗೆ ಬಲ ಇರುವುದು ದಾಡೆಯಲ್ಲಿ. ಅದು ಅವರ ಸಂಕಲ್ಪ. ಹಂದಿ ಆಗ್ತಾರೆ, ವರಾಹ ಆಗ್ತಾರೆ ಅಂತ ತಿಳಿದ ತಕ್ಷಣದಲ್ಲೇ ನೇರವಾಗಿಯೇ ಆ ವರಾಹದ ದಾಡೆಯಾಗಿ ನಾನು ಸೇರಿಕೊಂಡು ತಿವಿದು ವರಾಹ ನನ್ನ ಕೊಲ್ಲುವುದರ ಮೂಲಕವಾಗಿ ಭುವಿಯನ್ನ ಉದ್ಧರಿಸಿದೆ. ಹಾಗಾಗಿ ತಿಳಿಯದೇ ಇದ್ದಂತಹ ಸತ್ಯ ಯಾವುದು ಅಂತ ಕೇಳಿದ್ರೆ ವರಾಹಾವತಾರಿಯಾಗಿದ್ದುಕೊಂಡು ಭಗವಂತ ಹಿರಣ್ಯಾಕ್ಷನನ್ನ ಸಂಹರಿಸಿದ್ದಾನೆ. ಅವರು ವರಾಹದದ್ದು ಮಾತ್ರ. ಅದಕ್ಕೆ ಬಲಿಷ್ಠತೆ ಶಕ್ತಿ ಕೊಟ್ಟದ್ದು ಯಾವುದು ಅಂತ ಕೇಳಿದ್ರೆ ದಾಡೆ. ಆ ದಾಡೆ ಯಾರು? ನಾನು. ಹಾಗಾಗಿ ಅಲ್ಲಿಯೂ ಕೂಡ ನನ್ನ ಪಾತ್ರತ್ವ ಎನ್ನುವಂಥದ್ದಿದೆ ತಾಯೆ. ಅದನ್ನು ತಾವು ತಿಳಿಯದೇ ಆಡಿದ್ದೀರಿ. ತಿಳಿಯದೆ ಆಡಿದ ಕಾರಣದಿಂದ ನಾನೇನು ಚಿಂತೆ ಮಾಡುವುದಿಲ್ಲ. 3 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೇನೆ. ಇನ್ನೆರಡರ ಅವಶ್ಯಕತೆ ಇಲ್ಲ ಅಂತ ಕಾಣ್ತದೆ ನನಗೆ. ಕನಕ ಕಶ್ಯಪನನ್ನು ಕೊಂದದ್ದು ಹೇಗೆ? ಇನ್ನು ನಿಮ್ಮ ಸಂದೇಹ ಪರಿಹಾರ ಆಗಲಿಲ್ಲ ತಾಯೇ? ಆಗಲಿಲ್ಲ ತಾಯೇ. ಕನಕ ಕಶ್ಯಪನನ್ನ ಕೊಂದಿದ್ದಾರೆ. ಹೇಗೆ ಕೊಂದದ್ದು? ಒಳಗೂ ಅಲ್ಲ, ಹೊರಗೂ ಅಲ್ಲ, ಹಗಲೂ ಅಲ್ಲ, ಇರುಳೂ ಅಲ್ಲ, ಮೇಲೆಯೂ ಅಲ್ಲ, ಕೆಳಗೆಯೂ ಅಲ್ಲ, ಎಲ್ಲಿಯೂ ಅಲ್ಲದೆ ಇದ್ದಂತಹ ಸ್ಥಿತಿಯಲ್ಲಿ ಸುರನರೋರಗ ಯಾರಿಂದಲೂ ಕೂಡ 3 ಮೂರ್ತಿಗಳಿಂದಲೂ ಕೂಡ ಮರಣವೇ ಬಾರದಂತಹ ಅಭೇದ್ಯವಾದಂತಹ ವರವನ್ನ ಸಂಪಾದಿಸಿದವ ಹಿರಣ್ಯಕಶ್ಯಪ ಇದ್ದಾನೆ. ಅವನನ್ನು ಹೇಗೆ ಸಂಹರಿಸೋಣ ಅಂತ ದೇವರು ಚಿಂತೆ ಮಾಡಿ ಒಂದು ರೂಪವನ್ನು ತಾಳಿದ್ರು. ಯಾವ ರೂಪ? ನರಹರಿ ರೂಪವನ್ನು ತಾಳಿದವರಿದ್ದಾರೆ. ನರಹರಿ ರೂಪವನ್ನು ತಾಳುವುದರ ಮೂಲಕವಾಗಿ ತನ್ನ ಜಂಗೆಯಲ್ಲಿರಿಸಿಕೊಂಡು ಅವನ ಉದರವನ್ನ ಬಗೆದು ಹಿರಣ್ಯ ಕಶ್ಯಪವನ್ನ ತೀಕ್ಷ್ಣವಾದ ತನ್ನ ನಖದಿಂದಲೇ ಬಗೆದಿದ್ದಾರೆ ಅವರು. ನಖದಿಂದಲೇ ಬಡಿದವರಿದ್ದಾರೆ. ಹೌದು, ನೀನೇನು ಇರಲಿಲ್ಲ ಅಲ್ಲಿ. ಆ ನಖದಿಂದಲೇ ಸಂಹರಿಸುವುದರ ಮೂಲಕವಾಗಿ ದೇವತೆಗಳಿಗೆಲ್ಲರಿಗೂ ಸುಖವನ್ನ ಕೊಟ್ಟವರಿದ್ದಾರೆ ನಮ್ಮವರು. ಆ
ಸುಖ ಕೊಡಬೇಕು ಅಂತಿದ್ರೆ ನಖ ಯಾವುದು ಅಂತ ಗೊತ್ತಿದೆಯಾ ತಾಯಿ ನಿಮಗೆ? ಆ ನಖ ನಾನು, ಆ ನಖ ನಾನಾದ್ದರಿಂದಲೇ ದೇವತೆಗಳಿಗೆ ಸುಖ ಎನ್ನುವುದು ಪ್ರಾಪ್ತಿಸುವುದಕ್ಕೆ ಸಾಧ್ಯವಾಯಿತು ತಾಯೇ. ಹಾಗಾಗಿ ಹಿರಣ್ಯಕಶ್ಯಪವನ್ನು ಕೊಲ್ಲುವಲ್ಲಿಯೂ ನನ್ನ ಪಾತ್ರ ಇದೆ. ದೇವರಿಗೆ ಹಲ್ಲಿನಿಂದಲೇ ಕೊಲ್ಲಬಹುದಿತ್ತಲ್ಲ, ಕಚ್ಚಿ ಕಚ್ಚಿ ಕೊಲ್ಲಬಹುದಿತ್ತು, ಯಾಕೆ ಕೊಲ್ಲಿಲ್ಲ? ಅಲ್ಲಿ ಇದ್ದದ್ದು ಪ್ರಾಣಿಯ ರೂಪ. ಶಕ್ತಿ ಎನ್ನುವಂಥದ್ದು ಇರುವುದು ಯಾವುದರಿಂದ ಅಂತ ಕೇಳಿದ್ರೆ ನಖಕ್ಕೆ ಮಾತ್ರ. ಇದನ್ನು ಅವರು ರೂಪ ತಳೆದಾಗಲೇ ನಾನು ಆಲೋಚನೆ ಮಾಡಿದೆ, ಈ ಬಾರಿ ಇವರು ನಖದಿಂದಲೇ ಕೊಲ್ಲುತ್ತಾರೆ ಅಂತ. ಹಾಗಾಗಿ ನಖದೊಳಗೆ ನಾ ಸೇರಿಕೊಂಡು ಆ ದುಷ್ಟರನ್ನ ಸಂಹರಿಸಿದವನಿದ್ದೇನೆ. ಅಲ್ಲ, ಆಯುಧದಿಂದ ತೀಕ್ಷ್ಣತೆಯಿಂದ ಕೊಂದದ್ದೆಲ್ಲ ಹೌದು. ಆದರೆ ವಾಮನನಾಗಿ ಇದ್ದುಕೊಂಡು ಬಂದು ಬಲಿಯನ್ನು ತನ್ನ ಪಾದದಿಂದ ಮೊಳಗಿಸಿದನಲ್ಲ, ಆ ಒಂದು ಘಟನೆಯಲ್ಲಿ ನೀನಿರುವುದಕ್ಕೆ ಸಾಧ್ಯವೇ ಇಲ್ಲ. ಸಣ್ಣ ಬಾಲಕನಾಗಿ ಬಂದುಕೊಂಡು ಆ ಮುದ್ದು ಮುದ್ದು ಬಾಲಕ ಹೇಗೆ ಬಲಿಯನ್ನು ಪಾತಾಳ ಕಟ್ಟಿದ ಹೇಳು? ಹೇಳು ತಾಯೇ, ಕೊಲ್ಲುವುದಕ್ಕೆ ಆಯುಧ ಬೇಕು ಅಂತಿಲ್ಲ, ಶರೀರದಿಂದಲೇ ಕೊಲ್ಲುವುದಕ್ಕಾಗುತ್ತದೆ ಅಂತ ತಾವು ಆರಂಭದಲ್ಲೇ ಆಡಿದವರಿದ್ದೀರಿ. ಅಮ್ಮ, ಮಹಾಬಲಿಯಾಗಿ ಮೆರೆದಂತಹ ಬಲಿಯನ್ನ ಕೊಲ್ಲುವುದಕ್ಕೋಸ್ಕರವಾಗಿ ಸುರ ಗದ್ದುಗೆಗೆ ಕಂಟಕ ಬರ್ತದೆ ಎನ್ನುವುದನ್ನು ತಿಳಿದಂತಹ ಸುಮನಸರ ಮಾತುಗಳನ್ನೆಲ್ಲ ಕೇಳುವುದರ ಮೂಲಕವಾಗಿ ಕಶ್ಯಪಾದಿತಿಯರ ಗರ್ಭದಿಂದ ಸಂಭೂತನಾದಂತಹ ವಾಮನ ನೇರವಾಗಿ ಬಲಿಯಲ್ಲಿಗೆ ಹೋಗುವುದರ ಮೂಲಕವಾಗಿ 3 ವರಗಳನ್ನು ಬೇಡುವುದರ ಮೂಲಕವಾಗಿ ಪಾದದ ಮೂಲಕವಾಗಿ ಬಲಿಯನ್ನ ಪಾತಾಳಕ್ಕೆ ತಳ್ಳಿದವನಿದ್ದಾನೆ. ಪಾತಾಳಕ್ಕೆ ತಳ್ಳುವ ಕಾಲಕ್ಕೆ ಅವ ವಾಮನನಾಗಿದ್ದನ ಅಂತ ಆಲೋಚಿಸಿದ್ರೆ ಅವ ತ್ರಿವಿಕ್ರಮನಾಗಿ ಮೆರೆದವನಿದ್ದಾನೆ. ತಾಯೇ, ಹೇಗೆ ಕೊಂದದ್ದು ಬಲಿಯನ್ನು? ತನ್ನ ಪಾದದ ಮೂಲಕವಾಗಿ, ಶಿರಕ್ಕೆ ಪಾದವನ್ನಿಡುವುದರ ಮೂಲಕವಾಗಿ ಪಾತಾಳಕ್ಕೆ ಅವನನ್ನು ತಳ್ಳಿದವನಿದ್ದಾನೆ. ನಿಜ ಅಮ್ಮ, ಯಾವುದೇ ಆಯುಧ ಪ್ರಯೋಗ ಎನ್ನುವುದಿಲ್ಲ ಆಗಲಿಲ್ಲ. ವಾಮನ ಆಯುಧವನ್ನು ಹಿಡಿಯುವುದಕ್ಕೆ ಸಾಧ್ಯ ಇಲ್ಲ ಅಂತ ಸಂಕಲ್ಪಿಸಿದಂತಹ ನಾನು ವಾಮನಾವತಾರಿಯಾದ ತಕ್ಷಣದಲ್ಲಿ ಭಗವಂತ ತ್ರಿವಿಕ್ರಮನಾಗಿ ಮೆರೆಯುವುದಕ್ಕೆ ತೊಡಗಿದ ಕಾಲಕ್ಕೆ ಅವನ ಪಾದವನ್ನ ಸೇರಿ ಯಾವಾಗ ಅವ ಪಾದವನ್ನ ತಲೆಯಲ್ಲಿ ಇಡುತ್ತಾನೆ ಅಂತ ಆಲೋಚಿಸಿದನು, ಆ ಕಾಲಕ್ಕೆ ಪಾದವನ್ನ ಸೇರುವುದರ ಮೂಲಕವಾಗಿ ಬಲಿಯ ತಲೆಗೆ ಪಾದವನ್ನಿಟ್ಟು ಅವನನ್ನ ಪಾತಾಳಕ್ಕೆ ತಳ್ಳಿದೆ. ಹಾಗಾಗಿ ತಾಯೇ, ಪಾದ ನಾನಾಗಿದ್ದೆ. ಯಾರ ಪಾದ? ಅವನ ಪಾದ ನಾನಾದುದರಿಂದಲೇ ಬಲಿಯನ್ನ ಪಾತಾಳಕ್ಕೆ ತಳ್ಳುವುದಕ್ಕೆ ಸಾಧ್ಯವಾಯಿತು ತಾಯೇ. ಹಾಗಾಗಿ ನೀವು ಅರಿಯದೇ ಇದ್ದಂತಹ ಈ 5 ಪ್ರಕರಣಗಳನ್ನು ನಾನು ಹೇಳಿದವನಿದ್ದೇನೆ. ಇನ್ನೂ ಬೇಕು ಅಂತಾದ್ರೆ ನೀವು ಪ್ರಕರಣಗಳ ಕಥೆಯನ್ನು ಹೇಳಿದರೆ ಎಲ್ಲವನ್ನು ಹೇಳುವುದಕ್ಕೆ ನಾ ಸಿದ್ಧನಿದ್ದೇನೆ. ಇಷ್ಟು ಹೇಳಿದಾಗ ನಾನೇನು ದುಷ್ಟ ಸಂಹಾರದ ಪ್ರತಿಯೊಂದು ಹಂತದಲ್ಲಿಯೂ ನಾನಿದ್ದೆ. ಪರೋಕ್ಷವಾದ ಬಲ ನೀನು ಎನ್ನುವುದನ್ನು ನೀನು ಹೇಳಿದ್ದಿ. ಹೌದು ತಾಯಿ. ಎಲ್ಲ ನೀನು ಹೇಳಿದ ಮೇಲೆ ನನ್ನ ದೇವರೇನು ಮಾತಾಡ್ತಾರೆ ನೋಡು. ಏನು ಹೇಳ್ತಾರೆ ನೋಡುವ. ಏನು ಹೇಳ್ತಾರೆ ನೋಡು. ಸಹಜವೇ ಸಹಜವಾದಿ ವಾಣಿ ನಿನ್ನಂತಹ ಪರಾಕ್ರಮಿ ಸಹಜವಾದಿ ವಾಣಿ ಪರಿಚಿತ
ಓ ಲಕ್ಷ್ಮಿ, ರಮಣ, ಮುಖ ಕಪ್ಪಿಟ್ಟಿದೆ ಅಲ್ವಾ? ಹೌದು. ಆತನ ಮಾತಿಗೆ ನೀನು ಉತ್ತರ ಕೊಡಲಾರದೆ ಸುಮ್ಮನಿದ್ದು ನಾನು ನೋಡಿ ಹೇಳುತ್ತಾ ಇದ್ದೇನೆ. ಸಹಜವೇ, ನನ್ನ ದೇವರೇ ಮಹತ್ತು ಅಂತ ತಿಳ್ಕೊಂಡವ ನಾನು. ಸಹಜವೇ, ಆತನು ಹೇಳಿದ್ದು ಸತ್ಯವೇ. ಆದರೂ ನಾನು ಆಗ್ಲೇ ಮಾತನಾಡುತ್ತಿದ್ದೆ. ಯಾಕೆ ಮಾತನಾಡಲಿಲ್ಲ? ಅವನಿಗೆ ಇಷ್ಟವರೆಗೆ ಮಾತನಾಡುವ ಅವಕಾಶ ಸಿಗಲಿಲ್ಲ. ಯಾಕೆ? ನಾವೇ ಮಾತನಾಡುತ್ತಿದ್ದವರು. ಇದೊಂದು ಆಯುಧ. ಸುದರ್ಶನನಿಗೆ ಮಾತನಾಡುವ ಅವಕಾಶ ಸಿಗದ್ದರಿಂದ ಇಂದು ಒಬ್ಬನೇ ಮಾತನಾಡ್ತಾನೆ ಎಂಬುದಾಗಿ ಭಾವಿಸಿದ್ದೆ. ಆದ್ರೂ ಮುಗಿಸಿದ್ದಾನಲ್ಲ. ಆದ್ರೆ ಹೇಳ್ತೇನೆ, ಸಹಜ ಹೌದು. ನಾನು ಮತ್ಸ್ಯ ಅವತಾರವನ್ನು ತಾಳುವಾಗ ಇವನದ್ದು ರೆಕ್ಕೆ ಅವತಾರ ಹೌದು. ನನ್ನದು ಕೂರ್ಮದ ಅವತಾರ ಆಗುವಾಗ ಇವನದ್ದು ಚಿಪ್ಪಿನ ಅವತಾರ ಹೌದು. ಮತ್ತೆ ನಾನು ವರಾಹ ಅವತಾರವನ್ನು ತಾಳುವಾಗ ದಾಡೆಯ ಅವತಾರ ಇವನದ್ದು. ಹಿರಣ್ಯಕಶಿಪುವನ್ನು ಕೊಲ್ಲುವುದಕ್ಕೆ ನರಸಿಂಹನಾದಾಗ ಇವನದ್ದು ಉಗುರಿನ ಅವತಾರ. ಮತ್ತೆ ವಾಮನಾದಾಗ ಪಾದದ ಅವತಾರ. ಇಂಥ ಅವತಾರವನ್ನು ತಾಳಿದರೂ ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿದ್ದವನಿಗೆ ಇವತ್ತು. ಅಷ್ಟು ಅವತಾರಗಳನ್ನು ಕೇಳಿದಂತೆ ವಿನಃ ನಾನು ಅವನ ಅವತಾರ ಗೊತ್ತಾದದ್ದು ಇವತ್ತಲ್ವಾ? ಸ್ವಲ್ಪ ಎರಡು ಮಾತು ಅವನಲ್ಲಿ ಹೇಳುತ್ತೇನೆ. ಸುದರ್ಶನ, ನೀವು ಸಹಜ ಅಂತ ಆಡಿದ್ದು ತಾಯಿಯ ನುಡಿಯ ಅಲ್ಲ ನನ್ನ ನುಡಿಯ? ಅಲ್ಲ, ಅಂದ್ರೆ ನಿನ್ನ ಮಾತಿಂದ ಅಮ್ಮ ನಿರುತ್ತರಳಾದಾಗ ನಿನ್ನಲ್ಲಿ ಮಾತನಾಡಬೇಕಾದ್ರೆ ಅಮ್ಮನನ್ನು ಸಮಾಧಾನ ಪಡಿಸ್ಬೇಕಲ್ಲ. ಅದಕ್ಕಾಗಿ ಅಮ್ಮನ ಸಮಾಧಾನ ಪಡಿಸಿದೆ. ಸರಿ. ಸುದರ್ಶನ, ಏನು ನೀನು ಇಲ್ಲದೇ ಇರುತ್ತಿದ್ರೆ ನಾನು ಇಷ್ಟವರೆಗೆ ಏನೂ ಆಗುತ್ತಿರ್ಲಿಲ್ಲ. ಇದು ನೀವು ನನ್ನಲ್ಲಿ ಆಡಬೇಕಾದಲ್ಲ, ನೀವು ಇನ್ನೊಮ್ಮೆ ಅವರಿಗೆ ಆಡಬೇಕು. ಇದನ್ನೇ ಅಲ್ಲ, ಅಮ್ಮನಲ್ಲಿ ಏನು ಬೇಕಾದ್ರೂ ಹೇಳುತ್ತೇನೆ. ಆದರೆ ಇಷ್ಟರವರೆಗೆ ನೀನು ಮುಂದೆ ಬಂದವನೇ ಅಲ್ಲ. ಅವಕಾಶ ಇಲ್ಲ ನಮಗೆ. ನಮ್ಮಂತವರಿಗೆ ಯಾರು ಅವಕಾಶ ಕೊಡ್ತಾರೆ? ಯಾವಾಗಲೂ ನಿಮಗೆ ಅವಕಾಶ ತಾನೆ. ಅದಕ್ಕೆ ಬೇಕಾಗಿ ಇವತ್ತು ನಾನು ಸುಮ್ಮನೆ ಕುಳಿತದ್ದು. ಎಲ್ಲ ನೀನೇ ಮಾತನಾಡು ಅಂತ ಮಾತನಾಡಿ ಮುಗಿದ್ರೆ ಸ್ವಲ್ಪ ಸಮಾಧಾನ ಆದ್ರೆ ಮತ್ತೆ ಅಮ್ಮಲ್ಲಿ ಮಾತಾಡ್ತೇವೆ. ನೀನು ದೊಡ್ಡವ ಹೌದು. ಅವಕಾಶ ಸಿಕ್ಕಿದಾಗ ಮಾತ್ರ ಮಾತನಾಡುವುದು. ಅವಕಾಶವನ್ನು ಹುಡುಕಿಕೊಂಡು ಹೋಗುವ ಕ್ರಮ ಇಲ್ಲ. ಇಲ್ಲಿ ನಾವು ಬರಬೇಕು ಅಂತ ಆದಾಗ ಬರ್ತೇವೆ. ಖಂಡಿತ. ಅಂತಹ ಅವಕಾಶದಲ್ಲಿ ನಾವು ಮಾತನಾಡಿದವರಿದ್ದೇವೆ. ಹಾಗಾದ್ರೆ ಹೇಗೆ ಸರಿಯಾಗಿದೆ ತಾನೆ? ಖಂಡಿತ. ನೀವು ಇಷ್ಟು ಹೇಳಿದ್ರೆ ಆಯ್ತು. ಇನ್ನೊಮ್ಮೆ ಅವರಿಗೆ ಹೇಳಬೇಕು, ಹೊಗಳುವ ಕಾಲದಲ್ಲಿ ಸುದರ್ಶನನನ್ನು ಸ್ವಲ್ಪ ಸೇರಿಸುವುದಕ್ಕೆ ಹೇಳಬೇಕು. ಸುದರ್ಶನ ಇಲ್ಲದಿದ್ರೆ ನಾನು ಏನೂ ಅಲ್ಲ ಎನ್ನುವುದು ತಾಯಿಗೆ ಇನ್ನು ಗೊತ್ತಾಗಲಿಲ್ಲ. ಹಾಗಾಗಿ ಇದು ಇನ್ನು ನನ್ನನ್ನು ಸಣ್ಣ ಸಣ್ಣ ಕೆಲಸಕ್ಕೆಲ್ಲ ಕರೆಯುವುದು ಬೇಡ. ಆದೀತಪ್ಪ, ಅನಿವಾರ್ಯ ಆಯಿತು ಅಂತ ಆದ್ರೆ ಮಾತ್ರ ನಾನು ಬರುವುದು. ಯಾವಾಗಲೂ ನಿಮ್ಮ ಜೊತೆ ಬರುವುದಕ್ಕಾಗುವುದಿಲ್ಲ. ನಿಮ್ಮ ವಿಷ್ಣು ಬಳಗದಲ್ಲಿ ನನ್ನನ್ನು ಸೇರಿಸಿಕೊಳ್ಳಬೇಕು ಅಂತಿಲ್ಲ. ಅನಿವಾರ್ಯವಾಯಿತು ಅಂತಾದ್ರೆ ನಿಮ್ಮ ಬಳಗಕ್ಕೆ ನಾ ಬಂದು ಸೇರಿಕೊಳ್ಳುತ್ತೇನೆ. ಈಗ ತೆರಳಬಹುದಲ್ಲ? ಧಾರಾಳವಾಗಿ. ಅಂಬುಜಾಕ್ಷ ಸುದರ್ಶನನ ಕಂಡು ಅಂಬುಜಾಕ್ಷ ಸುದರ್ಶನನ ಕಡು ಸಂಭ್ರಮದಿ ಪೊಗಳಲು ತಾನೆಂಬುದಡರಲು ಸುದರ್ಶನಗೆ ನಾನೆಂಬುದಡರಲು ಸಂತವಿಧಿ ಬೀಳ್ಗೊಟ್ಟು ಬಳಿಕವನು ಅಂಬುಜಾನನಿಗಿಂದ ಈತನ ಜಂಭವನು ಭೇದಿಸುವ ಹೊತ್ತಾರಂಭವಾದುದು ಬೇತರಿದದಿರು ಮನದೊಳು ಇದಕ್ಕಾಗಿ ಬೇತರಿದದಿರು ಮನದೊಳು. ಲಕ್ಷ್ಮಿ, ದುಃಖಿಸಬೇಡುವೆ. ಯಾವುದೇ ಹೆಣ್ಣಿಗಾಗಲಿ ತನ್ನ ಗಂಡನ್ನು ಇನ್ನೊಬ್ಬ ಸಣ್ಣದು ಮಾಡುವಾಗ ಸಹಿಸ್ಲಿಕ್ಕೆ ಆಗುವುದಿಲ್ಲ. ತದ್ರೀತಿಯಲ್ಲಿ ನೀನು ಸುಮ್ಮಗಿದ್ದೀಯ, ನಾನು ಸುಮ್ಮಗಿದ್ದದ್ದು ಯಾಕೆ? ಅವನು ಆರಂಭಿಸಿದೆಲ್ಲಿಂದ ನಾನು ಇಲ್ಲದಿದ್ರೆ, ನಾನು ಅಂದ್ರೆ ಏನು? ಅಹಂಕಾರವೇ ಅಲ್ಲವೇ? ಈ ವೈಕುಂಠದಲ್ಲಿ ಅಹಂಕಾರ ಪ್ರವೃತ್ತರಾದವರಿಗೆ ಯಾವುದು ಆಗಬೇಕು ಅದು ಆಗಲೇಬೇಕು. ಆದರೆ ಅದಕ್ಕೆ ಸಮಯ ಬರಲಿಲ್ಲ. ಅದಕ್ಕೆ ಬೇಕಂತ ವೇದಿಕೆ ಸಿದ್ಧವಾಗುತ್ತಾ ಉಂಟು. ಆದ್ದರಿಂದ ಅವನ ಅಹಂಕಾರವನ್ನು ತಣಿಸೋಕೆ ಬೇಕಾಗಿ ಅವನನ್ನು ಹೊಗಳಿದಾಗ ಸುಮ್ಮನಾಗಿಸಿದೆ. ಸುಮ್ಮನಾಗಿದ್ದನಲ್ಲ,
ಆ ಸಂದರ್ಭಕ್ಕೆ ಮತ್ತೆ ಜ್ಞಾಪಿಸಿಕೊಳ್ತೇನೆ. ಸುಮ್ಮಗಿರೆ ಸುಮ್ಮಗಿರೆ. ಶತ್ರು ಪ್ರಸೂದನಾಖ್ಯನು ಓಂ ನಮೋ ಪ್ರಭು ಪರಮೇಶ್ವರ. ಕಾಪಾಡು ಕಾಪಾಡು. ರಾಕ್ಷಸ ಸಮುದಾಯಕ್ಕೆ ಆದಂತಹ ಅನ್ಯಾಯವನ್ನೇ ಕೇಳಿ ಕೇಳಿ ಬೆಳೆದದ್ದು. ನೇತಾರನಿಲ್ಲದಂತಹ ಸಮುದಾಯಕ್ಕೆ ನನ್ನನ್ನು ನಾಯಕನೆಂದು ಒಪ್ಪಿಕೊಂಡರು. ಶತ್ರುಗಳನ್ನು ಸಂಹಾರ ಮಾಡುತ್ತಾನೆ ಅನ್ನುವಂತಹ ಭರವಸೆಯಿಂದಲೇ ನನಗೆ ಶತ್ರುಪ್ರಸೂದನ ಅನ್ನುವಂತಹ ಹೆಸರು ಇಟ್ಟರು. ಇದುವರೆಗೆ ಆಳಿಕೊಂಡು ಬಂದಂತಹ ನಮ್ಮ ನಾಡು ಯಾವುದು? ಶೋಣಿತಾಪುರ. ಆದರೆ ಶೋಣಿತಾಪುರದಲ್ಲಿ ಇದುವರೆಗೆ ನಮ್ಮವರು ನಮ್ಮ ರಕ್ತವನ್ನೇ ಹರಿಸುವಲ್ಲಿ ಶಕ್ತರಾದರೆ ಹೊರತು ಇನ್ನೊಬ್ಬರ ರಕ್ತವನ್ನು ಹರಿಸುವಲ್ಲಿ ಶಕ್ತರಾಗಲಿಲ್ಲ, ಯಶಸ್ವಿಯಾಗಲಿಲ್ಲ. ಅದೇ ಕಾರಣವನ್ನು ಇಟ್ಟುಕೊಂಡು ಲೋಹವತಿ ಪಟ್ಟಣ ಅನ್ನುವಂತಹ ಒಂದು ಪಟ್ಟಣವನ್ನು ನಿರ್ಮಿಸಿದೆ. ನಮ್ಮವರು ಸುಸಜ್ಜಿತವು ಸುವ್ಯವಸ್ಥಿತವು ಎನ್ನುವ ರೀತಿಯಲ್ಲಿ ಅದನ್ನು ಒಪ್ಪಿದರು. ಸಂತೋಷದಿಂದ ಆಡಳಿತೆಯನ್ನು ಮಾಡುವಂತಹ ಈ ಸಂದರ್ಭ ಪೂಜ್ಯರು ಆಡಿದಂತಹ ಮಾತು. ಮಗನೇ, ಇಲ್ಲಿ ನೀನು ಈ ರೀತಿ ಸಂತೋಷದಿಂದ ಕಾಲ ಕಳೆಯುವುದು ತರವಲ್ಲ. ನಮಗೆ ಶತ್ರುಗಳಿದ್ದಾರೆ, ನಮ್ಮ ಹಿಂದಿನವರನ್ನು ಕೊಂದವರಿದ್ದಾರೆ, ನಮಗೆ ಅನ್ಯಾಯ ಮಾಡಿದವರಿದ್ದಾರೆ. ಅವರು ಎಲ್ಲಿದ್ದಾರೆ ಕೇಳಿದ್ದಕ್ಕೆ ಇವತ್ತು ಜೀವಿಸಿ ಇದ್ದಾರೆ, ಸುರಲೋಕದಲ್ಲಿ ಅಂದನಲ್ಲ. ಕೇಳಿದ್ದೇ ತಡ, ಇನ್ನು ತಡ ಮಾಡುವುದು ಯಾಕೆ? ಸುರಲೋಕಕ್ಕೆ ದಿಗ್ವಿಜಯಕ್ಕಾಗಿ ಹೋಗೋಣ ಅನ್ನುವಂತಹ ಸಂದರ್ಭದಲ್ಲಿ ಅವರು ಹೇಳಿದ ಮಾತು, ದೇವತೆಗಳನ್ನು ಸದೆಬಡಿಯುವುದು ಅಷ್ಟು ಸುಲಭ ಸಾಧ್ಯವಲ್ಲ. ಅವರ ಪರವಾಗಿ ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂತಹ ಮಹಾವಿಷ್ಣು ಬರುತ್ತಾನೆ. ಅವನನ್ನು ಸದೆಬಡಿಯುವುದು ಅಷ್ಟು ಸುಲಭವಲ್ಲ. ಅದಕ್ಕಾಗಿ ನೀನು ಬ್ರಹ್ಮನನ್ನೋ ಅಥವಾ ಹರನನ್ನೋ ಒಲಿದು ಬರುವೆಯಾದರೆ, ಸರಿಯಾದಂತಹ ವರವನ್ನು ಪಡೆದು ಬರುವೆಯಾದರೆ ನಿನಗೆ ಅದು ಸಾಧ್ಯ ಅಂದಾಗ ಮಂತ್ರಿವರ್ಯನಿಗೆ ಆಡಳಿತದ ಚುಕ್ಕಾಣಿಯನ್ನು ಕೊಟ್ಟು ಘನಘೋರವಾದಂತಹ ಕಾನನಕ್ಕೆ ತೆರಳಿದೆ. ಹರನನ್ನ ಕಠೋರ ರೀತಿಯಲ್ಲಿ ತಪಸ್ಸನ್ನು ಆಚರಿಸಿ ಮೆಚ್ಚಿಸುವಂತಹ ಸಂದರ್ಭದಲ್ಲಿ ಪಂಚಾಗ್ನಿಯನ್ನು ನಿರ್ಮಿಸಿ ತಪವನ್ನು ಆಚರಿಸಿದೆ. ಹರ ಒಲಿದು ಬರಲಿಲ್ಲ. ಮುಂದೇನು ಮಾಡುವುದು ಎಂದು ಆಲೋಚಿಸಿದಾಗ ತನ್ನನ್ನೇ ತಾನು ಸಮರ್ಪಿಸುತ್ತೇನೆ ಎಂದು ಮುಂದಾದಾಗ ಈಶ್ವರ ಒಲಿದು ಬಂದನಲ್ಲ. ದೇವರೇ, ನನಗೆ ಅಮರತ್ವದ ವರವನ್ನೇ ಕೊಡು ಎಂದು ಕೇಳಿದೆ. ಆಗ ಅವನು ಹೇಳಿದಂತಹ ಮಾತು, ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದ ವ್ಯಕ್ತಿ ಸಾಯಲೇಬೇಕು. ಆದ್ದರಿಂದ ಅಂತಹ ವರವನ್ನು ಕೊಡಲು ಅಸಾಧ್ಯ ಎಂದಾಗ ನನಗೆ ತ್ರಿಮೂರ್ತಿಗಳಿಂದಾಗಲಿ ಯಾವುದೇ ಯೋನಿಜರಿಂದಾಗಲಿ ಯಾವುದೇ ದೇವತೆಗಳಿಂದಾಗಲಿ ನನಗೆ ಮರಣ ಬರದೇ ಇರಲಿ. ಅಷ್ಟು ಮಾತ್ರ ಅಲ್ಲ, ಅಜೇಯನಾಗಿ ದಿಗ್ವಿಜಯವನ್ನು ಸಾಧಿಸುವುದಕ್ಕೋಸ್ಕರ ವಿಶೇಷವಾದಂತಹ ಆಯುಧವನ್ನು ಕೊಡು ಎಂದಾಗ ತಥಾಸ್ತು ಎಂದನಲ್ಲ. ಹಾಗಿದ್ದರೆ ಮರಣವೇ ಬರಬಾರದೆ ಎಂದಾಗ
ನಾನೇ ಕೇಳಿಕೊಂಡದ್ದು ಆಯುಧವೊಂದು ಮೈದೆಳೆದು ಬಂದಂತಹ ಸಂದರ್ಭದಲ್ಲಿ ನನಗೆ ಮರಣ ಬರಲಿ. ಆಲೋಚಿಸಿ ನೋಡಿದೆ, ಹಿಂದಿನವರು ಪಡೆದಂತಹ ವರಗಳಿಂದ ಭಿನ್ನವಾದಂತಹ ವರವನ್ನೇ ನಾನು ಪಡೆದವನಿದ್ದೇನೆ. ಆದರೆ ಇನ್ನು ತಡ ಮಾಡುವುದಲ್ಲ, ಈ ವರದ ಫಲವನ್ನೇ ಉಪಯೋಗಿಸಿಕೊಂಡು ಲೋಹವತಿ ಪಟ್ಟಣಕ್ಕೆ ಬಂದವನಿದ್ದೇನೆ. ಇದನ್ನು ಮೊದಲೇ ಅರಿತಂತಹ ನಮ್ಮವರು ಸೇನೆಯನ್ನು ಸುಸಜ್ಜಿತಗೊಳಿಸಿದವರಿದ್ದಾರೆ. ಇನ್ನು ತಡ ಮಾಡುವುದು ಯಾಕೆ? ಆ ಸುರಲೋಕದತ್ತ ತೆರಳುತ್ತೇನಂತೆ. ಆದಿಯಲ್ಲಿ ಆವಿರ್ಭವಿಸಿದವರು ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರೈಮೂರ್ತಿಗಳು. ಅವರಿಂದಲೇ ಸ್ವರ್ಗ ಮರ್ತ್ಯ ಪಾತಾಳ. ಯಾವಾಗಲೂ ಲೋಕದಲ್ಲಿ ಜೀವಿಗಳು ತಮ್ಮ ಯೋಗಕ್ಷೇಮದ ಕಡೆಗೆ ಲಕ್ಷ್ಯ ಹರಿಸಬೇಕು. ಅಲಭ್ಯ ಲಾಭವೇ ಯೋಗ, ಧರ್ಮ ಲಬ್ಧ ಸಂರಕ್ಷಣೆಯೇ ಕ್ಷೇಮ. ಹಾಗೆ ಪ್ರತಿಯೊಬ್ಬರ ತುಡಿತವೂ ಕೂಡ ಯೋಗಕ್ಷೇಮದ ಕಡೆಗೆ. ಸಾಧನೆಯ ಮೂಲಕ ಏನನ್ನಾದರೂ ಸಾಧಿಸಬೇಕು ಎಂಬಂತಹ ದೃಷ್ಟಿಯಿಂದ ನನ್ನ ಅವ್ವೆಯ ಬಯಕೆಯಂತೆ ತೀರ್ಥರೊಬ್ಬರ ನಿರ್ದೇಶನದಂತೆ ಸಾಧನೆಯನ್ನು ಗೈದೆ. ಮರ್ತ್ಯದಲ್ಲಿ ಪುರಂದರ ನಾಮಕನಾಗಿ ಜನಿಸಿದಂತಹ ನಾನು ಸಾಧನೆಯ ಮೂಲಕ ಮೇಘವಂತ ಪರ್ವತವನ್ನು ಏರಿಕೊಂಡೆ. ಅಲ್ಲಿ ಶತಾತ್ವರಗಳನ್ನು ಮಾಡಿ ಪೂರೈಸಿದೆ. ತ್ರೈಮೂರ್ತಿಗಳು ಪ್ರತ್ಯಕ್ಷರಾಗಿ ವರಪ್ರಸಾದವಾಗಿ ನನಗೆ ಈ ಸ್ವರ್ಗಲೋಕದ ಅಧಿಕಾರವನ್ನು ಕೊಟ್ಟರು. ಕೊಡುವಾಗ ಹೇಳಿದ ಮಾತು ನನ್ನ ಕಿವಿಗೆ ಈಗಲೂ ಕೂಡ ಅಪ್ಪಳಿಸುತ್ತಾ ಉಂಟು. ಇಂದ್ರ, ಸ್ವರ್ಗ ಎಂಬುದು ಭೋಗಭೂಮಿ ಎಂದು ಭಾವಿಸಬೇಡ. ಇಲ್ಲಿರುವಂತಹ ಸುವಸ್ತುಗಳು ಯಾವತ್ತೂ ಕೂಡ ಇದ್ದರೆ ಇತರ ಲೋಕಗಳ ಒಳಿತಿಗೆ ಬೇಕಾಗಿ ಅದನ್ನು ಸದ್ವಿನಿಯೋಗ ಮಾಡುತ್ತಾ ಯಾವಾಗಲೂ ನೀನು ವರ್ತಿಸಿದಿ. ಧರ್ಮಪೀಠದಲ್ಲಿ ಧರ್ಮಾಧ್ಯಕ್ಷನಾಗಿ ನೀನು ಮರೆದೆ ಅಂತಾದರೆ ತ್ರೈಮೂರ್ತಿಗಳ ಕರುಣೆ ನಿನ್ನ ಮೇಲೆ ಯಾವಾಗಲೂ ಸದಾ ಇದ್ದೇ ಇರ್ತದೆ ಅಂತ ಹೇಳಿದರು. ಅದನ್ನೇ ಅವಲಂಬಿಸಿಕೊಂಡು ಅದನ್ನೇ ದಿವ್ಯ ವಾಕ್ಯ ಎಂದು ಆಲೋಚಿಸಿಕೊಂಡು ನಮ್ಮವರ ಅಂತ ಅಷ್ಟದಿಕ್ಪಾಲಕರನ್ನು ಒಟ್ಟುಗೂಡಿ ಈ ಸುಧರ್ಮ ಸಭೆಯನ್ನು ನಾನು ಪ್ರವೇಶ ಮಾಡಿದವರಿದ್ದೇನೆ. ಈ ಅಷ್ಟದಿಕ್ಪಾಲಕರಾದರೂ ಅವರದ್ದಾದಂಥ ಸಾಧನೆಯಿಂದ ಒಂದೊಂದು ದಿಕ್ಕಿಗೆ ಅಧಿಪತಿಗಳಾಗಿದ್ದಾರೆ. ಇಲ್ಲಿ ಕಾಣುವುದು ಯಾವುದಾದ್ರೂ ಕೂಡ ಅದು ವ್ಯಕ್ತಿಯಲ್ಲ, ವಸ್ತು ಅಲ್ಲ, ಎಲ್ಲವೂ ತತ್ವಗಳು. ಉಳಿದ ಲೋಕಗಳನ್ನು ನಿಯಂತ್ರಿಸಲಿಕ್ಕೆ ಬೇಕಾಗಿರುವಂತಹ ತತ್ವಗಳು. ಅವುಗಳನ್ನು ನಾವು ಚಾಚೂ ತಪ್ಪದೆ ತ್ರೈಮೂರ್ತಿಗಳ ಮಾತಿನಂತೆ ಅದನ್ನು ಪಾಲಿಸ್ತಾ ಬರ್ತಾ ಇದ್ದೇವೆ. ಏನು ಮಾಡೋಣ? ನಮ್ಮ ಹಿರಿಯ ಭಾಗಿಗಳು, ದೊಡ್ಡಮ್ಮನ ಮಕ್ಕಳು, ನಾವು ದುರುಳರು ಅಂತಲೇ ಹೇಳುವುದವರನ್ನು ಲೋಕದಲ್ಲಿ ಮರ್ತ್ಯದಲ್ಲಿ ಹುಟ್ಟಿಕೊಡುತ್ತಾರೆ. ಸ್ವರ್ಗ ಮರ್ತ್ಯ ಪಾತಾಳ. ಈ ಮರ್ತ್ಯದಲ್ಲಿ ಹುಟ್ಟಿಕೊಂಡಂತಹ ಈ ದುರುಳರು ನಮ್ಮ ಈ ನಾಕದ ಕಡೆಗೆ ಕಣ್ಣಿಡಿಸುತ್ತಾರೆ. ಕಿರಿಯ ವಯ ಮಕ್ಕಳು ನಾವು, ಚಿಕ್ಕ ತಾಯಿ ಮಕ್ಕಳು, ಅವರು ಹಿರಿಯ ತಾಯಿ ಮಕ್ಕಳು. ಅವರಿಗೆ ದಕ್ಕದ್ದು ನಮಗೆ ದಕ್ಕುತ್ತಾ ಉಂಟಲ್ಲ ಎಂಬಂತಹ ದೃಷ್ಟಿಯಿಂದ ಆ ಅರಿಷ್ಟ ಬೀಜಗಳು ಆಗಾಗ ಅಲ್ಲಿ ಉದಯಿಸಿಕೊಂಡು ನಮಗೆ ಹಾವಳಿಯನ್ನು ಕೊಡುವುದು ಸಾಧಾರಣ ಇದ್ದದ್ದು. ಹಾಗೆ ನಾವು ಯಾವಾಗಲೂ ಜಾಗೃತರಾಗಿರಬೇಕು ಎಂಬಂತಹ ದೃಷ್ಟಿಯಿಂದ ನಾವು ನಮ್ಮವರಲ್ಲಿ ಆಗಾಗ ಪ್ರಶ್ನೆ ಇಡುವುದುಂಟು.
ನಾವು ಯಾವಾಗಲೂ ಬೂದಿ ಮುಚ್ಚಿದ ಕೆಂಡದಂತೆ ಇರಬಾರದು, ನಾವು ಪ್ರಜ್ವಲಿಸ್ತಾ ಇರುವಂತಹ ಕೆಂಡದಂತೆ ಇರಬೇಕು ಎಂಬಂತಹ ದೃಷ್ಟಿಯಿಂದ ಅವರನ್ನು ಆಗಾಗ ಹುರಿದುಂಬಿಸ್ತಾ ಇರುವುದು ಸಾಧಾರಣ. ಹಾಗೆ ನಾನು ಬಿಟ್ಟಂತಹ ಪ್ರಶ್ನೆಗೆ ಅವರು ಉಚಿತವಾದಂತಹ ಉತ್ತರವನ್ನೇ ಕೊಟ್ಟರು, ಬಹಳ ಸಂತೋಷವಾಗಿದೆ. ಆಮೇಲೆ ನಮ್ಮ ದೈನಂದಿನ ಕಾರ್ಯಕ್ರಮ, ಈ ಸುಧರ್ಮ ಸಭೆಯಲ್ಲಿ ಅಪ್ಸರಾಂಗರೆಯರು ಬಂದು ಅವರ ದಿನನಿತ್ಯದ ಕಾರ್ಯಕ್ರಮ ನೃತ್ಯವನ್ನು ಏರ್ಪಡಿಸ್ತಾ ಇದ್ದಾರೆ. ಕಣ್ಣಿಗೂ ಮನಸ್ಸಿಗೂ ಸಮಾಧಾನ ಆಯಿತು. ಆಮೇಲೆ ಚಿತ್ರಸೇನನ ಗಾಯನ, ತುಂಬೂರು ನಾರದರ ಹಿಮ್ಮೇಳ, ಇದನ್ನು ಮೀರಿದವರು ಯಾರಿದ್ದಾರೆ? ಎಲ್ಲ ಗಾನವೈಭವ, ನಾಟ್ಯ ವೈಭವ. ಇದು ಹುಟ್ಟಿದಲ್ಲಿ ಗಾನವೈಭವ, ಹುಟ್ಟಿದ್ದು ನಮ್ಮಲ್ಲಿ ದೇವಲೋಕದಲ್ಲಿ ಹುಟ್ಟಿದ್ದು. ಈಗ ಮರ್ತ್ಯದಲ್ಲಿ ಎಲ್ಲಿ ನೋಡಿದ್ರು ಕೂಡ ಭೂಲೋಕದಲ್ಲಿ ಗಾನವೈಭವ, ನೃತ್ಯ ವೈಭವ. ಅದು ಹಾಗೆ ಈಗ ನಾನು ಮಾಡುವುದು, ಯಾರಾದರೂ ಇನ್ನು ಬಂದ್ರೆ ಏನು ಅಂತ ಹೀಗೆ ಆಲೋಚಿಸ್ತಾ ಇರುವಾಗ ಏನು ಮಾಡುದು ಅಂತ ಹೇಳುವಾಗ ದ್ವಾರದಲ್ಲಿ ಏನೋ ಒಂದು ನಮ್ಮ ಮೇಲೆ ದಾಳಿಯಾಗಿದೆ, ಭೂಲೋಕದವರು ಮೇಲೆ ಬಂದಿದ್ದಾರೆ, ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ, ನಮ್ಮ ಆಳ್ವಿಕೆಯನ್ನು ನಾವು ಬಿಟ್ಟು ಹೊರಗೆ ಹೋಗ್ಬೇಕು ಅಂತ ಮಾತನ್ನು ಕೇಳುವಾಗ ಸುಮ್ಮನೆ ಇರ್ಲಿಕ್ಕೆ ಆಗ್ತದ? ಕೋಪವು ಉಕ್ಕೇರ್ತಾ ಉಂಟು. ನಮ್ಮವರನ್ನು ಎಚ್ಚರಿಸಿದೆ, ಅವರಲ್ಲಿ ಕೇಳಿದ ಅಭಿಪ್ರಾಯ ಎಲ್ಲರೂ ನಾ ಮುಂದು ಎಂದು ಹೊರಡಲಿಕ್ಕೆ ಸಿದ್ಧರಿದ್ದಾರೆ. ಹಾಗಾಗಿ ಸ್ವತಃ ನಾನೇ ಪುರುಷಧಾರಿಯಾಗಿ ಐರಾವತವನ್ನು ಅಡರಿ ನಾನೇ ಮುಂಚೂಣಿಯಲ್ಲಿ ಮುಂದೆ ಹೋಗ್ತೇನೆ ನೋಡು. ನೀನು ಬರುವಂತಹ ಟಿವಿಯಲ್ಲೇ ನಾನು ತಿಳಿದುಕೊಂಡೆ ನೀನು ದೇವೇಂದ್ರ ಅಂತ. ನನ್ನನ್ನು ಸರಿಯಾಗಿ ನೋಡು. ಯಾರು ಗೊತ್ತಾಗಲಿಲ್ಲ. ಇದುವರೆಗೆ ಬಂದಂತಹ ರೀತಿಯಲ್ಲೆಲ್ಲ ಭೂಲೋಕದಿಂದ ನಿನ್ನನ್ನು ಸದೆಬಡಿಯಲು, ನಿನ್ನ ಈ ಅಧಿಪತ್ಯವನ್ನ ತನ್ನದಾಗಿಸಲು ಬಂದಂತಹವನು ಶತ್ರುಪ್ರಸೂದನ ನಿನ್ನ ಮುಂದೆ ಬಂದು ನಿಂತಿದ್ದೇನೆ. ಈ ಹಿಂದೆ ಎಷ್ಟೋ ಸಲ ಯುದ್ಧ ಮಾಡಿಯೂ ಓಡಿದ್ದಿ, ಯುದ್ಧ ಮಾಡದೇ ಓಡಿದ್ದಿ ಅನ್ನುವುದನ್ನು ನಾನು ತಿಳಿದವನೇ ಇದ್ದೇನೆ. ಹಾಗಿರುವಾಗ ಈ ಸಲ ಹಾಗಲ್ಲ. ನಿನ್ನ ಈ ಸಿಂಹಾಸನವನ್ನು ನಾನು ಪಡೆದುಕೊಂಡು ನಿನ್ನ ಎದುರಿನಲ್ಲಿಯೇ ಈ ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಆಗಬೇಕು ಅನ್ನುವಂತಹ ರೀತಿಯಲ್ಲಿ ನಿನ್ನೆ ಮುಂದೆ ಬಂದು ನಿಂತಿದ್ದೇನೆ. ನೋಡು ನಿನ್ನವರ ಅವಸ್ಥೆ. ನಿನ್ನವರೆಲ್ಲ ದಿಕ್ಕುಪಾಲಾಗಿ ಓಡಿ ಹೋಗಿದ್ದಾರೆ. ನೀನು ತಾನು ಅಮೃತವನ್ನ ಕುಡಿದವನು ಅನ್ನುವಂತಹ ಅಗಟಿನಿಂದಲೇ ನೀನು ಮುಂದೆ ಬರುವುದೇ ಆಗಿದ್ರೆ ನಿನ್ನ ಅಮೃತವನ್ನ ಕಕ್ಕಿಸ್ತೇನೆ. ಹಕ್ಕಿನವರು ಅಕ್ಕನ ಮಕ್ಕಳು ಮಕ್ಕಳು ದಿಕ್ಕಲೆ ದಿಕ್ಕೆನುದು ಹೊಕ್ಕಿಲಿ ಬಂದ
ಏನಪ್ಪ? ಮರ್ತ್ಯದಿಂದ ನೀನು ಮೇಲೇರಿ ಬಂದದು ಅಂತ ನಾನು ತಿಳಿದೆ. ಆದ್ರೆ ಯಾರು ಅಂತ ಹೇಳಲಿಲ್ಲ ನಿನ್ನ ಹೆಸರು. ಶತ್ರುಪ್ರಸೂದನ. ಶತ್ರುಪ್ರಸೂದನ. ಲೋಹವತಿ ಪಟ್ಟಣದ ಒಡೆಯ. ಕರ್ಮಭೂಮಿಯಲ್ಲಿ ಜನಿಸಿದವ. ಕರ್ಮಭೂಮಿಯಲ್ಲಿ ಜನಿಸಿದವ ಯೋಗ್ಯ ಕರ್ಮಗಳನ್ನೇ ಆಚರಿಸಬೇಕಿತ್ತು. ಹುಟ್ಟಿದ ಕೂಡಲೇ ನಮ್ಮ ಮೇಲಿನ ನೋಟಕ್ಕೆ ಮೇಲಿನ ಲೋಕಕ್ಕೆ ಕಣ್ಣಿಟ್ಟು ಈ ಸಾಧನೆಯ ಮೂಲಕ ಈ ಸಾಧನೆ ಇದು ಒಳ್ಳೇದಲ್ಲ, ನಮ್ಮ ನಾಕವನ್ನಡರಿ ಮುಂದೆ ಬರುತ್ತಾ ಇದ್ದೀಯಲ್ಲ, ಹೌದು, ನಮ್ಮವರನ್ನೆಲ್ಲ ಚಲ್ಲಾಪಿಲ್ಲಿಯಾಗಿಸ್ತಾ ಇದ್ದಿ. ಅಯ್ಯ, ನೀವು ಹುಟ್ಟಿದಂತಹ ಸ್ಥಳದಲ್ಲಿ ನಿಮಗೆ ಬೇಕಾದಷ್ಟು ಅವಕಾಶಗಳಿವೆ, ಬೇಕಾದಷ್ಟು ಸವಲತ್ತುಗಳಿವೆ, ಬೇಕಾದಷ್ಟು ಸೌಭಾಗ್ಯ ಇದೆ. ಅಂತಹ ಸಂಪತ್ತನ್ನು ನೀವು ಸದ್ವಿನಿಯೋಗಗೊಳಿಸುವುದು ಹೊರತಾಗಿ ಇಂತಹ ದುಷ್ಟ ಕಾರ್ಯಗಳಿಗೆ ನೀವು ವಿನಿಯೋಗಿಸ್ತೀ ಅಂತಾದರೆ ನಾನು ಏನು ಹೇಳಬೇಕು ಇದಕ್ಕೆ? ಅಯ್ಯ, ನಿಮಗೆ ಅಲ್ಲಿ ಸಿಕ್ಕಿದಂತಹ ಸಂಪತ್ತುಗಳನ್ನು ಸ್ವಂತಕ್ಕೆ ಉಪಯೋಗಿಸಬಹುದಿತ್ತು. ಒಳ್ಳೆಯ ಒಂದು ಜೀವನವನ್ನು ಮಾಡುತ್ತಾ ಜೀವನವನ್ನು ಎಸಗುತ್ತಾ ಮುಂದೆ ಹೋಗಬಹುದಿತ್ತು. ಅದಲ್ಲ, ನಿಮ್ಮ ಜೀವನೋಪಾಯಕ್ಕೆ ಬೇಕಾದ್ದು ಉಪಯೋಗಿಸಿ ಮಿಗತೆ ಉಂಟು ಅಂತಾದ್ರೆ ಲೋಕ ಕಲ್ಯಾಣದ ಕಾರ್ಯಕ್ರಮವನ್ನಾದ್ರೂ ಕೈಗೆತ್ತಿಕೊಳ್ಳಬಹುದಿತ್ತು. ಅದು ಎರಡನ್ನೂ ಬಿಟ್ಟಿರಿ. ಸ್ವರ್ಗ ಮರ್ತ್ಯ ಪಾತಾಳ ಅಂತ. ಪಾತಾಳ ವಿರಾಟ್ ಸ್ವರೂಪನ ಪಾದವೇ ಪಾತಾಳ, ಗಡ್ಯ ಪ್ರದೇಶವೇ ಮರ್ತ್ಯ, ಹಾಗೆ ಈ ಶಿರೋಭಾಗವೇ ಸ್ವರ್ಗ. ಈ ಮರ್ತ್ಯದಲ್ಲಿ ಜನಿಸಿದಂತಹ ನೀನು, ನಾನು ಕೂಡ ಮರ್ತ್ಯದಲ್ಲೇ ಜನಿಸಿದವ. ಒಳ್ಳೆ ಸಾಧನೆಯ ಮೂಲಕ ನಾನು ಈ ನಾಕವನ್ನು ಅಡರಿ ಪ್ರಸಾದ ರೂಪವಾಗಿ ನಾನು ಪಡೆದವನಿದ್ದೇನೆ. ಹಾಗಾಗಿ ಒಂದು ಮನ್ವಂತರದವರೆಗೆ ನೀನೇ ಇಂದ್ರನಾಗಿ ಮೆರೆಯಬೇಕು ಎಂದು ತ್ರೈಮೂರ್ತಿಗಳು ಹೇಳಿದಂತಹ ಮಾತು. ಅದಕ್ಕೆ ಮೀರಿ ವ್ಯವಹರಿಸುವಂತಹ, ಅದನ್ನು ಮೀರಿ ವರ್ತಿಸುವಂತಹ ಯಾವುದಾದ್ರೂ ಸ್ವಾತಂತ್ರ್ಯವೋ ಸ್ವಾವಲಂಬನೆಯು ನನಗಿಲ್ಲ ಅಂತ ಆದ ಮೇಲೆ ನೀನು ಯಾರೋ ಕೇಳಲಿಕ್ಕೆ? ಅಧಿಕಾರ ಬಿಟ್ಟು ಹೋಗುವಂತ ಅಲ್ಲ, ಯೋಗ್ಯ ರೀತಿಯಲ್ಲಿ ನೀನು ಸದ್ವಿನಿಯೋಗ ಪಡಿಸಬೇಕಿತ್ತು. ಇಲ್ಲಿ ಕಾಣುವಂತಹ ಸುವಸ್ತುಗಳು, ಇಲ್ಲಿ ಕಾಣುವಂತಹ ವ್ಯಕ್ತಿಗಳು ಯಾವುದೂ ವಸ್ತುಗಳು ಅಲ್ಲ, ಕಾಣುವುದೆಲ್ಲ ವ್ಯಕ್ತಿಗಳು ಅಲ್ಲ. ಇವೆಲ್ಲ ತತ್ವಗಳು, ಲೋಕದ ಉಳಿವಿಗೆ ಬೇಕಾದಂತಹ ತತ್ವಗಳು. ಒಂದು ದಿನ ಇಂದ್ರನೋ ವರುಣನೋ ವಾಯುವೋ ಕುಬೇರನೋ ಅವರಂತಹ ಕೆಲಸವನ್ನು ಮಾಡಲಿಲ್ಲ ಅಂತಾದ್ರೆ 3 ಲೋಕಗಳು ಕೂಡ ಕಂಪನಕ್ಕೆ ಒಳಗಾದೀತು. ಹಾಗಾಗಿ ಅಂತಹ ದುಷ್ಟ ಕಾರ್ಯ, ದುಷ್ಟ ಪ್ರವೃತ್ತಿಯಾಗಿ ನೀವು ಮೆರೆಯುತ್ತಾ ಇದೆಯಲ್ಲ, ಬಂದ ದಾರಿಗೆ ಹೋಗ್ಲಿಕ್ಕೆ ದಾರಿ ಉಂಟು, ಹೋಗ್ಬೋದು. ಮಗವ, ನೀನೇನು ಹೇಳಿದೆ? ಇಲ್ಲಿಗೆ ಯಾಕೆ ಬಂತೆ ಅಂತೇಳಿ. ಒಬ್ಬ ವ್ಯಕ್ತಿಗೆ ಮೇಲೇರಬೇಕು ಅನ್ನುವ ಹಂಬಲ ಇದ್ದ ಕಾರಣವೇ ನಾನು ಇಲ್ಲಿಗೆ ಬಂದದ್ದು. ನೀನು ಹೇಳಿದ ಹಾಗೆ ನನಗೆ ನನ್ನ ಲೋಹತಿ ಪಟ್ಟಣದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಮೇಲೆ ಏರಬೇಕು ಸರಿ, ಅಂತಹ ತುಡಿತವನ್ನು ಹೊಂದಿದ್ದಂತಲೇ ನಾನು ಇಲ್ಲಿಗೆ ಬಂದೆ. ಇಲ್ಲದಿದ್ದರೆ ಅಂತಹ ತುಡಿತ ನಿನಗಿದ್ದ ಕಾರಣವೇ ಅಲ್ಲ ನೀನು ಪುರಂದರ ಇದ್ದದ್ದು, ಇಂದ್ರನಾದದ್ದು. ಅದೇ ರೀತಿಯ ತುಡಿತವನ್ನು ಹೊಂದಿಕೊಂಡೇ ನಮ್ಮವರಿಗೆ ತಕ್ಕಬೇಕಾದಂತಹ ಈ ಇಂದ್ರ ಪದವಿ ಸುರಲೋಕದ ಅಧಿಕಾರವನ್ನ ನಾವು ಪಡೆದುಕೊಳ್ಳಬೇಕು ಅನ್ನಂತಹ ಉದ್ದೇಶದಿಂದಲೇ ಇಲ್ಲಿಗೆ ಬಂದವನಿದ್ದೇನೆ. ಈ ಹಿಂದಿನವರನ್ನು ನೀನು ಸೋಲಿಸಿರಬಹುದು, ಅದು ನೀನು ಸೋಲಿಸಿದ್ದಲ್ಲ, ಆ ತ್ರಿಮೂರ್ತಿಗಳಿಂದಲೋ ಅಥವಾ ಅವರು ಇನ್ಯಾವುದೇ ಅದಕ್ಕಿಂತ ಮೇಲಿನ ಅತಿಶಯವಾದಂತಹ ಶಕ್ತಿಯಿಂದಲೋ ನೀನು ನಮ್ಮನ್ನು ಸೋಲಿಸಿರಬಹುದೇ ಹೊರತು ಅದಕ್ಕೆಲ್ಲದಕ್ಕೂ ಪ್ರತಿಯಾಗಿ ನಾನು ಹರನ ವರಬಲವನ್ನು ಪಡೆದು ನಿನ್ನನ್ನು ಸೋಲಿಸಲಿಕ್ಕೆ ನಾನು ಬಂದಿದ್ದೇನೆ. ಒಳ್ಳೆಯ ಮಾತಿನಲ್ಲಿ ಹೇಳುತ್ತಿದ್ದೇನೆ, ಹೊನ್ನ ಹರಿವಾಣದಲ್ಲಿ ಇಟ್ಟು ಇಲ್ಲಿನ ಅಧಿಕಾರವನ್ನು ನನಗೆ ಕೊಟ್ಟೆ, ಅಲ್ಲವಾದರೆ ನಿನ್ನನ್ನು ದಿಕ್ಕುಗೆಡಿಸಿಯನು. ಸಾಕು ಮಾಡು, ನೀನು ಹೇಳಿದೆ ಅಲ್ಲ, ನೀನು ಸಾಧನೆಯ ಮೂಲಕ ಇಂದ್ರ ಪದವಿಯನ್ನು ಗಿಟ್ಟಿಸಿಕೊಂಡೆ. ಆ ಸಾಧನೆ ಮಾಡಿದ್ದಕ್ಕೆ ಒಂದು ದಾರಿ ಅಂತ ಉಂಟು. ಆ ದಾರಿ ಉಂಟಲ್ಲ, ಸತ್ಕರ್ಮದ ಮೂಲಕ ಆ ದಾರಿಯಲ್ಲಿ ಆ ಸಾಧನೆಯನ್ನು ಮಾಡಬೇಕು. ನಮಗೆ ಅದರ ಅಗತ್ಯ ಇಲ್ಲ. ಸಾಧನೆಯನ್ನು ಗುರುತಿಸುವಂತಹ ದೊಡ್ಡ ಮನಸ್ಸು ಎಲ್ಲರಿಗಿರ್ತದೆ. ಆ ಸಾಧನೆ ಮುಖ್ಯವಾದ್ದು. ಆ ಸಾಧಿಸಿ ನಾವೊಂದು ಪದವಿಗೆ ಏರಿದೆವು ಅಂತ ಆದ್ರೆ ನಾವು ಹತ್ತಿ ಬಂದಂತಹ ದಾರಿಯನ್ನು ಕೂಡ ನಾವು ಮರೆಯಬಾರದು. ಅಂತಹ ಅದನ್ನೆಲ್ಲ ನಾನು ಗ್ರಹಿಕೆಯಲ್ಲಿಟ್ಟು ನನ್ನದಂತಹ ಸಾಧನೆಯು ಒಳ್ಳೆ ರೀತಿಯಿಂದ ಸಾಗಿದೆ ಎಂಬಂತ ದೃಷ್ಟಿಯಿಂದ ನನಗೆ ಕರುಣಿಸಿದ್ದಾರೆ. ನೀನು ಕೂಡ ಅದನ್ನು ನಿನ್ನ ಅರ್ಹತೆಯ ನಿನ್ನ ಸಾಧನೆಯ ಮೂಲಕ ಗಿಟ್ಟಿಸಿಕೊಂಡು ಬಾ. ನಿನ್ನದಂತಹ ಸಾಮರ್ಥ್ಯವನ್ನು ಇಲ್ಲಿ ಬಂದು ದುಷ್ಬಳಕೆ ಮಾಡ್ತಾ ಇದೆಯಲ್ಲ, ಆ ದುರ್ಬಳಕೆ ಮಾಡ್ತಿದ್ದ ಅಲ್ಲಿ, ಅದಕ್ಕೆ ಪರಿಣಾಮದಲ್ಲಿ ಏನು ಪರಿಣಾಮ ಸಿಗ್ಲಿಕ್ಕಿಲ್ಲ. ಆದ್ದರಿಂದ ಮಾತನ್ನು ಬದಿಗಿಡು. ನನ್ನ ಈ ಸ್ಥಾನವನ್ನು ಕಬಳಿಸಿಕೊಳ್ಳಿಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಅದನ್ನು ಉಳಿಸಿಕೊಳ್ಳುವಲ್ಲಿ ಅದಕ್ಕೆ ನಿಯಮ ಉಂಟು. ಅದು
ಈ ಇಂದ್ರ ಪದವಿ ಸಿಕ್ಕಬೇಕಾದರೆ ಶತಯಾಗಗಳನ್ನು ಮಾಡಬೇಕು. ಓ ಆ ಶತಾದ್ವರಗಳನ್ನು ಮಾಡಿ ಪೂರೈಸಿದವನಿಗೆ ಈ ಇಂದ್ರ ಪದವಿ ಅಂತ ತ್ರೈಮೂರ್ತಿಗಳ ಒಂದು ಶಾಸನ. ಅದನ್ನು ಮೀರಿಸಿ ನಡೀಲಿಕ್ಕೆ ಯಾರಿಗೆ ಸಾಧ್ಯ ಉಂಟು? ಅಂತಹ ಒಂದು ಸಾಧನೆಯನ್ನು ಮಾಡಿ ಆ ಸಾಧನೆಯನ್ನು ನಾನು ಅರ್ಹತೆಯಲ್ಲಿದ್ದೇನೆ ಎಂಬುದನ್ನು ತೋರಿಸಿ ಆ ಸ್ಥಾನವನ್ನು ಗಿಟ್ಟಿಸಿಕೊಳ್ಬೇಕು. ಆ ಗಿಟ್ಟಿಸಿಕೊಂಡ ಮೇಲೆ ಕೂಡ ನಾನು ಹೇಗೆ ಪಡೆದಿದ್ದೇನೆ, ಅದನ್ನು ಹೇಗೆ ನಾನು ಇಟ್ಟುಕೊಳ್ಬೇಕು ಎಂಬಂತ ಗ್ರಹಿಕೆ ಕೂಡ ಅವನಿಗೆ ಬೇಕು. ಅದಿಲ್ಲ ಅಂತಾದ್ರೆ ಕೊಟ್ಟದ್ದು ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಾಗ ಆಗ್ಲಿಕ್ಕಿಲ್ವೋ? ಹಾಗಾಗಿ ಮಗವ, ನನಗೆ ನಿನ್ನ ಈ ಸಾಧನೆಯ ಅಗತ್ಯವಿಲ್ಲ. ನಿನ್ನ ಈ ಪೀಠವನ್ನು ನನ್ನ ಕೈಗೆ ತೆಗೆದುಕೊಳ್ಳುವುದಕ್ಕೋಸ್ಕರ ನಿನ್ನ ಸಾಧನೆಗಳ ನನಗೆ ಅಗತ್ಯ ಇಲ್ಲ. ನಿನ್ನ 100 ಶತಯಾಗವನ್ನು ಮಾಡುವಂತಹ ಅಗತ್ಯವಿಲ್ಲ. ನೋಡು, ನನ್ನಲ್ಲಿರುವಂತಹ ಈ ಶಕ್ತಿ ಆಯುಧವನ್ನು ನಿನ್ನ ಮೇಲೆ ಪ್ರಯೋಗಿಸುತ್ತಿದ್ದೇನೆ. ತಡೆದುಕೊಳ್ಳುವುದಿದ್ರೆ ನೋಡಿ. ಇದುವರೆಗೆ ನೀನು ಇಲ್ಲಿಯ ಸಿಂಹಾಸನದಲ್ಲಿ ರಾರಾಜಿಸುತ್ತಿದ್ದವನು. ನೋಡು, ನಾನು ಬೇರಿಯನ್ನು ಹೊಡೆಸುತ್ತಿದ್ದೇನೆ, ಡಂಗುರವನ್ನು ಹೊಡೆಸುತ್ತಿದ್ದೇನೆ. ಇನ್ನು ಮುಂದೆ ಈ ಸುರಲೋಕದಲ್ಲಿ ಇರುವಂತಹ ಎಲ್ಲ ಸುವಸ್ತುಗಳ ಒಡೆಯ ಯಾರು? ಈ ಶತ್ರುಪ್ರಸೂದನ. ಇಲ್ಲಿರುವಂತಹ ಯಾವುದೇ ಸುವಸ್ತುಗಳನ್ನು, ಯಾವುದೇ ಒಂದು ವಸ್ತುಗಳನ್ನು ಉಪಯೋಗಿಸುವುದಿದ್ದರೆ ಈ ಶತ್ರುಪ್ರಸೂದನನ ಆಜ್ಞೆ ಬೇಕು. ಆದ್ದರಿಂದ ನೋಡು, ನಿನ್ನ ಎದುರಿನಲ್ಲಿಯೇ ನಾನು ನಿನ್ನ ಈ ಅಧಿಕಾರ ಪೀಠವನ್ನು ಏರುತ್ತಾ ಇದ್ದೇನೆ. ನಿನ್ನ ಎದುರಿನಿಂದಲೇ ಈ ಪೀಠವನ್ನು ಏರುತ್ತಿದ್ದೇನೆ. ಆದರೆ ಒಂದು ಮಾತು, ನಾನು ಈ ಸುರಲೋಕದ ಬಗ್ಗೆ ಬಹಳಷ್ಟು ತಿಳಿದವನಿದ್ದೇನೆ. ಕಾಯಿ ಹಣ್ಣಾಗುವುದಿಲ್ಲ, ಹುಳಿ ಸಿಹಿಯಾಗುವುದಿಲ್ಲ ಅನ್ನುವಂತಹ ಇಂತಹ ಈ ಸುರಲೋಕ ನನಗೆ ಅಗತ್ಯವಿಲ್ಲ. ನನಗೆ ಸುಖಕರವಾದದ್ದು ಅಂದರೆ ಅದೇ ಆ ಲೋಹವತಿ ಪಟ್ಟಣ. ಆದ್ದರಿಂದ ಆಡಳಿತವನ್ನು ನೀನೇ ಮಾಡಿಕೊಂಡಿರು. ಆದರೆ ಹೇಗೆ? ಇದುವರೆಗೆ ನಡೆದಂತಹ ರೀತಿಯಲ್ಲಿ ಅಲ್ಲ. ಯಾವುದೇ ಒಂದು ಘಟನೆಗಳು, ಯಾವುದೇ ಒಂದು ವಸ್ತುಗಳು ಇಲ್ಲಿಂದ ಚಲಿಸಬೇಕಿದ್ದರೂ ಈ ಶತ್ರುಪ್ರಸೂದನನ ಗಣನೆಗೆ ಬಂದೇ ನಡೆಯಬೇಕಾದ್ದು. ಆದ್ದರಿಂದ ಇಗೋ, ಆಡಳಿತವನ್ನು ನೀನೇ ನಡೆಸಿಕೊಂಡಿರು. ಯಾಗಯಜ್ಞಗಳನ್ನು, ಬ್ರಾಹ್ಮಣರನ್ನು ಹಿಂಸಿಸಲು, ಯಾಗಯಜ್ಞಗಳನ್ನು ನಾಶಪಡಿಸಲು ನಮ್ಮವರಿಗೆ ತಿಳಿಸುತ್ತೇನೆ. ಆ ಲೋಹವತಿ ಪಟ್ಟಣದ ಕಡೆಗೆ ತೆರಳುತ್ತೇನಂತೆ. ಜಯ ಜಯತು ಜಲಜಾಕ್ಷ, ಜಯತು ಜಯ ಖಳರಿಕ್ಷಾ, ಜಯತು ಸತ್ಯ ಚರಿತ್ರ, ಜಯತು ಶ್ಯಾಮಲ ಗಾತ್ರ, ಜಯತು ಜಯ ಗೋವಿಂದ, ಜಯತು ಜಯ ಸಲಹೆಮ್ಮನು, ಸಲಹೆಮ್ಮನು ಗೋವಿಂದ. ಕಷ್ಟ ಬಂದಿದೆ. ಜಯ 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 ಜಯ. ಏನಚ್ಚರಿ? ಅಚ್ಚರಿಯು ಸುರಪತಿ ಸರದಿ ರುಗ ಭವದೊಡನೆ ಶ್ರೀಗದ
ಸುರಪಾಲ, ಕ್ಷೀರವಾರಿಧಿ ಶಯನ ಏನಚ್ಚರಿ, ನೀನು ಓರ್ವನೇ ಅಲ್ಲ, ನಿನ್ನ ಅವರ ಒಡಗೂಡಿಕೊಂಡು ಇಲ್ಲಿವರೆಗೆ ಬಂದು ಸ್ತುತಿ ಮಾಡುತ್ತಾ ಇದ್ದೀಯ. ನಿಮ್ಮ ಮುಖವನ್ನು ನೋಡಿದರೆ ಕಪ್ಪಿಟ್ಟಿದೆ, ಏನೋ ಒಂದು ಆಗಬಾರದು ಆಗಿದೆ ಎಂಬುದು ಸ್ಪಷ್ಟ. ಆದ್ದರಿಂದ ಕೇಳುತ್ತಾ ಇದ್ದೇನೆ, ಯಾರಿಂದ ಹೇಗೆ ಏನು ಅನ್ಯಾಯ ಹೇಳಪ್ಪ. ಕೇಳಯ್ಯ ಲಕ್ಷ್ಮೀ ಲೋಲ, ದೇವರ ದೇವ ಬೇಳುವೆ ಕಷ್ಟಗಳ ಕೇಳಯ್ಯ ಲಕ್ಷ್ಮೀ ಲೋಲ, ದೇವರ ದೇವ ಬೇಳುವೆ ಕಷ್ಟಗಳ ಕೂಳು ಶತ್ರು ಪ್ರಸೂದನನು ಆ ಬಾಳ ನೇತ್ರನ ವರದ ಬಲದೊಳು ಮೇಲು ಲೋಕಕ್ಕೆ ದಾಳಿಗೆ ಯುದ್ಧ ತೋಳಿದುದಲೋಡಿಸಿದ ನೆಮ್ಮರು. ಕೇಳಯ್ಯ ಲಕ್ಷ್ಮೀ ಲೋಲ, ದೇವರ ದೇವ ಬೇಳುವೆ ಗದ್ದಗಳು ಲಕ್ಷ್ಮೀ ಲೋಲ, ದೇವರ ದೇವ ಲಕ್ಷ್ಮೀಲೋಲ ವರ್ತಮಾನದಲ್ಲಿ ಮರ್ತ್ಯದಲ್ಲಿ ಜನಿಸಿಕೊಂಡಂತಹ ಶತ್ರುಪ್ರಸೂದನ ದ್ವಿತೀಯ ಮಗನಾಗಿ ಜನಿಸಿದ, ಅಜನನ್ನು ಭಜನೆಯ ಮೂಲಕ ಬೆಚ್ಚಿಸಿದ. ಅವನು ಮಾಡಿದಂತಹ ಭಜನೆಗೆ ಅಪಮೌಲ್ಯವನ್ನು ಕಲ್ಪಿಸಲಿಕ್ಕೆ ಆಗುವುದಿಲ್ಲ ಎಂಬಂತಹ ದೃಷ್ಟಿಯಿಂದ ಅವನಿಗೆ ತಥಾಸ್ತು, ಅವನಿಗೆ ವರವನ್ನು ಕೊಟ್ಟ. ಅದನ್ನೇ ಆಯುಧವನ್ನಾಗಿಟ್ಟುಕೊಂಡು ಆತನು ಸ್ವರ್ಗವನ್ನು ಪ್ರವೇಶ ಮಾಡಿದ. ನಮ್ಮ ನಾಲ್ಕಲೋಕವನ್ನು ಪ್ರವೇಶ ಮಾಡಿದ್ದಲ್ಲದೆ 30 ಕೋಟಿ ದೇವತೆಗಳನ್ನು ಕೂಡ ಸ್ಥಾನಭ್ರಷ್ಟನನ್ನಾಗಿಸಿದ. ಯಾವುದೊಂದು ಒಳ್ಳೆಯ ಕೆಲಸಗಳು ನಡೆಯುವ ಹಾಗಿಲ್ಲ. ಎಲ್ಲ ಸೂರ್ಯಚಂದ್ರಾದಿಗಳು ಕೂಡ ಅವನ ಅಣತಿಯಂತೆ ವರ್ತಿಸಬೇಕಂತೆ. ಆಮೇಲೆ ಲೋಕದಲ್ಲಿ ನಡೆಯುವಂತಹ ಯಾಗಯಜನಾದಿಗಳ ಹವಿಸ್ಸು ಕೂಡ ಎಲ್ಲ ಅವನಿಗೆ ಸಲ್ಲುವಂತಾಗಬೇಕಾಗಂತೆ. ಹಾಗಾಗಿ ಲೋಕದ ಮಹಿಯ ಮಾಂಗಲ್ಯಕ್ಕೆ ಕುಂದು ಉಂಟಾಗಿದೆ. ಅವ ಅದನ್ನು ರಕ್ಷಿಸಬೇಕು, ಧರ್ಮವನ್ನು ಉಳಿಸಬೇಕು. ಧರ್ಮ ನಿಮ್ಮ ಕಷ್ಟ ಮನವರಿಕೆ ಆಯಿತು. ಆ ದುಷ್ಟದಾನವನಿಗೆ ಯಾವುದು ಆಗಬೇಕೋ ಆ ಕಾರ್ಯವನ್ನು ನಾನು ಮಾಡುವಂದಿದ್ದೇನೆ. ಅದು ಆಗುವವರೆಗೆ ಆತನಿಂದ ಮರೆಯಾಗಿರಿ. ಆಗಲಿ ಅಪ್ಪಣೆ. ದೇವೇಂದ್ರನು ಕಳಿಸಿದ್ದಾಯಿತು, ವಿಳಂಬಿಸುವುದಿಲ್ಲ. ಗರುಡನನ್ನು ಏರಿಕೊಂಡು ಇತ್ತ ಬಂದದ್ದಾಯಿತು. ಆತನಿಗೆ ಕೇಳಿಸುವ ಹಾಗೆ ಶಂಕನಾದ ಮಾತ್ರ ಶಂಕಾದ ಬಂದೆಯೋ ಎಲೆ ಮಧ್ಯೆ ವರ್ಗೋ ಬಂದೆಯ ಒಂದು ಕಣ್ಣು ನಿನ್ನ ಮೇಲೆ ನಾನು ಇಟ್ಟಿದ್ದೆ. ಯಾಕೋ ಆ ಕ್ಷೀರಾಬ್ದಿಯ ಕಡೆಗೆ ನನ್ನ ಒಂದು ಕಣ್ಣು ಇದ್ದೇ ಇತ್ತು. ಮೂಗೆಳೆದಾಗ ಮುಖವು ಬರುತ್ತದೆ ಎನ್ನುವುದು ನನಗೆ ಸ್ಪಷ್ಟವಾಗಿ ತಿಳಿದಿತ್ತು.
ಆದರೆ ನೀನು ಬಂದದ್ದು ಯಾವಾಗಲೂ ಬರುವ ರೀತಿಯಲ್ಲಿ ಬಂದಿಲ್ಲ. ಶಂಖ ಚಕ್ರ ಗದಾಧಾರಿಯಾಗಿ ಬರ್ತಾ ಇದ್ದವನು. ಆದರೆ ಇವತ್ತು ನೀನು ಬಂದಂತಹ ರೀತಿ ನೋಡುವಾಗ ನನಗೆ ಅಚ್ಚರಿ ಉಂಟು ಮಾಡುತ್ತದೆ. ಶಾರ್ಗವಾಣಿಯಾಗಿ ಬಂದಿದ್ದಿ, ಸುದರ್ಶನನು ತಿರಸ್ಕರಿಸಿ ಬಂದ, ಧನುರ್ಧಾರಿಯಾಗಿ ಬಂದಿದ್ದಿ. ಹೇಗೆ ಬಂದಿರಲಿ, ನೀನು ಬಿಟ್ಟಂತಹ ಎಲ್ಲ ಬಾಣಗಳನ್ನ ಕಾಡಿಯಾಗಿ ಹೋರಾಡಿ ಅದನ್ನು ಹೊಡೆದುರುಳಿಸಿದ್ದೇನೆ. ಒಳ್ಳೆಯ ಮಾತಿನಲ್ಲಿ ಹೇಳುತ್ತಿದ್ದೇನೆ, ಈ ಹಿಂದೆ ನಡೆದಂತಹ ರೀತಿಯಲ್ಲಿ ನನ್ನಲ್ಲಿ ಯಾವುದೇ ನಿನ್ನಟ್ಟ ವಿದ್ಯೆಗಳು ನಡೆಯಲಿಕ್ಕಿಲ್ಲ. ಹಾಗೆ ಕೆಲವೊಮ್ಮೆ ನನಗೆ ಆಶ್ಚರ್ಯ ಆಗುವಂಥದ್ದು ಉಂಟು. ನಿನಗೆ ಯಾಕೆ ಈ ದೇವತೆಗಳನ್ನೇ ಪೊರೆಯಬೇಕು ಅನ್ನುವಂಥ ಒಂದು ಹಠ ಇರಲಿ, ಯಾವುದೇ ಇರಲಿ, ನನ್ನಲ್ಲಿ ನಿನ್ನ ಯಾವುದೇ ವಿದ್ಯೆಗಳು ನಡೆಯಲಿಕ್ಕಿಲ್ಲ. ಮುಂದೆ ಬಂದೆ ಅಂತೇಳಿ ಆದರೆ ನಿನ್ನ ಶರಣವನ್ನ ಕಳೆಕೊಳ್ಬೇಕಾಯಿತು. ಹರನಿಂದ ವರವನ್ನು ಪಡೆದು ವರದ ಪ್ರಭಾವದಿಂದ ದೇವೇಂದ್ರನು ಗೆದ್ದವ ನೀನು. ಹೌದು. ಸುರಗದ್ದುಗೆನು ವಶಪಡಿಸಿಕೊಂಡೆ. ಹೌದು. ಮಾಡಬಾರದ ಅನ್ಯಾಯವನ್ನು ಮಾಡಿದೆ. ಈಗ ನನ್ನನ್ನು ಪ್ರಶ್ನೆ ಮಾಡುತ್ತಾ ಇದ್ದಿ. ಬಂದಾಗ್ಲೇ ನಿನಗೆ ಕಣ್ಣಿಗೆ ಕಂಡಿದೆ ಅಲ್ವಾ? ಯಾವಾಗಿನ ಹಾಗೆ ಅಲ್ಲ ಅಲ್ಲ. ಸುದರ್ಶನನು ಬಿಟ್ಟು ಬಂದದ್ದು, ಆವಾಗ್ಲೇ ನೆನಪಾದದ್ದು. ಹರನ ವರವನ್ನು ಪಡೆದು ಬಂದವ ನೀನು. ಹೌದು. ವರಬಲದಿಂದ ಇಷ್ಟವರೆಗೆ ಎಲ್ಲವನ್ನು ಗೆದ್ದು ಅಹಂಕಾರದ ಮೇರೆ ಇತ್ತಾ ಇದ್ದಿ. ಹೌದು. ಆ ವರಬಲ ತಿಳಿಯದೇನು ಅಲ್ಲ, ಅದನ್ನು ಅರಿತೇ ಬಂದಿದ್ದೇನೆ. ನಿನ್ನನ್ನು ಸದೆ ಬಿಡಬೇಕಾಗಿ ಬಂದಿದ್ದೇನೆ. ಹೌದು. ಏನಂತೆ? ನಿನ್ನ ಟಕ್ಕು ವಿದ್ಯೆಗಳು ಯಾವುದು ನನ್ನಲ್ಲಿ ನಡೆಯಲಿಕ್ಕಿಲ್ಲ ಅಂತ ನಾನು ಆಗಲೇ ಹೇಳಿದೆ ಅಲ್ಲ. ನೀನು ಬೆಣ್ಣೆಯಿಂದ ನೂಲು ತೆಗೆಯುವ ರೀತಿಯಲ್ಲಿ ನನ್ನಲ್ಲಿ ವರ್ತಿಸಬೇಡ. ಹರನಿಂದ ವರದ ಫಲವನ್ನು ಪಡೆದಿದ್ದೇನೆ. ಆದರೂ ನನಗೆ ನಿನ್ನಲ್ಲಿ ಕೆಲವೊಂದು ಸಂಶಯಗಳು. ನೀನು ಈ ತ್ರಿಮೂರ್ತಿಗಳಲ್ಲಿ ಒಬ್ಬ. ಹೌದು. ಈ ತ್ರಿಮೂರ್ತಿಗಳು ನೀವು ಹಲವಾರು ವ್ಯವಸ್ಥೆಗಳನ್ನ ಮಾಡಿಟ್ಟಿದ್ದೀರಿ. ಅಲ್ಲ, ಬೇಕಾದವರಿಗೆ ಬೇಕಾದ ವ್ಯವಸ್ಥೆ ಮಾಡುವುದು. ನನಗೆ ಅದಕ್ಕೆಲ್ಲ ಉತ್ತರ ಸಿಗದೆ ನಿನ್ನನ್ನು ನಾನು ಏನು ಮಾಡುವುದಿಲ್ಲ. ನಿನಗೆ ಬೇಕಾದ್ರೆ ಒಂದು ವ್ಯವಸ್ಥೆ ಮಾಡುವ. ತ್ರಿಮೂರ್ತಿಗಳು ಅಂದ್ರೆ ಅದರಲ್ಲಿ ಮುಖ್ಯವಾಗಿ ನೀನು. ನಿನ್ನನ್ನು ನಾನು ಒಪ್ಪುವುದಿಲ್ಲ. ಅಲ್ಲ, ನೀನು ಒಪ್ಪಿ ಆಗಬೇಕಾದೇನು ಇಲ್ಲ. ಆದ್ದರಿಂದಲೇ ನಿನ್ನನ್ನು ಎದುರಿಸಲು ನಾನು ಬಂದಿರುವುದು. ನೀನು ಎಲ್ಲಿ ಸಿಗ್ತಿದ್ದಲ್ಲಿ ಕಾಯ್ತಾ ಇದ್ದೆ ನಾನು. ಅದಕ್ಕಾಗಿ ನಿನ್ನನ್ನು ಹುಡುಕಿಕೊಂಡೇ ಬಂದದ್ದು. ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂತಹ ನೀನು ಆ ದೇವತೆಗಳನ್ನು ಮಾತ್ರ ಪೊರೆಯಬೇಕು ಅನ್ನುವಂಥ ಒಂದು ಹಠವನ್ನು ಹೊತ್ತಿದ್ದಿ. ಶತಯಾಗಗಳನ್ನು ಮಾಡಿ ತ್ರಿಮೂರ್ತಿಗಳ ಅನುಗ್ರಹದಿಂದ ಸುರಗದ್ದುಗೆಯನ್ನು ಪಡೆಯುವುದು ಕ್ರಮ. ಹಾಗೆ ನೀನು ಯಾಗವನ್ನು ಮಾಡುತ್ತಿದ್ರೆ, ನಮ್ಮ ಅನುಗ್ರಹಕ್ಕೆ ಪಾತ್ರನಾಗುತ್ತಿದ್ರೆ ಬೇಕಾಗಿ ಯೋಚನೆ ಮಾಡಬೇಕಾದ್ರೆ. ಆದರೆ ಒಂದು ಮಾತು, ಲೋಕದಲ್ಲಿ ಪ್ರಪಂಚದಲ್ಲಿ ಹೆಚ್ಚು ಜನರಿರುವುದು 66 ಕೋಟಿ ನಾವು ಇರುವುದು, ನೀವು 33 ಕೋಟಿ. ಯಾವುದೇ ಒಂದು ಪ್ರಪಂಚದ ವಿಷಯಗಳು ಹೆಚ್ಚಿನ ಜನರಿಗೆ ಅನುಗುಣವಾಗುವಂತಹ ರೀತಿಯಲ್ಲಿಯೇ ಇರಬೇಕು ಹೊರತು ಅಲ್ಪರಿಗೆ ಇದ್ದಂತಹದ್ರಲ್ಲಿ ಹೋಗುವುದಲ್ಲ. ಒಂದು ವಿಚಾರ, ಆದರೆ ನೀನೇನು ಮಾಡುವುದು, ಅವರಿಗೆ ಬೇಕಾದಂತಹ ರೀತಿಯಲ್ಲಿ ಅವರಿಗೆ ಬೇಕಾದಂತಹ ಅವರನ್ನು ಸಲಹಿಕೊಂಡು ನೀನು ಹೋಗ್ತಾ ಇದ್ದಿ. ಅದನ್ನೇ ನಾನು ಪ್ರಶ್ನೆ ಮಾಡ್ತಾ ಇರುವುದು. ಯಾಕೆ ನೀನು ಹೀಗೆ ಮಾಡಿದ್ದಿ? ಒಂದು, ಹರನ ಬಲ ನಮಗಿದೆ ಅಂತ ಹೇಳುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾನು ಬಂದಿದ್ದೇನೆ. ಹರನ ಒಲವು ನನ್ನಲ್ಲಿದೆ, ಹರನ ವರಬಲ ನನ್ನಲ್ಲಿದೆ, ಮತ್ತು ಕೊಂಡು ಹೋಗುವಂತಹ ಹರನೇ ನನ್ನಲ್ಲಿ ಬರುವುದಿಲ್ಲ ಅಂತ ಹೇಳುವಂತಹ ತೀರ್ಮಾನಕ್ಕೆ ಬಂದಿರುವಾಗ ಯಾವ ರೀತಿ ನಾನು ಬದುಕಬೇಕು ಅನ್ನುವುದನ್ನು ಬ್ರಹ್ಮನೇ ತೀರ್ಮಾನಿಸಿರುವಾಗ ನಿನ್ನನ್ನು ನಾನು ಒಪ್ಪುವಂತಹ ಪ್ರಶ್ನೆ ನನಗಿಲ್ಲ. ಆದ್ದರಿಂದ ಒಳ್ಳೆಯ ಮಾತಿನಲ್ಲಿ ಹೇಳುತ್ತಿದ್ದೇನೆ, ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ಹಿಂದೆ ಹೋಗು. ಮುಂದಡಿ ಇಡುವುದಿದ್ದರೆ ನಿನ್ನ ತಲೆಯನ್ನು ಕತ್ತರಿಸಿದರು. ನೋಡೋಣ ನೋಡೋಣ.
ಮಾಡಿದ್ದು. ವಿಷ್ಣು ಅನ್ನುವಂತಹ ಹಠವನ್ನೇ ತೋರಿಕೊಂಡು ನೀನು ಮುಂದೆ ಬಂದಿ. ನೀನು ಮಾಡಿದಂತಹ ತಪ್ಪುಗಳನ್ನು ನಾನು ಎಣಿಸಿ ಎಣಿಸಿ ಹೇಳುತ್ತಾ ಇದ್ದರೂ ನಿನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ನಾನು ನಿನ್ನನ್ನು ಒಪ್ಪುವುದಿಲ್ಲ ಅಂದೆಲ್ಲ. ಆದರೆ ಬಂದ ದಾರಿಗೆ ನೀನು ಹಿಂದೆ ಹೋಗು ಅಂತೇಳಿ ಹೇಳ್ತಾ ಇದ್ದೇನೆ. ನೀನು ಹೋಗುವುದಿಲ್ಲ, ನೀನು ಮುಂದೆ ಬರುತ್ತಾ ಇದ್ದಿ. ನನ್ನ ಕೈಯಿಂದಲೇ ಸಾಯಬೇಕು ಅನ್ನುವಂತಹ ಹಠವನ್ನು ಹೊತ್ತಿದ್ದಿ. ಆದರೆ ಬೇಡ, ನನ್ನನ್ನು ಕೆಣಕಬೇಡ, ಹಿಂದೆ ಹೋಗು. ಏನು ಮಾಡಲಿ ಶಕ್ತಿ ಹೀನಾದೆನು, ಏನು ಮಾಡಲಿ ಶಕ್ತಿ ಹೀನಾದೆನು, ಕಳನ ಗೋಣ ನರಿಯದೆ ಹೋದೆ ನಿಂದು, ಮಾನವೆಲ್ಲವೂ ಹೋಯ್ತು, ಮಾನ ಎಲ್ಲವೂ ಹೋಯ್ತು, ದಾನವನೊಳ್ ಅನುಭರ ತಾನಿತು, ಹಾನಿಯು ಜಗಕ್ಕೆ ಏನ ಮಾಡಲಿ, ಏನು ಮಾಡಲಿ ಶಕ್ತಿಹೀನನಾದೆನು. ಅಯ್ಯೋ, ಏನ ಮಾಡ್ಲಿ ಹರನ ವರಪ್ರಭಾವದಿಂದ ಶತ್ರು ಪ್ರಸುದನ ಗೆದ್ದು ಮೆರೆಯುತ್ತಾ ಇದ್ದಾನೆ. ನಾನು ಸೋತು ಹೋಗಿದ್ದೇನೆ, ಕಣ್ಣೀರು ಸುರಿಸ್ತಾ ಇದ್ದೇನೆ. ನನಗೆ ಸಹಾಯ ಮಾಡೋರು ಯಾರಿಲ್ವೇ? ಏನು ಮಾಡೋಣ? ಕತ್ತರು ಕತ್ತಿಲೆ ಗೆದ್ದು ಜಗವದು ಯತ್ನದೊಳೆ ತರುವೆ. ಚಿತ್ತಜೋಬಿತ ಪ್ರತಿಯೋರ್ವನ ಮನಸ್ಸಿನಲ್ಲಾಗುವಂತಹ ಕಾಮನೆಗಳಿಗೆ ಎಲ್ಲರಿಗೂ ಕೂಡ ಪಿತ ಸದೃಶನಾದವ ನೀನು ಎನ್ನುವುದನ್ನು ನಾ ತಿಳಿದುಕೊಂಡವನಿದ್ದೇನೆ. ಲೋಕಮುಖದಲ್ಲಿ ನಿನ್ನನ್ನ ಪುರುಷೋತ್ತಮ ಎನ್ನುವ ಹಾಗೆ ಕೊಂಡಾಡಿದ್ರಂತೆ. ಪ್ರಸ್ತುತ ಕಾಲಕ್ಕಾಗುವಾಗ ಕರ್ಪೂರರಲ್ಲಿ ಯುದ್ಧವನ್ನ ಮಾಡಿ ಸೋತು ಬಂದವನಿದ್ದಿ ಎನ್ನುವುದನ್ನು ತಿಳಿದುಕೊಂಡಿದ್ದೇನೆ. ನೀನು ಹೇಗೆ ಪುರುಷೋತ್ತಮನಾಗುವುದಕ್ಕೆ ಸಾಧ್ಯವಾಗುತ್ತದೆ? ನೀನು ಯುದ್ಧಕ್ಕೆ ಹೋಗುವ ಕಾಲದಲ್ಲಿ ನನ್ನನ್ನ ಬಿಟ್ಟು ಹೋದೆಯಲ್ಲ, ಅದನ್ನ ನೀನು ಅನುಭವಿಸಲೇಬೇಕು. ಅಯ್ಯ, ಆ ಕರ್ಪೂರರನ್ನ ನಾನು ಗೆದ್ದು ಬರುತ್ತೇನೆ, ಅಲ್ಲಿಗೆ ತೆರಳುತ್ತೇನೆ. ಏನು ಮಾಡ್ತೀನಿ ನೀನು? ಆ ರಣಕ್ಷೇತ್ರಕ್ಕೆ ಧಾವಿಸುವುದರ ಮೂಲಕವಾಗಿ ಅವರನ್ನೆಲ್ಲರನ್ನು ಸಂಹರಿಸಿ ಬರ್ತೇನೆ. ಅಪ್ಪ, ಹೋಗಿ ಬಾ. ಪೊಡವೆ ಬದಗೇಳು ಹರಿಯೋಳು ಅಪ್ಪಳೆ ಬಡಿದು ಪೊಡವೆ ಬದಗೇಳು ಹರಿಯೋಳು ಅಪ್ಪಳೆ ಬಡಿದು ತೇಜೋ ರೂಪದ ಆಳುದು ಕಡೆಯ ಬೈರವನಂತೆ ಬರುತ್ತಿದೆ ತಡುಗೆ ಹರಿಯು. ಹರಿಯಿಂದಲೇ ಅಪ್ಪಣೆಯನ್ನು ಪಡೆದುಕೊಂಡವನಿದ್ದೇನೆ. ಈ ರೂಪದಿಂದಲ್ಲ, ತೇಜೋ ರೂಪವನ್ನು ಧರಿಸುವುದರ ಮೂಲಕವಾಗಿ ಅತ್ತ ಕಡೆಗೆ ಸಾಗುತ್ತೇನೆ. ಏನಂತೆ ಕೋಟೆ ಕೊತ್ತಲಗಳೆಲ್ಲ ಹೊತ್ತಿ ಉರಿಯುತ್ತಾ ಇದೆ. ರಾತ್ರೋರಾತ್ರಿ ಯಾರೋ ಒಬ್ಬ ಹೇಳಿದನಲ್ಲ, ಯಾರೋ ಒಬ್ಬ ಪೋರ ಬಂದಿದ್ದಾನೆ, ಕೋಟೆ ಕೊತ್ತಲಗಳಿಗೆಲ್ಲ ಬೆಂಕಿ ಇಡುತ್ತಾ ಇದ್ದಾನೆ, ತನ್ನ ಘೋರಾಗ್ನಿ ಶರದ ಮುಖಾಂತರ ಬೆಂಕಿ ಇಡುತ್ತಾ ಇದ್ದಾನೆ. ಇನ್ನು ತಡ ಮಾಡುವುದಲ್ಲ,
ಯಾರು ಎನ್ನುವುದನ್ನು ಅವನಲ್ಲೇ ಹೇಳ್ತಾನಂತೆ. ಯಾರು ನೀನು? ನಾವು ದಾನವರು. ಇದುವರೆಗೆ ಈ ರೀತಿಯ ಒಂದು ಪ್ರಯೋಗವನ್ನ ಮಾಡಿದ್ದಿಲ್ಲ. ಎಲ್ಲಿಯೇ ಹೋಗುವುದಿದ್ದರು ದಾನ ಚಾರರನ್ನೋ ಅಟ್ಟಿ ನಿಮ್ಮ ಊರಿಗೆ ನಾವು ದಾಳಿ ಇಟ್ಟಿದ್ದೇವೆ ಅನ್ನುವ ರೀತಿಯಲ್ಲಿ ಅವರಿಗೆ ಸೂಚನೆಯನ್ನ ಕೊಟ್ಟು ಯಾವುದೇ ರೀತಿಯ ಯುದ್ಧವನ್ನ ಮಾಡುವಂಥದ್ದು ನಮ್ಮ ವೈಖರಿ. ಸರಿ, ಆದರೆ ನೀನು ಏನು ಮಾಡಿದೆ? ಏನು? ಇದ್ದಕ್ಕಿದ್ದ ಹಾಗೆ ತನ್ನ ಘೋರಾಗ್ನಿ ಶರದಿಂದ ತಮ್ಮ ಕೋಟೆ ಕೊತ್ತಲಗಳಿಗೆಲ್ಲ ಬೆಂಕಿ ಇಡುತ್ತಾ ಇದ್ದಿ, ಅದು ರಾತ್ರಿ ಹೊತ್ತಿಗೆ. ಈ ರೀತಿಯ ವಿದ್ಯೆಯನ್ನ ಯಾಕೆ ಪ್ರಯೋಗಿಸಿದೆ? ಸರಿ, ನಿನ್ನನ್ನು ನೋಡುವಾಗ ಪೋರನಂತೆ ಕಾಣುತ್ತಾ ಇದ್ದಿ. ಹಾಗೆ ಕಾಣುತ್ತದೆ ನಿನಗೆ? ಬಾಲಕನ ರೀತಿಯಲ್ಲಿ ಕಾಣುತ್ತಾ ಇದ್ದಿ. ಆದರೆ ನೀನು ಗೈದಂತಹ ಕೃತ್ಯ ಬಾಲಕನದ್ದಲ್ಲ. ಓಹೋ, ನಿನ್ನನ್ನು ಯಾರು ಅಂತೂ ತಿಳಿಯುವಂತಹ ರೀತಿಯಲ್ಲಿ ನೋಡುವಾಗ ಇದುವರೆಗೆ ನಿನ್ನನ್ನು ಯಾವುದೇ ಪಾಳೆಯದಲ್ಲಿ ನಾನು ಕಂಡದ್ದಿಲ್ಲ. ನಮ್ಮ ವೈರಿ ಪಾಳೆಯದವರೆಲ್ಲ ಬಿದ್ದು ಹೋಗಿದ್ದಾರೆ, ಅವರಲ್ಲಿ ನಿನ್ನನ್ನು ನಾನು ನೋಡಿದವನಲ್ಲ ಇದುವರೆಗೆ. ಹಾಗಿರುವಾಗ ಯಾರು ನೀನು? ನಿನಗೂ ನನಗೂ ಇರುವಂತಹ ಶತ್ರುತ್ವವಾದರೂ ಏನು ಹೇಳು? ಶತ್ರುದೂತ ನೀನು. ನೀನೆಯೋ ಶತ್ರುಪ್ರಸೂದನ ಎನ್ನುವವ? ಹೌದು. ನಿನ್ನನ್ನೇ ಅರಸಿಕೊಂಡು ಇಲ್ಲಿಯವರೆಗೆ ಬಂದವನಿದ್ದೇನೆ. ಹೌದು. ಮತ್ತೆ ರಾತ್ರಿಯೇ ಬರುವುದಕ್ಕೂ ಬಲವಾದ ಕಾರಣವಿದೆ. ನಿಶಾಚರಿಗಳು ನೀವಿದ್ದೀರಿ, ರಾತ್ರಿ ಸಂಚಾರ ಮಾಡುವವರು ನೀವುಗಳು. ಬಲಿಷ್ಠತೆ ಎನ್ನುವುದು ರಾತ್ರಿಯಲ್ಲೇ ನಿಮಗಿದೆ ಎನ್ನುವುದನ್ನು ನಾ ತಿಳಿದುಕೊಂಡಿದ್ದೇನೆ. ಆ ಕಾರಣದಿಂದಲೇ ಕೇವಲ ಯಾವಾಗಲೋ ಬಂದು ನಿಮಗೆ ದಾಳಿಯನ್ನ ಮಾಡುವುದರ ಮೂಲಕವಾಗಿ ನಿಮ್ಮಲ್ಲಿ ಯುದ್ಧ ಮಾಡಿದೆ ಅಂತಾದ್ರೆ ಅದು ಪರಾಕ್ರಮ ಅಲ್ಲ. ನಿಮಗೆ ಯಾವಾಗ ಶಕ್ತಿ ಉಂಟು ಆಗಳಿಗೆಯಲ್ಲೇ ನಾವು ಯುದ್ಧ ಮಾಡಿದೆವು ಅಂತಾದ್ರೆ ನಮ್ಮ ಪೌರುಷ ಏನು ಎನ್ನುವುದು ತೋರಿಸಿಕೊಡುವುದಕ್ಕೆ ಸಾಧ್ಯವಾಗುತ್ತದೆ. ಆ ಕಾರಣದಿಂದಲೇ ಹೊಸತಾದಂತಹ ದಾರಿಯನ್ನು ಕಂಡುಕೊಳ್ಳುವುದರ ಮೂಲಕವಾಗಿ ರಾತ್ರಿಂಚರರಾದಂತಹ ನಿಮ್ಮರನ್ನು ಎದುರಿಸುವುದಕ್ಕೆ ರಾತ್ರಿಯಲ್ಲೇ ಬೇಕಾದಂತಹ ಕೃತ್ಯವನ್ನೆಸಗುತ್ತಾ ಮುಂದೆ ಬಂದವನಿದ್ದೇನೆ. ನಾನು ಯಾರು ಎನ್ನುವ ಹಾಗೆ ಪ್ರಶ್ನಿಸಿದೆಯಲ್ಲ, ಸದಾ ಕಾಲವೂ ಕೂಡ ಮಾಧವನ ಕೈಯಲ್ಲಿ ರಾರಾಜಿಸುತ್ತಾ ಇರುವಂತಹ ಸುದರ್ಶನ ನಾನಾಗಿದ್ದೇನೆ. ನಮಗೂ ನಿನಗೂ ದ್ವೇಷ ಏನು ಬಲ್ಲಯ್ಯ? ಧರ್ಮಿಷ್ಠರಾದಂತಹ ಸುರಪತಿಗೆ ಸುಮನಸರಿಗೆ ನೀವು ಹಿಂಸೆಯನ್ನ ಕೊಟ್ಟವರಿದ್ದೀರಿ, ಬ್ರಾಹ್ಮಣರಿಗೆ ಹಿಂಸೆಯನ್ನ ಕೊಡುತ್ತಾ ಮುಂದೆ ಬಂದವರಿದ್ದೀರಿ. ಎಲ್ಲಿ ಧರ್ಮ ಇದೆಯೋ ಆ ಧರ್ಮವನ್ನ ರಕ್ಷಿಸಲೇಬೇಕಾದಂತಹ ಹೊಣೆಗಾರಿಕೆ ಎನ್ನುವುದು ನಮಗಿದೆ. ಅಧರ್ಮ ತಾಂಡವಾಗುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ಅಧರ್ಮವನ್ನ ನಾಶ ಮಾಡುವಂತಹ ಅಧರ್ಮವನ್ನು ಹೆಚ್ಚುತ್ತಿರುವಂತಹ ಈ ಕಾಲದಲ್ಲಿ ಧರ್ಮ ನಾಶ ಮಾಡುವಂತಹ ನಿನ್ನನ್ನು ವಧಿಸುವುದಕ್ಕಾಗಿಯೇ ನಾನು ಬಂದಿದ್ದೇನೆ. ಒಳ್ಳೆ ಮಾತಿನಲ್ಲಿ ಸುಮನಸರಿಗೆ ಬೇಕಾದಂತಹ ಸುರಪೀಠವನ್ನ ಒಟ್ಟು ಕೊಟ್ಟರಲೇಸು, ಇಲ್ಲದಿದ್ರೆ ನಿನ್ನ ತಲೆ ಹೋದೀತು. ಎಚ್ಚರ, ನೀನು ಸುದರ್ಶನ. ಸುದರ್ಶನ ಆ ಮಹಾವಿಷ್ಣುವಿನ ಕೈಯಲ್ಲಿದ್ದಂತಹ ಸುದರ್ಶನ ಅಲ್ವಾ? ನೋಡು ನಿನ್ನವನ ಸ್ಥಿತಿ ಏನಾಗಿದೆ ಅಂತ ನೋಡು. ಏನಾಯಿತು? ನಿನ್ನ ಯಜಮಾನ, ನಿನ್ನ ಒಡೆಯ ದರಾಶಾಹಿಯಾಗಿದ್ದಾನೆ. ಅಂತಹ ಸ್ಥಿತಿಯಲ್ಲಿ ನೀನು ಇದುವರೆಗೆ ಅವನ ಕೈಯಾಳಾಗಿದ್ದವ,
ಹೌದು. ನಿನಗೆ ಸ್ವಂತಿಕೆ ಅನ್ನುವುದೇ ಇಲ್ಲ. ಓಹೋ, ಈಗ ಅದಲ್ಲೇ ಬಂದದ್ದಲ್ಲ ನಾನು. ಅಂತಹ ಒಂದು ವ್ಯಕ್ತಿಯಾಗಿದ್ದೀಯ ನೀನು. ಹಾ, ನಿನಗೂ ನನಗೂ ಯಾವುದೇ ದ್ವೇಷವೂ ಇಲ್ಲ, ಏನೂ ಇಲ್ಲ. ಸರಿ. ಆದರೆ ಅವನನ್ನು ಮಡುಹಿದ್ದ ಅನ್ನೋ ಉದ್ದೇಶವಾಗಿಟ್ಟುಕೊಂಡು ನೀನು ಬಂದಿದ್ದಿ. ಇರಲಿ, ಇನ್ನು ಹೇಗೂ ಅವನು ದರಾಶಾಹಿ ಆಗಿದ್ದಾನೆ. ನಿನಗೆ ಒಂದು ಒಳ್ಳೆಯ ಒಂದು ಸಲಹೆಯನ್ನು ಕೊಡುತ್ತಾ ಇದ್ದೇನೆ. ಏನು? ನೋಡು, ಇದುವರೆಗೆ ನೀನು ಅವನ ಕೈಯಾಳಾಗಿದ್ದಿ. ಹೇಗೂ ಅವನು ದರಾಶಾಹಿ ಆಗಿದ್ದಾನೆ. ನೀನು ನನ್ನ ಪಾಳಯಕ್ಕೆ ಬರುವುದಿದ್ರೆ ನಿನಗೆ ಸೂಕ್ತವಾದಂತಹ ಸ್ಥಾನಮಾನವನ್ನು ನಾನು ಕೊಡುತ್ತೇನೆ. ನೀನು ನನ್ನ ಕೈಯನ್ನೇ ಏರುವ ಅಗತ್ಯವಿಲ್ಲ. ನಿಮ್ಮದು ಇದೇ ಕೆಲಸವ ಅಂತಲ್ಲ. ಆದ್ದರಿಂದ ನೀನು ನನ್ನ ಪಾಳಯಕ್ಕೆ ಸೇರು. ನಮ್ಮ ಪಾಳಯದ ಶಕ್ತಿಯೂ ವೃದ್ಧಿಸುತ್ತದೆ. ಏನಂತಿ? ಅಯ್ಯ, ಯಾರ ಪಾಳಯವನ್ನ ಸೇರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವನನ್ನ ರಕ್ಷಿಸುವುದಕ್ಕೋಸ್ಕರವಾಗಿಯೇ ಬಂದಿದ್ದೇನೆ. ಅವನಲ್ಲಿ ತೋರಿದ ಪೌರುಷ ನಿನ್ನಲ್ಲಿ ಉಂಟು ಅಂತಾದ್ರೆ ನನ್ನಲ್ಲಿ ತೋರಿಸು, ನನ್ನಲ್ಲಿ ತೋರಿಸು. ನೋಡೋಣ ನೋಡೋಣ. ಸುರಪತಿ ಸುರಮಳೆಗೆರೆಯದು ದರುಜನ ಗರುವದಿ ತಿರಿವರಗಿಂತಗನ ಸುರವಿಕ್ರಮಿದಾನೆನುತ ಹಂಗಾರದಿ ಹರಿದಂದನು ಪುರದೆಡೆಗವನು ಸುರತತಿ ಸುಮಮಳೆಗೆರೆಯದು ದರುಜನ ಗರುವದಿ ತಿರಿವರಗಿಂತಗನ ಸುಮನಸರೆಲ್ಲರೂ ಕೂಡ ಸುಮವೃಷ್ಟಿಯನ್ನೇ ಸುರಿಸುತ್ತಾ ಇದ್ದಾರೆ. ಇಷ್ಟರವರೆಗೆ ನನಗದು ಗೊತ್ತೇ ಆಗಲಿಲ್ಲ ಅಂತ. ದುರುಳರನ್ನೆಲ್ಲರನ್ನೂ ಸಂಹರಿಸಿದ ಕಾಲಕ್ಕೆ ಅವರು ಸುಮವೃಷ್ಟಿಯನ್ನು ಸುರಿಸ್ತಾ ಇದ್ರು. ಯಾರಿಗೆ? ಅದು ಅವನಿಗೆ ಅಂತ ನಾನು ಭಾವಿಸಿದ್ದು. ಅವರಿಗೆ ಗೊತ್ತಿದೆ ಇದೆಲ್ಲ ನಾನೇ ಕಾರಣ, ನನ್ನಿಂದಲೇ ಇಷ್ಟ ಆಗುವುದು ಎನ್ನುವ ಹಾಗೆ ಇದಕ್ಕಿಂತಲೂ ಮೊದಲು ಅವರು ಸುಮವೃಷ್ಟಿಯನ್ನು ಸುರಿಸಿದ್ದು. ಇವಾಗ ನಾನೇ ಪ್ರತ್ಯಕ್ಷವಾಗಿ ಶತ್ರುಪ್ರಸೂದನನ್ನು ಕೊಂದ ಕಾಲಕ್ಕೆ ಅವರೆಲ್ಲರೂ ಅಂಬರ ಪಥದಲ್ಲಿ ನಿಂತು ಸುಮವೃಷ್ಟಿಯನ್ನು ಸುರಿಸಿದ ಕಾಲಕ್ಕೆ ಸ್ಪಷ್ಟ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾದ್ರೆ ಹರಿಗೆ ಸುಮವೃಷ್ಟಿ ಸುರಿಸುವುದಲ್ಲ, ಅವರು ನನಗೇ ಸುಮವೃಷ್ಟಿಯನ್ನು ಸುರಿಸಿದವರಿದ್ದಾರೆ ಎನ್ನುವ ಹಾಗೆ. ಸರಿ ಸರಿ, ಅವರನ್ನೆಲ್ಲ ಸಂಹರಿಸಿದಾಗಿದೆ. ಸುಮನಸರಿಗೆ ಸುಮಪೀಠವನ್ನ ಕೊಟ್ಟಾಗಿದೆ. ತಡ ಮಾಡುವುದಲ್ಲ, ವೈಕುಂಠಧಾಮವನ್ನ ನೇರವಾಗಿಯೇ ಸೇರಿಕೊಂಡಿದ್ದೇನೆ. ಅವ ಇದ್ದಾನಲ್ಲ ಅಲ್ಲಿ. ಹೌದು, ಈ ಬಾರಿ ಹೊಸ ಕ್ರಮದಲ್ಲೇ ನಾವಿರೋಣ. ಯಾವಾಗಲೂ ದುಷ್ಟರನ್ನೆಲ್ಲ ಸಂಹರಿಸುವುದು, ಪುನರಪಿ ಬಂದು ಅವ ಕೈಯನ್ನ ಸೇರಿಕೊಳ್ಳುವುದು. ಇವತ್ತು ಹೊಸ ಕ್ರಮ ಮಾಡುವ. ದೂರದಲ್ಲಿ ಸುಮ್ಮನೆ ಕುಳಿತಿರ್ತೇನೆ. ವೀರಾ, ಯಾರು? ವೀರಬಾನಿ ಕರವಾಗೇರದೆ ದೂರ ನಿಂತಿಯೇಗೆ ಕರವನೇರದೆ ದೂರ ನಿಂತಿಯೇ ಕರವನೇರದೆ ದೂರ ನಿಂತಿಯೇ ಏಗೆ ಎನ್ನೊಳು ಭೂರಿ ಕೋಪದಿ ಮೌನ ಇರುವರೆ ಎನ್ನೊಳು ಭೂರಿ ಕೋಪದಿ ಮೌನವಿರುವರೆ ಕಾರಣವನ ಅರಿಯನು ಕಾರಣವನ ಅರಿಯನು ವೀರ ವೀರ ಸುದರ್ಶನ. ಯಾರು? ನೀನಪ್ಪ. ಓಹೋ,
ಮಹಾನ್ ವೀರ. ಶತ್ರು ಪ್ರಸೂವನ್ನು ಕೆಡಹಿದಾಗ ಎಲ್ಲರೂ ಸಂತುಷ್ಟರಾಗಿದ್ದಾರೆ. ಎಲ್ಲರೂ ಅಂತಲ್ಲ, ಸುಮನಸರು ಸುಮವೃಷ್ಟಿಯನ್ನೇ ಸುರಿಸಿದ್ದಾರೆ ಅಲ್ವಾ? ಅದರ ಅರ್ಥ ಎಲ್ಲರೂ ಸಂತೋಷಗೊಂಡಿದ್ದಾರೆ ಅಂತ. ನಮ್ಮವರೂ ಸಂತೋಷಗೊಂಡಿದ್ದಾರೆ. ನಿನ್ನ ಬರೋಣವನ್ನು ನಿರೀಕ್ಷಿಸ್ತಾ ಇದ್ದೆ. ಯಾವಾಗಲೂ ನೀನು ನೇರವಾಗಿ ಬಂದು ನನ್ನ ಕರದವನ್ನು ಇನ್ನು ಏರಿಕೊಂಡು ರಾರಾಜಿಸುವವ. ಆದರೆ ನೋಡುತ್ತಾ ಇದ್ದ ಹಾಗೆ ಇಂದು ನನ್ನ ಬಳಿಗೆ ಬಾರದೆ, ಕರವನ್ನು ಏರದೆ ದೂರದಲ್ಲೇ ನಿಂದಿಯೇ ಅಲ್ಲ. ಯಾಕಪ್ಪ ದೂರ ನಿಂದಿಯೇ? ಈ ದೂರದಿಂದ ಕಾರಣವಾದ್ರೇನು? ಹೇಳು ಹೇಳು. ಆ ಕಾಲದಲ್ಲಿ ಆಲದೆಡೆಯೋ ಮಲಗಿ ಆಲದೆಡೆಯೊಳು ಮಲಗಿ ತೇಲುವ ಕಾಲ ಇವತ್ತಿಂದಲ್ಲ ಇದು. ಮಧುಗೈಟವರು ಜನಿಸುತ್ತ ನಾಳಿಗೋದ್ಭವನನ್ನು ಪೀಡಿದೆ ಹಲ ಕೆಲವು ಕಾಲ. ನಾಳಿಗೋದ್ಭವನನ್ನು ಪೀಡಿದೆ ಹಲ ಕೆಲವು ಕಾಲ. ಕಾಳಗವ ಎದಗುತ್ತ ಅವರಲ್ಲಿ ಸೋಲು ನಿನ್ನಯ ಪಾಲಿಗಡೆದರು. ಕಾಳಗವ ಎದಗುತ್ತ ಅವರಲ್ಲಿ ಸೋಲು ನಿನ್ನಯ ಪಾಲಿಗಡೆದರು. ಮೇಲೆ ಎನ್ನನು ಕಳುಹೇ, ಮೇಲೆ ಎನ್ನನು ಕಳುಹೇ, ನಾನವರನ್ನು ತರಿದಿಯೇನು. ಮೇಲೆ ಎನ್ನನು ಕಳುಹೇ, ನಾ ಅವರನ್ನು ತರಿದಿಯೇನು. ಆಲದೆಡೆಯೊಳು ಮಲಗಿ ತೇಲುವ ಕಾಲ ಮಧುಗೈಟವರು ಜನಿಸುತ್ತ ನಾಳಿಗೋದ್ಭವನನ್ನು ಪೀಡಿದೆ ಹಲ ಕೆಲವು ಕಾಲ. ಕಾಳಗವ ಎದಗುತ್ತಲವರಲ್ಲಿ ಸೋಲು ನಿನ್ನಯ ಪಾಲಿಗಡದಳು. ಮೇಲೆ ಎಲ್ಲನು ಕಳುವೆ ನಾನವರನ್ನು ತರಿದಿಯೇನು. ಆ ಸುದರ್ಶನ, ಇವತ್ತಾದರೂ ಕೂಡ ನಾನು ವೀರ ಎನ್ನುವುದನ್ನು ನೀವು ತಿಳಿದುಕೊಂಡಿದ್ದೀರಿ. ಖಂಡಿತ. ಶತ್ರುಪ್ರಸೂದನನ್ನು ಕೊಲ್ಲುವುದರ ಮೂಲಕವಾಗಿ ಇಳೆಗೆ ಬಂದಂತಹ ಸಂಕಷ್ಟವನ್ನು ಪರಿಹರಿಸಿ ನೇರವಾಗಿಯೇ ನಿನ್ನ ಬಳಿಗೆ ಬಂದವನಿದ್ದೇನೆ ನಾನು. ಆದ್ರೆ ಬಂದ ಕಾಲದಲ್ಲಿ ನಿನ್ನ ಕರವನ್ನ ಏರಬೇಕಿತ್ತು ನಾನು. ಕರವನ್ನು ಏರು. ಹೌದು, ಕರವನ್ನ ಏರು ಎನ್ನುವ ಹಾಗೆ ನೀನು ಕರೆಯುತ್ತಾ ಇದ್ದಿ. ಮೊದಲೆಲ್ಲ ನೀನು ಕರೀಬೇಕು ಅಂತಲೇ ಇರಲಿಲ್ಲ, ನೀನಾಗಿಯೇ ಬರುತ್ತಿದ್ದವ. ನಾನಾಗಿಯೇ ಬರುತ್ತಾ ಇದ್ದೆ. ಇವತ್ತು ನೀ ಕರೆದರೂ ನಾನು ಬಾರದೇ ಇರುವುದಕ್ಕೆ ಬಲವಾದಂತಹ ಕಾರಣವಿದೆ. ಏನು? ಒಂದು, ನಿನಗೆ ಅಸಾಧ್ಯವಾದಂತಹ ಕೆಲಸವನ್ನ ನಾ ಮಾಡಿ ಪೂರೈಸಿ ಬಂದವನಿದ್ದೇನೆ. ಒಂದನೆಯದು ಕಾರಣ ಅದು. ನಿನಗಸಾಧ್ಯವಾದಂತಹ ಯಾವ ಶತ್ರುವಧೆ ಎನ್ನುವಂಥದ್ದಿದೆಯೋ ಅದನ್ನ ನಾ ಮಾಡಿ ಪೂರೈಸಿ ಶತ್ರುವನ್ನ ಕೊಲ್ಲುವುದರ ಮೂಲಕವಾಗಿ ಜಯಸಿರಿಯನ್ನ ಸಂಪಾದಿಸಿಕೊಂಡು ಬಂದವನಿದ್ದೇನೆ. ಮತ್ತೂ ಒಂದಿದೆ, ಬರಬೇಕು ಅಂತಿದ್ರೆ ಒಂದು ನೀನು ಏನು ನಿನ್ನಲ್ಲಿ ಒಂದು ಯೋಗ್ಯತೆ ಎನ್ನುವುದು ಬೇಕು ತಾನೆ. ಅದಕ್ಕಾಗಿ ಒಂದು ಹಿಂದಿನ ಪ್ರಕರಣವನ್ನ ಹೇಳುತ್ತೇನೆ. ನಿನ್ನನ್ನು ನಾ ಸೇರಿದ ಕಥೆ ಯಾವುದು ಅಂತ ನಿನಗೂ ನೆನಪಿರಬಹುದು. ಹಿಂದೆ ನೀನು ಆಲದೆಲೆಯಲ್ಲಿ ಮಲಗಿಕೊಂಡಿರುವಂತಹ ಕಾಲ, ತೇಲುತ್ತಾ ತೇಲುತ್ತಾ ಇದ್ದಂತಹ ಕಾಲಕ್ಕೆ ನಿನ್ನದೇ ಆದಂತಹ ಕರ್ಣಕಿಲ್ಬಿಷವನ್ನ ಜಲದಿಗೆ ಹಾಕಿದಂತಹ ಕಾಲ. ಎಲ್ಲಿ ನೋಡಿದರೂ ನೀರೇ ಅಂತೆ. ಆ ನೀರಿನಲ್ಲಿ ಕರ್ಣಕಿಲ್ಬಿಷಗಳೆನ್ನುವಂಥದ್ದು ಬಿದ್ದಂತಹ ಕಾಲಕ್ಕೆ ಈರ್ವರಲ್ಲಿ ಉದಿಸಿಕೊಂಡು ಬಂದರು. ಅವರಿಗೆ ಮಧುಕೈಟವರು ಎನ್ನುವ ಹಾಗೆ ಅವರನ್ನ ಕರೆದರಂತೆ. ಆ ಮಧುಕೈಟವರಲ್ಲಿ ನಿನ್ನನ್ನು ಆ ನಾಳಿಗೋದ್ಭವನನ್ನ ಹಿಂಸಿಸುತ್ತಾ ಪೀಡಿಸುತ್ತಾ ಅವರು ಮುಂದೆ ಬಂದ ಕಾಲಕ್ಕೆ ಅವ ನಿನ್ನಲ್ಲಿ ಆಶ್ರಯವನ್ನು ಬೇಡಿಕೊಂಡು ರಕ್ಷಣೆ ಕೊಡಬೇಕು ಅಂತ ಕೇಳಿಕೊಂಡನಂತೆ. ಆ ಕಾಲಕ್ಕಾಗುವಾಗ ಅವನಿಗೆ ರಕ್ಷಣೆಯನ್ನು ಕೊಡುತ್ತಾ ಇರುವಂತಹ ಕಾಲದಲ್ಲಿ ನಿನ್ನನ್ನು ಪೀಡಿಸುವುದಕ್ಕೆ ಮಧುಕೈಟವರು ಮುಂದೆ ಬಂದರು. ಅವರ ಜೊತೆ ನಿನಗೂ ಘನಘೋರವಾದಂತಹ ಸಂಗರವಾಯಿತಂತೆ. ಎಷ್ಟು ವರ್ಷ ನೀನು ಯುದ್ಧ ಮಾಡಿದ್ದಿ? ಸೆಣಸಿ 5,000 ಕಾಲ. ಅಷ್ಟು ವರ್ಷ ಯುದ್ಧ ಮಾಡಿದರೂ ಕೂಡ ಜಯ ಎನ್ನುವುದು ನಿನ್ನ ಪಾಲಿಗೆ ಪ್ರಾಪ್ತವಾಗಲಿಲ್ಲ. ಆಗ ಆ ಜಲದಿಯಲ್ಲಿ ತೇಲುತ್ತಾ ತೇಲುತ್ತಾ ಬಂದಂತಹ ನನ್ನನ್ನು ನೀ ಹಿಡಿದುಕೊಂಡು
ಮಧುಕೈಟಭರನ್ನ ಸಂಹರಿಸಿದವನಿದ್ದಿ. ಹಾಗಾದ್ರೆ ಆ ಕಾಲದಲ್ಲೇ ನಾನು ಏನು ಎನ್ನುವುದು ಲೋಕಮುಖಕ್ಕೆ ತಿಳಿಯಲ್ಪಟ್ಟಿತ್ತು. ಅದನ್ನು ತಿಳಿದಿರೂ ಕೂಡ ನೀನು ಸುಮ್ಮನಿದ್ದು ನಾನು ಏನೂ ಅಲ್ಲ ಎನ್ನುವ ಹಾಗೆ, ನೀನುವೇ ಎಲ್ಲವೂ ಎನ್ನುವ ಹಾಗೆ ಭಾವಿಸುತ್ತಾ ಇದ್ದವನಿದ್ದಿ. ಹಾಗಾದರೆ ನಿನಗಿಂತಲೂ ನಾನು ಶ್ರೇಷ್ಠವಂತ ಅವರನ್ನು ಸಂಹರಿಸುವುದಕ್ಕೆ ಅಲ್ಲೇ ನಾನು ಕಾರಣೀಕರ್ತನಾದ ಕಾರಣದಿಂದಲೇ ನಾನು ಏನು ಎನ್ನುವುದು ಲೋಕಮುಖ ತಿಳಿಯಲ್ಪಡಬೇಕು ಅಂತಿದ್ರೆ ನಿನಗಿಂತ ಪ್ರತ್ಯೇಕವಾಗಿದ್ದಾಗ ಮಾತ್ರ ನಾನು ಏನು ಎನ್ನುವುದು ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಹರಿಯೇ, ನಿನ್ನ ಕರವನ ಏರಲಾರೆ ಏರಲಾರೆ ಏರಲಾರೆ. ಸುದರ್ಶನ ತಿಳಿದ ನಿನ್ನಯೋ ಎಲೆದು ಅರ್ಜುನ ತಿಳಿದ ನಿನ್ನಯ ಒಳವದಾನವರನ್ನು ತರೆದಿಯೋ ಬಲವು ತೊರೆಗೆ ಸುದರ್ಶನ, ಇಷ್ಟರವರೆಗೆ ಸುಮ್ಮನೆ ಇದ್ದೆ. ನೀನೆಷ್ಟು ಮಾತನಾಡುತ್ತಾ ಇದ್ದರೂ ಎಲ್ಲವನ್ನು ಕೇಳಿಸಿಕೊಳ್ಳುತ್ತಾ ಇದ್ದೆ, ಸಮಾಧಾನ ಚಿತ್ತವಾಗಿಯೇ ಇದ್ದೆ. ಆದರೆ ಅದು ಇನ್ನೂ ಸಮಾಧಾನ ಪಡುವುದು ಈ ವೈಕುಂಠಕ್ಕೆ ಶೋಭೆಯಲ್ಲ. ಯಾಕಂದ್ರೆ ನೀನು ಅಹಂಕಾರದಿಂದ ಮೆರೆಯುತ್ತಾ ಇದ್ದಿ. ನಾನು ಮಾಡಿದ್ದ ಕೆಲಸವನ್ನ ನಾನು ಹೇಳಿದ್ರೆ ಅದೇ ಅಹಂಕಾರ ಆಗುವುದು. ಅಂದ್ರೆ ನೀನು ಇಲ್ಲಿದ್ದು ಮಾಡಿದ್ದೇನು? ಉಂಡ ಮನೆಗೆ ಎರಡು ಬಗೆದೆ ಭೂಮಂಡಲದಿಂದ ನರನಾಗಿ ಜನಿತ ಈ ಮಂದ ಮೂಡ ಉಂಡ ಮನೆಗೆ ಎರಡು ಬಗೆದವ. ಯಾಕಂದ್ರೆ ನಿನಗೆ ಬೇಕಾದಂತಹ ಸ್ಥಾನವನ್ನು ಕೊಟ್ಟು ನಿನ್ನ ಯೋಗ್ಯತೆಯನ್ನು ನೋಡಿಕೊಂಡೆ ನಿನಗೆ ಸ್ಥಾನಮಾನ ಕೊಟ್ಟವ. ಆದರೆ ಇಷ್ಟೆಲ್ಲ ಯಾಕೆ ಮಾಡಿದೆ? ಹರನ ವರಪ್ರಭಾವದಿಂದ ನೀನು ಶತ್ರುಪ್ರಸೂವನ್ನು ಕೊಂದೆ. ಅದನ್ನು ಅರಿಯದೆ ಹರಿಗಿಂತಲೂ ತಾನು ಮೇಲೆಂಬ ಅಹಂಕಾರ ಪಡುತ್ತಾ ಇದೆಯಲ್ಲ. ಈ ವೈಕುಂಠ ಎಂಬುದು ನನ್ನ ಬಳಗ, ಅಂದ್ರೆ ವಿಷ್ಣು ಬಳಗ. ಇಲ್ಲಿ ಇರುವುದಕ್ಕೆ ನೀನು ಯೋಗ್ಯನಲ್ಲ. ನೀನು ಭೂಮಿಯಲ್ಲಿ ದುಷ್ಟನಾಗಿ ಹುಟ್ಟು, ದುಷ್ಟನಾಗಿ ಹುಟ್ಟು, ದುಷ್ಟನಾಗಿ ಹುಟ್ಟು. ಅಯ್ಯೋ, ಕರಿಯ ಬರದನೋ ನುಡಿಯ ಕೇಳಿ, ಕರಿಯ ಪೊರೆದನ ನುಡಿಯ ಕೇಳಿ, ಸುದರ್ಶನಗೆ ಸುಜ್ಞಾನ ಮೂಡಲು, ಕರಿಯ ಪೊರೆದನ ನುಡಿಯ ಕೇಳಿ, ಸುದರ್ಶನಗೆ ಸುಜ್ಞಾನ ಮೂಡಲು, ಕರವ ಜೋಡಿಸಿ, ಕರವ ಜೋಡಿಸಿ ಚರಣ ಕೆರಗುತ ನುತಿಸಿದನು ಹರಿಯ. ಕರವ ಜೋಡಿಸಿ ಚರಣ ಕೆರಗುತ ನುತಿಸಿದನು ಶ್ರೀ ಹರಿಯ. ಮನ್ನಿದು ಎನ್ನ ಪರಾಧವ ಮಾಧವ ಮಾಧವ, ಸುಪ್ರತನ್ನ ಮೂರುತಿ ಕೇಶವ. ಮನ್ನಿದು ಎನ್ನ ಪರಾಧವ, ಮನ್ನಿದು ಅಪರಾಧವ, ಮನ್ನಿದು ಮಾಧವ. ಸುಪ್ರತನ್ನ ಮೂರುತಿ ಕೇಶವ ಮಾಧವ, ಸುಪ್ರತನ್ನ ಮೂರುತಿ ಕೇಶವ. ಎನ್ನೊಳೆದಗೆ ಭೇದ, ಎನ್ನೊಳೆದಗೆ ಭೇದ ನಿನ್ನೊಳಿಲ್ಲವು ಓದ, ಎನ್ನೊಳೆದಗೆ ಭೇದ ನಿನ್ನೊಳಿಲ್ಲವು ಓದ. ಮುನ್ನ
ನಂಬಿದೆ ಪಾದ ಇನ್ನಂತು ಕೋಮೋದ എന്നോളെതಗೆ ಬೇದ ನಿಂತೋಳೆಲ್ಲವೂ ವಾದ ಮುನ್ನ ನಂಬಿದೆ ಪಾದ ಇನ್ನಂತು ಕೋಮೋದ ಮನ್ನಿತೆನ್ನ ಪರಾಧವ ಮಾಧವ ದುಪ್ರತನ್ನ ಮೂರುತಿ ಕೇಶವ ದುಪ್ರತನ್ನ ಮೂರುತಿ ಕೇಶವ ಮಾಧವ ಕೇಶವ എന്നോളെതಗೆ ಬೇದ ನಿನ್ನೋಳೆಲ್ಲವೂ ವಾದ ಮುನ್ನ ನಂಬಿದೆ ಪಾದ ಚಿನ್ನಂತು ಕೋಮೋದ ಮನ್ನಿತೆನ್ನ ಪರಾಧವ ಮಾಧವ ಸುಪ್ರತನ್ನ ಮರುತಿ ಕೇಶವ ಸುದರ್ಶನ, ಮನ್ನಿಸಬೇಕು ದೇವ, ಮನ್ನಿಸಬೇಕು. ದುರುಳನನ್ನು ಸಂಹರಿಸಿದ್ದೇನೆ ಎನ್ನುವಂತಹ ಭಾವ ತನ್ನ ಮನಸ್ಸಿನಲ್ಲಿ ಮೂಡಿದ ಕಾಲಕ್ಕೆ ಅಹಂಕಾರ ತತ್ವ ಎನ್ನುವಂಥದ್ದು ಅಡಗಿ ಹೋಯಿತು ಪ್ರಭು. ಕ್ರೋಧಾವೇಶದಿಂದಲೇ ನಿನ್ನ ಮುಂಭಾಗದಲ್ಲಿ ನಾನು ನುಡಿಗಳನ್ನಾಡಿದೆ. ಯಾರಿಗೆಲ್ಲಿರಬೇಕು ಅಲ್ಲಿದ್ದರೆ ಮಾತ್ರ ಅವರಿಗೆ ಬೆಲೆ ಎನ್ನುವುದು ಪ್ರಾಪ್ತಿಸುವುದಕ್ಕೆ ಸಾಧ್ಯವಾಗ್ತದೆ ಅಂತ ಈಗ ತಿಳಿಯುವುದಕ್ಕೆ ಸಾಧ್ಯವಾಯಿತು ಪ್ರಭು. ಅಲ್ವಾ? ವೀರಭ ಕರವ ನೇರದೆ ದೂರ ಉಳಿದಿಹೆ ಯಾಕೆ ಅಂತಲೇ ನೀ ನನ್ನನ್ನು ಕೇಳಿದೆ. ಸುದರ್ಶನನಿಗೆ ನಿನ್ನ ಕರದಲ್ಲಿದ್ದರೆ ಮಾತ್ರ ಸಿಗಬೇಕಾದ ಸ್ಥಾನಮಾನ ಸಿಗುವುದಕ್ಕೆ ಸಾಧ್ಯವಾಗುತ್ತದೆ ಅಂತ ಈ ಕ್ಷಣಕ್ಕೆ ತಿಳಿಯುವುದಕ್ಕೆ ಅವೇದ್ಯವಾಯಿತು ಪ್ರಭು. ಭಾವ ವಿಕಾರ ಹೊಂದಿದಂತಹ ಕಾಲಕ್ಕೆ ನಾನೇನು ಎನ್ನುವಂತಹ ಪ್ರಜ್ಞೆ ನನಗೆ ಮೂಡಲಿಲ್ಲ. ನಾನೆಲ್ಲಿದ್ದೇನೆ ಎನ್ನುವಂತಹದ್ದನ್ನು ನಾ ತಿಳಿಯದಾಗಿ ಹೋದೆ. ನಿನ್ನ ಕರವನ್ನೇರಲಾರೆ ಎನ್ನುವುದನ್ನಷ್ಟೇ ನಾನು ಆಡಿದೆ ಪ್ರಭು. ಆ ಕಾರ್ಯಕ್ಕೆ ನಿನ್ನ ಬಾಯಿಂದ ಬಂದಂತಹ ಉದ್ಗಾರ ಪ್ರವೃತ್ತಿ ಎನ್ನುವಂಥದ್ದು ವಿಕಾರವನ್ನು ಹೊಂದಿದ ಕಾರಣದಿಂದಲಾಗಿ ನೀನಿಲ್ಲಿರುವುದಕ್ಕೆ ಯೋಗ್ಯನಲ್ಲ, ದುಷ್ಟನಾಗಿ ಹೋಗು ಅಂತ ಶಪಿಸಿದೆಯಾ ಪ್ರಭು, ಶಪಿಸಿದೆಯಾ? ಸುದರ್ಶನ ಧಾರಿ ಅಂತ ನಿನ್ನನ್ನು ಕೊಂಡಾಡಿದ್ರೆ ಪ್ರಭು, ನಾ ದುಷ್ಟನಾಗಿ ಹೋದೆ ಅಂತಾದ್ರೆ ನಿನ್ನನ್ನು ಹಾಗೆ ಕರೆಯುವುದಕ್ಕೆ ಹೇಗೆ ಸಾಧ್ಯವಾಗುತ್ತದೆ ಪ್ರಭು? ಪ್ರಭು, ಮನ್ನಿಸೆನ್ನಪರಾಧವ ಎನ್ನೊಳ್ಳೆತಕ್ಕೆ ಬೇಡ ಪ್ರಭು. ನಾನು ನಿನಗೆ ಬೇಡವಾಗಿ ಹೋದೇನೆ ಪ್ರಭು. ನಿನ್ನಲ್ಲುಂಟೆ ವಾದ ದೇವ, ನಿನ್ನಲ್ಲಿ ವಾದ ಮಾಡಿ ಜಯಿಸುವುದಕ್ಕೆ ಯಾರಿಂದಲಾದರೂ ಸಾಧ್ಯವಿದೆಯಾ ದೇವ? ವಾದ ಎನ್ನುವಂಥದ್ದಾಗಬೇಕು ಯಾಕೆ ಅಂತ ಕೇಳಿದ್ರೆ ನಾಳಿನ ಪ್ರಪಂಚಕ್ಕೊಂದು ತತ್ವ ಎನ್ನುವಂಥದ್ದು ಬೋಧನೆಯಾಗಬೇಕು ಅಂತ. ನಾನು ಎನ್ನುವಂತಹ ಭಾವವನ್ನೇ ಇರಿಸಿಕೊಂಡು ಒಬ್ಬಾತ ವಾದವನ್ನು ಮಾಡುತ್ತಾನೆ ಅಂತಾದ್ರೆ ಅವ ಅಲ್ಲಿ ತತ್ವವನ್ನು ಕೊಡುವುದಕ್ಕೆ ಸಾಧ್ಯವಾಗುತ್ತದಾ ಪ್ರಭು? ಹಾಗಾದ್ರೆ ನಿನ್ನಲ್ಲಿ ನಾ ವಾದ ಮಾಡುವುದಕ್ಕೆ ಜನವೇ ಹೇಳು ಪ್ರಭು? ಇಲ್ಲ, ನಾ ವಾದ ಮಾಡುವುದಕ್ಕೆ ಆಳುವಲ್ಲ, ಜನವೂ ಅಲ್ಲ. ಹಾಗಾದ್ರೆ ನೀ ನನ್ನಲ್ಲಿ ಭೇದವನ್ನು ಕಲ್ಪಿಸಿದೆಯಾ ಪ್ರಭು? ನಿನ್ನ ಬಳಗದಲ್ಲಿ ನಾನಿರಬೇಕು ಎನ್ನುವ ಹಾಗೆ ನೀನು ಸಂಕಲ್ಪಿಸಿದ್ದಿಂತಾದ್ರೆ ಈ ಬಳಗದಿಂದಲೇ ತೊಳೆದು ಹೋಗಬೇಕು ಅಂತ ನೀನು ಆಡುತ್ತಾ ಇದ್ದೀಯಲ್ಲ ಪ್ರಭು. ಒಂದು ಕಾಲಕ್ಕೆ ನಾನು ಆಡಿದ್ದಿರಬಹುದು ಪ್ರಭು, ಈ ಬಳಗವನ್ನು ತ್ಯಜಿಸಿ ನಾವು ಹೋಗುತ್ತೇನೆ ಅಂತ. ಆದರೆ ಈಗ ನೀನು ನಾನೇ ಹೋಗುವ ಹಾಗೆ ಮಾಡಿದ್ದೀಯಲ್ಲ ಪ್ರಭು. ಹಾಗಾದ್ರೆ ಸುಪ್ರಸನ್ನ ಮೂರ್ತಿಯಾದಂತಹ ಓ ಕೇಶವನೇ, ಚ್ಯುತಿ ಇಲ್ಲದಂತಹ ಅಚ್ಯುತ ಎನ್ನುವ ಹಾಗೆ ನೆಗಳಿಕೆಗೆ ಪಾತ್ರನಾದವ ನೀನು ಪ್ರಭು. ನಿನ್ನ ಬಾಯಲ್ಲಿ ಬಂದಂತಹ ಮಾತು ಯಾವ ಕಾಲಕ್ಕೂ ಹುಸಿಯಾಗುವುದಿಲ್ಲ ಅಂತ ನಾನೂ ತಿಳಿದುಕೊಂಡವನೇ ಇದ್ದೇನೆ. ಹಾಗಾದ್ರೆ ನನ್ನನ್ನು ಕಳುಹಿಸಿಕೊಡುವುದಕ್ಕೆ ನೀ ಸಿದ್ಧತೆಯನ್ನ ಮಾಡಿದವನಿದ್ದೀಯ ಪ್ರಭು. ದೇವಾ, ಚರಣಾಬ್ಜಗಳಲ್ಲಿ ಬಿದ್ದು ಎರಡೂ ಕರಗಳನ್ನ ಮುಗಿದು ನಿನ್ನ ಪಾದವನ್ನ ಹಿಡಿದು ವಿನಯದಿಂದ ಬೇಡಿಕೊಳ್ಳುತ್ತಾ ಇದ್ದೇನೆ ಪ್ರಭು. ಕೊಟ್ಟಂತಹ ಶಾಪಕ್ಕೆ ಯಾವುದಾದರೂ ಹುರಿ ಶಾಪವಿದ್ರೆ ನನ್ನನ್ನಿಲ್ಲೇ ಉಳಿಸುವಂತಹ ಪ್ರಯತ್ನ ಮಾಡಲಾರೆಯಾ ಪ್ರಭು? ಭಕ್ತ ಚಿಂತಿತ ಬೇಡ ಕೃತವೀರ್ಯ ಸುತನಾಗಿ, ಭಕ್ತ
ಸುತನಾಗಿ ಅತ್ರಿಜನಾಗಿ ಸಮಸ್ತ ವಿದ್ಯೆಯ ಅತ್ರಿಜನಾಗಿ ಸಮಸ್ತ ವಿದ್ಯೆಯ ಬೋಧಿಸುತ್ತವುದೇ ನಿಜುವೆನು ಅತ್ರಿಜನಾಗಿ ಸಮಸ್ತ ವಿದ್ಯೆ ಬೋಧಿಸುತ್ತವುದೇ ಭಕ್ತ ಚಿಂತಿಸಬೇಡ ಕೃತವೀರ್ಯ ಕೃತನಾಗಿ ಪೃಥ್ವಿಯೊಳು ಜನಿತು ನೀನು ಭಕ್ತ ಪೃಥ್ವಿಯೊಳು ಜನಿತು ನೀನು ಚಿಂತಿಸಬೇಡ. ಓ ಮಮತಾಮಯಿಯಾದ ಭಗವಂತನೇ ಕರುಣಾದೃಷ್ಟಿಯನ್ನ ಬೀರಲಾರೆಯ ಪ್ರಭು. ಸುದರ್ಶನ, ಶಾಪವಾಕ್ಯ ಬಾಯಿಂದ ಬಂದಾಗಿದೆ, ಏನು ಮಾಡುವುದಕ್ಕೂ ಆಗುವುದಿಲ್ಲ. ಆದರೆ ಪರಿಹಾರವನ್ನು ಸೂಚಿಸಲೇಬೇಕಾಗುತ್ತದೆ. ನಿನ್ನ ಭಕ್ತನಾದ ನನಗೂ ಒಂದು ಪರಿಹಾರ ಇಲ್ಲವೇ ದೇವ್ರೆ? ಭೂಮಿಯಲ್ಲಿ ಸಾಮಾನ್ಯ ಮಾನವನಾಗಬೇಡ. ಹೋಗಲೇಬೇಕಾ ನಾನು? ಹೋಗ್ಲೇಬೇಕಾಗ್ತದೆ. ಹೋಗದೆ ಇರುವುದಕ್ಕೆ ದಾರಿ ಇಲ್ವಾ ಪ್ರಭು? ಹೋಗದೆ ಇರುವುದಕ್ಕೆ ದಾರಿ ಇಲ್ಲ. ಹೋದ ಮೇಲೆ ಹೇಗೆ ಏನು ಅಂತ ನಾವು ಯೋಚನೆ ಮಾಡುವ. ಅದೆಲ್ಲ ಇಲ್ಲಿಂದಲೇ ಹೇಳ್ತೀರಾ? ಖಂಡಿತ ಹೇಳುತ್ತೆ. ಹೇಗೆ? ಕೃತವೀರ್ಯನ ಸುತನಾಗಿ ಕಾರ್ತಿವೀರ್ಯ ಎಂಬ ನಾಮಾಂಕಿತನಾಗಿ ರಾಜ್ಯವಾಡು. ಹೆಸರು ನನಗೆ ಮೊದಲೇ ಪ್ರಾಪ್ತವಾಗುತ್ತದೆ. ಕಾರ್ತಿವೀರ್ಯ. ಸರಿ. ಸಹಸ್ರ ಬಾಹು ಉಳ್ಳವನಾಗು. ಇಲ್ಲಿ ನನಗೆ ಸಹಸ್ರ ಆರ, ಅಲ್ಲಿ ನನಗೆ ಸಹಸ್ರ ಬಾಹು. ಚಕ್ರವರ್ತಿ ಪೀಠವನ್ನು ಏರು. ಇಲ್ಲಿನ ಚಕ್ರ, ಅಲ್ಲಿ ಚಕ್ರವರ್ತಿ ಪೀಠ. ಹೌದು. ಮುಂದೆ ನಿನಗೆ ವಿದ್ಯೆಯನ್ನು ಕಲಿಸುವುದಕ್ಕೆ ಬೇಕಾಗಿ ದತ್ತಾತ್ರೇಯನಾಗಿ ನಾನು ಭೂಮಿಗೆ ಬರ್ತೇನೆ. ಇಲ್ಲಿ ನಿಮ್ಮ ಕರದಲ್ಲಿ ರಾರಾಜಿಸುತ್ತಾ ಇದ್ದವ ನೀನು, ಅಲ್ಲಿ ನನಗೆ ಬೋಧನೆಯನ್ನ ಕೊಡುವುದಕ್ಕೆ ನೀವೇ ಬರ್ತೀರಿ. ದತ್ತಾತ್ರೇಯ ಬರ್ತೇನೆ. ಸರಿ. ಆದರೆ ಇಲ್ಲಿ ಸಾಮರ್ಥ್ಯ ಎಲ್ಲ ಸಂಶಯ ಆದದ್ದು. ಹೌದು. ಶತ್ರುಪ್ರಸನ್ನು ನಾನು ಸೋತೆ ನೀನು ಗೆದ್ದೆ ಅಂತ. ನಮ್ಮಿಬ್ಬರ ಪರಾಕ್ರಮ ಭೂಮಿಲಾಗಬೇಕು. ಅದಕ್ಕೆ ಮತ್ತೆ ರಾಮನಾಗಿ ಮತ್ತೆ ಭಾರ್ಗವ ರಾಮನಾಗಿ ಮೋಕ್ಷವ ನಿನಗಿತ್ತು. ಮತ್ತೆ ಭಾರ್ಗವ ರಾಮನಾಗಿ ಮೋಕ್ಷವ ನಿನಗೆ ಇತ್ತು. ಮಾತಾ ಪಿತರದು ಚಿತ್ತ ಶಾಂತಿಗೆ ಕ್ಷತ್ರಿಯರನ್ನು ಕೊಲ್ಲೆ. ಮಾತಾ ಪಿತರ ಚಿತ್ತ ಶಾಂತಿಗೆ ದುಷ್ಟ ಕ್ಷತ್ರಿಯರನ್ನು ಕೊಲ್ಲೆ. ಮತ್ತವತರಿಸಲಿಗೆ ಮತ್ತೆ ಭೋಜವನಾಗಿ ಮತ್ತೆ ಭಾರ್ಗವ ರಾಮನಾಗಿ ಮೋಕ್ಷವ ನಿನಗಿತ್ತು. ಮಾತಾ ಪಿತರ ಚಿತ್ತ ಶಾಂತಿಗೆ ದುಷ್ಟ ಕ್ಷತ್ರಿಯರನ್ನು ಕೊಲ್ಲೆ. ಮತ್ತವತರಿಸಲಿಯೇ ಚಿತ್ತ ಶಾಂತಿಗೆ ದುಷ್ಟ ಕ್ಷತ್ರಿಯರನ್ನು ಕೊಲ್ಲೆ. ಮತ್ತವತರಿಸಲಿಯೇ ಮತ್ತೆ ಭಾರ್ಗವ ರಾಮನಾಗಿ
ನಿನಗಿತ್ತು ಭಕ್ತ ಚಿಂತಿತ ಬೇಡ ನೀನು ಸುದರ್ಶನ, ಭಗವಂತ, ನೀನು ಕಾರ್ತಿವೀರ್ಯನಾಗಿ ಹುಟ್ಟಿದ ಮೇಲೆ ಹೇಗಿರಬೇಕು ಅಂದ್ರೆ ಒಂದು ಉದಾಹರಣೆ ಕೊಡ್ತೇನೆ. ಹೇಗೆ? ಇಲ್ಲಿ ಶತ್ರು ಪ್ರಸೂನಲ್ಲಿ ನಾನು ಸೋತೆ, ಹೌದು, ನೀನು ಗೆದ್ದೆ. ಅಂದ್ರೆ ನಿನ್ನ ಲೆಕ್ಕಾಚಾರ ಹೇಗೆ? ಹೇಗೆ? ಅವನಿಗೆ ನನ್ನಿಂದ ಹೆಚ್ಚು ಶಕ್ತಿ ನಿನಗೆ ಅಂತ. ನಮಗಿಬ್ಬರಿಗೆ ಹೋರಾಟ ಆಗ್ಲಿಲ್ಲ ಅಲ್ವಾ? ಹೌದು. ಅದಕ್ಕೆ ಬೇಕಾಗಿ ನೀನು ಭೂಮಿಯಲ್ಲಿ ಕಾರ್ತಿವೀರ್ಯನಾಗಿ ಹುಟ್ಟಿದಾಗ ಅಲ್ಲಿ ನಾನು ಭಾರ್ಗವರಾಮನಾಗಿ ಬರ್ತೇನೆ. ಯಾರು? ನಾನು. ನೀವು? ಭಾರ್ಗವರಾಮನಾಗಿ ಬಂದು ನಿನ್ನಲ್ಲಿ ಯುದ್ಧ ಕೊಡುತ್ತೇನೆ ಪ್ರಭು. ಅಂದ್ರೆ ನಿನ್ನಲ್ಲಿ ನೇರ ಯುದ್ಧ ಕೊಡುವುದಲ್ಲ, ಅಲ್ಲಿ ಸಾಂದರ್ಭಿಕ ನೆಲೆಯಲ್ಲಿ ನಮಗೀರುವರೆಗೆ ಯುದ್ಧ ಆಗುವ ಹಾಗೆ ಮಾಡ್ತೇನೆ. ನಿಮ್ಮ ಜೊತೆ ನಾ ಯುದ್ಧ ಮಾಡುವುದೇ ದೇವ್ರೆ? ಗೆಲ್ಲುವುದಕ್ಕೆ ಸಾಧ್ಯವಾ ಪ್ರಭು? ಗೆಲ್ಲಿಸಲು ಮುಖ್ಯವಲ್ವಪ್ಪ. ಮತ್ತೆ ಆ ಭೂಮಿಯಲ್ಲಿ ಭಾರ್ಗವರಾಮನಾಗಿ ನಿನ್ನಲ್ಲಿ ಯುದ್ಧ ಮಾಡಿ ನಿನಗೆ ಮೋಕ್ಷವನ್ನು ಕರುಣಿಸಿ ಮತ್ತೆ ನಿನ್ನನ್ನು ನಮ್ಮ ವೈಕುಂಠಲ್ಲಿ ಈ ವಿಷ್ಣು ಬಳಗಕ್ಕೆ ಸೇರಿಸ್ತೇನೆ. ಪ್ರಭು, ನಾ ಮತ್ತೊಮ್ಮೆ ವಿಷ್ಣು ಬಳಗವನ್ನು ಸೇರಬೇಕು ಅಂತಿದ್ರೆ ನಿಮ್ಮಲ್ಲಿ ಘನಘೋರವಾದಂತಹ ಸಂಗರವನ್ನ ಮಾಡುವುದರ ಮೂಲಕವಾಗಿ ಅಲ್ಲಿ ಸೋತು ಮೋಕ್ಷವನ್ನ ಪಡೆಯುವುದರ ಮೂಲಕವಾಗಿ ವಿಷ್ಣು ಸಾಯುಜ್ಯವನ್ನ ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಪ್ರಭು, ಶಾಪವನ್ನು ಕೊಟ್ಟವರಿದ್ದೀರಿ, ಹುರಿಶಾಪವನ್ನು ಅನುಗ್ರಹಿಸಿದವರಿದ್ದೀರಿ ಅಂತಾದ್ರೆ ನಾ ಮಾಡಿದ ತಪ್ಪು ಏನು ಎನ್ನುವುದು ನನಗೆ ಅರಿವಾಗಿದೆ. ಹಾಗಾದ್ರೆ ಇದರಿಂದ ಜನ ಏನು ತಿಳಿದುಕೊಳ್ಳಬೇಕು ಅಂತ ಕೇಳಿದ್ರೆ, ಕೇವಲ ಭೂಲೋಕದಲ್ಲಿ ತಪ್ಪು ಮಾಡಿದವನಿಗೆ ಮಾತ್ರ ಶಿಕ್ಷೆಯಲ್ಲ ಪ್ರಭು. ಅಕುಂಠಿತವಾದಂತಹ ವೈಕುಂಠಧಾಮದಲ್ಲಿದ್ದುಕೊಂಡು ಕೂಡ ಒಬ್ಬಾದ ತಪ್ಪನ್ನೆಸಗುತ್ತಾನೆ ಎಂತಾದ್ರೆ ಅವ ಶಿಕ್ಷಾರ್ಹನಿದ್ದಾನೆ ಎನ್ನುವುದನ್ನ ಲೋಕಮುಖಕ್ಕೆ ನೀ ತೋರಿಸಿಕೊಟ್ಟವನಿದ್ದಿ. ಕೇವಲ ನಮ್ಮ ಜನ, ನಮ್ಮ ಕೆಲಸದವರು, ನಮ್ಮ ಆಳು ತಪ್ಪು ಮಾಡಿದ್ದಾರೆ ಎನ್ನುವಂತಹ ಕಾರಣದಿಂದಾಗಿ ನಮ್ಮವರು ಎನ್ನುವಂತಹ ಭಾವವನ್ನ ಇರಿಸದೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು, ಇದು ಲೋಕನಿಯಮ ಎನ್ನುವುದನ್ನ ಪಾಲನಾಧ್ಯಕ್ಷವಾಗಿ ನೀ ತೋರಿಸಿಕೊಂಡವನಿದ್ದಿ. ಪ್ರಭು, ಧನ್ಯನಾದವನಿದ್ದೇನೆ. ನಿನ್ನ ನಾಮಸ್ಮರಣೆಗಳನ್ನೇ ಮಾಡುತ್ತಾ ಅಚ್ಯುತ, ಅನಂತ, ಕೇಶವ, ಮಾಧವ, ಮಧುಸೂದನ, ಓ ಭುವಿಯನ್ನ ಉದ್ಧರಿಸಿದಂತಹ ಓ ಗೋಪಾಲನೇ, ನಿನ್ನ ಭೇಟಿ ಇನ್ನು ಏನಿದ್ರೂ ಕೂಡ ಭೂಲೋಕದಲ್ಲಿ ಆಗಲಿ. ಆತ್ಮೀಯ ಭಗವದ್ಭಕ್ತರೇ, ಶ್ರೀ ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿ ಇದರ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ 2ನೇ ದಿವಸದ ಈ ಒಂದು ಸಾಂಸ್ಥಿಕ ಕಲಾ ವೇದಿಕೆಯಲ್ಲಿ ಇದುವರೆಗೆ ಯಕ್ಷಗಾನ ತಾಳಮದ್ದಳೆ ಕೂಟವನ್ನು ನಡೆಸಿಕೊಟ್ಟಂಥ ಸುದರ್ಶನ ವಿಜಯ ಎಂಬ ಯಕ್ಷಗಾನ ತಾಳಮದ್ದಳೆ ಕೂಟ ನಡೆಸಿಕೊಟ್ಟಂಥ ಶ್ರೀ ವಿಷ್ಣು ಯಕ್ಷ ಕಲಾ ಬಳಗ ಮಂಜೇಶ್ವರ, ಈ ಒಂದು ಸುದರ್ಶನ ವಿಜಯದಲ್ಲಿ ನಾವು ಭಾಳಷ್ಟು ಸಂದೇಶಗಳನ್ನು ನಾವು ತಿಳ್ಕೊಂಡಿದ್ದೇವೆ. ನಾನು ನನ್ನದು ಎಂಬುದು ಶೂನ್ಯವಾಗಿರಲಂತೆ, ಎಲ್ಲವೂ ಕೂಡ ದೇವರ ಇಚ್ಛೆಯಿಂದ ನಡೀತದೆ ಅಂತ ಒಂದು ಒಳ್ಳೆ ನೀತಿಬೋಧಕವಾದಂಥ ಸುದರ್ಶನ ವಿಜಯ ಎಂಬ ಪ್ರಸಂಗವನ್ನು ತಾಳಮದ್ದಳೆ ನಮಗೆ ಪ್ರಸ್ತುತಪಡಿಸಿದ ಶ್ರೀ ವಿಷ್ಣು ಯಕ್ಷ ಕಲಾ ಬಳಗ ಮಜುವೇಲಿ ಇದರ ಎಲ್ಲ ಹಿಮ್ಮೇಳ ಮುಮ್ಮೇಳ ಕಲಾವಿದರು ಕೂಡ ನಮ್ಮ ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಎಲ್ಲ ಪರಿವಾರ ಸಂಘಟನೆಗಳ ಪರವಾಗಿ ಭಕ್ತಿ ಗೌರವಪೂರ್ವಕವಾದ ಅಭಿನಂದನೆಗಳನ್ನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮುಂದೆ ಕೂಡ ಇಂಥ ಹಲವಾರು ವೇದಿಕೆಗಳು ತಮಗೆ ಈ ಒಂದು ಇಂಥ ಬ್ರಹ್ಮಕಲಶೋತ್ಸವ ಜಾತ್ರಾ ಸಮಯಗಳಲ್ಲಿ ಆ ವೇದಿಕೆಗಳು ಒದಗಿ ಬರಲಿ, ಇನ್ನಷ್ಟು ಕಲಾ ಸೇವೆ ಮಾಡುವಂಥ ಶಕ್ತಿಯನ್ನು, ಭಕ್ತಿಯನ್ನು, ಐಶ್ವರ್ಯ, ಆರೋಗ್ಯ ತಮಗೆಲ್ಲರೂ ಅನುಗ್ರಹಿಸಲು ಪ್ರಾರ್ಥಿಸಿದ ಮಗದೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೀಗ ಯಕ್ಷಗಾನ ತಾಳಮದ್ದಳೆಗೆ ಮಂಗಳ ನಂತರ ಸಭಾ ಕಾರ್ಯಕ್ರಮ ನಡೆಯಲಿದೆ. ಬೇರೆ ಬೇರೆ ಕ್ಷೇತ್ರದ ಗಣ್ಯತಿಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಎಲ್ಲ ಭಗವದ್ಭಕ್ತರು ಕೂಡ ಮುಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಕಲ್ಯಾಣ ಬುಧ ಗಾತ್ರಾಯ
ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಶ್ರೀನಿವಾಸಾಯ ತೇ ನಮಃ ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ತೇ ನಮೋ ನಮೋ ನಾರದ ತನ್ನುತ ನಮೋ ನಮೋ ಶ್ರೀರಂಗ ವಿಠಲಗೆ ನಮೋ ನಮೋ ದೇವಗೆ ನಮೋ ನಮೋ ಕರದೊಳು ಬರದು ಪಾದಾಂಕುಜದೋರಿಗೆ ಹರುಜದಿ ಭಕ್ತರ ಪುರೆಯುವಗೆ ಪುರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲಗಳಿಗೆ ಆರತಿ ಎತ್ತಿರೆ ಮೈಜಾಪುರ ಮರ್ದಿನಿಗೆ ಕಿಂಕಿಣಿ ಹರಕೆ ಯೂರ ಧಾರಿಣಿ ದುರರಂಗಳಿಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಶ್ರೀ ಅಯ್ಯಪ್ಪ ಸ್ವಾಮಿಗೆ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ
ತಿಂದಗತ್ತೋ ಅಯ್ಯಪ್ಪ ತಿಂದಗತ್ತೋ ತಿಂದಗತ್ತೋ ಎಂದಗತ್ತೋ ತಿಂದಗತ್ತೋ ಎಂದಗತ್ತೋ ಅಯ್ಯಪ್ಪ ತಿಂದಗತ್ತೋ ತಿಂದಗತ್ತಯ್ಯಪ್ಪ ತಿಂದಗ ಸ್ವಾಮಿ ತಿಂದಗತ್ತೋ ನಿಂದಗತ್ತಯ್ಯಪ್ಪ ತಿಂದಗ ಸ್ವಾಮಿ ತಿಂದಗತ್ತೋ ನಿಂದಗತ್ತೋ ಎಂದಗತ್ತೋ ತಿಂದಗತ್ತೋ ಎಂದಗತ್ತೋ ಅಯ್ಯಪ್ಪ ತಿಂದಗತ್ತೋ ನಿಂದಗತ್ತಯ್ಯಪ್ಪ ತಿಂದಗ ಸ್ವಾಮಿ ತಿಂದಗ
ವಿಶ್ವಜೀವ ಪಾಲನೆ ಅನ್ನದಾತನೇ ಕಾಂತಗಿರಿಯ ವಾಸನೆ ಸ್ವಾಮಿ ದೇವನೇ ವಿಶ್ವಜೀವ ಪಾಲನೆ ಅನ್ನದಾತನೇ ಕಾಂತಗಿರಿಯ ವಾಸನೆ ಸರ್ವಶಕ್ತಿ ಭರಿತ ಶ್ರೀ ಇರುಮುಡಿ ಪ್ರೀತ ಶರಣುಗಾನಲೋಲ ಶ್ರೀ ಭುವಿ ಜನಪಾಲ ಸರ್ವಶಕ್ತಿ ಭರಿತ ಶ್ರೀ ಇರುಮುಡಿ ಪ್ರೀತ ಶರಣುಗಾನಲೋಲ ಶ್ರೀ ಭುವಿ ಜನಪಾಲ ಸ್ವಾಮಿ ದೇವನೇ ವಿಶ್ವಜೀವ ಪಾಲನೆ ಅನ್ನದಾತನೇ ಕಾಂತಗಿರಿ
ಕಷ್ಟಗಳೆಲ್ಲವ ಹರಿಸುತ್ತಲಿ ಪಾಪಗಳೆಲ್ಲವ ದಹಿಸುತ್ತಲಿ ಕಷ್ಟಗಳೆಲ್ಲವ ಹರಿಸುತ್ತಲಿ ಪಾಪಗಳೆಲ್ಲವ ದಹಿಸುತ್ತಲಿ ಭಕ್ತ ಕೋಟಿಗಳ ಹರಸುತ್ತಲಿ ಮಹಿಮಗಳೆಲ್ಲವ ತೋರುತ್ತಲಿ ಕುಳಿತಿರುವೆ ಗುಡಿಯಲ್ಲಿ ಕರುಣೆಯ ತೋರೋ ಸ್ವಾಮಿ ಪಂಚಗಿರಿಗಳ ಮಡಿಲಲಿ ಕುಳಿತ ಶಬರಿಗಿರಿನಾಥ ಸ್ವಾಮಿ ಹರಿಹರವರ ತನಯ ಮಾನವ ಕುಲವ ನಿತ್ಯವು ಪೊರೆವ ಕಾಮಿತವರ hol chick hol 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 chick hol
കയറാൻ മാലയിട്ടാൽ മനസ്സിനുള്ളിൽ ആഘോഷം. അയ്യപ്പ സ്വാമി നാമം ജപിച്ചാൽ നാവിനെന്നും ഉല്ലാസം. കാനനത്തിൽ കൂട്ടമായി ശരണമേറ്റു പാടുമ്പോൾ കാലിനല്ല നൊമ്പരം, കരളിലല്ലോ ഉന്മേഷം, കരളിലല്ലോ ഉന്മേഷം. മല കയറാൻ മാലയിട്ടാൽ മനസ്സിനുള്ളിൽ ആഘോഷം. അയ്യപ്പ സ്വാമി നാമം ജപിച്ചാൽ നാവിനെന്നും ഉല്ലാസം. കാനനത്തിൽ കൂട്ടമായി ശരണമേറ്റു പാടുമ്പോൾ കാലിനല്ല നൊമ്പരം, കരളിലല്ലോ ഉന്മേഷം, കരളിലല്ലോ ഉന്മേഷം. ശബരിഗിരിധനാധിപനെ അഭയവരദനയ്യപ്പ, ശബരിഗിരിധനാധിപനെ അഭയവരദനയ്യപ്പ. വാവരിൻ തോഴനമയ്യ വനയാത്രയ്ക്ക് നീ തുണ ചെയ്യ. വാവരിൻ തോഴനമയ്യ വനയാത്രയ്ക്ക് നീ തുണ ചെയ്യ. മരണം മൻപുലിക്കൂട്ടത്തെ മാറ്റിക്കൊണ്ടാവതു നൽകണമയ്യ, മരണം മൻപുലിക്കൂട്ടത്തെ മാറ്റിക്കൊണ്ടാവതു നൽകണമയ്യ. മല കയറാൻ മാലയിട്ടാൽ മനസ്സിനുള്ളിൽ ആഘോഷം. അയ്യപ്പ സ്വാമി നാമം ജപിച്ചാൽ നാവിനെന്നും ഉല്ലാസം. കാനനത്തിൽ കൂട്ടമായി ശരണമേറ്റു പാടുമ്പോൾ കാലിനല്ല നൊമ്പരം, കരളിലല്ലോ ഉന്മേഷം, കരളിലല്ലോ ഉന്മേഷം. ശബരിഗിരിധനാധിപനെ അഭയവരദനയ്യപ്പ, ശബരിഗിരിധനാധിപനെ
ಶ್ರೀಹರಿ ನಂದನನಯ್ಯ ಶಿವಶಂಕರ ನಂದನನಯ್ಯ ಶ್ರೀಹರಿ ನಂದನನಯ್ಯ ಶಿವಶಂಕರ ನಂದನನಯ್ಯ കാണിപ്പൊന്നും പണം കാഴ്ചയായി എത്തുന്ന ഭക്തരെ കാക്കണമയ്യ കാണിപ്പൊന്നും പണം കാഴ്ചയായി
ಗ್ರೀನ್ ಹಾಕೋಣೇನು ಏನು ಗ್ರೀನ್ ಹಾಕೋಣ ಅಜ್ಜಿಲುಂಟು ಅದು ನಾನು ಹೋಗ್ತೇನೆ. ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ. ಅದನ್ನೇ ಜಂಡಿ ಕ್ಯಾಮರಾ ഒരു ക്യാമറ ഔട്ട് ഉണ്ട് ഒരു ക്യാമറ സರಿ
ಮತ್ತೆ ಒಣಗಿ ಬಟ್ಟೆ ಒಣಗಿ ಒಂದೇ ಪ್ರತಿ ಪುಸ್ತಕದಲ್ಲಿ ಹಾಗೆ ಒಮ್ಮೆ ಶ್ರೀ ಕಲಿಯುಗದ ಅದೇ ರೀತಿ ಈಶ್ವರ ಮಾತೆಗೆ ಸರಸಾರಿಯ ನಿತ್ಯಾನಂದ ಭಗವಂತನ ಗಮನಿಸ್ತಾ ಪರಿಸರದ ಎಲ್ಲ ಜೀವನಗಳಿಗೆ ಗಮನಿಸ್ತಾ ಶ್ರೀ ಅಯ್ಯಪ್ಪ ಕ್ಷೇತ್ರ ಹೊಸಮಡಿ ಕಾಸರಗೋಡು ಪರಮೇಶ್ವರ ಇದರ ಪುನರ್ ಪ್ರತಿಷ್ಠಾ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಈಗ ಧಾರ್ಮಿಕ ಸಭಾ ಕಾರ್ಯಕ್ರಮ ಈ ಧರ್ಮಸಭೆಗೆ ನಡೆದಿದೆ. ಧರ್ಮಚಾವಡಿಯಲ್ಲಿ ವೇದಿಕೆಯಲ್ಲಿ ಎಲ್ಲ ಅತಿಥಿ ಅಭ್ಯಾಸಗಳು ವೇದಿಕೆ ಮುಖಾಂತರ ಧರ್ಮಸಭೆಯನ್ನು ಯಶಸ್ವಿಗೊಳಿಸಿ ಶ್ರೀ ಕಲಿಯುಗವರದನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ತಾ ಕ್ಷೇತ್ರದ ಪದಾಧಿಕಾರಿಗಳು ಇಂದಿನ ಸಭಾಧ್ಯಕ್ಷರನ್ನು ಅದೇ ರೀತಿಯಲ್ಲಿ ಎಲ್ಲ ಪದಾಧಿಕಾರಿಗಳನ್ನು ಎಲ್ಲ ಅತಿಥಿ ಅಭ್ಯಾಗತರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇಂದಿನ ಸಭಾಧ್ಯಕ್ಷತೆಯನ್ನು ಈ ಅಯ್ಯಪ್ಪ ಕ್ಷೇತ್ರದ ಹೊಸಂಗಡಿ ಅಧ್ಯಕ್ಷರಾದ ಶ್ರೀ ಪದ್ಮನಾಭ ಕಡಪ್ಪರ್ ಅವರು ವಹಿಸಲಿದ್ದಾರೆ. ಅದೇ ರೀತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಕೃಷ್ಣ ಪೂಜಾರಿ ದೇರಂಬಳ, ಆಡಳಿತ ಮುಕ್ತೇಶ್ವರರು ಅಂಬಾರು ಶ್ರೀ ಸದಾಶಿವ ದೇವಸ್ಥಾನ ಉಪಸ್ಥಿತಿಯಲ್ಲಿ ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿ ಮತ್ತು ಆಶೀರ್ವಚನ ನೀಡಲಿದ್ದಾರೆ ಶ್ರೀ ರಾಜ ಬೆಳಚಪಾಡ ಪೂಜ್ಯ ಅಣ್ಣದೈವದ ಪಾತ್ರಿ ಶ್ರೀ ಕ್ಷೇತ್ರ ಮಾಡ. ಅದೇ ರೀತಿಯಲ್ಲಿ ಶ್ರೀ ಉದಯ ಗುರುಸ್ವಾಮಿಯವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಜೊತೆಗೆ ಶ್ರೀ ರಾಜಾರಾಮ್ ಭಟ್ ಅವರು ಈ ಕಾರ್ಯಕ್ರಮಕ್ಕೆ ಅನುಪಸ್ಥಿತಿಯಲ್ಲಿ ಅವರ ಶ್ರೀ ಮೋಹನ್ ಶೆಟ್ಟಿ ತೂಮಿನಾಡು, ಶ್ರೀ ಪದ್ಮನಾಭ ಬಾಡೂರು, ಅದೇ ರೀತಿಯಲ್ಲಿ ಶ್ರೀ ಬಿ ಎಂ ಯದುನಂದರಾಚಾರ್ಯ, ಅದೇ ರೀತಿಯಲ್ಲಿ ಶ್ರೀ ಹರಿಶ್ಚಂದ್ರ ಶೆಟ್ಟಿಗಾರ್, ಶ್ರೀ ನವೀನ್ ರಾಜ್ ನ್ಯಾಯವಾದಿ, ಅದೇ ರೀತಿಯಲ್ಲಿ ಗೌರವಾರ್ಪಣೆಯನ್ನು ಸ್ವೀಕರಿಸಿದಂಥ ಕೆ ಜಯಂತ್ ಆಚಾರ್ಯ ಮತ್ತು ಶ್ರೀಮತಿ ಅಂಬುಜಾಕ್ಷಿ ಉಮಾಶ್ ಗುರುಸ್ವಾಮಿ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಧರ್ಮಚಾವಡಿಯಲ್ಲಿ ಎಲ್ಲ ಅತಿಥಿ ಅಭ್ಯಾಗತರ ಆಗಮನವಾಗಿದೆ. ಈ ಜಗವೊಂದು ನಾಟಕ ಮಂದಿರ, ಜನರೆಲ್ಲ ಸೂತ್ರದ ಬೊಂಬೆ, ನೀನಾಡಿಸಿದಂತೆ ಆಡುವರಿಲ್ಲ, ಲೀಲಾಮಯನು ನೀನೇ ದೇವ ಅಂತ ದಾಸರು ಹಾಡಿದ್ದಾರೆ. ಈ ಪ್ರತಿಯೊಂದು ಹುಲ್ಲು ಕಡ್ಡಿಯೂ ಕೂಡ ನಿನ್ನ ಆಣತಿಲ್ಲದೆ ಅಲುಗಾಡದು. ಪರಮಾತ್ಮನ ಆಣತಿಲ್ಲದೆ ಯಾವುದೇ ಕಾರ್ಯಕ್ರಮ ಧರ್ಮಚಾವಡಿಯಲ್ಲಿ ಪರಮಾತ್ಮನ ಒಂದು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಪ್ರಾರ್ಥನಾ ಕಾರ್ಯಕ್ರಮವನ್ನು ಹಿನ್ನೆಲೆ ಗಾಯಕರಾದಂತಹ ದರ್ಶಕ್ ಭಾಸ್ಕರ್ ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಜಗವೊಂದು ನಾಟಕ ಮಂದಿರ, ಜನರೆಲ್ಲ ಸೂತ್ರದ ಬೊಂಬೆ, ನೀನಾಡಿಸಿದಂತೆ ಆಡುವರಿಲ್ಲ, ಲೀಲಾಮಯನು ನೀನೇ ದೇವ ಅಂತ ದಾಸರು ಹಾಡಿದ್ದಾರೆ. ಈ ಪ್ರತಿಯೊಂದು ಹುಲ್ಲು ಕಡ್ಡಿಯೂ ಕೂಡ ನಿನ್ನ ಆಣತಿಲ್ಲದೆ ಅಲುಗಾಡದು. ಪರಮಾತ್ಮನ ಆಣತಿಲ್ಲದೆ ಯಾವುದೇ ಕಾರ್ಯಕ್ರಮ ಧರ್ಮಚಾವಡಿಯಲ್ಲಿ ಪರಮಾತ್ಮನ ಒಂದು ಪ್ರಾರ್ಥನೆಯೊಂದಿಗೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ನಾರಾಯಣಿ ನಮೋಸ್ತುತೇ.
ಪರಮಾತ್ಮನ ಮಂತ್ರದೊಂದಿಗೆ ಪುಳಕಿತಗೊಂಡಂತಹ ಈ ಧರ್ಮಸಭೆಯಲ್ಲಿ ಕಾರ್ಯಕ್ರಮದ ಮುಂದಿನ ಭಾಗ ಸ್ವಾಗತ ಮತ್ತು ಪರಿಚಯ. ಪುನರ್ಪ್ರತಿಷ್ಠಾ ಬ್ರಹ್ಮಕಲಶ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯವರು ಜೊತೆಗೆ ಪಂಚಾಯತ್ ಸದಸ್ಯರು ಆದಂತಹ ಶ್ರೀಯುತ ಆದರ್ಶ್ BM ಅವರಿಂದ. ಆರಾಧ್ಯ ಶ್ರೀ ಅಯ್ಯಪ್ಪ ಸ್ವಾಮಿಗೆ ವಂದಿಸುತ್ತಾ ತಾಯಿ ರಕ್ತೇಶ್ವರಿಯ ಪಾದ ಕಮಲಗಳಿಗೆ ನಮಿಸುತ್ತಾ ಹೊಸಂಗಡಿಯ ಧಾರ್ಮಿಕ ಕ್ಷೇತ್ರವೆಂದೇ ಪ್ರಸಿದ್ಧಿಯನ್ನು ಪಡೆದಂತಹ ಹಿಂದೂಗಳ ಶ್ರದ್ಧಾ ಕೇಂದ್ರವಾಗಿ ಮಂಜೇಶ್ವರದಲ್ಲಿ ಯಶಸ್ವಿಯಾದಂತಹ ನಮ್ಮ ಶ್ರೀ ಅಯ್ಯಪ್ಪ ಕ್ಷೇತ್ರದ ಪುನರ್ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವು ನಿನ್ನೆಯಿಂದ ಆರಂಭಗೊಂಡು ಇಂದು ಧಾರ್ಮಿಕ ಸಭಾ ವೇದಿಕೆಯಲ್ಲಿ ನಾವೆಲ್ಲರೂ ಉಪಸ್ಥಿತರಿದ್ದೇವೆ. ಶ್ರೀ ಕ್ಷೇತ್ರದ ಬ್ರಹ್ಮಕಲಶವಾಗಿ ಇಂದಿಗೆ 15 ವರ್ಷಗಳು ಆಗುತ್ತಾ ಬಂತು. 12 ವರ್ಷಗಳ ಬಳಿಕ ಬ್ರಹ್ಮಕಲಶ ಮಾಡಬೇಕಾಗಿದ್ದು ಕೊರೋನಾದ ಕಾರಣದಿಂದ 2 ವರ್ಷಗಳ ಮುಂದೂಡಿಕೆ ಆಗಿ ಈಗ ಪುನರ್ಪ್ರತಿಷ್ಠಾ ಬ್ರಹ್ಮಕಲಶವನ್ನು ಮಾಡುವಂತಹ ಸೌಭಾಗ್ಯದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಇಂದು ನಡೆಯುತ್ತಿರುವಂತಹ ಧಾರ್ಮಿಕ ಸಭಾ ವೇದಿಕೆಯಲ್ಲಿ ಇಂದಿನ ಸಭಾಧ್ಯಕ್ಷತೆಯನ್ನು ವಹಿಸುವವರು ಶ್ರೀ ಕ್ಷೇತ್ರವನ್ನು ಈ ಮಟ್ಟಕ್ಕೆ ಬೆಳೆಸುವಲ್ಲಿ ನಮ್ಮೊಂದಿಗೆ ಯಶಸ್ವಿಯಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀಯುತ ಪದ್ಮನಾಭ ಕಡಪರ್ರವರು ಈ ಸಭಾ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅದೇ ರೀತಿಯಲ್ಲಿ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗೌರವಾಧರಿತ ಸಭಾಧ್ಯಕ್ಷರಿಗೆ ಶ್ರೀ ದೇವರಾಜ್ MS ಅವರಿಂದ ಗೌರವಾರ್ಪಣೆ. ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮೆಲ್ಲರನ್ನು ಆಶೀರ್ವಚಿಸಲು ನಮ್ಮೊಂದಿಗೆ ಸೇರಿರುವಂತಹ ಶ್ರೀಯುತ ರಾಜ ಬೆಲ್ಚಪಾಡ್ರು, ಅನ್ನದೇವದ ಪಾತ್ರಿಗಳು, ಅರಸು ಮಂಜೇಶ್ನರ್ ಮಾಡ ಕ್ಷೇತ್ರದ ರಾಜ ಬೆಲ್ಚಪಾಡ ಇವರಿಗೆ ಕ್ಷೇತ್ರದ ಪರವಾಗಿಯೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೆ. ಪೂಜ್ಯ ಶ್ರೀ ರಾಜ ಬೆಲ್ಚಪಾಟರವರಿಗೆ ಹರೀಶ್ ಶೆಟ್ಟಿ ಮಾಡ ಅವರಿಂದ ಶಾಲು ಒದಿಸಿ ಗೌರವಾರ್ಪಣೆ. ಈ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಧಾರ್ಮಿಕ ಮುಂದಾಳು, ಕೊಡುಗೈ ದಾನಿಗಳು, ಅಂಬಾರು ಶ್ರೀ ಸದಾಶಿವ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾದಂತಹ ಶ್ರೀಯುತ ಕೃಷ್ಣಪ್ಪ ಪೂಜಾರಿ ದೇರಂಬಳ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆದರಣೀಯ ಶ್ರೀ ಕೃಷ್ಣಪ್ಪ ಪೂಜಾರಿ ದೇರಂಬಳ ಅವರಿಗೆ ಪುನರ್ಪ್ರತಿಷ್ಠಾ ಬ್ರಹ್ಮಕಲಶ ಸಮಿತಿಯ ಕೋಶಾಧಿಕಾರಿ ಅವರಾದಂಥ ಶ್ರೀ ರಮೇಶ್ BM ಅವರಿಂದ ಗೌರವಾರ್ಪಣೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಧಾರ್ಮಿಕ ಮುಂದಾಳು, ಶ್ರೀ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಗೌರವವನ್ನು ಇಟ್ಟುಕೊಂಡು ಕ್ಷೇತ್ರದಲ್ಲಿ
ಆರ್ಥಿಕ ಅಡಚಣೆಗಳೇನಿದೆ ಇದ್ದರೆ ಅವರಾಗಿ ಬಂದು ಕೇಳಿ ನಮ್ಮನ್ನು ಅರಸುತ್ತಿರುವರು, ಸಹಕರಿಸುತ್ತಿರುವರು ಶ್ರೀಯುತ ಮೋಹನ್ ಶೆಟ್ಟಿ ಕುಂಜತ್ತೂರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದೆ. ಆದರಣೀಯ ಶ್ರೀ ಮೋಹನ್ ಶೆಟ್ಟಿ ತೂಮಿನಾಡ್ ಅವರಿಗೆ ಅಯ್ಯಪ್ಪ ಟ್ರಸ್ಟ್ನ ಪದಾಧಿಕಾರಿಯಾದಂತಹ ಶ್ರೀಯುತ ಕೀರ್ತಿರಾಜ್ ಅವರಿಂದ ಗೌರವ ಅರ್ಪಣೆ. ಶ್ರೀ ಕಾಳಿಕಾ ಪರಮೇಶ್ವರಿ ದೇವಸ್ಥಾನ ಬಂಗ್ರಮಂಜೇಶ್ವರ ಇದರ ಅಧ್ಯಕ್ಷರು, ನಿಮ್ಮೆಲ್ಲರ ಒಡನಾಡಿಯು ಸ್ಥಳೀಯ ಕಾಳಿಕಾಂಬ ಕ್ಷೇತ್ರದ ಅಧ್ಯಕ್ಷರಾದಂಥ ಶ್ರೀಯುತ BM ಯದುನಂದಾಚಾರ್ಯ ನಮ್ಮೊಂದಿಗಿದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದೆ. ಶ್ರೀ BM ಯದುನಂದಾಚಾರ್ಯ ಅವರಿಗೆ ಅಯ್ಯಪ್ಪ ಫ್ರೆಂಡ್ಸ್ನ ಪದಾಧಿಕಾರಿ ಅಂತ ನಿಶಾಂತ್ ಹೊಸಂಗಡಿ ಅವರಿಂದ ಶಾಲು ಹೊದಿಸಿ ಗೌರವ ಅರ್ಪಣೆ. ಸ್ಥಳೀಯ ವೀರಭದ್ರ ಮಹಾಮಾಯಿ ದೇವಸ್ಥಾನ ಬಂಗ್ರಮಂಜೇಶ್ವರ ಇದರ ಅಧ್ಯಕ್ಷರು, ನಮ್ಮ ಕರೆಗೆ ಹೋಗೊಟ್ಟು ದೂರದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಯುತ ಹರಿಶ್ಚಂದ್ರ ಶೆಟ್ಟಿಗಾರ್ BC ರೋಡ್ ಇವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನ್ಯಾಯವಾದಿ ಶ್ರೀ ಹರಿಶ್ಚಂದ್ರ ಶೆಟ್ಟಿಗಾರ್ ಅವರಿಗೆ ಶ್ರೀ ಸುನಿಲ್ ಗಾಣಿಗ ಅವರಿಂದ ಶಾಲು ಹೊದಿಸಿ ಗೌರವ ಅರ್ಪಣೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಇನ್ನೋರ್ವ ಅತಿಥಿ ನಮ್ಮ ಅಯ್ಯಪ್ಪ ಕ್ಷೇತ್ರದ ಸಮೀಪದಲ್ಲಿರುವಂತಹ ರಕ್ತೇಶ್ವರಿ ಆದಿಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾದಂತಹ ನಮ್ಮೆಲ್ಲರೊಂದಿಗೆ ದಿನನಿತ್ಯ ನಮ್ಮೊಂದಿಗೆ ಸಹಕರಿಸುತ್ತಿರುವಂಥ ಪದ್ಮನಾಭ ಆಚಾರ್ಯ ಬಾಡೂರು ಇವರು ಇದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಶ್ರೀಯುತ ಪದ್ಮನಾಭ ಆಚಾರ್ಯ ಬಾಡೂರು ಅವರಿಗೆ ಕ್ಷೇತ್ರ ಪದಾಧಿಕಾರಿಯಾದಂಥ ಭಾಸ್ಕರ್ BM ಅಂಗಡಿ ಅವರಿಂದ ಸಾಲು ಹೊದಿಸಿ ಗೌರವ ಅರ್ಪಣೆ. ನಮ್ಮ ಕ್ಷೇತ್ರದ ಗುರುಸ್ವಾಮಿಗಳಾದಂಥ ಶ್ರೀಯುತ ಪಾವಲ ಉದಯ ಗುರುಸ್ವಾಮಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದೆ. ಪೂಜ್ಯ ಗುರುಸ್ವಾಮಿ ಅವರಿಗೆ ಶ್ರೀ ಚಂದ್ರಾಸ್ ಪೆಲಪ್ಪಾಡಿ ಅವರಿಂದ ಶಾಲು ಹೊದಿಸಿ ಗೌರವ ಅರ್ಪಣೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನ್ಯಾಯವಾದಿಯು, ಧಾರ್ಮಿಕ ಮುಂದಾಳು, ಅದೇ ರೀತಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಎಲ್ರಿಗೂ ಪ್ರೇರಣಾದಾಯಕಿಯಾಗಿರುವಂಥ ನಮ್ಮ ನ್ಯಾಯವಾದಿ ನವೀನ್ ರಾಜ್ರವರಿದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ನ್ಯಾಯವಾದಿ ನವೀನ್ ರಾಜ್ ಅವರಿಗೆ ದಿನಕರ್ BM ಹೊಸಂಗಡಿ ಅವರಿಂದ ಶಾಲು ಹೊದಿಸಿ ಗೌರವ ಅರ್ಪಣೆ. ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಗೌರವಾರ್ಪಣೆ ಹಾಗೂ ಸನ್ಮಾನವನ್ನು ಸ್ವೀಕರಿಸಲಿರುವರು ಶ್ರೀಯುತ ಜಯಂತ ಆಚಾರ್ಯ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ
ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಕೆ ಜಯಂತಾಚಾರ್ಯ ಅವರಿಗೆ ಸುರೇಶ್ ಗಾಣಿಂಜಾಲ್ ಅವರು ಶಾಲು ಹೊದಿಸಿ ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿ. ಸನ್ಮಾನವನ್ನು ಸ್ವೀಕರಿಸಲಿರುವ ಇನ್ನುವರೆಗೆ ನಮ್ಮ ಈ ಅಯ್ಯಪ್ಪ ಕ್ಷೇತ್ರವನ್ನು ಈ ಮಟ್ಟಕ್ಕೆ ಬೆಳೆಸುವಲ್ಲಿ ನಮ್ಮೊಂದಿಗೆ ಇದ್ದು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದಂತಹ ಶ್ರೀಯುತ ಉಮೇಶ್ ಗುರುಸ್ವಾಮಿಯವರು, ಅವರ ಧರ್ಮಪತ್ನಿ ಇಂದು ನಮ್ಮ ಈ ದಿವ್ಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ಅಂಬುಜಾಕ್ಷಿ ಉಮೇಶ್ BM ಅವರಿಗೆ ಶ್ರೀಮತಿ ಚಂಚಲಾಕ್ಷಿ ಕಡಪರ್ ಅವರು ಶಾಲು ಹೊದಿಸಿ ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿ. ಈ ಧಾರ್ಮಿಕ ಸಭೆಗೆ ಆಗಮಿಸಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಭಕ್ತಾದಿಗಳಿಗೆ ಒಂದೇ ಮಾತಿನಲ್ಲಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸುತ್ತಾ ನನ್ನ ಈ ಕಿರು ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಈ ಪುನರ್ ಪ್ರತಿಷ್ಠೆಯ ಎಲ್ಲ ಕಾರ್ಯಕ್ರಮಗಳನ್ನು ನೇರ ಪ್ರಸಾರವನ್ನು ಮಾಡುತ್ತಿರುವಂತಹ ನಮ್ಮವರೇ ಆದಂಥ ನಮ್ಮ ಹುಡುಗರು ಈ ಧ್ವನಿ ಎಂಬ ಮೀಡಿಯಾ ಚಾನಲನ್ನು ಆರಂಭಿಸಿರುತ್ತಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯೇಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ವಾಗತ ಪರಿಚಯವನ್ನು ನೀಡಿದಂತಹ ಆದರ್ಶ್ BM ಅವರಿಗೆ ವಂದಿಸ್ತಾ ಕಾರ್ಯಕ್ರಮ ಮುಂದಿನ ಭಾಗ ಈ ಧರ್ಮಸಭೆಯ ಔಪಚಾರಿಕ ಉದ್ಘಾಟನೆ ದೀಪ ಪ್ರಜ್ವಲನದ ಮೂಲಕ ಪೂಜ್ಯ ರಾಜಬಿಲ್ಚಪಾಡ ಅವರು ಮತ್ತು ಎಲ್ಲ ಅತಿಥಿ ಅಭ್ಯಾಗತರು ಇದನ್ನು ನೆರವೇರಿಸಿಕೊಡ್ಬೇಕಾಗಿ ವಿನಂತಿ. ದೀಪಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಂ ಶತ್ರುಬುದ್ಧಿ ವಿನಾಶಾನಂ ದೀಪಂ ಜ್ಯೋತಿ ನಮಸ್ತತೆ. ಔಪಚಾರಿಕ ಉದ್ಘಾಟನೆ ನಂತರ ಕಾರ್ಯಕ್ರಮದ ಮುಂದಿನ ಭಾಗ ನಮ್ಮೆಲ್ಲರ ಅಪೇಕ್ಷೆಯಂತೆ ಈ ಧರ್ಮಸಭೆಯಲ್ಲಿ ಆಸೀನರಾಗಿ ಇದ್ದಂತಹ ಶ್ರೀ ಪೂಜ್ಯ ಶ್ರೀ ರಾಜ ಬೆಳ್ಚಪಾಡ ಅಣ್ಣದೈವದ ಪಾತ್ರಿ ಶ್ರೀ ಕ್ಷೇತ್ರಮಾಡ ಏಳ ಕಡಲದ ನಡು ಪೇರ ಕಡಲದ ಉದಿತಿಪತ್ತನ ದೈವ ಅಂತ ಖ್ಯಾತಿ ಹೊಂದಿದಂಥ ಉದ್ಯಾವರ ಮಾಡ ಕ್ಷೇತ್ರದ ಈ ನಮ್ಮ ಪರಿಸರದಲ್ಲಿ ಅತ್ಯಂತ ಶ್ರದ್ಧೆಯ ಕ್ಷೇತ್ರ. ಆ ಕ್ಷೇತ್ರದ ಅಣ್ಣದೈವದ ಪಾತ್ರೆಯಾದಂತಹ ಸಮಾಜ ಸೇವಕರು ನಮ್ಮೆಲ್ಲರೊಂದಿಗೆ ಉತ್ತಮ ರೀತಿಯಲ್ಲಿ ಸಂಧಿಸುವಂತಹ ಮುಕ್ತವಾಗಿ ಬೆರೆಯುವಂತಹ ಶ್ರೀಯುತ್ ಪೂಜ್ಯ ಶ್ರೀ ರಾಜ ಬೆಳ್ಚಪಾಡ ಅವರಿಂದ ಆಶೀರ್ವಚನದ ಅಮೃತ ಸಿಂಚನ.
ಎನ್ನ ಆರಾಧ್ಯ ದೇವರಾಯನಿಂಚಿನ ಸತ್ಯದರ ಸುಲೆಗೆ ಸಾಷ್ಟಾಂಗಡ್ಡ ಬೋರೊಂದು ಕನ್ನಡದಪ್ಪನ ನೆನವರಿಗೆ ಮಂತೊಂದು ಕ್ಷೇತ್ರ ಸಾನ್ನಿಧ್ಯೋಡು ಮೆನಪನಂಚಿನ ಏಳು ಮಲ್ಲೆತ್ತ ಮೆತ್ತುಕೊಳ್ಳಿನ ಅಯ್ಯಪ್ಪ ದೇವರಿಗೆ ತರೆತಗ್ಗ ಒಂದು ಭೂಮಿ ಉಂಡಾನಗುಂಡಾಯಿನಂಚಿನ ರಕ್ತೇಶ್ವರಿಗೆ ಪುಡ್ಯ ಪಾಡೊಂದು ಆಸು ಪಾಸುಡಿತ್ತಿನಂಚಿನ ಸರ್ವ ದೈವ ದೇವರ ನೆನವರಿಗೆ ಮಂತೊಂದು ವೇದಿಕೆಡು ನಿಜವಾದಲ ಆಸೀನ ರಾವಡನೆ ರಡ್ಡು ಸ್ವಾಮಿ ನಕ್ಲು ಅಕ್ಲೆನ ನೆನವರಿಗೆ ಮಂತೊಂದು ಅಕ್ಲೆಗೆಲ್ಲ ತರೆತಗ್ಗ ಒಂದು ಇನಿ ಮಿತ್ತ ಚಾವಡಿದ ಗುರುಕಾರ್ಮರವಯಸ್ಸಿನ ಎನ್ನ ಅಣ್ಣೆ ಪದ್ಮ ಕಡಪರ ಅಂಚನೆ ಅರ್ನ ಎಡತು ಬಲತುಕುಳ್ಳಿನ ಮಾತಾ ಗಣ್ಯ ವ್ಯಕ್ತಿಲ ನಿತ್ಯಾತೆ ನಿಕ್ಲಿಗೆ ಮಾತಲ ಪರಿಚಯ ಮಂತದ್ದು ಕೊರಿಯರು ದಾನೇರು ಸೂರ್ಯರು ಮಾತಿರ್ಲೊಳ್ಳೇರು ಅಕ್ಲಿನ ಮಾತಿರ್ಲ ಮೋಕೆಡು ಎದುಕೊಂದು ಅಂಚನೆ ನಮ್ಮ ಅಯ್ಯಪ್ಪ ಕ್ಷೇತ್ರ ಪುನರ್ ಬ್ರಹ್ಮ ಕಲಶೋತ್ಸವದ ಈ ಒಂಜಿ ಸಮಯಡು ಬೈದಿನ ಮಾತ ಭಗವದ್ಬಿನ್ನೆರೆ ಅಂಚನೆ ನನ್ನ ದುಂಬಗಾಪುನಂಚಿನ ನಾಟಕದ ಮೋಕ್ಯದ ಕಲಾಭಿಮಾನಿ ಬಿನ್ನೆರೆ ಈ ಒಂಜಿ ಗೋಧೋಳಿ ಮುಹೂರ್ತದ ಸಮಯಡು ಕೋಟೆದ ಬಯ್ಯದ ಪೊರ್ತುಡು ಶ್ರೀ ಮದನಂತೇಶ್ವರ ದೇವರನ ಸನ್ನಿಧಾನಡು ಊರೊರ್ಮೆ ಐನಂಚಿನ ಪಚ್ಚೆ ಪಜಿರನು ತುಂಬೊಂದು ಒರೆ ಕಾಣಿಕೆದ ಮುಖಾಂತರವಾದ ಮದನಂತೇಶ್ವರ ದೇವರನ ಸನ್ನಿಧಾನಡು ಅರ್ನ ಒಂಜಿ ಪ್ರಾರ್ಥನೆದ ಮುಖಾಂತರ ಪಿದಡ್ನಂಚಿನ ಕಾರ್ಯ ಇನಿ ಈ ಬಯ್ಯ ಮುಟ್ಟ ನಡತನಂಚಿನ ಕೆಲವು ಭಜನಾ ಪುರಸ್ಕಾರಡು ಅವೇ ಪ್ರಕಾರ ದೇವೇರಿನ ಮಾಡ ಒಂದು ಅವೇತೋ ಸಂಘ ಸಂಸ್ಥೆದ ಕುಲುಪೋಯರು ಅಂಚೆನೆ ನನ್ನ ದುಂಬಗ ಸಭಾ ಕಾರ್ಯಕ್ರಮ ಅಂತ ಪಂಡದ ತೀರ್ಮಾನ ಮಂತೊಂಡೇರು ಅಂಚೆನೆ ಯಕ್ಷಗಾನ ತಾಳ ಮದ್ದಲ್ನ ಮಂತೊಂಡೇರು ಎಲ್ಲೆದ ಪೊರ್ತುಡು ಈ ಸಾನ್ನಿಧ್ಯೋಡು ವಾ ಕಾಲುಡು ಬತ್ತದ ಅಯ್ಯಪ್ಪ ದೇವಿಯರ ನಿಲಯಾತಿರಂದು ಪಂಡ್ಬಿಡ ಅಸಾಧ್ಯ ಅಂಡಲ್ಲ ಎಂಕಲ್ನ ಬುದ್ಧಿಡು ಎಂಕ್ಲೆಗಿತ್ತಿನ ಉಮೇಶ್ ಗುರುಸ್ವಾಮಿ ನಿಜವಾದಲ್ಲ ಮೂಲೊಂಜಿ ಸ್ವಾಮಿಯಾದೇ ಇತ್ತಿನಂಚಿನ ಒಂಜಿ ಗುರುಸ್ವಾಮಿನ ಆಶೀರ್ವಾದ ಯಾಪಲ ಎಂಕ್ಲೆಗುಂಡು ಇನಿ ಒವ್ವೇ ಒಂಜಿ ಸಾನ್ನಿಧ್ಯೋಡು ಎಂಕಲು ಉಂತುದು ಪಾತಿರೋಡು ನಾಂಡಲ ಒವ್ವೇ ಒಂಜಿ ಕ್ಷೇತ್ರಗೂ ಪೋದು ದಾದಾಂಡಲ ದೈವ ದೇವಿಯರ ನೆಟ್ಟುಗು ನಿಕಲುಕ್ ಮಂಡಿನಂಚಿನ ಪಾತಿರೋಗು ಮದಿಪು ಕೊರಡು ನಾಂಡ ಉಮೇಶ್ ಸ್ವಾಮಿ ನಂಜಿ ಆಶೀರ್ವಾದ ಎಂಕಿ ಯಾಪಲ ಉಂಡು ನಿಜವಾದಲ್ಲ ಈ ಪೊರ್ತುಡು ಆರೇನವರ ನೆರವರಿಗೆ ಮಂತೊಂದು 6 ಮಂತನಂಚಿನ ಎಡ್ಡೆಪ್ಪುಡು ಈ ಸಾನ್ನಿಧ್ಯೋಡು ಅವೇತೋ ಅಯ್ಯಪ್ಪ ಭಕ್ತರು ರುದ್ರಾಕ್ಷ ಮಾಲೆ ತುಳಸಿದ ಮಾಲೆನ ಕೆಕ್ಕಲಿಗೆ ಪಾಡೊಂದು 48 ದಿನದ ವ್ರತ ನಿಯಮನಾಚರಣೆ ಮನಪ ಒಂದು ಸ್ವಾಮಿ ಸನ್ನಿಧಾನಗೂ ಪೋಪುನಂಚಿನ ಪೊರ್ತುಡು ಕಾರ್ತಿಕ ಮಾಸುಡು ಅಯ್ಯಪ್ಪ ದೇವಿಯರು ಮಾತಿರಲಿಪ್ಪವರಿಗೆ ಆ ಪೊರ್ತುಡು ಅಕಲ್ಲಕ್ಕಲ್ನ ಉಡಲಡಿತ್ತಿನ ಬೇನೆ ಬೇಸಾರನು ದೀವೊಂದು ಸಾನ್ನಿಧ್ಯೋಡು ಬತ್ತಿದ್ದು ಗುರುಸ್ವಾಮಿನ ಆಶೀರ್ವಾದ ಪ್ರಕಾರ ರುದ್ರಾಕ್ಷಿ ಮಾಲೆ ತುಳಸಿದ ಮಾಲೆನ ಕೆಕ್ಕಲಿಗೆ ಪಾಡೊಂದು 48 ದಿನದ ವ್ರತ ನಿಯಮನಾಚರಣೆ ಮನಪ ಒಂದು ಅಯ್ಯಪ್ಪ ದೇವಿಯರನ್ನು ಕಲ್ತೆಗೆ ಬಯ್ಯಗ ನೆನವರಿಗೆ ಮನ್ಪುನಂಚಿನ ಒಂಜಿ ಪೊರ್ತುಕಾಲ 2 ವರ್ಷದ ಕೊರೋನಾದ ಅವರವಂತೆ ಕಷ್ಟಕಾಲ ಆದಿತ್ಯನ ನಾಂಡಲ ಈ ಅಯ್ಯಪ್ಪ ಕ್ಷೇತ್ರಡು ನಿರಂತರವಾದ ಅಯ್ಯಪ್ಪಗ ಬೋಡಾಯಿನಂಚಿನ ಸೇವೆ ಪೂಜೆ ಪುರಸ್ಕಾರನು ಮಾತಲ್ಲ ಮನಪ ಒಂದು ಇನಿತಾತ ದಿನುಟ್ಟು 6 ಮಂತನಂಚಿನ ಎಡ್ಡೆಪ್ಪುಡು ಇನಿ ಎನ್ನ ಅಣ್ಣನ ಮಗೆ ಪಾವಳದ ಉದಯ ಸ್ವಾಮಿ ಇನಿ ಗುರುಸ್ವಾಮಿಯಾದ ಬೈದೇರು ಆ ಪೊರ್ತುಗು ಎನ್ನ ಅಣ್ಣೆ ಪದ್ಮಣ್ಣೆ ಮುಲ್ಪದ ಮಸ್ತ್ ಜನ ಎಂಕ ದೂರವಾಣಿದ ಮುಖಾಂತರ ಅರ್ನ ಪರಿಚಯನು ಕೇಂಡೊಂಡೇರು ಅಂಚಿನ ಪೊರ್ತರು ಒವ್ವೇ ಒಂಜಿ ಯೋಗ ಬೋರ್ಡಿಗೆ ನಿಜವಾದಲ್ಲ 2 ಜನ ಸ್ವಾಮಿ ನಕುಲು ಇಡೆಗೆ ಬರುಡಿತ್ತಿಂದು ಇನ್ನು ಇರುವಿರ ರಸುಲ್ನ ಸನ್ನಿಧಾನಡು ಒಂಜಿ ಜನ ಬತ್ತದ ಇನ್ನು ದೀಪ ಪ್ರಜ್ವಲನ ಮನಪಡೋದು ಅಂಡ ಈ ಕ್ಷೇತ್ರಗಳ ಎಂಕ್ಲೆಗಳ ದಾದನ ಒಂಜಿ ನಿಕಟವಾಯಿನ ಸಂಪರ್ಕ ಬಂದುಲ ಇದು ನಿಜವಾದಲ್ಲ ಯಾನ ಈ ಒಂಜಿ ಸಾನ್ನಿಧ್ಯೋಡು ಯಾನ್ ಇತ್ಯತ್ ಯಾನೆನ್ನ ಸರಸ್ವತಿ ವಿದ್ಯೆ ಕಲ್ಪನಂಚಿನ ಪೊರ್ತುಡು ಯಾನ ಪ್ರಥಮಗೂ ಬತ್ತದ ಹೊಸಂಗಡಿದ ಮಣ್ಣಡೆ ಒಂಜಿ ಪಿಟ್ಟರ್ ಕೆಲಸಡು ಸೇರ್ದು ಎನ್ನ ಬಂಜಿದ ಭೂಷಣಗಾತ್ರ ಕಲ್ತಿನಂಚಿನ ವಿದ್ಯೆಗೆ ದೇವಿರ ಎಂಕ ಬರೆಯಿನಂಚಿನ ಬರವುದ ಪ್ರಕಾರ ಯಾನು ವಾಹನದ ರಿಪೇರಿ ಕಲ್ತಿನ ಪೊರ್ತು ಇದುವೇ ಮಂಜೇಶ್ವರದ ಮಣ್ಣಡು ಐದು ಬೊಕ್ಕ ಎನ್ನ ವೃತ್ತಿ ಜೀವನಡು ಯಾನು ಸಾರಥಿಯಾದ ವಾಹನ ನಡಪಾವನಂಚಿನ ಚಾಲನೆಗೆ ಪೋಯೆ ಆ ಪೊರ್ತುಡು 7 ವರ್ಷ ಒಂಜಿ ಬಸ್ ಇಟ್ಟು ಬೆನೊಂದಿತ್ತೆ ಇನ್ನು ಪನ್ಪನ ಸಮಯ ತಾಂಡಲ್ಲ ಈ ಒಂಜಿ ಸಂದರ್ಭಡು ಯಾನು ಪನೊಡಿತ್ತಿನ ಆ ಪೊರ್ತುಡು ಯಾನು ಈ ಮಣ್ಣುಗಳ ಬತ್ತದ ಕೈ ಮುಗಿನಂಚಿನ ಒಂಜಿ ಬಾಲ್ಯ ಇನ್ನು ಯಾನು ಒವ್ವೇ ಒಂಜಿ ಕ್ಷೇತ್ರಗೂ ಪೋವಣ ನಂಡಲಿ ಇಂಕೀತು ಮರ್ಯಾದೆ ತಿಕ್ಕೊಡು ನಂಡ ಎನ್ನ ಗುರು ಹಿರಿಯರ ನಕಲು ಮಸ್ತ್ ಜನ ಉಳ್ಳೇರು ಈ ವೇದಿಕೆಡ್ಲು ಉಳ್ಳೇರು ಮೂಲ ಉಳ್ಳೇರು ಅಂಚಿನ ಒಂಜಿ ಗುರು ಹಿರಿಯರ ನಕಲ ಆಶೀರ್ವಾದ ಇನಿ ತಾತ ದಿನೊಟ್ಟು ಇತ್ತಿನ ಹಿಡ್ದ ಅವರ ಇನಿ ಒಂಜಿ ವೇದಿಕೆಗಳ ಬರ್ಪುನಂಚಿನ ಯೋಗ ಭಾಗ್ಯ ಎತ್ತಿನ ಕೋಡೆದ ದಿನೊಟ್ಟು ಮದನಂತೇಶ್ವರ ದೇವರನ ಸನ್ನಿಧಾನದ ಪಿದಡ್ನಂಚಿನ ಒಂಜಿ ಒರೆ ಕಾಣಿಕೆದ ಮೆರವಣಿಗೆಡು ಅವು ಏತೋ ಜನ ಪಾಲ್ಪಡೆದು ಆ ಭಜನೆದ ಒಂಜಿ ಆ ನೃತ್ಯ ಕುಣಿತದೊಟ್ಟಿಗೂ ಆ ನಮ್ಮೊಂಜಿ ಶೋಭಯಾತ್ರೆ ಬರ್ಪುನ ಮಸ್ತ್ ಖುಷಿಯಾತನ ಬಂದುಲೆ ನಿಜವಾದಲ್ಲ ನಮ್ಮ ವೇದಿಕೆಡು ಕೆಲವು ಕಾಲೊಡದು ಬಕ್ಕ ನಿರಂತರವಾದ ನಮ್ಮ ಧಾರ್ಮಿಕ ಭಾಷಣ ಮಾತಲ್ಲ ಮನಪ ಒಂದು ಬತ್ತ ಆಂಡಲ ಇನಿ ಈ ಅಯ್ಯಪ್ಪ ಕ್ಷೇತ್ರ ಏತೋ ಅಭಿವೃದ್ಧಿ ಆತನದ ಮನ್ಪುಣಕ್ಕೆ ಮಸ್ತ್ ಖುಷಿಯ ಒಂದೊಂದು ಬಂದಿಲ್ಲ ಕೋಡೆದೊಂಜಿ ಕಾರ್ಯಕ್ರಮಗು
ಅಂಚೆನೆ ನನ್ನ ದುಂಬಗಲ ಈ ಒಂಜಿ ಅಯ್ಯಪ್ಪ ಕ್ಷೇತ್ರುಡು ಏ ರಾಯನ ಕುಲು ಬತ್ತದಕಲ್ಲ ಕಷ್ಟ ಸುಖನು ಪನೊಂದು ಗುರುಸ್ವಾಮಿನ ಆಶೀರ್ವಾದ ಪ್ರಕಾರ ನನ್ನ ದುಂಬಗಲ ರುದ್ರಾಕ್ಷಿ ಮಾಲೆಯನ್ನು ಪಾಡೊಂದು ಇರುಮುಡಿತ ಕಟ್ಟೊನು ಆ ಸ್ವಾಮಿ ಸನ್ನಿಧಾನಗು ಪೋಪು ನಂಚಿನ ಪೊರ್ತುಡು ಕಲ್ಲು ಮುಳ್ಳುನು ಮಾತಲ್ಲ ನೀರು ಮನ್ಪಾದು ಪರೆಪಾದು ಕೊರಡು ಪದಿನೆಮ್ಮ ಪಡಿಯೇರಿದು ಏಳು ಮಲೆ ತಮ್ಮಿತ್ತುಕೊಳ್ದಿನ ಅಯ್ಯಪ್ಪ ದೇವಿರ್ನ ಆ ದಿವ್ಯ ದರ್ಶನನು ತೂಪು ನಂಚಿನ ಪೊರ್ತುಡು ಕಾಲುಡು ಮಂತಿಂಚಿ ಪಾಪದ ಫಲನು ಆ ಜಾಗಿಡು ನೂಕಾದು ಕೊರಡು ಅವತ್ತಂದೆ ನಮ್ಮ ಅಯ್ಯಪ್ಪ ಕ್ಷೇತ್ರುಡು ಈ ಒಂಜಿ ಅಜೀರ್ಣಾವಸ್ಥಿಡ್ತೇನೆ ಜೀರ್ಣೋದ್ಧಾರ ಮನ್ಪುಡೊಂದು ಮಣ್ಪುನಂಚಿನ ಇರಾದಿಡು ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲು ಲೆಕ್ಕ ಕೋಪೆ ಮಣ್ಪ ಒಂದು ಹಿರಿಯಾಯ ಮಂತನಂಚಿನ ಎಡ್ಡೆಪ್ಪಿತ್ತೆ ನಮ್ಮ ತಂತ್ರಿವರಿಯರು ಪ್ರಾರ್ಥನೆ ಮಂತೊಂಡಿರು ಅಕುಲು ಮಂತನಂಚಿನ ಎಡ್ಡೆಪ್ಪು ನಿನ್ನ ಕಿರಿಯಾಕುಲು ಮನ್ಪುನಂಚಿನ ಪೊರ್ತುಡು ಪದ್ಮಣ್ಣೆ ಅವು ಏತೋ ಮಠ ಮಂದಿರ ಗುಡಿ ಗೋಪುರ ದೇವಸ್ಥಾನನು ಮಾತಲ್ಲ ಅಧ್ಯಕ್ಷ ಸ್ಥಾನ ವಹಿತದು ಇನಿ ಯಾರನ್ನ ಅಪ್ಪೆನ ಬಂಜಿಡ್ದು ಬತ್ತನಂಚಿನ ಒಂಜಿ ಸಾರ್ಥಕತೆವಾಯಿನ ಕೆಲಸ ಕಾರ್ಯನು ಮಂತೊಂದುಲ್ಲೇರು ಮಸ್ತ್ ಖುಷಿಯ ಒಂದನ್ನು ಬಂದಲೆ ನನ್ನ ದುಂಬಗಲಾರೆಗೆ ನಿಖಲ್ನಂಚಿನ ಸಹಕಾರನೊಟ್ಟಿಗೆ ಒಪ್ಪಡು ಆರು ನನ್ನ ಒಂಜಿ ಮಲ್ಲ ಕಾರ್ಯ ಕನಿಲದಪ್ಪೆನ ನಿರಳಿದರಿಟ್ಟು ಮನ್ಪೊಡೊಂದು ಬಂದದ ಸಂಕಲ್ಪ ಮಂತದ ಅಧ್ಯಕ್ಷ ಸ್ಥಾನಡು ಕುಳ್ಳಾದೇರು ಅಂಚಿನ ಕಾರ್ಯಗೂ ನಮ್ಮ ಮಾತೆರ್ಲ ಆರೆಗೆ ಕೈ ಜೋಡಾಗ ಅಂಚಿನೆ ಮಸ್ತ್ ಜನ ಉಳ್ಳೇರು ಮೋಹನ್ ಸೇಟ್ರುಳ್ಳೇರು ನಮ್ಮ ಕೃಷ್ಣ ಬಣ್ಣೆ ಅಂಚೆನೆ ಹರಿಸಣ್ಣುಳ್ಳೇರು ಮಸ್ತ್ ಬೆನ್ನಿ ಬೆಂದಿನಕಲು ಏತೋ ಜನ ಉಳ್ಳೇರು ದೇವಸ್ಥಾನ ಮಠ ಮಂದಿರ ಗುಡಿ ಗೋಪುರಗು ಮಾತಲ್ಲ ಅಂಚಿನಕಲೆಗೆ ಮಾತಲ್ಲ ದೈವೇರು ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯ ಮಾತಲ್ಲ ಕೊರಡು ಎಲ್ಲಂಜಿದ ದಿನಮಾನದ ಗಳಿಗಿಡಿ ಯೋಗ್ಯವಾಯಿನ ದಿನೊಟ್ಟು ನಮ್ಮ ಬಾಲಾಲೆಡಿತ್ತಿನ ಅಯ್ಯಪ್ಪನ ಮೂರ್ತಿ ಎಲ್ಲಂಜಿ ನಮ್ಮ ಮಂತಿನಂಚಿನ ಗರ್ಭಗುಡಿಟ್ಟು ಪದನಾಜಿ ಕಲೆದಿಂಜಿದ ಅಭಯದ ಆ ಒಂಜಿ ಅಭಯನು ಕೊರಿಯರುಂಡು ಅಂಚೆನೆ ನನ್ನ ಒಂಜಿ 15 ವರ್ಷ ಕರಿಣಿದ ಪಂಡದಿತ್ತೆ ಪದ್ಮಣ್ಣೆ ಪಂಡೇರು ಮೂರು ಬ್ರಹ್ಮ ಕಲಸಾಪು ನಂಚಿನ ಈ ಪೊರ್ತು ದಾದನ ವಿಧಿ ಲೀಲೆ ಆಲುಪು ನರಮಾಣಿ ಪ್ರಯತ್ನ ಮಂತಂಡಲ್ಲ ದೇವಿಯರ್ನೊಂಜಿ ಲೀಲೆ ಬೇತೆ ಉಂಡಿಗೆ ಇನಿ ತೂಲೆ ಕಾರ್ಯಕ್ರಮಕ್ಕೆ ಯಾನು ಬರೋಡು ದಂಡಲ ದಾದನ ಒಂಜಿ ವಿಧಿ ಉಂಡು ಲೀಲೆ ಉಂಡು ಕೋಡೆದ ದಿನುಡು ಬರಡು ಬರ್ತದೆ ಅನ್ ಇನ್ನಿಲ್ಲ ಪದ್ಮಣ್ಣೆ ಮಸ್ತ್ ಜನ ಇಂಕ ಫೋನ್ ಮಂತೇರು ಇಂಕ್ಲ ಅರಿಸಣ್ಣೆ ಕೋಡೆಲ್ಲ ಪಂತೇರು ಬರ್ಪರತ್ತ ಎಲ್ಲೆ ಬರ್ಪರತ್ತ ಅಂದ್ ಬರ್ಪೆ ಅಂದ್ ಪಂತೆ ಆಂಡಲ ಎನ್ನ ಒಂಜಿ ಇಂಬೆಕ್ಕಲ್ ಒಂಜಿ ಸಹಕಾರ ಎಂಕ್ ನನಾತಲ ಬೋಡು ಎನ್ನ ಒಂಜಿ ಕ್ಷೇತ್ರುಡಿ ಆನಿನಿ ಬೇಲೆ ಮನ್ಪು ಎಂದಾಂಡಲ ನಿಖಲ್ನ ಪೂರ ಆರೈಕೆ ಎನ್ನ ಗುರು ಹಿರಿಯರ್ನಕ್ಲ ಆಶೀರ್ವಾದ ಅವ್ಯ ಪ್ರಕಾರ ಇಂಚಿನ ಮಠ ಮಂದಿರಡು ಗುಡಿ ಗೋಪುರಡುಪ್ಪುನಂಚಿನ ಸರ್ವದೇವ ದೇವರನ ಆಶೀರ್ವಾದ ಪಣಿಯರೆ ಇಂಕ ಮಸ್ತ್ ಖುಷಿಯ ಒಂದುಂಡು ನನಾತ್ ಜನ ಪಾತೆರುಳ್ಳೇರು ವೇದಿಕೆಡು ಯಕಡೆ ಎಂಕಲ್ನ ನಿರ್ವಾಹಕರು ಪಂಡೇರು ಆಶೀರ್ವಚನ ಮನ್ಪೇರು ಎಂಕ ತೆರಿಯುಜಿ ಆಂಡಲ ಓವೇ ಒಂಜಿ ಎನ್ನ ದೇವರನ್ನ ನಡಿಟುಂತದ ನಿಕಲದ ಅದಾಂಡಲ ಪಂಡರ್ನ ದಾಂಡ ಇಂಕ ರಡ್ಡು ಪಾತೆರ ಎಡ್ಡೆ ಪಣಿಯರು ಎಂಕ ಗೊತ್ತುಂಡು ಬಂದುಲೆ ನಿಜವಾದಲ ಯಾನ ಮಾತೆರೆಗಲ ಈತ ಕ್ಷೇತ್ರ ಸಾನ್ನಿಧ್ಯೋಡು ತಂತ್ರಿವರಿಯರು ಪ್ರಾರ್ಥನೆ ಮಂತೇನ್ರಿ ಬಿಂಬೋಪದೇಶೋಡು ಎಲ್ಲದ ದಿನುಟು ಅಯ್ಯಪ್ಪ ದೇವರು ಈ ಮಣ್ಣಿಡು ನೆಲೆಯ ಒಂದು ಭಕ್ತನಂಚಿನ ಭಕ್ತರನ್ನ ಕಷ್ಟನು ಪರಿಹಾರ ಅವಡು ಅಂಚೆನೆ ಇತ್ತನಂಚಿನ ಕೋಪೆನ್ಲ ಪೊರ್ಲು ಪೋರಿಗಿಡು ಒವ್ವೆ ಒಂಜಿ ಭೇದ ಬರಂದೆ ಆಜಿ ಐನ್ 10 ಬಿರೆಲ್ಲ ಒಂಜೇಲೆ ಕೆಜ್ಜಿಗೆ ಆಂಡಲ ಐನು ನಡಪಾವುಡು ನಾಂಡ ಏತೋ ಕಷ್ಟಕಾಲ ಉಂಡು ಅಂಚಿನ ಪೊರ್ತುಡಿ ಅಯ್ಯಪ್ಪ ಮಂದಿರುಡು ಇನಿಮುಟ್ಟಲ ಆ ಪೂನೀರ್ನ 11 ಅಯ್ಯಪ್ಪ ದೇವಿರ ನಿಲಯಾತ್ಯರಂದು ಪಣ್ಪುಣಕ್ಕೆ ಮಸ್ತ್ ಈ ಜವನೀರ್ನ ಬೆಣ್ಪಾಟಿಕೆಗೆ ಒಂಜಿ ಸಹಾಯ ಆದುಂಡು ಪಣ್ಪುಣಕ್ಕೆ ಮಸ್ತ್ ಖುಷಿಯ ಒಂದುಂಡು ಒವ್ವೆ ಉಪ್ಪಡು ದೈವ ದೇವರನ್ನ ಸಾನ್ನಿಧ್ಯ ಎಲ್ಲದ ದಿನುಡು ಬ್ರಹ್ಮಕಲ ಸ್ವಸವಾದ ಪೊರ್ಲು ಪೋರಿಗೆಡು ನಮ್ಮ ನಟ್ಟನಂಚಿನ ಕಾರ್ಯನು ಯಶಸ್ವಿ ಮನ್ಪಾದು ಕೊರಡು ಅವ್ಯ ಪ್ರಕಾರ ನನ್ನ ದುಂಬುದ ದಿನಮಾನದ ಗಳಿಗೆಡು ನಮ್ಮ ರಾಷ್ಟ್ರಗೂ ದೇಶಗೂ ಜಿಲ್ಲೆಗೆ ಗ್ರಾಮಗೂ ಮಾಗಣೆಗೆ ಬರ್ಪುಣಜಿನ ಕಷ್ಟ ಕಾಲಾದಿಗಳನ್ನು ಮಾತಲ ಪರಿಹಾರ ಮಂತು ಕೊರಡು ಏಳು ಮಲೆತ ಮಿತ್ತುಕೊಳ್ದಿನ ದೇವೇರ್ನ ಆಶೀರ್ವಾದ ನಮಕ್ಕೆ ಯಾಪಲ ಉಪ್ಪಡು ಅಂಚೆನೆ ವಾವರ ಸ್ವಾಮಿನಲ್ಲ ಆಶೀರ್ವಾದ ಉಪ್ಪಡು ಅಂಚೆನೆ ನಮ್ಮ ಮಾಲಿಗಾಪುರ ತಮ್ಮಾವುಲ ಏತೋ ಜನ ಈ ಪುಣ್ಯದ ಮಣ್ಣಿಡ್ದು ಮಾಲೆ ಪಾಡೊಂದು ಪೋವಲೇರು ಅಕಲೆಗಲೆ ಎಡ್ಡೆ ಆವಡೊಂದು ಪಂಡದು ಅವಕಾಶವು ಎನಿತಾ ತಿನ್ನುಡು ರಡ್ಡು ಸ್ವಾಮಿ ನಕ್ಲೆ ನೆನವರಿಗೆ ಮಂತೊಂದು ಎರಡು ಕುಳ್ಳಾಯಿನ ಪದ್ಮ ಕಡಪರ ಅಂಚೆನಾರನೊಟ್ಟಿಗಿತ್ತೆ ನನ್ನ ಮಾತ ಕಾರ್ಯಕಾರಿ ಸಮಿತಿದ ಸರ್ವ ಸದಸ್ಯರಿಗೂ ಉಡಲೊರ್ಮೆ ಸೊಲ್ಮೆ ಸಂದ ಒಂದು ಅವಕಾಶಗಳು ರೆಡಿಯಾದ ಎನ್ನ ರಡ್ಡು ಪಾತ್ರೆನುಂತವೆ ನಮಸ್ಕಾರ. ನಿಜ ಗುಣ ಶಿವಯೋಗಿಯವರು ಹೇಳ್ತಾರೆ, ಮನಕ್ಕೆ ಮಂಗಲವಿಯುವುದು ಯಾವುದು? ಸಜ್ಜನರ ಸಂಘ. ಅದೇ ಸತ್ಸಂಗ ಈ ಆ ಮಂಗಲಕರವಂತ ಮಾತುಗಳನ್ನು ಆಡಿದಂತಹ ಶ್ರೀ ಪೂಜ್ಯ ರಾಜಬೇಳ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದಲ್ಲಿ ಮುಂದೆ ಶ್ರೀ ಕೃಷ್ಣಪ್ಪ ಪೂಜಾರಿ ದೇರಂಬಳ ಅಂಬಾರು ಶ್ರೀ ಸದಾಶಿವ ಕ್ಷೇತ್ರದ ಮುಕ್ತೇಶ್ವರರಾಗಿ ಜೊತೆಗೆ ಕೊಡುಗೈ ದಾನಿಯಾಗಿ 10 ಹಲವು ಸಂಸ್ಥೆಗಳಲ್ಲಿ ದುಡಿತಿರುವಂತಹ ಸಮಾಜ ಸೇವಕರಾದಂತಹ ಕೃಷ್ಣಪ್ಪ ಪೂಜಾರಿ ದೇರಂಬಳ ಅವರಿಂದ ಶುಭಾಶಂಸನ ನುಡಿ. ಪರಿವಾರ ಸಹಿತ ಅಂಬಾರ ಸದಾಶಿವ ದೇವರ ಮನಸಾರ ಪ್ರಾರ್ಥನೆ ಮಾಡ್ತದ್ದು ಸ್ಥಳ ಸಾನ್ನಿಧ್ಯ ಅಯ್ಯಪ್ಪ ಸ್ವಾಮಿ ಇಲ್ಲ ಅಂಚ ರಕ್ತೇಶ್ವರಿಗೆ ತಲೆದಗ್ಗದು ವಂದನೆ ಮಾಡ್ತೊಂದು ವೇದಿಗಳಿದ್ದ ಗಣ್ಯಾತಿ ಗಣ್ಯರೇ ಅಂಚೆನ ಮೂರು ಸೇರಿನ ಭಕ್ತ ಮಹಾಶಯರೇ, ಇಂಥ ಅಯ್ಯಪ್ಪ ಸ್ವಾಮಿನ ಈ ದರ್ಶನ ಭಾಗ್ಯ ನಂಗೆ ಮಾತಾತಿಕೊಂಡೊಂಜಿ ದಾನ ಯೋಗ ಭಾಗ್ಯ ಅಂಚಿತ್ತಿನ ಈ ಕ್ಷೇತ್ರುಡು ಅಯ್ಯಪ್ಪ ಸ್ವಾಮಿನ ಎಲ್ಲೇ
ತಂತ್ರಿವರಿಯನ್ನ ದಿವ್ಯ ಹಸ್ತೋಡು 14 ಗಲೆ ಪರಿಪೂರ್ಣವಾದ ಮುಳು ನೆಲವುರಿಯರುಳ್ಳರು ಮುಳ್ತಾಗಲು ಮಾಂತ ಆ ದೇವರನ್ನ ಎದುರುಡು 10 ಬೆರಳು ಒತ್ತು ಕಾಣಿಕೆ ಬರ್ತ ಅಕ್ಲಾಕ್ಲ ಇಷ್ಟಾರ್ಥನು ಆ ದೇವರಡೆ ಕೇಂಡಾಣ ಐಕ ತಥಾಸ್ತೊಂದು ಪಂಪಣಂಚಿನ ಆ ಸ್ವಾಮಿನವಳು ಸ್ಥಿರವಾದ ಕುಳ್ಳವಣಂಚಿನ ಕಾಲ ಪ್ರತಿ ದೇವಸ್ಥಾನಡ್ಲ 16 ವರ್ಷವರ ಪುನಃ ಪ್ರತಿಷ್ಠೆ ಬ್ರಹ್ಮಗಲ ಸ್ಥಾಪನಂಜಿ ಕ್ರಮ ಉಂಡು ಅವಧಾನಂಡಾಕಲ್ನ ಈ ದೇವಸ್ಥಾನಡು ಆಪಣಂಚಿನ ಪೂಜೆ ಮನ್ಪುಣೆ ಇನ್ಸಿಡೆಂಟ್ ಅನ್ನು ಹೆಚ್ಚು ಕಮ್ಮಿ ಇತ್ತು ನನ್ನ ಶಕ್ತಿ ಕಮ್ಮಿ ಆಪಣೆಗೆ ಇತ್ತ ಮೊಬೈಲ್ ರಿಚಾರ್ಜ್ ಮಾಡ್ತಿರಗೋಣೆ ಆ ದೇವಸ್ಥಾನದ ದೇವರಂಡ ಪುನಃ ಪವರ್ ಕೊರ್ದು 14 ಗಲೆ ಪರಿಪೂರ್ಣ ಅನ್ಪುಣಂಚಿನ ಕ್ರಿಯೆನೇ ಪ್ರತಿಷ್ಠಾ ಮಹೋತ್ಸವ ಪುನಃ ಪ್ರತಿಷ್ಠೆ ಅಂಚಿತನ ಈ ಕೆಲಸ ಮಾತೆಲ್ಲ ಮೂರು ಸೇರಿದಾರನಿಗಳು ಮಾತೇರ ಆ ದೇವರನ್ನ ಪೂರ ಆಶೀರ್ವಾದ ಪಡ ನನ್ನ ದುಂಬುಗಳ ಇಷ್ಟಾರ್ಥ ನಡಪಾರ್ಪಣ ಶಕ್ತಿ ಆ ಸ್ವಾಮಿ ಕೊರಡು ನಂದು ಜಾನ ದೇವರಡಕ್ಕೆ ಏನೊಂದು ಎರಡು ಪಾತ್ರ ಉಂಟು. ದೇರಂಬಳವರಿಗೆ ವಂದನೆಗಳು. ಕಾರ್ಯಕ್ರಮದಲ್ಲಿ ಮುಂದೆ ಈ ಅಯ್ಯಪ್ಪ ಕ್ಷೇತ್ರ ಮತ್ತು ಹತ್ತಿರದ ವೀರಭದ್ರ ಮಹಾಮಾಯಿ ಕ್ಷೇತ್ರಕ್ಕೆ ಒಂದು ಅವಿನಾಭಾವ ಸಂಬಂಧ ಇದೆ. ಇಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೂ ಅವರ ಪೂರ್ಣ ಸಹಕಾರ ಇರ್ತದೆ. ಆ ಕ್ಷೇತ್ರದ ಅಧ್ಯಕ್ಷರಾಗಿ ಈಗ ಜವಾಬ್ದಾರಿಯನ್ನು ನಿರ್ವಹಿಸಿರತಕ್ಕಂತಹ ನ್ಯಾಯವಾದಿ ಶ್ರೀ ಹರಿಶ್ಚಂದ್ರ ಶೆಟ್ಟಿಗಾರ್ ಪೋಳ್ಯ BC ರೋಡ್ ಅವರಿಂದ ಶುಭಾಶಂಸನ ನುಡಿ. ವೇದಿಕೆಯಲ್ಲಿರುವ ಸಭಾಧ್ಯಕ್ಷರೇ ಹಾಗೂ ಎಲ್ಲ ಅತಿಥಿ ಅಭ್ಯಾಗತರೇ, ನೆರೆದಂಥ ಭಕ್ತ ಮಹಾಶಯರೇ, ಈಗಾಗಲೇ ನಾನು ಸ್ವಾಮಿ ವೀರಭದ್ರ ದೇವ ನೆನೆಸುತ್ತಾ ಹಾಗೆ ಈ ಅಯ್ಯಪ್ಪ ದೇವನಿಗೆ ಸ್ಮರಿಸುತ್ತಾ ನನ್ನ ಒಂದೆರಡು ಮಾತನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಯಾಕೆಂದರೆ ಈಗಾಗಲೇ ಅವರು ಇದರಲ್ಲಿ ಹೇಳಿದರು ನಾವು ಭಾರಿ ದೂರದಿಂದ ಬಂದಿದ್ದೇವೆ ಅಂತ. ನಾವು ಭಾರಿ ದೂರದಿಂದ ಬಂದರೂ ನಮ್ಮ ಹುಟ್ಟೂರು ಇದೇ ಹುಟ್ಟೂರು. ಎಲ್ಲಿ ಅಂದರೆ ದೈಗೋಳಿಯಲ್ಲಿ ನನ್ನ ಸ್ವಂತ ಊರು, ಹುಟ್ಟೂರು ನನ್ನ ಸ್ವಂತ ಊರು. ನನಗೆ ಈ ವೇದಿಕೆಯಲ್ಲಿ ಭಾಗವಹಿಸಲಿಕ್ಕೆ ತುಂಬ ಖುಷಿಯಾಗುವುದಂತ ಹೇಳಿದರೆ, ನಾನು 94 ಅಥವಾ 95ರಲ್ಲಿ ಪ್ರಥಮತ ಶಬರಿಮಲೆ ಯಾತ್ರೆಯನ್ನು ಕೈಗೊಂಡಿದ್ದೇನೆ. ಅದರ ಪ್ರಥಮವಾದಂಥ ಮಾಲೆಯನ್ನು ನಾನು ಇಲ್ಲೇ ಹಾಕಿದ್ದೇನೆ, ಇದೇ ಕ್ಷೇತ್ರದಲ್ಲಿ. ಅದಕ್ಕೋಸ್ಕರ ಅದು ಏನೋ ಒಂದು ದೇವರ ನಂಟು. ಅದೇ ಇದರಲ್ಲಿ ನನಗೆ ಈಗ ಒಂದು ಸಭಾ ವೇದಿಕೆಯಲ್ಲಿ ಭಾಗವಹಿಸುವಂಥ ಒಂದು ಇದು ಉಂಟು. ಅದೇ ಥರ ಮತ್ತು ಈಗ ಅವರು ನಮ್ಮ ಆತ್ಮೀಯರು ರಾಜ ಬೆಲ್ಚಾಡ್ರು ಅವರು ಮತ್ತು ನಾನು ಅವರಿಗೆ ಅವರು ಹೇಳಿದರು ಅವರ ಬಾಲ್ಯದ ಇದನ್ನು. ಅವರು ನಾನು ಒಟ್ಟಿಗೆ ಬಹಳ ಒಂದು ಆತ್ಮೀಯತೆಯಿಂದ ಅವರು ಒಂದು ಜೀಪ್ ನಡೆಸ್ತಾಯಿದ್ರು. ಆಮೇಲೆ ಮೆಕ್ಯಾನಿಕ್ ಆಗಿದ್ದರು. ಆಮೇಲೆ ಅವರು ಈಗ ಒಂದು ದೇವರ ಒಂದು ಇದಾದರೂ ಒಂದು ಕಾಲದಲ್ಲಿ ಅವರು ಒಳ್ಳೆಯ ನಾಟಕಕಾರರು. ನಾನು ಮತ್ತು ಅವರು ಒಂದೇ ಎಷ್ಟೋ ನಾಟಕದಲ್ಲಿ ಭಾಗವಹಿಸಿ ಒಂದೇ ಸ್ಟೇಜಲ್ಲಿ ನಾವು ಎಷ್ಟೋ ಸರಿ ಇದು ಮಾಡಿದ್ದೇವೆ. ನನಗೆ ಅದೊಂದು ಭಾರಿ ಖುಷಿ ಆಗ್ತದೆ. ಯಾಕೆಂದರೆ ಈ ಥರ ಅವರು ಇದಾದ ನಂತರ ನಾನು ಅವರನ್ನು ಭೇಟಿಯಾಗೋದು ಇದೇ ಪ್ರಥಮ. ಎಷ್ಟೋ ಸರಿ ನಮ್ಮ ಊರಿನ ಪಕ್ಕದಲ್ಲೇ ಅವರು ಮೇಳಗಳಿದ್ದರು. ಅವರ ತಂದೆ ಟೈಲರಿಂಗ್ ಕೆಲಸ ಮಾಡಿಕೊಂಡು ಅವರ ಇನ್ನೊಬ್ಬ ತಮ್ಮ ಪ್ರಕಾಶ್ ಅಂತ ನಾವೆಲ್ಲ ಒಟ್ಟಿಗೆ ಅದೆಲ್ಲ ಹೇಳಿದರೆ ಈಗ ಆಗೋದಿಲ್ಲ. ನಾವೆಲ್ಲ ಅವರಿಗೆ ಒಟ್ಟಷ್ಟು ಕೆಲಸ ಮಾಡಿದ್ದೇವೆ. ಎಲ್ಲೆಲ್ಲಿ ಎಲ್ಲ ಅವರ ಜೀಪಲ್ಲಿ ಇದರಲ್ಲಿ ಎಲ್ಲ ಹೋಗಿದ್ದೇವೆ. ಆ ನಾಟಕದಲ್ಲಿ ಅಂತೂ ಅವರು ಸ್ತ್ರೀ ಪಾತ್ರದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಆ್ಯಕ್ಟ್ ಮಾಡಿ ಬಹಳ ಒಳ್ಳೆಯ ಮೆಚ್ಚುಗೆಯನ್ನು ಪಡೆದಿದ್ದಾರೆ. ಎಷ್ಟು ನಾಟಕ ಆಡಿದೆ ಅಂತ ನಮಗೆ ಗೊತ್ತಿಲ್ಲ. ವಿಜಯ ಕಲಾವೃಂದ ಆಮೇಲೆ ಮಿತ್ರವೃಂದ ಇದರಲ್ಲೆಲ್ಲ ಒಳ್ಳೆಯ ನಾಟಕವನ್ನು ನಾನು ಆಡಿ ಒಳ್ಳೆಯ ಒಂದು ನಾವೆಲ್ಲರೂ ಒಳ್ಳೆಯ ಒಡನಾಟ ಇದ್ದವರು. ಹಾಗೆ ನನಗೆ ಇಲ್ಲಿ ಭಾರಿ ಖುಷಿಯಾಗ್ತದೆ. ಆಮೇಲೆ ನಾನು ಇದೀಗ ಏನೋ ಒಂದು ದೇವರ ದಯದಿಂದ ನಾನೀಗ ನಮ್ಮ ವೀರಭದ್ರ ಮಹಾಮಾಯಿ ದೇವಸ್ಥಾನದ ಅಧ್ಯಕ್ಷನಾಗಿ ಆಯ್ಕೆ ಆಗಿದ್ದೇನೆ. ಮೊನ್ನೆ ತಾನೇ ನಿಮಗೆ ಗೊತ್ತಿರಬಹುದು, ಮೊನ್ನೆ ತಾನೇ 14ರಿಂದ ಸಾಧಾರಣ 18, 12ರಿಂದ 14ರ ತನಕ ಒಂದು ವಾರ ನಾನು ಅಲ್ಲೇ ಇದ್ದೆ. ಜಾತ್ರೆ ಎಲ್ಲ ಮುಗೀತು. ನಮಗೆ ಪ್ರಥಮವಾದ ಏನು ಹೇಳಿದರೆ ದೇವರಲ್ಲಿ ನಂಬಿಕೆ ಬೇಕು. ದೇವರಲ್ಲಿ ನಂಬಿಕೆ ಇದ್ದರೆ ಯಾವುದೂ ಆಗುವುದಿಲ್ಲ. ಪ್ರಪ್ರಥಮವಾದಂತಹ ನಂಬಿಕೆ ನಮಗೆ ದೇವರಲ್ಲಿರಬೇಕು. ದೇವರನ್ನು ನೀವು ನಂಬಿದರೆ ಕೆಲವರು ಹೇಳ್ಬೋದು, ದೇವರು ನಂಬಿಡದಾದ ಯಾರುಂಡು. ನೋಡಿ, ದೇವರು ನಮಗೆ ಪ್ರತ್ಯಕ್ಷವಾಗಿ ಏನನ್ನೂ ಕೊಡುವುದಿಲ್ಲ. ಅದು ಮಾತ್ರ ನೆನಪಿರಲಿ. ಪರೋಕ್ಷಕವಾಗಿ ಅನುಗ್ರಹವನ್ನು ಕೊಡುತ್ತಾರೆ. ಯಾವ ರೂಪದಲ್ಲಿ? ನಾವು ಯಾವುದಾದರೊಂದು ಗುರಿಯನ್ನು ಇಟ್ಟುಕೊಳ್ತೇವೆ. ಆ ಗುರಿಯನ್ನು ಸಾಧನೆಯ ಮೂಲಕ ಸಫಲವನ್ನು ಯಾವ ಥರ ಮಾಡಬಹುದು ಅದನ್ನು ದೇವರು ಖಂಡಿತ ನೆನೆಸಿಕೊಡ್ತಾರೆ. ಆದರೆ ಮಾತ್ರ ದೇವರು ಎನ್ನುವನು ಅವನಿಗೆ ನಾಮ ಹಲವಿದೆ. ದೇವನು ದಯಾಮಯೇ ಹೌದು, ಕರುಣಾಮಯೇ ಹೌದು, ಅಗರ್ಭ ಶ್ರೀಮಂತನೂ ಹೌದು. ಉದಾಹರಣೆಗೆ ನಾವು ತಿರುಪತಿ ತಿಮ್ಮಪ್ಪ ಅಗರ್ಭ ಶ್ರೀಮಂತ. ಅದೆಲ್ಲ ನಾವು ಇಟ್ಟುಕೊಂಡ ಹಾಗೆ ನಮ್ಮ ದೇವರು ನಮ್ಮ ಯಾವುದೇ ಒಂದು ನಾವು ಗುರಿಯನ್ನು ಇಟ್ಕೊಳ್ಳಿ ಆ ಗುರಿಯನ್ನು ನೆನೆಸ್ತಾನೆ. ಮತ್ತು ಯಾವುದೋ ಒಂದು ಒಬ್ಬನಿಗೆ ಗುರಿ ಎಂತ ಇರುವುದಿಲ್ಲ. ಅವನ ಹತ್ರ ಹೋಗಿ ಆ ದೇವರನ್ನು ನಂಬು, ನೀನು ಗುರಿಯನ್ನು ನಾನು ಸಾಧನೆ ಮಾಡ್ತೇನೆ ಅಂತ ಹೇಳಿದರೆ ಅದು ಆಗುವುದಿಲ್ಲ. ಯಾಕೆಂದರೆ ಅವನ ಹತ್ರ ಗುರಿಯೇ ಇರುವುದಿಲ್ಲ.
ಗುರಿ ಇಲ್ಲದವರು ಏನು ಸಾಧನೆ ಮಾಡುವುದು? ಅಂಥವನನ್ನು ನಾವು ಇದು ಮಾಡಿದರೆ ಅವನನ್ನು ಒತ್ತುಕೊಂಡು ಹೋಗಬೇಕು ಹೊರತು. ಹಾಗಾಗಿ ಎಲ್ಲರೂ ನಾವು ಪ್ರಪ್ರಥಮವಾಗಿ ದೇವರ ಮೇಲೆ ಒಳ್ಳೆಯ ನಂಬಿಕೆಯನ್ನು ಇಟ್ಟು ಯಾವ ಕೆಲಸವನ್ನು ಮಾಡಿದರೂ ನಾವು ದೇವರು ನಮಗೆ ಅನುಗ್ರಹ ರೂಪದಲ್ಲಿ ಅದಕ್ಕೆ ತಕ್ಕ ಪ್ರತಿಫಲವನ್ನು ಖಂಡಿತ ಕೊಡುತ್ತಾರೆ ಎನ್ನುವುದಕ್ಕೆ ನಾನಿದೆ. ಯಾಕೆಂದರೆ ನಾನು ಒಂದು ಕಾಲದಲ್ಲಿ ಇದರಲ್ಲಿ ಮಾಲೆ ಹಾಕಿ ಆಮೇಲೆ ನನ್ನ ಉದ್ಯೋಗವನ್ನು ಅರಸಿ ನಾನು ಬೆಂಗಳೂರು ಎಲ್ಲೆಲ್ಲ ಹೋಗಿದ್ದೆ, ತಮಿಳುನಾಡು ಎಲ್ಲ. ಲಾಸ್ಟಿಗೆ ಬಂದು ಈಗ 2004ರಲ್ಲಿ ನಾನಿಲ್ಲಿ ವಕೀಲ ವೃತ್ತಿಯನ್ನು ಆರಂಭಿಸುತ್ತೇವೆ. ಅದು ಅವರಿಗೆ ಗೊತ್ತುಂಟು. ನನ್ನ ಫ್ರೆಂಡ್ ಇದ್ದಾರೆ ಈಗಾಗಲೇ ಕಾರ್ಯನಿರ್ವಹಿಸಬಾರಂಥ ಗಂಗಾಧರ್ರವರು, ಅವರು ಕೂಡ ನಾನು ಒಳ್ಳೆಯ ಸಹಪಾಠಿಗಳು. ಹಾಗಾಗಿ ನಾನು ಇಷ್ಟೇ ಹೇಳುವುದು, ದೇವರನ್ನು ನಂಬಿದರೆ ನಮಗೆ ದೇವರು ಇಂಬನ್ನು ಖಂಡಿತ ಕೊಡ್ತಾನೆ. ಈ ಅಯ್ಯಪ್ಪ ಕ್ಷೇತ್ರ ನಾನು ಆ ಮಾಲೆ ಹಾಕುವ ಟೈಮ್ನಲ್ಲಿ 2 ಮಾಡಿತ್ತು, ಇದರಲ್ಲಿ ಒಂದು ಹಂಚಿದ್ದು ಇದಿತ್ತು. ಆದರೆ ಈಗ ನೋಡುವಾಗ ನನಗೆ ಭಾರಿ ಖುಷಿಯಾಗ್ತದೆ, ಎಷ್ಟೊಂದು ಇದಾಗ್ತದೆ. ಯಾಕೆಂದರೆ ಈಗಿನ ಮಕ್ಕಳಿಗೆಲ್ಲ ದೇವರ ಬಗ್ಗೆ ಆಗಲಿ ಕಲೆಯ ಬಗ್ಗೆ ಆಗಲಿ ನಮ್ಮದಿಲ್ಲ. ಈಗ ಉದಾಹರಣೆಗೆ ನಾನು ಬರುವಾಗ ಇಲ್ಲಿ ಯಕ್ಷಗಾನ ತಾಲೀಮು ಆಗ್ತಿತ್ತು. ಸುಮಾರು ಹಿರಿಯ ತಲೆಮಾರುಗಳೊಂದು 10 ಜನ ನೋಡ್ತಿತ್ತು. ನೋಡಿ, ಯಕ್ಷಗಾನ ಎನ್ನುವುದು ಒಂದು ಕಲೆ, ಅದನ್ನು ನಾವು ಪ್ರೋತ್ಸಾಹಿಸಬೇಕು. ನಾವು ಇಂದಿಗೂ ನಾನು ಎಲ್ಲಿ ಯಕ್ಷಗಾನ ಆದರೂ ಒಂದೇ ಒಂದು ಯಕ್ಷಗಾನವನ್ನು ನಾನು ಬಿಡುವುದಿಲ್ಲ. ಈಗ ನಮ್ಮದು ಮಾರ್ಚ್ 10ನೇ ತಾರೀಕಿಗೆ ನೀವು ಹೇಳಿದರೆ ನಂಬಲಿಕ್ಕಿಲ್ಲ, ನಮ್ಮ ವಕೀಲರ ಒಂದು ವೃಂದ, ಯಕ್ಷಾಭಿಮಾನಿ ವೃಂದ ಅಂತ ಮಾಡಿ ಪ್ರತಿ ವರ್ಷ ಮಾರ್ಚಲ್ಲಿ ನಾವು ಆಟ ಆಡಿಸ್ತಾ ಇದ್ದೇವೆ. ನಾವು ಇವರದ್ದು ಸುಬ್ರಹ್ಮಣ್ಯ ಇವರದಲ್ಲ, ನಮ್ಮ ಪಾವಂಜ ಮೇಳದವ್ರದ್ದು ಶ್ರೀ ದೇವಿ ಮಹಾತ್ಮೆ ಅಂತ ಆಟ ಯಕ್ಷಗಾನ ಉಂಟು ನಮ್ಮ ಕೋರ್ಟ್ನಲ್ಲಿ. ನಮ್ಮ ವಕೀಲ ವೃಂದ ಹಾಗೂ ನಮ್ಮ ಸ್ಟಾಫ್ನವರೆಲ್ಲ ಸೇರಿ ಅದರಲ್ಲಿ ಒಳ್ಳೆಯ ರೀತಿಯಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ನಾನು ಹೇಳೋದು, ಪ್ರಥಮವಾದ ಒಂದು ಕಲೆಗೆ ಪ್ರೋತ್ಸಾಹವನ್ನು ಕೊಡಿ. ಯಾಕೆಂದರೆ ಈಗಿನ ಮಕ್ಕಳಿಗೆ ಈ ಯಕ್ಷಗಾನದ ಬಗ್ಗೆ ಆಗಲಿ ಇದಾಗಲಿ ಡ್ಯಾನ್ಸ್, ಆಮೇಲೆ ಈಗಿನ ಮಕ್ಕಳು ಎಲ್ಲಿ ನೋಡಿದರೂ ವಾಟ್ಸಪ್ ನೋಡಿ, ಇದು ನಮ್ಮ ಜೀವನಕ್ಕೆ ಅದು ಕೂಡ ಈಗ ಏನಾಗಿದೆ ಅಂದರೆ ನಮ್ಮ ಒಂದು ಈ 2 ವರ್ಷದ ಕೊರೋನಾದಿಂದಾಗಿ ಅವರ ಕಲಿಕೆಗೆ ಅಂತ ಮೊಬೈಲ್ ಕೊಟ್ಟಿರ್ತಾರೆ. ಈಗ ಆ ಮೊಬೈಲ್ನಲ್ಲಿ ಏನಾಗಿದೆ ಅಂದರೆ ಎಲ್ಲ ಈಗ ಆ ಮೊಬೈಲಿಗೆ ಇದಾಗೋದು. ಎಷ್ಟೋ ಒಳ್ಳೆಯ ರೀತಿಯಲ್ಲಿದ್ದಂಥ ಸ್ಟೂಡೆಂಟ್ಗಳೆಲ್ಲ ಈಗ ಡಿನಾಗ್ತಾರೆ. ಈಗ ನೀವು ನೋಡಿರ್ಬೋದು, ನಿನ್ನೆ ತಾನೇ ಉದಯವಾಣಿಯಲ್ಲಿತ್ತು 36% ಈಗ ವಾಟ್ಸಪ್ ಮತ್ತು ಮೊಬೈಲಿಂದಾಗಿ ನಮ್ಮ ಜೀವನಗಳು ವೀಕ್ ಆಗ್ತಾ ಇದ್ದಾರೆ ಅಂತ ನಿನ್ನೆ ಉದಯವಾಣಿಯಲ್ಲಿ ಅಷ್ಟು ಕರೆಕ್ಟ್ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಹೇಳಿದರೆ ಎಲ್ಲ ಮಕ್ಕಳಿಗೆ ವಾಟ್ಸಪ್ ನೋಡೋದಿಲ್ಲ. ಯಾಕೆಂದರೆ ಟೆಕ್ನಿಕಲಿ ಈಗ ಭಾಳ ಮುಂದುವರಿದಿದೆ. ಆದರೆ ಅದನ್ನು ಬೇಡ ಅಂತ ಹೇಳೋದಿಲ್ಲ. ಅದಕ್ಕೆ ನಿಯಮಿತವಾಗಿ ಈಗ ನಾನು ಹೇಳೋದು ಇದನ್ನು ನಾನು ಹೇಳಿದರೆ ಜಾಸ್ತಿ ಆಗ್ತದೆ. ಯಾಕಂದರೆ ಈಗ ನೋಡಿ, ಒಂದು ಮಗುವನ್ನು ಊಟ ಮಾಡಿಸಬೇಕಾದ್ರೆ ಮೊಬೈಲ್ ಬೇಕು, ಮಕ್ಕಳನ್ನು ಮಲಗಿಸಿದರೆ ಮೊಬೈಲ್ ಬೇಕು. ಮುಂಚೆ ಹಾಗಾದರೆ ಇದು ಮಾಡಲಿಲ್ವಾ? ಈಗ ಪ್ರತಿ ಒಂದು ಕ್ಷೇತ್ರದಲ್ಲಿ. ಹಾಗಾಗಿ ನಾನು ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ, ಮೊಬೈಲ್ ನೋಡೋದು ಬೇಡ ಅಂತ ಹೇಳೋದಿಲ್ಲ ನಾನು. ವಾಟ್ಸಪ್ ಇರಲಿ, ಆದರೆ ಅದನ್ನು ಒಳ್ಳೆಯ ರೀತಿಯಲ್ಲಿ. ಈಗ ನೀವು ನೋಡಿರ್ಬೋದು ಕೆಲವು ಸ್ಕೂಲ್ಗಳಲ್ಲಿ, ಯಾಕೆಂದರೆ ನಾನು ಕೂಡ ಒಂದು SVS ವಿದ್ಯಾಗಿರಿ ಬಂಟ್ವಾಳ ಇದರ ಪೇರೆಂಟಲ್ ಅಸೋಸಿಯೇಷನ್ ಕಾರ್ಯದರ್ಶಿಯಾಗಿದ್ದೇನೆ ಕೆಲವು ವರ್ಷಗಳಿಂದ. ಅಲ್ಲಿ ಕೆಲವೆಲ್ಲ ಒಂದು ಇದು ಮಾಡ್ತಾರೆ. ಹಾಗಾಗಿ ಅಲ್ಲಿ ಕೂಡ ನಾನು ಇದೇ ಸಂದೇಶವನ್ನು ಹೇಳೋದು ಎಲ್ಲರಿಗೂ. ಹಾಗಾಗಿ ಎಲ್ಲರೂ ಪ್ರಥಮವಾಗಿ ಏನೇ ಇದು ಮಾಡಿದರೂ ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ನಾವು ಒಳ್ಳೆಯ ಒಂದು ಇದನ್ನು ದೈವಿಕ ಕ್ಷೇತ್ರವನ್ನು ಮಾಡಿ ಈ ಅಯ್ಯಪ್ಪ ಕ್ಷೇತ್ರ ಇನ್ನಷ್ಟು ಎತ್ತರಕ್ಕೆ ಬೆಳಗಲಿ. ಇದರ ಅಧ್ಯಕ್ಷರು ಎಲ್ಲರಿಗೂ ಅದನ್ನು ಮಾಡುವಂಥ ಒಂದು ಯೋಗ್ಯವನ್ನು ದೇವರು ಕರುಣಿಸಲಿ ಅಂತ ಹೇಳುತ್ತಾ ನನ್ನ ಈ ಮಾತಿಗೆ ಪೂರ್ಣ ವಿರಾಮ ಮಾಡುತ್ತೇನೆ. ಜೈ ಹಿಂದ್. ದೇವರ ದಯವೇ ಜ್ಞಾನದ ಆರಂಭ. ಕಲಿಯುಗದಲ್ಲಿ ಹರಿನಾಮವನ್ನು ಹೇಳಿದರೆ ಕುಲಕೋಟಿಗಳು ಉದ್ಧರಿಸುವಂಥ ದಾಸರು ಹೇಳಿದ ಹಾಗೆ ದೇವರ ನಾಮಸ್ಮರಣೆಯೇ ಕಲಿಯುಗದಲ್ಲಿ ಪ್ರಾಮುಖ್ಯ ಅಂತೆ. ಆ ಬಗ್ಗೆ ದೇವರ ನಂಬಿಕೆ ಇರಲಿ, ದಾರಿದೀಪವಾಗ್ತದೆ ಅಂತ ಸೂಚನೆ, ಒಂದು ಒಳ್ಳೆಯ ಸಂದೇಶವನ್ನು ನೀಡಿದಂತಹ ಹತ್ತಿರದ ವೀರಭದ್ರ ಮಹಾಮಾಯಿ ದೇವಸ್ಥಾನದ ಅಧ್ಯಕ್ಷರು ನ್ಯಾಯವಾದಿಗಳಾದಂಥ ಹರಿಶ್ಚಂದ್ರ ಶೆಟ್ಟಿಗಾರ್ ಅವರಿಗೆ ವಂದನೆಗಳು ಸಲ್ಲಿಸ್ತಾ ಕಾರ್ಯಕ್ರಮದಲ್ಲಿ ಮುಂದೆ ಇನ್ನೊಂದು ಹತ್ತಿರದ ಕ್ಷೇತ್ರ ಶ್ರೀ ಕಾಳಿಕಾ ಪರಮೇಶ್ವರಿ ಕ್ಷೇತ್ರ. ಆ ಕ್ಷೇತ್ರಕ್ಕೂ ಈ ಕ್ಷೇತ್ರಕ್ಕೂ ಒಳ್ಳೆಯ ಸಂಬಂಧವಿದೆ. ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಇಲ್ಲಿ ಆ ಕ್ಷೇತ್ರದ ಸದಸ್ಯರು ಭಾಗವಹಿಸಿದ ಜೊತೆಗೆ ಕಾಳಿಕಾ ಪರಮೇಶ್ವರಿ ಕ್ಷೇತ್ರದ ಎಲ್ಲ ಕಾರ್ಯಕ್ರಮದಲ್ಲಿಯೂ ಅಯ್ಯಪ್ಪ ಕ್ಷೇತ್ರದ ಪಾಲು ಇದೆ. ಅಲ್ಲಿಯ ಅಧ್ಯಕ್ಷರಾದಂತಹ BM ಯದುನಂದನ ಆಚಾರ್ಯ ಅವರಿಂದ ಮನದಾಳದ ಮಾತು. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಕಾಕಳೆ ಪರಮೇಶ್ವರಿ ವಂದಿಸುತ್ತಾ ತಾಯಿ ಆದಿಶಕ್ತಿ ರಕ್ತೇಶ್ವರಿ ಅಮ್ಮನಿಗೆ ವಂದಿಸುತ್ತಾ ಸ್ವಾಮಿ ಶರಣಮಯ್ಯಪ್ಪ ಹಾಗೂ
ಪರಿವಾರ ದೇವತೆಗಳಿಗೆ ವಂದಿಸುತ್ತಾ ವೇದಿಕೆಯಲ್ಲಿದ್ದ ಗಣ್ಯ ವ್ಯಕ್ತಿಗಳೇ ಹಾಗೂ ಸಭಾ ಅಧ್ಯಕ್ಷರೇ ಹಾಗೂ ನೆರೆದಿರುವ ಸಭಾ ಸದಸ್ಯರೇ, ಪುಟಾಣಿ ಮಕ್ಕಳೇ, ಭಾಷಣ ನಾನು ಮೈಕ್ ಆಪರೇಟರಾಗಿ ಇರುವಂಥ ವ್ಯಕ್ತಿ, ಭಾಷಣದವ ಅಲ್ಲ. ಈಗ ಭಾಷಣಕ್ಕೆ ನಾನು ಈಗ ಮೈಕದ ಎದುರಲ್ಲಿ ಭಾಷಣ ಮಾಡಲಿಕ್ಕೆ ನಿಂತಂಥ ಒಂದು ವ್ಯಕ್ತಿ ಆಗಿರುವಾಗ ನಾನು ಸಣ್ಣ ಒಂದು ಪರಿಚಯವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಒಂದು ಬಯಸ್ತೇನೆ. ನಾನು ಈ ಅಯ್ಯಪ್ಪ ಕ್ಷೇತ್ರ ಅಂತ ಹೇಳಿದರೆ ಮೊದಲು ಹಾಗೆ ನಮ್ಮ ಹತ್ತಿರದ ಇವರು ವೀರಭದ್ರದ ಅಧ್ಯಕ್ಷರು ಹೇಳಿದರು, ಯಾವುದು ದೇವರ ನಾಮಸ್ಮರಣೆಯನ್ನು ಮಾಡಿದವರಿಗೆ ಅದು ದೇವರ ಫಲ ಸಿಗ್ತದೆ, ಇಂಥ ಒಂದು ವೇದಿಕೆಯ ಒಂದು ಫಲ ಸಿಗ್ತದೆ ಅಂತೇಳಿ. ಅದು ಖಂಡಿತ ಅಂತೇಳಿದರೆ ನಾನು ಹುಟ್ಟಿದ್ದು ಇದೇ ಕ್ಷೇತ್ರದ ಮಧ್ಯದಲ್ಲಿ, ಈ ಹಲವಾರು 3 ಕ್ಷೇತ್ರದ ಮಧ್ಯದಲ್ಲಿ ಹುಟ್ಟಿದಂಥ ನಾನೊಂದು. ಹಾಗೆ ನಾನು ಈ ಕ್ಷೇತ್ರದಲ್ಲಿ ನಮ್ಮ ಕಾಳಿಕಾ ಪರಮೇಶ್ವರಿ ಕ್ಷೇತ್ರದ ಹತ್ರವೇ ಇದ್ದ ಎಲ್ಲರೂ ನನ್ನ ಆತ್ಮೀಯರು, ದಿನಕರಜಿ, ನಮ್ಮ ಕಡಪರ, ಇವರೆಲ್ಲ ನನ್ನ ಆತ್ಮೀಯರು ಅಂತೇಳಿದರೆ ನಾವು ಅವರನ್ನು ನಾನು ಸಣ್ಣ ಉದಾಹರಣೆ ಅಂತೇಳಿದರೆ, ಈ ಪ್ರಾರಂಭದಲ್ಲಿ ನಮ್ಮ ಇಲ್ಲಿ ಒಂದು ನಮ್ಮ ಮೊದಲಿನ ಗುರುಸ್ವಾಮಿ ನರಸಿಂಹ ಆಚಾರ್ಯರು ಅವರು ಇವರು ವಕೀಲರು ಈಗ ಹೇಳಿದರು, ಪ್ರಥಮವಾಗಿ 91ರಲ್ಲಿ ಮಾಲೆ ಹಾಕಿದ್ದು ಇಲ್ಲಿ ಅಂತೇಳಿ ಆಗುವಾಗ ಅವರು ನಮ್ಮ ಅಯ್ಯಪ್ಪನ ಮಣಿಕಂಠನ ಒಂದು ಮೂರ್ತಿಯನ್ನು ಇಲ್ಲಿ ತಂದು ಈ ನೆಲದಲ್ಲಿ ನಿರ್ಮಿಸಿದಂಥ ಒಂದು ವ್ಯಕ್ತಿ. ಅದರ ಪೂರ್ವಭಾವಿಯಾಗಿ ಅದರ ನಂತರ ಆ ಮಣಿಕಂಠನ ಸ್ವರೂಪವನ್ನು ಅಯ್ಯಪ್ಪನ ಒಂದು ಸ್ಥಾನಕ್ಕೆ ತಂದವರು ನಮ್ಮ ಗುರುಸ್ವಾಮಿಯಾದ ಉಮೇಶ ಗುರುಸ್ವಾಮಿ ಮತ್ತು ಪದ್ಮನಾಭ ಕಡಪರ. ಮತ್ತು ಅವರಿಗೆ ಇದು ನಾನೊಂದು ಹೇಳುವುದಂತೇಳಿದರೆ, ಒಂದು ದೋಣಿಯಲ್ಲಿ ಈ ಮಣಿಕಂಠ ಅಯ್ಯಪ್ಪನನ್ನು ಕೂತುಳಿಸಿ ನಮ್ಮ ರೋಹಿದಾಸ ಬಂಗೇರ ಅಂತ ಮಹಾನ್ ವ್ಯಕ್ತಿಯನ್ನು ಇಲ್ಲಿ ಅವರನ್ನು ಕಂಡು ನಮ್ಮ ಈ ಕ್ಷೇತ್ರವನ್ನು ಬೆಳಗಿಸುವಂಥ ಒಂದು ದಾರಿಯನ್ನು ತೋರಿಸಿದ ಪದ್ಮನಾಭ ಕಡಪರವರು ಚುಕ್ಕು ಅಣಿಗಿಡಿದು ದೋಣಿಯಲ್ಲಿಗೆ ಓಡಿಕೊಂಡು ಅವರನ್ನು ಈ ಮುಂದೆ ಸೇರಿಸಿಕೊಂಡು ಇಷ್ಟು ಒಂದು ಭವ್ಯವಾದ ಒಂದು ಅಯ್ಯಪ್ಪನ ಕ್ಷೇತ್ರ ಒಂದು ಮಾಡಿದಂಥ ವ್ಯಕ್ತಿಯವರು. ಹಾಗೆ ಹಲವರು, ಈಗ ಪವಳ ಉದಯ ಗುರುಸ್ವಾಮಿ ಬಹಳ ಮೃದು ಮನುಷ್ಯ, ಅವರು ಭಾರಿ ಆತ್ಮೀಯತೆ ಅಂತೇಳಿ ಯಾರು ಏನು ಹೇಳಿದಕ್ಕೆ ಅದಕ್ಕೆ ಉತ್ತರವನ್ನು ಮಾತ್ರ ಕೊಡುವಂಥ ವ್ಯಕ್ತಿ. ಅದರ ನಂತರ ಈ ಅಯ್ಯಪ್ಪ ಗುರುಸ್ವಾಮಿ ಇದೆಲ್ಲ ಆದ ನಂತರ ಒಳ್ಳೆಯ ಬೆಳಗಿತ್ತು. ಮತ್ತು ಅದರ ಬಗ್ಗೆ ಪರಿಚಯವನ್ನು ಅವರ ಸಹೋದರ ತಮ್ಮ ಇದ್ದಾರೆ, ಅವರು ಪರಿಚಯ ಅವರು ಹೇಳ್ತಾರೆ ಆ ಗುರುಸ್ವಾಮಿದ. ಮತ್ತು ಅದರ ನಂತರ ಇಲ್ಲಿ ನಾವು ಒಂದು ಭಜನೆ ಇದೆಲ್ಲ ಸ್ಟಾರ್ಟ್ ಮಾಡಿ ನಮ್ಮ ದಿನಕರ್ ಪ್ರತಿ ಮಂಗಳವಾರ ಒಂದು ಪೂಜೆ ಎಲ್ಲ ಮಾಡಿಕೊಂಡು ಇಲ್ಲಿ ಒಂದು ವಿಶ್ವಕರ್ಮನ ಫಾಟ ಎಲ್ಲ ಇಟ್ಟುಕೊಂಡು ಒಂದು ಯಾದಿ ಕ್ಷೇತ್ರದ ಈ ಗೋಪುರದ ಇಲ್ಲಿ ಇಷ್ಟು ಇದಿಲ್ಲ. ಅದಂತೇಳಿದರೆ ಮಣಿಕಂಠ ಅಂತೇಳಿದರೆ ಗುಡ್ಡೆಯಿಂದ ಒಂದು ಇಲ್ಲಿ ಬಂದಂಥ ಒಂದು ವ್ಯಕ್ತಿ. ಈಗ ಇಲ್ಲಿ ಒಂದು ರಾಜ ಅಂಥ ಒಂದು ವ್ಯವಸ್ಥೆಯನ್ನು ಈಗ ಹಾಗೆ ಈ ಭಜನೆಯನ್ನು ಮಾಡಿಕೊಂಡುವಂತಹ ಮತ್ತೊಂದು ವಿಶೇಷತೆ ಅಂತೇಳಿದರೆ, ಪುರಾತನ ಅಂತೇಳಿದರೆ ಅವರ ಹಿರಿಯರ ಅಜ್ಜನ ಕಾಲದಲ್ಲಿ ಬಾಡೂರು ಕುಟುಂಬದ ಅಂತೇಳಿ ಇಲ್ಲಿ ಈ ಸ್ಥಾನಕ್ಕೆ ಇತ್ತು. ಇದಂತೇಳಿದರೆ ನಮ್ಮ ಆದಿಕ್ಷೇತ್ರ ಹೇಗೆ ಇಲ್ಲಿ ಒಂದು ವರ್ಷದಲ್ಲಿ 2 ಸರ್ತಿ ನಮ್ಮ ದೇವರು ಇಲ್ಲಿಗೆ ಬರ್ತಾರೆ. ಇಲ್ಲಿ ಕಾಳಿಕಾ ಪರಮೇಶ್ವರಿ ದೇವರು ಇಲ್ಲಿಗೆ ಬರೋದು. ಈ ನಡೆಯಲ್ಲಿ ಅಲ್ಲಿ ಮೊದಲು ಪಾದ ತಂದು ಪೂಜೆ ಮಾಡ್ತಿದ್ದೆವು. ಈಗ ಮೂರ್ತಿ ತಂದು ಅಲ್ಲಿ ಪಲ್ಲಕ್ಕಿ ಉತ್ಸವದಲ್ಲಿ ಇಲ್ಲಿ ವ್ಯವಸ್ಥೆ ಮಾಡೋದು. ಹಾಗೆ ಇವರ ಅಜ್ಜನ ಕುಟುಂಬದ ಅವರು ಇಲ್ಲಿ ಅಧ್ಯಕ್ಷರಾಗಿದ್ದು, ಆಗಿನ ಮುಕ್ತೇಶ್ವರಾಗಿ ಹಾಗೂ ಅಲ್ಲಿ ಒಬ್ಬರು ಮುಕ್ತೇಶ್ವರರು, ಇಲ್ಲಿ ಒಬ್ಬರು. ಆ ಮುಕ್ತೇಶ್ವರ ಬಲ ಇತ್ತು ನಮ್ಮ ಕಡಪರದಾಗೆ.
ಆ ರೀತಿ ಆ ಕಡಪದ ಅವರು ನೆಲೆಸಿದಾಗ ಅಲ್ಲಿ ನಮ್ಮ ಮಾಲಿಂಗಾಚಾರ್ಯರು ಅಂತೇಳಿ ನಮ್ಮ ಅಜ್ಜ ನನ್ನ ಅಜ್ಜ ಅಲ್ಲಿ ಒಳ್ಳೆಯ ವ್ಯವಸ್ಥೆ ನಮ್ಮ ಕಾಳಿಕ ಪರಮೇಶ್ವರಲ್ಲಿ ಒಳ್ಳೆ ಬೆಳಗಿತ್ತು. ಇಲ್ಲಿ ಸ್ವಲ್ಪ ಇವರೊಟ್ಟಿಗೆ ಜನ ಸ್ವಲ್ಪ ಕಡಿಮೆ ಆಯಿತು. ಇಲ್ಲಿ ಅಲ್ಲಿ ಗುಡಿ ಮಾತ್ರ ಆಯಿತು, ಅದು ಪ್ರತಿಷ್ಠೆಗೆ ಅವಕಾಶ ಆಗಲಿಲ್ಲ. ಅದರ ನಂತರ ಏನೋ ನಮ್ಮ ಭಾಗ್ಯ ಅಂತ ಹೇಳೋದು ಎಲ್ಲ ದೇವರನ್ನು ನಾವು ಯಾವಾಗಲೂ ಸ್ಮರಣೆ ಮಾಡಿದರೆ ದೇವರು ಖಂಡಿತ ಫಲ ಕೊಡ್ತಾ ಅಂತೇಳಿದರೆ ಇದು ನಿರ್ದೇಶ ಅಂತೇಳಿದರೆ ನಮಗೆ ಇಲ್ಲಿ ಕಾಣುವಂತಹ ಒಂದು ನಿರ್ದೇಶನ ಅಂತೇಳಿದರೆ ಒಂದು ಬಾಡೂರು ಕುಟುಂಬದವರು ಅಷ್ಟು ಪ್ರಯತ್ನ ಬಂದು ಒಮ್ಮೆ ಬ್ರಹ್ಮಕಲಶ ಮಾಡಿದರು, ದೀಪ ಪ್ರತಿಷ್ಠೆ ಮಾಡಿದರು. ಅದರ ನಂತರ ಒಂದು ಟೀಮ್ ವರ್ಕ್ ಮಾಡಿ ನಮ್ಮ ಕಡಪರದವರನ್ನು ಸೇರಿಸಿ ಇಲ್ಲಿ ನೋಡಬೇಕು. ನಾನು ದಿನಾಲ ನೋಡುವಾಗ ನಮ್ಮ ಕಡಪರ ಮತ್ತು 2 ಪದ್ಮನವರು 2 ಗಾಡಿಯ ಚಕ್ರದಾಗೆ ಡ್ರರ್ ಅಂತೇಳಿ ಹೀಗೆ ಅದು ಓಡಿಕೊಂಡು ಹೋಗೋದು ಓಡಿಕೊಂಡು ಬರೋದು ಅಂಥ ಒಂದು ವ್ಯವಸ್ಥೆಯಾಗಿ ಭವ್ಯ ಒಂದು ಇಲ್ಲಿ ಬ್ರಹ್ಮಕಲಶೋತ್ಸವ ಇತ್ತೀಚೆಗೆ ನಡೀತು ಅಲ್ಲಿನ. ಹಾಗೆ ಅಯ್ಯಪ್ಪಂದು ಆಗ ತಂತ್ರಿಯವರು ಹೇಳಿದರು ಎಲ್ಲ ದೇವರ ಇಚ್ಛೆ ಅಂತೆ ನಡೆಯುವಂಥ ಒಂದು ಇದು ಅವರು ಈಗ ಹೇಳಿದರು. ನಾವು ಎಂತ ಅಲ್ಲ ಅಧ್ಯಕ್ಷರೇ, ಈಗ ಅವರು ಹೇಳಿದ್ದು 12 ವರ್ಷಕ್ಕೆ ಒಂದು ಅಲ್ಲ, ಅದು ದೈವ ಇಚ್ಛೆಗೆ ನಾವು ಆ ದೈವ ಇಚ್ಛೆದ ಇದರಲ್ಲಿ ನಾವು ಅದನ್ನು ಪಾಲ್ಗೊಂಡಾಗುವಾಗ ನಮಗೆ ಸಿಕ್ಕುವಂಥ ಫಲ. ನಾನು ಇಲ್ಲಿ ಮೈಕ್ ಸೆಟ್ ಆಗಿ ನಾನೊಂದು ಆಪರೇಟರ್ ಆಗಿ ಇದ್ದವ, ಈಗ ಅಲ್ಲಿ ಕಾಳಿಕಾ ಪರಮೇಶ್ವರಿ ಜನ ಅಲ್ಲಿ ಕಾರ್ಯದರ್ಶಿಯಾಗಿ ನಾನು ಖಂಡಿತ ಅಧ್ಯಕ್ಷನ ಒಂದು ಸ್ಥಾನಕ್ಕೆ ಇದ್ದವಲ್ಲ. ಆದರೂ ಅಲ್ಲಿದ್ದ ಭಕ್ತರು, ಅಲ್ಲಿದ್ದ ನಮ್ಮ ಕೂಡೋಳಿಕೆದ ಎಲ್ಲ ಜನಗಳು ಪ್ರಾಂತ್ಯದವರು ಹೇಳಿದರು, ಇಲ್ಲಿ ಈ ಸ್ಥಳಕ್ಕೆ ಈಗಿನ ಅಧ್ಯಕ್ಷರಾಗಿ ನಾನು ನನ್ನ ಆತ್ಮೀಯ ನನ್ನ ಭಾವ ಗಂಗಾಧರಾಚಾರ್ಯರು ಅವರು ನಾವು ನೇಮಕ ಮಾಡುವ ಅಂತ ಹೇಳಿದ್ದು. ಅವರು ಒಳ್ಳೆಯ ಮಾತುಗಾರ, ಒಳ್ಳೆಯ ವಿಷಯದಲ್ಲಿದೆ. ಹಾಗೆ ಅವರು ಹೇಳಿದರು, ನಿಮಗೆ ನಾನು ಪ್ರೋತ್ಸಾಹ ಕೊಡ್ತೇನೆ, ನೀವು ಅಧ್ಯಕ್ಷ ಸ್ಥಾನದಲ್ಲಿ ನಿಲ್ಲಿ, ನಿಮಗೆ ನಾನು ಪ್ರೋತ್ಸಾಹ. ಹಾಗೆ ನಮ್ಮ ಆಸುಪಾಸಿನ ಹಾಗೆ ಅಯ್ಯಪ್ಪ ಮಂದಿರದ ಈ ಆದಿಕ್ಷೇತ್ರ ಮತ್ತು ಅಯ್ಯಪ್ಪ ಸೇವಾ ಸಮಿತಿ, ಮಹಿಳಾ ಸಮಿತಿ, ಇದೆಲ್ಲ ನಮ್ಮ ಒಂದು ಹತ್ತಿರದಿಲ್ಲ ಆತ್ಮೀಯತೆ ಇರುವಂಥ ಎಲ್ಲ ಒಂದು ವ್ಯಕ್ತಿಗಳು. ಹಾಗೆ ನಿನ್ನೆ ಒಂದು ಈ ಮಕ್ಕಳ ವಿಷಯದಲ್ಲಿ ಅಂತ ಹೇಳುವಾಗ ಒಂದು ಕುಣಿತ ಭಜನೆ ಎಷ್ಟು ಚಂದದ ಈ ಟ್ಯಾಬ್ಲೋಗಿಗೆ ಬಲ್ಲ ಸುಮ್ಮನೆ ಎಂಥದ್ದು ಜನಗಳಲ್ಲಿ ಒಂದು ಮನುಷ್ಯರಲ್ಲಿ ಒಂದು ವ್ಯವಸ್ಥೆ ಅಂತೇಳಿದರೆ ನಿನ್ನೆ ಒಂದು ಟ್ಯಾಬ್ಲದ ಒಂದು ಉದಾಹರಣೆಗೆ ಒಂದು ಭಾರಿ ಒಂದು ವ್ಯವಸ್ಥೆ. ಆ ಸಣ್ಣ ಮಕ್ಕಳು ಆ ಕುಣಿತ ಭಜನೆಯಲ್ಲಿ ಸುತ್ತು ಬಂದು ಅದಕ್ಕೆ ಸರಿಯಾಗಿ ಅಲ್ಲ ಬಾಯಲ್ಲಿ ಹೇಳೋದು ಬೇಡ, ಅದಕ್ಕೆ ಲಯವಾದ ಒಂದು ಪದ್ಯವನ್ನು ಆಡುವಾಗ ತನ್ನಷ್ಟೇ ಕುಣಿತದೆ. ಈಗ ಕೆಲವಲ್ಲ ಡಿ ಜೆಗೆ ಒಳ್ಳೆ ಇದನ್ನು ಡಿ ಜೆ ಮಾಡೋದು ಅಂತೇಳಿ ಸ್ವಲ್ಪ ಹಾಕಿದರೆ ಮಾತ್ರ ಡಿ ಜೆ ಬರ್ತದೆ. ಇದಲ್ಲ, ಆ ತಾಳಕ್ಕೆ ತಕ್ಕಂತೆ ಕುಣಿಯೋದು, ಆ ಶಬ್ದಕ್ಕೆ ಸರಿಯಾಗಿ ಇಲ್ಲಿ ಕುಣಿಯೋದು. ಇಲ್ಲಿಂದ ಅಷ್ಟು ಸಣ್ಣ ಮಕ್ಕಳೆಲ್ಲ ಅಷ್ಟು ಚಂದ ರೋಡ್ನಲ್ಲಿ. ಅದೊಂದು ವಿಶೇಷ ಅಂತ ಹೇಳಿದರೆ ಒಂದು ಸಾಧಾರಣ ಒಂದು 2-3 ಗಂಟೆ ಬೇಕಿತ್ತು ಅಂತೇಳಿದರೆ. ಮತ್ತು ಜನ ಸಹ ಏನಂತೇಳಿದರೆ ಈ ಸಮಯದಲ್ಲಿ ಎಲ್ಲರಿಗೆ ಪರೀಕ್ಷೆ ಅದು ಇದೆಲ್ಲ ಎಲ್ಲ ಒಂದು ವ್ಯವಸ್ಥೆಯಲ್ಲಿದೆ. ಆದರೂ ಯಾವುದೇ ಪರೀಕ್ಷೆ ಆಗಿ ದೇವರಿಗೆ ಪರೀಕ್ಷೆ ಇಲ್ಲ, ನಮ್ಮನ್ನು ಪರೀಕ್ಷೆ ಮಾಡೋದು ದೇವರು. ಹಾಗಿರುವಾಗ ಎಲ್ಲ ವ್ಯವಸ್ಥೆಯನ್ನು ಇರುವಾಗ ಆದರೂ ಒಳ್ಳೆಯ ಟೀಮು. ನನ್ನ ಒಂದು ನಮ್ಮ ಸೌಂಡ್ ಸಿಸ್ಟಮನ್ನು ನಮ್ಮ ಕಾರ್ಯದರ್ಶಿ ಯಾರು ಪುಷ್ಪರಾಜ್ ಶೆಟ್ಟಿಂದಲೇ ಅವನೊಂದು ನಮ್ಮ ಕುಣಿತ ಭಜನದ ಒಂದು ಟೀಮು ವರ್ಕರ್. ಹಾಗೆ ಇಲ್ಲೆಲ್ಲ ಅವರು ಕಳೆದ ಸರ್ತಿಯಲ್ಲಿ ಇಲ್ಲಿ ಇದು ಮಾಡಿದ್ದಾರೆ, ಕುಣಿತ ಭಜನೆ ಮಾಡಿದ್ದಾರೆ. ಅಂಥ ಈ ಸಣ್ಣ ಮಕ್ಕಳಲ್ಲಿ ಅಂಥ ಒಂದು ಪ್ರತಿಭೆಯನ್ನು ಬಂದಾಗ ಈ ದೇವರು ಸುಮ್ಮನೆ ಅಲ್ಲಿ ಇರ್ತಾರೆ, ಮಾನವ ಮಾತ್ರ ದೇವರಲ್ಲಿ ಬೇಡುವುದು. ಆ ದೇವರು ಮಾನವ ಬೇಡಿದಲ್ಲಿ ದೇವರು ನಮಗೆ ಪ್ರತ್ಯಕ್ಷ ಆಗುತ್ತೆ. ಅದೇ ರೀತಿಯಲ್ಲಿ ನಾವು ಇಲ್ಲಿ ಮೈಕೆ ಸೆಟ್ ನಾವು ಆಪರೇಟ್ ಆದವ ಇಲ್ಲಿ ವೇದಿಕೆಯಲ್ಲಿ ಬರುವಂಥ ವ್ಯಕ್ತಿ ಅಂತೇಳಿದರೆ ಅದೇ ಯಾವುದು ನಾವು ಎಷ್ಟು ದೇವರನ್ನು ನಾವು ಪ್ರಾರ್ಥನೆ ಮಾಡ್ತೇವೆ ಅದೇ ರೀತಿಯಲ್ಲಿ ನಮಗೆ ಸಿಕ್ಕುವಂಥ ಫಲ. ಹಾಗೆ ನಾ ತುಂಬ ಅವರಲ್ಲಿ ಇದ್ದಾರೆ ನಾಟಕದ ವಿಷಯದಲ್ಲಿ ನನಗೆ ತುಂಬ ಮಾತಾಡೋಕೊಂದಲ್ಲ. ನನ್ನ ಪರಿಸರ, ನನ್ನ ಆತ್ಮೀಯರು, ನನ್ನ ಬಂಧುಗಳು ಎಲ್ಲರೂ ನನ್ನ ಬಂಧುಗಳಲ್ಲಿ ನಾನು ಮಾತಾಡೋದು ಮತ್ತೆ ಯಾರು ಮಾತಾಡೋದು. ಹಾಗಿರುವಾಗ ತುಂಬ ಮಾತಾಡೋದಿಲ್ಲ. ಇನ್ನು ಮುಂದೆ ನಾನು ಎಂಥ ಸಿಕ್ಕಿದರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ನಾನು ಇವತ್ತು ನನ್ನನ್ನು ನಮ್ಮ ಕ್ಷೇತ್ರದ ಅಧ್ಯಕ್ಷರು ಮತ್ತು ಇದೆಲ್ಲ ಆಮಂತ್ರಣದಲ್ಲಿ ಹೆಸರಾಕಿದ್ದಾರೆ. ಕೂಡಲೇ ಒಂದು ನಮ್ಮ ಕ್ಷೇತ್ರಕ್ಕೆ ಒಂದು ಗೌರವ ಕೊಟ್ಟ ಕೂಡಲೇ ನಾವು ಅದನ್ನು ವ್ಯವಸ್ಥೆ ಬರಲೇಬೇಕು ಅಂತೇಳಿ ಬಂದಿದ್ದೇನೆ.
ನನ್ನನ್ನು ಇಲ್ಲಿಗೆ ಬರಮಾಡಿದಂಥ ಈ ಅಯ್ಯಪ್ಪ ಕ್ಷೇತ್ರದ ಎಲ್ಲ ಸದಸ್ಯರಿಗೆ ಚಿರಋಣಿಯಾಗಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ವಂದನೆಗಳು. ಅತ್ಯಂತ ಮಾರ್ಮಿಕವಾಗಿ ತನ್ನ ಮನದಾಳದ ಮಾತುಗಳಿಂದ ನಮ್ಮನ್ನೆಲ್ಲ ಒಂದು ಖುಷಿಗೊಳಿಸಿದಂತಹ ನಮ್ಮ ಕಾಳಿಕಾ ಪರಮೇಶ್ವರ ಕ್ಷೇತ್ರದ ಅಧ್ಯಕ್ಷರಾದಂತಹ BM ಯದುನಂದನ ಆಚಾರ್ಯರಿಗೆ ಮನದಾಳದ ವಂದನೆಗಳು. ಇದೀಗ ಕಾರ್ಯಕ್ರಮದಲ್ಲಿ ಮಧ್ಯದಲ್ಲಿ ಒಂದು ಕಾರ್ಯಕ್ರಮ ಕಲಿಯುಗದ ದೇವನೇ ಎಂಬ ಕನ್ನಡ ಭಕ್ತಿಗೀತೆ ಬಿಡುಗಡೆ ಕಾರ್ಯಕ್ರಮ. ಅತ್ಯಂತ ಕಿರಿಯ ವಯಸ್ಸಿನ ಗಾಯಕ ಉದಯ ಬಬಿತಾ ದಂಪತಿಗಳ ಪುತ್ರ ಯಜೀಶ್ ಬಿ ಕಡಂಬಾರ್ ಇವರು ಹಾಡಿರುವಂತಹ ಕಲಿಯುಗದ ದೇವನೇ ಎಂಬ ಯೂಟ್ಯೂಬಲ್ಲಿ ನಿಮಗೆ ಸಿಗ್ತಾ ಇದೆ. ಅದು ಈ ಹಿಂದೆ ಕೂಡ ಈ ಪುಟಾಣಿ ಶ್ರೀ ಕ್ಷೇತ್ರ ಮಾಡ, ರಕ್ತೇಶ್ವರಿ ಕ್ಷೇತ್ರ, ಕಡಂಬಾರು, ವಿಷ್ಣುಮೂರ್ತಿ ದೇವರ ಹಾಡುಗಳನ್ನು ಹಾಡಿ ರಂಜಿಸಿದ್ದಾನೆ. ಅದೇ ಪುಟಾಣಿಯಿಂದ ಈಗ ಈ ಒಂದು ಕಲಿಯುಗದ ದೇವನೇ ಎಂಬ ಹಾಡು ಬಿಡುಗಡೆ ಕಾರ್ಯಕ್ರಮ ವೇದಿಕೆಯಲ್ಲಿ ಧರ್ಮಚಾವಡಿಯಲ್ಲಿ ಈ ಹಾಡಿನ ಸಾಹಿತ್ಯ ಹರೀಶ್ ಕುಂಬ್ಳೆ ಅವರದು. ಇದೀಗ ಬಿಡುಗಡೆ ಕಾರ್ಯಕ್ರಮ, ಅದನ್ನು ರಾಜ ಬೆಳ್ಚಿಪಾಡ್ರವರು ಮತ್ತು ಎಲ್ಲರೂ ಬಿಡುಗಡೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ, ಎಲ್ಲ ಅತಿಥಿ ಅಭ್ಯಾಗತರು. ಈ ಪುಟಾಣಿಯ ಈ ಸಾಧನೆ ಈ ರೀತಿ ಪಥದಲ್ಲಿ ಮುಂದುವರಿದು ಅತ್ಯಂತ ಯಶಸ್ವಿ ಗಾಯಕರಾಗಿ ಅವರು ಹೊರಹೊಮ್ಮಲಿ. ಆ ಕಲಿಯುಗ ವರದನ ಅಯ್ಯಪ್ಪ ಸ್ವಾಮಿ ಅನುಗ್ರಹ ಇರಲಿ ಅಂತ ಆಶಿಸ್ತಾ ಇದೀಗ ಕಲಿಯುಗ ವರದನೆ ಎಂಬ ದೇವನೇ ಎಂಬ ಹಾಡಿನ ಬಿಡುಗಡೆ. ಕಲಿಯುಗದ ದೇವ ನೀನೆ ಅಯ್ಯಪ್ಪ ಸ್ವಾಮಿ, ಕರ ಮುಗಿದು ಬೇಡುವೆನು ನಿನ್ನನೆ ಸ್ವಾಮಿ, ಮನದೊಳಗಿನ ದುಃಖವನ್ನು ನೀಗಿಸು ಸ್ವಾಮಿ, ಮನ ತುಂಬ ನೀನಿರುವೆ ಅಯ್ಯಪ್ಪ ಸ್ವಾಮಿ, ಶರಣಾದೆ ನಿನ್ನಡಿಗೆ ಮಣಿಕಂಠ ಸ್ವಾಮಿ, ನಿನ್ನ ಸಿರಿ ಮುಖವ ನೋಡಲು ನಾ ಬಂದೆ ಸ್ವಾಮಿ, ಕಲಿಯುಗದ ದೇವ ನೀನೆ ಅಯ್ಯಪ್ಪ ಸ್ವಾಮಿ, ಕರ ಮುಗಿದು ಬೇಡುವೆನು ನಿನ್ನನೆ ಸ್ವಾಮಿ. ಅತ್ಯಂತ ಭಕ್ತಿಯುತವಾಗಿ ಹಾಡಿದಂತಹ ಪುಟಾಣಿ ಅಜೀಶ್ ಅವರಿಗೆ ವಂದನೆಗಳು. ಇದೀಗ ಕ್ಷೇತ್ರದ ವತಿಯಿಂದ ಪುಟಾಣಿಗೆ ಒಂದು ಗೌರವಾರ್ಪಣೆ ಇದೆ. ವಿಶೇಷ ವೇದಿಕೆ ರಾಜಪೇಳ್ಚಪಾಡ ಅವರಿಂದ ಶಾಲು ಹೊದಿಸಿ ಗೌರವಾರ್ಪಣೆ. ಈ ಗಾಯಕನ ಸಾಧನೆ ಪಥ ಮುಂದುವರಿದು ಅತ್ಯಂತ ಯಶಸ್ವಿ ಗಾಯಕ ಆಗಿ ರಾಷ್ಟ್ರ ಮಟ್ಟದಲ್ಲಿ ಬೆಳಗುವಂತಾಗಲಿ, ಅವರ ಆ ಸರಸ್ವತಿ ಆರಾಧನೆ ಸೇವೆ ಮುಂದುವರಿತಾ ಇರಲಿ ಅಂತ ಆಶಿಸ್ತೇವೆ. ಸರಸ್ವತಿಯ ಆ ಸ್ವರ ಸೇವೆ ಅವರಿಂದ ಮುಂದುವರಿಯಲಿ, ಇನ್ನಷ್ಟು ಅವಕಾಶಗಳು ಒದಗಿ ಬರಲಿ, ಖ್ಯಾತ ಗಾಯಕನಾಗಿ ಹೊರಹೊಮ್ಮಲಿ ಅಂತ ಅಯ್ಯಪ್ಪ ಸ್ವಾಮಿಯಲ್ಲಿ ಬೇಡ್ತಾ ಎಲ್ಲ ಥರದ ಶುಭಾಶಂಸೆಯನ್ನು ಅವರಿಗೆ ಹಾರೈಸ್ತೇವೆ. ಕಲಿಯುಗ ವರದನ ಅಯ್ಯಪ್ಪ ಸ್ವಾಮಿ ಅನುಗ್ರಹ ಸದಾ ಆ ಪುಟಾಣಿಯ ಮೇಲಿರಲಿ ಅಂತ ಆಶಿಸ್ತಾ ಕಾರ್ಯಕ್ರಮದಲ್ಲಿ ಮುಂದೆ ಗೌರವಾರ್ಪಣೆ ಕಾರ್ಯಕ್ರಮ. ಇಬ್ಬರಿಗೆ ಗೌರವಾರ್ಪಣೆ ಇದೆ. ಇನ್ನೆರಡು ಮೂರು ಜನ ಅತಿಥಿಗಳಿದ್ದಾರೆ. ಆ ಮಧ್ಯದಲ್ಲಿ ಈಗ ಗೌರವಾರ್ಪಣೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಕ್ಷೇತ್ರದ ಸ್ಥಾಪಕ ಗುರುಸ್ವಾಮಿಗಳಾದಂತಹ ಸ್ವರ್ಗೀಯ ನರಸಿಂಹ ಆಚಾರ್ಯವರ ಸಹೋದರ ಶ್ರೀ ಕೆ ಜಯಂತ್ ಆಚಾರ್ಯ ಅವರಿಗೆ ಇದೀಗ ಗೌರವಾರ್ಪಣೆ. ವಿಶೇಷ ಆಸನದಲ್ಲಿ ಅವರನ್ನು ಕುಳಿತುಗೊಳಿಸಬೇಕಾಗಿ ವಿನಂತಿ. ಸನ್ಮಾನ ಪತ್ರವನ್ನು ಶ್ರೀಯುತ ಹರೀಶ್ ಮಾಡರ್ ಅವರು ವಾಚಿಸಲಿದ್ದಾರೆ. ವಿಶೇಷ ಆಸನವನ್ನು ಅಲಂಕರಿಸಬೇಕಾಗಿ ಶ್ರೀಯುತ ಜಯಂತ್ ಆಚಾರ್ಯ ಕಡಂಬರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ಸ್ಥಳ ಸಾನ್ನಿಧ್ಯದ ರಕ್ತೇಶ್ವರಿ ಅಯ್ಯಪ್ಪ ಪರಿವಾರ ಎಲ್ಲ ದೇವರುಗಳನ್ನು ವಂದಿಸುತ್ತಾ ವೇದಿಕೆಯಲ್ಲಿರುವಂಥ ಅಧ್ಯಕ್ಷರೇ ಹಾಗೂ ಗಣ್ಯ ಅತಿಥಿಗಳಿಗೆ ವಂದಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಭಗವದ್ಭಕ್ತರಿಗೆ ವಂದಿಸುತ್ತಾ ಈ ಅಯ್ಯಪ್ಪ ಕ್ಷೇತ್ರದ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದಲ್ಲಿ ಒಬ್ಬ ಹಿರಿಯ ಸಾಧಕನನ್ನು ಗೌರವಿಸುವಂಥ ಕಾರ್ಯಕ್ರಮ. ಶ್ರೀಯುತ ಜಯಂತ್ ಆಚಾರ್ಯ ಇವರ ಬಗ್ಗೆ ಹೇಳುವಾಗ ಇವರ ಅಣ್ಣನಾದಂಥ
ನಮ್ಮ ಅಯ್ಯಪ್ಪ ಕ್ಷೇತ್ರದ ಅದನ್ನು ಇಲ್ಲಿ ನಿರ್ಮಿಸಿ ಹಲವಾರು ಅಯ್ಯಪ್ಪ ಭಕ್ತರಿಗೆ ಆ ಅಯ್ಯಪ್ಪ ಸ್ವಾಮಿಯ ಶಬರಿಮಲೆ ದರ್ಶನ ಮಾಡಿಸಿದಂಥ ನಮ್ಮ ಗುರುಸ್ವಾಮಿಗಳದಂಥ ನರಸಿಂಹ ಆಚಾರ್ಯರನ್ನು ನಾವು ನೆನಪಿಸಿಕೊಳ್ಳುವುದು ಅದು ಈ ಕಾರ್ಯಕ್ರಮದ ಔಚಿತ್ಯವಾಗಿದೆ. ಭಗವದ್ಭಕ್ತರೇ, ಸಾಧಾರಣ 5 ದಶಕಗಳ ಹಿಂದೆ ಈ ಒಂದು ಪರಿಸರದಲ್ಲಿ ಚಿನ್ನ ಬೆಳ್ಳಿಯ ಒಂದು ವ್ಯವಹಾರದ ಸಂಸ್ಥೆಯನ್ನು ಆರಂಭಿಸಿ ಈ ಒಂದು ಸಣ್ಣ ಗ್ರಾಮೀಣ ಪ್ರದೇಶದಲ್ಲಿ ಅಯ್ಯಪ್ಪನ ಆರಾಧನೆ ನಡೀಬೇಕೆಂಬ ಒಂದು ಸದುದ್ದೇಶದೊಂದಿಗೆ ಪರಿಸರದಲ್ಲಿ ದಾನಿಗಳು ಕೋಡಿ ವೈದ್ಯರಿವರು ದಾನವಾಗಿ ನೀಡಿದಂಥ ಒಂದು ಸಣ್ಣ ಸ್ಥಳದಲ್ಲಿ ಸಣ್ಣ ಒಂದು ಅಯ್ಯಪ್ಪನ ಗುಡಿಯನ್ನು ನಿರ್ಮಿಸಿ ಅಲ್ಲಿ ಅಯ್ಯಪ್ಪನ ಆರಾಧನೆಯನ್ನು ಮಾಡಿಸಿ ಒಬ್ಬ ಜ್ಞಾನ ಭಕ್ತಿ ವೈರಾಗ್ಯದ ಮೂರ್ತಿ ಅಯ್ಯಪ್ಪನನ್ನು ಗುರುಸ್ವಾಮಿಗಳಂಥ ನರಸಿಂಹಾಚಾರ್ಯರು ಕೂಡ ಜ್ಞಾನ ಭಕ್ತಿ ವೈರಾಗ್ಯದಿಂದ ಅಯ್ಯಪ್ಪನನ್ನು ಪ್ರತಿಷ್ಠಾಪಿಸಿ ಹಲವಾರು ವರ್ಷಗಳ ಕಾಲ ಈಗ ಇಲ್ಲಿ ನಮ್ಮ ವೇದಿಕೆಯಲ್ಲಿರುವಂಥ ಹಿರಿಯರೆಲ್ಲ ಹೇಳಿದರು 30 ವರ್ಷಗಳ ಹಿಂದೆ ಎಲ್ಲ ಶಬರಿಮಲೆ ಯಾತ್ರೆ ನಾವು ಇಲ್ಲಿಂದ ಮಾಡಿದ್ದೇವೆ ಅಂತೇಳಿ. ಆ ಸಂದರ್ಭದಲ್ಲಿ ಈಗಿನಷ್ಟು ವ್ಯವಸ್ಥೆಗಳು ಏನು ಇರಲಿಲ್ಲ, ಮಾಧ್ಯಮ ಸಂಪರ್ಕಗಳು ಇಲ್ಲದ ಸಮಯದಲ್ಲಿ ಇಷ್ಟೊಂದು ಜನಸಂಖ್ಯೆ ಇಲ್ಲದ ವಿರಾಳವಾದಂಥ ಒಂದು ಪ್ರದೇಶದಲ್ಲಿ ಆಚೆಯಿಂದ ವೀರಭದ್ರ ಸ್ವಾಮಿ, ಈಚೆಯಿಂದ ಕಾಳಿಕ ಪರಮೇಶ್ವರಿ, ಸ್ಥಳದಲ್ಲಿ ರಕ್ತೇಶ್ವರಿ ಆದಿಕ್ಷೇತ್ರ, ಅದರ ಒಂದು ಸಣ್ಣ ಅದರ ಮಧ್ಯದಲ್ಲಿ ಒಂದು ಅಯ್ಯಪ್ಪನನ್ನು ಪ್ರತಿಷ್ಠಾಪಿಸಿ ಹಲವಾರು ಸಾವಿರಾರು ಭಗವದ್ಭಕ್ತರುಗಳಿಗೆ ಅವರ ಜೀವನದಲ್ಲಿ ಮೃತ ನಿಷ್ಠೆಗಳನ್ನು ಅವರಿಗೆ ಅನುಗ್ರಹಿಸಿ ಅವರನ್ನೆಲ್ಲ ಆ ಸಂದರ್ಭದಲ್ಲಿ ಶಬರಿಮಲೆಗೆ ಯಾತ್ರೆಯನ್ನು ಮಾಡಿ ಭಾಳಷ್ಟು ಸ್ವಾಮಿಗಳಿಗೆ ಅಯ್ಯಪ್ಪನ ಅನುಗ್ರಹವನ್ನು ಪಡೆದಂಥ ನರಸಿಂಹಾಚಾರ್ಯರು ಕಾಲಕ್ರಮೇಣ ಕಾಲಾಂತರದ ನಂತರ ಅವರೇನ ಈ ಒಂದು ಕ್ಷೇತ್ರದಿಂದ ಸ್ವಲ್ಪ ವೈರಾಗ್ಯ ಮೂರ್ತಿಯಾಗಿ ದೂರದ ಊರಿನಲ್ಲಿದ್ದುಕೊಂಡು ಏನ ಅವರ ಆಚಾರ ಅನುಷ್ಠಾನಗಳೊಂದಿಗೆ ಜೀವನವನ್ನು ಮಾಡ್ತಾಯಿದ್ದರು. ಆ ಸಂದರ್ಭದಲ್ಲಿ ಇಲ್ಲಿ ನಾವು ಗಣೇಶೋತ್ಸವ ಆರಂಭವಾಯಿತು. ಮುಖ್ಯವಾಗಿ ಮೊದಲಿಗೆ ಇಲ್ಲಿ ಅಯ್ಯಪ್ಪ ದೀಪೋತ್ಸವ ನಮ್ಮ ಮಾಡದಿಂದ ಮೊದಲ ಇಲ್ಲಿಗೆ ಶೋಭಯಾತ್ರೆ ಬಂದದ್ದು. ಅಯ್ಯಪ್ಪನ ಒಂದು ಮೃತಿಕಾ ಮೂರ್ತಿಯಿಂದ ಅಷ್ಟು ಒಂದು ಸಾಧನೆಯನ್ನು ಮಾಡಿದರು ನಮ್ಮ ಗುರು ಸ್ವಾಮಿಗಳಾದ ನರಸಿಂಹಾಚಾರ್ಯ. ನನಗೆ ನೆನಪು, ನಾನು ಸಣ್ಣ ಪ್ರಾಯದಿರುವಾಗ ನಮ್ಮ ಉದ್ಯಾವರ ಮಾಡದಿಂದ ಅಯ್ಯಪ್ಪನ ಶೋಭಯಾತ್ರೆ ಬಂದು ಇಲ್ಲಿ ಅಯ್ಯಪ್ಪ ದೀಪೋತ್ಸವಕ್ಕೆ. ಕಾಲಾನಂತರ ಅಯ್ಯಪ್ಪ ಕ್ಷೇತ್ರದಲ್ಲಿ ಗಣೇಶೋತ್ಸವ ಆಯಿತು. ಅದೇ ರೀತಿಯಲ್ಲಿ ವಿಶ್ವೊಂದು ಪರಿಷತ್ತಿನ ದೊಡ್ಡ ಒಂದು ಕೆಲಸ ಕಾರ್ಯಗಳಿಗೆ ಆಚೆ ಗಣೇಶ ಮಂದಿರ ಆಯಿತು. ಕಾಲಾನಂತರದಲ್ಲಿ ಅಭಿವೃದ್ಧಿ ಆಗಿ ಗಣೇಶೋತ್ಸವದ ನಂತರ ಇನ್ನಷ್ಟು ಈ ಅಯ್ಯಪ್ಪ ಮಂದಿರ ಭಾಳಷ್ಟು ಪ್ರಸಿದ್ಧಿಯನ್ನು ಪಡೆಯಿತು. ಗಣೇಶೋತ್ಸವ ಮತ್ತು ಅಯ್ಯಪ್ಪ ಮಂದಿರ ಒಂದು ಶರೀರದ 2 ಕಣ್ಣುಗಳಿದ್ದಂತೆ. ಆ ಸಂದರ್ಭದಲ್ಲಿ ಇನ್ನೊಬ್ಬ ನೆನೆಸಬೇಕಂತ ನಮ್ಮ ಗುರುಸ್ವಾಮಿಗಳು ಉಮೇಶ ಗುರುಸ್ವಾಮಿಯವರು ಮುಂದಕ್ಕೆ ಅವರ ಒಂದು ಜ್ಞಾನವನ್ನು ಮಾಡಲಿಕ್ಕಿದ್ದಲ್ಲಿ ಅವರ ಧರ್ಮಪತ್ನಿಗೆ ಆ ಗೌರವ ಅರ್ಪಣೆ ಆಗುವಾಗ ಆ ಸಂದರ್ಭದಲ್ಲಿ ಅವರೊಟ್ಟಿಗಿದ್ದವರು ನಮ್ಮ ಜಯಂತಣ್ಣ. ಅಂದಿನಿಂದ ಇಂದಿನವರೆಗೆ ಕೂಡ ಅವರ ಅಣ್ಣನ ನೆನಪಿನಲ್ಲಿ ನಮ್ಮೊಂದಿಗೆ ಇಲ್ಲಿ ಆಗುವಂಥ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಗಣೇಶೋತ್ಸವದ 4 ದಿವಸ ಕೂಡ ನಿರಂತರವಾಗಿ, ಇನ್ನಿತರ ಅಯ್ಯಪ್ಪ ದೀಪೋತ್ಸವದಲ್ಲಿ ಕೂಡ ನಿರಂತರವಾಗಿ ನಮ್ಮೊಂದಿಗೆ ಎಲ್ಲ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದು ಅಯ್ಯಪ್ಪನ ಏನು ಅನುಗ್ರಹ. ಅವರ ಮನೆ ಹತ್ರ ಕೂಡ ಒಂದು ಅಯ್ಯಪ್ಪ ಭಜನಾ ಮಂದಿರವನ್ನು ಕೂಡ ಅವರ ನೇತೃತ್ವದಲ್ಲಿ ನಿರ್ಮಾಣವಾಗಿದೆ. ಏನು ಅವರಿಗೆ ಅದು ದೈವದತ್ತವಾಗಿ ಬಂದಿರಬಹುದು. ಅಣ್ಣನ ಒಂದು ಅದೇ ದಾರಿಯಲ್ಲಿ ನಡೆದುಕೊಂಡು ಭಾಳಷ್ಟು ಸಾಧನೆಯನ್ನು ಮಾಡಿದಂಥ ಜಯಂತಣ್ಣ ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಒಂದು ಪುನರ್ಪ್ರತಿಷ್ಠಿತ ಬ್ರಹ್ಮಕಲಶೋತ್ಸವದಲ್ಲಿ ಗೌರವಿಸುವುದು, ಯಾಕಂದರೆ ಹಿರಿಯರನ್ನು ನಾವು ನೆನಪಿಸಿಕೊಳ್ಳೋದು ಹಳೆ ಬೇರು ಹೊಸ ಚಿಗುರು ಅಂತೇಳಿ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇಂದು ಅಯ್ಯಪ್ಪ ಕ್ಷೇತ್ರದ ಪುನರ್ಪ್ರತಿಷ್ಠಿತ ಬ್ರಹ್ಮಕಲಶೋತ್ಸವದಲ್ಲಿ ಆ ಗೌರವಾರ್ಪಣೆ ಪಡೆಯುವಂಥ ಶ್ರೀ ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿ ಮಂಜೇಶ್ವರ ಕಾಸರಗೋಡು ಜಿಲ್ಲೆ ಪುನರ್ಪ್ರತಿಷ್ಠಿತ ಬ್ರಹ್ಮಕಲಶ ಸಂಭ್ರಮದಲ್ಲಿ ದಿನಾಂಕ 20, 21, 22 ಫೆಬ್ರವರಿ 2023ರಂದು ಸಾವಿರಾರು ಅಯ್ಯಪ್ಪ ಭಕ್ತರಿಗೆ ಮಾಲಾಧಾರಣೆ ಮಾಡಿ ತನ್ನ 18 ವರ್ಷದ ಶಬರಿಮಲೆ ಯಾತ್ರೆಯ ಸಂದರ್ಭದಲ್ಲಿ ಮಂದಿರವನ್ನು ನಿರ್ಮಿಸುವ ಸಂಕಲ್ಪ ಕೈಕೊಂಡು ಅಂದು ಲೋಕಾರ್ಪಣೆ ಮಾಡಿದ ಪುಟ್ಟ ಶ್ರೀ ಅಯ್ಯಪ್ಪ ಮಂದಿರವೇ ಇಂದು ವೈಭವದಿಂದ ಕಂಗೊಳಿಸಿರುವ ಶ್ರೀ ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿ. ಗುರುಸ್ವಾಮಿ ದಿವಂಗತ ಕೆ ನರಸಿಂಹ ಆಚಾರ್ಯರು ಅಂದಿನ ದಿನಗಳಲ್ಲಿ ಈ ಪ್ರದೇಶದಲ್ಲಿ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಭಾಳಷ್ಟು ಕಾರ್ಯಗಳನ್ನು ಕೈಗೊಂಡು ಜನಾನುರಾಗಿದ್ದರು. ಗುಡುಗೆ ದಾನಿಗಳು ಆಗಿದ್ದ ದಿ ನರಸಿಂಹ
ಗುರುಸ್ವಾಮಿಗಳು ಕಷ್ಟದಲ್ಲಿರುವ ಅನೇಕ ಜನರಿಗೆ ಸಹಾಯವನ್ನು ಮಾಡಿದ್ದರು. ಅವರು ಕೈಗೊಂಡ ಕಾರ್ಯಗಳೆಲ್ಲವೂ ಅಮೋಘವಾದದ್ದು ಮತ್ತು ಅವಿಸ್ಮರಣೀಯವಾದದ್ದು. ಸ್ವರ್ಗಸ್ಥ ಗುರುಸ್ವಾಮಿಗಳಾದ ಪಾವನ ಸ್ಮರಣೆಯೊಂದಿಗೆ ಅವರ ಜೊತೆ ಈ ಎಲ್ಲ ಸತ್ಕಾರ್ಯಗಳಿಗೆ ಜೊತೆಗೆ ನಿರಂತರ ದುಡಿದು ಈ ಪ್ರದೇಶದಲ್ಲಿ ಒಂದು ಧಾರ್ಮಿಕ ಕ್ರಾಂತಿಯನ್ನು ಉಂಟು ಮಾಡಲು ಕಾರಣನಾಗಿರುವ ಮತ್ತು ಇಂದಿನ ಈ ಬೆಳವಣಿಗೆಗೆ ಅಂದು ಅವರು ಮಾಡಿದ ಅನನ್ಯ ಸೇವೆಯನ್ನು ಪರಿಗಣಿಸಿ ಗುರುಸ್ವಾಮಿ ದಿವಂಗತ ಕೆ ನರಸಿಂಹ ಆಚಾರ್ಯರ ಸಹೋದರ ಶ್ರೀ ಕೆ ಜಯಂತ್ ಆಚಾರ್ಯರನ್ನು ಹೊಸಂಗಡಿ ಶ್ರೀ ಅಯ್ಯಪ್ಪ ಕ್ಷೇತ್ರದ ಪುನರ್ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭದಲ್ಲಿ ತಾರೀಕು 21/2/2023 ಮಂಗಳವಾರದಂದು ನಡೆದ ಧಾರ್ಮಿಕ ಸಭೆಯಲ್ಲಿ ಗೌರವಿಸಿ ನೀಡುವ ಸನ್ಮಾನ ಪತ್ರ. ಇದೀಗ ಶ್ರೀ ಕೆ ಜಯಂತಾಚಾರ್ಯ ಅವರಿಗೆ ಸನ್ಮಾನ ಸಮಾರಂಭ. ಇದನ್ನು ರಾಜ ಬೆಳ್ಚಪಾಡ್ರು ಮತ್ತು ಅಧ್ಯಕ್ಷರು ಮತ್ತು ಎಲ್ಲ ಅತಿಥಿ ಅಭ್ಯಾಸ ನಡೆಸಿಕೊಡ್ಬೇಕಾಗಿ ವಿನಂತಿ. ಈ ಸಂದರ್ಭದಲ್ಲಿ ಈ ಅಯ್ಯಪ್ಪ ಕ್ಷೇತ್ರಕ್ಕೆ ಸ್ಥಳದಾನವನ್ನು ಮಾಡಿದಂತಹ ದಿವ್ಯಚೇತನ ದಿವಂಗತ ಶ್ರೀ ಕೋಡಿ ವೈದ್ಯರನ್ನು ಕೂಡ ಕುಟುಂಬಸ್ಥರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ತಾ ಇದ್ದೇವೆ. ಅವರ ಒಂದು ಆ ನೆನಪಿನ ಬೆಳಕಿನಲ್ಲಿ ಇದೀಗ ಶ್ರೀಯುತ ಜಯಂತ್ ಆಚಾರ್ಯ ಅವರಿಗೆ ನರಸಿಂಹಾಚಾರ್ಯರ ಅವರ ಕೊಡುಗೆ ಮತ್ತು ಈ ಕ್ಷೇತ್ರಕ್ಕೆ ನೀಡಿದ ಸೇವೆಯನ್ನು ಗಮನಿಸಿ ಅವರಿಗೆ ಸನ್ಮಾನ ಸಮಾರಂಭ. ಶಾಲು ಹೊದಿಸಿ ಪೂಜ್ಯ ರಾಜ ಬೆಳ್ಚಪಾಡರವರು ಸನ್ಮಾನಿಸಿದ್ದಾರೆ. ದೇರಂಬಳ ಕೃಷ್ಣಪ್ಪ ದೇರಂಬಳ ಅವರು ಸನ್ಮಾನ ಪತ್ರವನ್ನು ನೀಡಿದ್ದಾರೆ. ಹರಿಶ್ಚಂದ್ರ ಅವರು ಫಲಪುಷ್ಪ ನೀಡಿ ಗೌರವಿಸಿದ್ದಾರೆ. ಅಧ್ಯಕ್ಷರು ಅತಿಥಿ ಅಭ್ಯಾಗತರ ಈ ಒಂದು ಸಮಕ್ಷಮದಲ್ಲಿ ಈ ಪುನರ್ಪ್ರತಿಷ್ಠಾ ಬ್ರಹ್ಮಕಲಶ ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಭೂತರಾಗಿದ್ದೇವೆ. ಅವರಿಂದ ಇನ್ನಷ್ಟು ಸೇವೆಗಳು ನಡೆಯಿರಿ, ಅಣ್ಣನ ಹಾದಿಯಲ್ಲಿ ಮುಂದುವರಿದು ಈ ಕ್ಷೇತ್ರಕ್ಕೆ ಅವಳ ವಿಶೇಷ ಕೊಡುಗೆ ಕೊಡುವಂತಾಗಲಿ ಅಂತ ಆಶಿಸ್ತಾ ಅವರಿಗೆಲ್ಲ ಥರದ ಶುಭಾಶಯಗಳನ್ನು ಆರಿಸಿದ್ದೇವೆ. ವಂದನೆಗಳು ಜಯಂತಾಚಾರ್ಯ ಅವರಿಗೆ. ಇದೀಗ ಮುಂದಕ್ಕೆ ಇನ್ನೋರ್ವರು ಈ ಕ್ಷೇತ್ರದ ಗುರುಸ್ವಾಮಿಯಾಗಿ ಸೇವೆ ಸಲ್ಲಿಸಿದಂತಹ ಉಮೇಶ್ ಗುರುಸ್ವಾಮಿ ಅವರ ಧರ್ಮಪತ್ನಿ ಶ್ರೀಮತಿ ಅಂಬುಜಾಕ್ಷಿ ಉಮೇಶ್ ಭುಯಂ ಅವರಿಗೆ ಸನ್ಮಾನ ಸಮಾರಂಭ. ಅವರ ಪರಿಚಯವನ್ನು ಕೂಡ ಹರೀಶ್ ಶೆಟ್ಟಿ ಅವರು ಮಾಡಲಿದ್ದಾರೆ. ವಿಶೇಷ ಆಸನದಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ವಿನಂತಿಸಿಕೊಳ್ತಿದ್ದೇವೆ ಶ್ರೀಮತಿ ಅಂಬುಜಾಕ್ಷಿ ಅವರನ್ನು. ಸಜ್ಜನ ಭಗವದ್ಭಕ್ತರೇ, ಸ್ಥಳ ಸಾನ್ನಿಧ್ಯದ ಎಲ್ಲ ದೇವರುಗಳನ್ನು ಸ್ಮರಿಸಿಕೊಳ್ಳುತ್ತಾ ವೇದಿಕೆಯಲ್ಲಿರುವ ಗುರುಸ್ವಾಮಿಗಳು, ರಾಜ ಬೆಳ್ಚಪಾಡ್ರು ಹಾಗೂ ಎಲ್ಲ ಗಣ್ಯರನ್ನು ಕೂಡ ವಂದಿಸುತ್ತಾ ಇವತ್ತು ನಮ್ಮಿಂದ ಗೌರವಾರ್ಪಣೆ ಪಡೆಯಲಿರುವರು ನಮಗೆಲ್ಲರಿಗೂ ತಾಯಿ ಸಮಾನರಾದಂಥ ಶ್ರೀಮತಿ ಅಂಬುಜಾಕ್ಷಿ. ಇವರ ಬಗ್ಗೆ ಹೇಳುವಾಗ ನಮ್ಮ ಕ್ಷೇತ್ರದ ಗುರುಸ್ವಾಮಿ ಅಂತ ಉಮೇಶ್ ಗುರುಸ್ವಾಮಿ. ಈಗಲೂ ನಮಗೆ ಭಾಳಷ್ಟು ಇಲ್ಲಿ ಯಾವುದೇ ಕೆಲಸ ಆಗಲು ಕೂಡ ಅವರ ನೆನಪು ನಮ್ಮ ಭಾಳಷ್ಟು ಕಾಡುತ್ತಾ ಇದೆ. ಅವರ ಒಂದು ನಮ್ಮೊಂದಿಗಿಲ್ಲದ ಭಾಳಷ್ಟು ನೋವುಗಳು ನಮಗಿದೆ. ನಾವು ಸಂಗ್ರಹಕ್ಕೆ ಹೋಗುವಾಗಿರ್ಬೋದು, ಇಲ್ಲಿ ದೊಡ್ಡ ಕಾರ್ಯಕ್ರಮ ಆಗಿರುವಾಗ ಗುರುಸ್ವಾಮಿ ಒಂದಿದ್ದರೆ ಅದರೊಂದು ವಿಷಯ ಬೇರೆ ಇತ್ತು. ಅವರಷ್ಟೊಂದು ಆತ್ಮೀಯತೆ, ಸರಳ ಸಜ್ಜನಿಕೆ ಅದು ಬಹಳಷ್ಟು ಅಪರೂಪ. ನಾವು ಸಂಗ್ರಹಕ್ಕೆ ಹೋಗೋ ಕೂಡ ಹಾಗೆ ನಮ್ಮೊಂದಿಗೆ ಗುರುಸ್ವಾಮಿ ಇದ್ದರೆ ಬಹಳಷ್ಟು ನಮಗೆಂದು ಸಂತೋಷ. ಬಹಳಷ್ಟು ಅವರು ಎಷ್ಟು ಬಹಳಷ್ಟು ಜ್ಞಾನಿಯಾಗಿದ್ದಾರೆ, ಅದೇ ರೀತಿಯಲ್ಲಿ ಅವರು ಧ್ಯಾನಿಯಾಗಿದ್ದಾರೆ. ಅದರ ಜ್ಞಾನಿಯಾಗಿದ್ದಂಥ ಒಬ್ಬ ವ್ಯಕ್ತಿ ನಮ್ಮ ಉಮೇಶ್ ಗುರುಸ್ವಾಮಿ. ಬಂದಂಥ ಇಲ್ಲೊಂದು ಉತ್ಸವ ನಡೆಯೋ ಕೂಡ ಎಲ್ಲರ ಹತ್ರ ಒಂದು ಆತ್ಮೀಯತೆ ಇರ್ತಾರೆ. ಒಂದು ಮಾತೆಯರಾಗಿರ್ಬೋದು, ಸಣ್ಣ ಮಕ್ಕಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಎಲ್ಲರ ಹತ್ರಿಗೊಂದು ಅಷ್ಟು ಪ್ರೀತಿ ಭಾವನೆಯಿಂದಂಥ ಒಂದು ಬೆರೆಯುವಂಥ ಮಹಾನ್ ಒಂದು ವ್ಯಕ್ತಿತ್ವ ನಮ್ಮ ಉಮೇಶ್ ಗುರುಸ್ವಾಮಿಯವರು. ಅಂತೂ ನಮ್ಮ ಪದ್ಮಣ್ಣನಿಗೆ ಮತ್ತು ಅವರಿಗೆ ಅಳಿಯ ಅಂತ ಹೇಳಿಕೊಂಡು ಭಾಳಷ್ಟು ಈ ಒಂದು ಇಲ್ಲಿ ಸಾಧನೆ ಮಾಡಬೇಕಾದರೆ ಪದ್ಮಣ್ಣನೊಟ್ಟಿಗೆ ಗುರುಸ್ವಾಮಿಗಳ ಭಾಳಷ್ಟು ಮಾರ್ಗದರ್ಶಕಿದ್ದರು. ಖಂಡಿತವಾಗಿ ನಮಗೆ ಭಾಳಷ್ಟು ನೋವು. ಆದರೆ ಎಂತ ಮಾಡೋದು, ಯಾರು ಕೂಡ ಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ಜಾತಸ್ಯ ಮರಣ ಧ್ರುವ ಅಂತೇಳಿ, ಯಾರು ಕೂಡ ಈ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೆ ಕೂಡ ಆ ಸಾವನ್ನು ಕೊಟ್ಟೇ ಇರ್ತಾರೆ. ಆದರೆ ಪುನಃ ಅವರು ಹುಟ್ಟಿ ಬರ್ತಾರೆ ಅಂತ ಹೇಳಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ. ಅದೇ ರೀತಿಯಲ್ಲಿ ಎಲ್ಲರ ಒಂದು ಆ ಚೇತನಗಳಲ್ಲಿ ಗುರುಸ್ವಾಮಿಯ ಚೇತನ ಇದ್ದುಕೊಂಡು ಯಾವುದೇ ಒಂದು ಜಾತಿ ಭೇದ ಮತ ಯಾವುದೇ ರಾಜ್ಯಕ್ಕಿಲ್ಲದೆ ಎಲ್ಲರನ್ನ ಒಗ್ಗೂಡಿಸಿಕೊಳ್ಳುವಂಥ ಒಂದು ದೊಡ್ಡ ಕಾಯಕವನ್ನು ಮಾಡಿದರು ಗುರುಸ್ವಾಮಿ. ಆದರೆ ಆಕೆಲ್ಲ ಕಾಯಕವನ್ನು ಮಾಡಬೇಕಾದ್ರೆ ಅದಕ್ಕೆ ಹಿಂದಿಂದ ಒಬ್ಬರು ವ್ಯಕ್ತಿ ಬೇಕಾಗ್ತದೆ. ಯಾವುದೇ ಒಂದು ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಾತೆಯ ಮಾರ್ಗದರ್ಶನ ಬೇಕೇ ಬೇಕಂತೆ. ಅವರು ಆ ಮಾತೆಯ ಅನುಗ್ರಹ ಇದ್ದರೆ ಅವರು ನಮ್ಮನ್ನು, ಈಗ ನನ್ನ ಜೀವನದಲ್ಲಿ ಹೇಳಿಕೊಡ್ದ ಹಾಗೆ ನನ್ನ ಮನೆಯ, ನನ್ನ ತಾಯಿಯ, ಅಲ್ಲ ನನ್ನ ಅತ್ತಿಗೆಯವರು, ಚಿಕ್ಕಮ್ಮನ ಎಲ್ಲರ
ಆ ಪ್ರೋತ್ಸಾಹ ಇದ್ದ ಕಾರಣ ನಾನೊಂದಿಷ್ಟು ಸಮಾಜದಲ್ಲಿ ದುಡಿಲಿಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಅವರೆಲ್ಲ ಕೆಲಸ ಕಾರ್ಯಗಳಿಗೆ ಅವರ ಜೊತೆಯಾಗಿ ನಿಂತುಕೊಂಡಂಥ ಧರ್ಮಪತ್ನಿ ಅಂಬುಜಾಕ್ಷಿ. ಯಾಕಂದರೆ ಲಕ್ಷ್ಮಿ, ಅಂಬುಜಾಕ್ಷಿ ಅಂದರೆ ಲಕ್ಷ್ಮಿ. ಲಕ್ಷ್ಮಿ ಎಲ್ಲಿರ್ತಾರೆ ಅಲ್ಲಿ ಎಲ್ಲವಿರ್ತದೆ. ನಾವೊಂದು ನೋಡಿರ್ಬೋದು, ಅಂದರೆ ಸಂತುಷ್ಟ ಗೃಹಿಣಿಯೇ ಮನೆಯ ಲಕ್ಷ್ಮಿ, ಆದರ ಆತಿಥ್ಯವೇ ಮನೆಯ ವೈಭವ. ಯಾಕಂದರೆ ಆ ದೊಡ್ಡ ದೊಡ್ಡ ಸೋಫಾ ಸೆಟ್ಗಳು, ಟಿ ವಿ ಅದು ಅಲ್ಲಂತೆ. ಬಂದಂಥ ಒಂದು ಅತಿಥಿಗಳಿಗೆ ಆದರ ಆತಿಥ್ಯವನ್ನು ಮಾಡೋದೇ ಅದು ಮನೆಯ ವೈಭವ. ಧಾರ್ಮಿಕತೆ ಮನೆಯ ಕಲಶ. ಯಾಕಂದರೆ ಒಂದು ಮನೆ ಅಂತ ಹೇಳೋದು ಅದು ದೇವಾಲಯ ಅಂತೆ. ಅದರ ಧಾರ್ಮಿಕತೆ ಇದ್ದರೆ ಮಾತ್ರ ಅದೊಂದು ಕಲಶ ಇದ್ದಾಗೆ. ಹಾಗೆ ಅಂಥ ಒಂದು ಸಂತುಷ್ಟ ಗೃಹಿಣಿಯಾಗಿ ಆದರ ಆತಿಥ್ಯದ ಒಂದು ದೊಡ್ಡ ಶಕ್ತಿಯಾಗಿ, ಅದೇ ರೀತಿಯಲ್ಲಿ ಆ ಮನೆ ಒಂದು ಕಲಶವಾಗಿ ಗುರುಸ್ವಾಮಿಗಳ ಎಲ್ಲ ಒಂದು ಕಾರ್ಯಕ್ಕೂ ಮಾರ್ಗದರ್ಶಕ ಗೆದ್ದುಕೊಂಡು ಈಗ ಅವರ ಮಕ್ಕಳು ಕೂಡ ಹಾಗೆ ಎಲ್ಲ ನಮ್ಮೊಂದಿಗಿದ್ದಾರೆ ಅಂತೂ ಕೀರ್ತಿ ಪೂರ್ತಿ ಸಮಯವನ್ನಲ್ಲಿ ಕೊಟ್ಟಿದ್ದಾರೆ. ಅವರ ತಮ್ಮಂದಿರು ಕೂಡ ಹಾಗೆ. ಇನ್ನೊಬ್ಬ ಇವರು ವಿದೇಶದಲ್ಲಿದ್ದಾರೆ, ದೊಡ್ಡಮ್ಮ ಕಿರಣ್ ಅಂತೇಳಿ. ಈಗಲೂ ಕೂಡ ನಮಗೆ ಒಂದು ಆಗಾಗ ಒಂದು ಅವನ ದೂರವಾಣಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಂದರೆ ಗುರುಸ್ವಾಮಿ ಅಂದರೆ ಅದು ಅವರ ಮನೆ ಅಂದರೆ ನಮ್ಮ ಮನೆ. ನಾವು ಸ್ವಲ್ಪ ಎರಡು ಕೂಡ ಆಧ್ಯಾತ್ಮಿಕಗಳಿದ್ದವರು, ನಾನು ಮತ್ತು ಗುರುಸ್ವಾಮಿ. ಅವರನ್ನು ಈ ಸಮ ನೆನೆಸಿಕೊಳ್ಳಬೇಕಾದಂಥ ಒಂದು ನನ್ನದು ಕರ್ತವ್ಯ ಅಂತ ಗುರುಸ್ವಾಮಿಯವರ ಧರ್ಮಪತ್ನಿಯವರು ಇಂದು ನಮ್ಮೊಂದಿಗೆ ಇದ್ದಾರೆ ಇವತ್ತಿನ ಅಯ್ಯಪ್ಪನ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶದ ಕಾರ್ಯಕ್ರಮದಲ್ಲಿ. ಇದು ಖಂಡಿತವಾಗಿಯೂ ನಾವು ನಮ್ಮ ಪದ್ಮನ ಕಡಪ್ಪರ ನಾವಿನ್ನು ಗುರುಸ್ವಾಮಿ ನಮ್ಮೊಟ್ಟಿಗೆ ಇಲ್ಲದಿದ್ದರೂ ಕೂಡ ನಾವು ಅವರಲ್ಲಿ ಅವರನ್ನು ಕಾಣುವಂಥದ್ದು. ಅವರು ಏನೊಂದು ಧೀಶಕ್ತಿ ಇತ್ತು ಅದನ್ನು ನಮ್ಮ ಪದ್ಮಣ್ಣನಿಗೆ ಅವರು ಕೊಟ್ಟು ಹೋಗಿದ್ದಾರೆ. ಅದು ಮಹಾಪುರುಷರು ಹಾಗೆ ಅಂತೆ. ಆ ಮಹಾಪುರುಷ ಇಲ್ಲದಿದ್ದರೂ ಕೂಡ ಅವರ ಒಂದು ಏನು ಆ ಧೀಶಕ್ತಿ ಅದು ನಮ್ಮಲ್ಲಿರ್ತದೆ. ವಿವೇಕಾನಂದರು ನಮ್ಮೊಂದಿಗೆ ಇಲ್ಲದಿದ್ದರೂ ಕೂಡ ಅಂಥ 100 ಯುವಕರು ನಮ್ಮೊಂದಿಗಿದ್ದಾರೆ ವಿವೇಕಾನಂದರದು. ಅದೇ ರೀತಿ ರಾಮಕೃಷ್ಣ ಪರಮಹಂಸರಾಗಿರ್ಬೋದು, ನಮ್ಮ ಎಲ್ಲ ದೊಡ್ಡ ದೊಡ್ಡ ಸಾಧಕರು ಅವರು ಇಲ್ಲದಿದ್ದರೂ ಕೂಡ ಅವರ ಸಾಧನೆಯಿಂದ ಮಾರ್ಗದರ್ಶನ ಈಗಿನ ನಮ್ಮ ಭಾರತ ದೇಶ ಭಾಳಷ್ಟು ಬಲಿಷ್ಠವಾಗ್ತಾ ಇದೆ ಅವರಿಲ್ಲದಿದ್ದರು. ಅದೇ ರೀತಿ ನಮ್ಮ ಗುರುಸ್ವಾಮಿ ಇಲ್ಲದಿದ್ದರೂ ಕೂಡ ಈ ಅಯ್ಯಪ್ಪ ಕ್ಷೇತ್ರ ಭಾಳಷ್ಟು ಅವರ ಅನುಗ್ರಹದಿಂದ ಬಲಿಷ್ಠವಾಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ನಮ್ಮದರಿಗುವಂಥ ಈ ತಾಯಿಯನ್ನು ನಾವು ಗೌರವಾರ್ಪಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಆತ್ಮೀಯ ಭಗವದ್ಭಕ್ತರೇ, ಶ್ರೀ ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿ, ಅಂಚೆ ಮಂಜೇಶ್ವರ, ಕಾಸರಗೋಡು ಜಿಲ್ಲೆ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ದಿನಾಂಕ 20, 21, 22 ಫೆಬ್ರವರಿ 2023ರಂದು ಸಾವಿರಾರು ಅಯ್ಯಪ್ಪ ಭಕ್ತರಿಗೆ ಮಾಲಾಧಾರಣೆ ಮಾಡಿ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಬಹಳಷ್ಟು ಕಾರ್ಯಗಳನ್ನು ಕೈಗೊಂಡು ಜನಾನುರಾಗಿಯಾಗಿದ್ದರು. ಕೊಡುಗೆ ದಾನಿಗಳಾಗಿದ್ದ ದಿ ಉಮೇಶ್ ಗುರುಸ್ವಾಮಿಗಳು ಭಜನೆಯಿಂದ ಭಜಕರ ಮನ ಗೆದ್ದು ಶ್ರೀ ಕ್ಷೇತ್ರದ ಅಭಿವೃದ್ಧಿಗೆ ತನು ಮನ ಧನಗಳನ್ನು ಅರ್ಪಿಸಿ ಅವರು ಕೈಗೊಂಡ ಕಾರ್ಯಗಳೆಲ್ಲವೂ ಅಮೋಘವಾದದ್ದು ಮತ್ತು ಅವಿಸ್ಮರಣೀಯವಾದದ್ದು. ಸ್ವರ್ಗಸ್ಥ ಗುರುಸ್ವಾಮಿಗಳವರ ಪಾವನ ಸ್ಮರಣೆಯೊಂದಿಗೆ ನಮ್ಮೆಲ್ಲ ಸತ್ಕಾರ್ಯಗಳಿಗೆ ಜೊತೆಗೆ ನಿರಂತರ ದುಡಿದು ಈ ಪ್ರದೇಶದಲ್ಲಿ ಒಂದು ಧಾರ್ಮಿಕತೆಯನ್ನು ಪ್ರತಿ ಮನೆಯಲ್ಲೂ ಪಸರಿಸಿ ಧರ್ಮ ಜಾಗೃತಿಯನ್ನು ಮೂಡಿಸಿದರು. ಅವರ ಅನನ್ಯ ಸೇವೆಯನ್ನು ಪರಿಗಣಿಸಿ ದಿ ಉಮೇಶ್ ಗುರುಸ್ವಾಮಿ ಅವರ ಧರ್ಮಪತ್ನಿ ಶ್ರೀಮತಿ ಅಂಬುಜಾಕ್ಷಿ ಅವರನ್ನು ಹೊಸಂಗಡಿ ಅಯ್ಯಪ್ಪ ಕ್ಷೇತ್ರದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭದಲ್ಲಿ 21/2/2023 ಮಂಗಳವಾರದಂದು ನಡೆದ ಧಾರ್ಮಿಕ ಸಭೆಯಲ್ಲಿ ಗೌರವಿಸಿ ನೀಡುವ ಸನ್ಮಾನ ಪತ್ರ ವೇದಿಕೆಯಲ್ಲಿ ಅಂತ ಹಿರಿಯರು ಅದೇ ರೀತಿಯಲ್ಲಿ ಮಾತೃಮಂಡಳಿ ಕೂಡ ವೇದಿಕೆಗೆ ಬರಬೇಕು. ಅವರ ಈ ಒಂದು ಗೌರವಾರ್ಪಣೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಮಾತೃಮಂಡಳಿಯ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಮತಿ ಅಂಬುಜಾಕ್ಷಿ ಉಮೇಶ್ ಬಿ ಎಂ ಅವರಿಗೆ ಸನ್ಮಾನದಲ್ಲಿ ಅವರು ಕೂಡ ಭಾಗಿಯಾಗಬೇಕಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀರಿ. ಇದೀಗ ಪೂಜ್ಯ ಗುರುಸ್ವಾಮಿ ಅವರ ಕೀರ್ತಿಶೇಷ ಉಮೇಶ್ ಬಿ ಎಂ ಅವರ ಧರ್ಮಪತ್ನಿ ಶ್ರೀಮತಿ ಅಂಬುಜಾಕ್ಷಿ ಉಮೇಶ್ ಬಿ ಎಂ ಅವರಿಗೆ ಸನ್ಮಾನದ ವಿಶೇಷ ಕ್ಷಣ. ಅತಿಥಿ ಅಭ್ಯಾಗತರ ಸಮಕ್ಷಮದಲ್ಲಿ ನಾವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗೋಣ. ಮತ್ತೊಮ್ಮೆ ಶ್ರೀ ಅಯ್ಯಪ್ಪ ಕ್ಷೇತ್ರಕ್ಕೆ ಸ್ಥಳದಾನ ಮಾಡಿದಂಥ ದಿವಂಗತ ಶ್ರೀ ಕೋಡಿ ವೈದ್ಯರ ಕುಟುಂಬಸ್ಥರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ತಾ ಅವರ ಕೊಡುಗೆಯಿಂದಾಗಿ ಈ ಕ್ಷೇತ್ರ ಇಷ್ಟೆಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಲಿಕ್ಕೆ ಸಾಧ್ಯ ಆಗಿದೆ. ಅವರ ನೆನಪಿನ ಬೆಳಕಿನಲ್ಲಿ ಇದೀಗ ಶ್ರೀಮತಿ ಅಂಬುಜಾಕ್ಷಿ ಉಮೇಶ್ ಬಿ ಎಂ ಅವರಿಗೆ ಸನ್ಮಾನ ಸಮಾರಂಭದ ಪುನೀತ ಕ್ಷಣ. ಮಹಿಳಾ ಸಂಘದ ಅಧ್ಯಕ್ಷೆ ಮತ್ತು ಪದಾಧಿಕಾರಿಗಳು ಫಲಪುಷ್ಪ ನೀಡಿ ಅದೇ ರೀತಿಯಲ್ಲಿ ಸನ್ಮಾನ ಪತ್ರವನ್ನು ನೀಡಿ ಗೌರವಿಸಿದ್ದಾರೆ. ಸ್ಮರಣಿಕೆಯನ್ನು ನೀಡಿ ಕೂಡ ಗೌರವಿಸಿದ್ದಾರೆ. ಛಾಯಾಗ್ರಹಣಕ್ಕೆ ಒಂದು ಕ್ಷಣ. ಈ ಒಂದು ಒಂದು ಕಾಣಿಕೆಯನ್ನು ಸನ್ಮಾನವನ್ನು ಸ್ವೀಕರಿಸಿದಂಥ ಶ್ರೀಮತಿಯವರಿಗೆ ವಂದನೆಗಳು. ಮುಂದೆಯೂ ಕೂಡ
ಅವರ ಸಹಾಯ ಸಹಕಾರಗಳು ಇರಲಿ ಅಂತ ಆಶಿಸ್ತಾ ವಂದಿಸ್ತೇವೆ. ಇದೀಗ ವಂದನೆಗಳು. ಕಾರ್ಯಕ್ರಮದಲ್ಲಿ ಮುಂದೆ ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನವನ್ನು ಈ ಧರ್ಮಸಭೆಯಲ್ಲಿ ಅಲಂಕರಿಸಿದಂತಹ ಶ್ರೀ ಮೋಹನ್ ಶೆಟ್ಟಿ ಕುಂಜತ್ತೂರು ತುಮಿನಾಡು ಧಾರ್ಮಿಕ ಮುಂದಾಳು ಹಾಗೂ ಕೊಡುಗೆದಾನೆ ಅವರು ತಮ್ಮ ಮೌನದಿಂದಲೇ ಶುಭವನ್ನು ಹಾರೈಸಿದ್ದಾರೆ. ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳಿದ ಹಾಗೆ ಅವರ ಆ ಮೌನತೆಯಿಂದ ಅವರ ಬಂಗಾರದಂಥ ಮನಸ್ಸು ಕೊಡುಗೆ ದಾನಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ವಂದಿಸ್ತಾ ಇದ್ದೇವೆ. ಮತ್ತೋರ್ವ ವೇದಿಕೆಯಲ್ಲಿರುವಂಥವರು ಹತ್ತಿರದ ಕ್ಷೇತ್ರ ನಮ್ಮ ಪದ್ಮನಾಭಾಚಾರ್ಯ ಬಾಡೂರವರು ಶ್ರೀ ರಕ್ತೇಶ್ವರ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯವರು. ಈ ಒಂದು ಕ್ಷೇತ್ರವನ್ನು ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಬೆಳೆಸೋದ್ರಲ್ಲಿ ಅವರ ಶ್ರಮ ಇದೆ ಹಿಂದೆ. ಅವರಿಂದ ಈಗ ಶುಭಾಶಂಸನ ನುಡಿ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಮುಖ್ಯ ಅತಿಥಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಸಹೋದರ ಸಹೋದರಿಯರೇ, ತುಂಬ ಮಾತಾಡುವಂಥ ಪರಿಸ್ಥಿತಿಯಲ್ಲಿ ನಾನು ಬಂದಿಲ್ಲ. ಏಕೆಂದರೆ ಮುಂಚಿತವಾಗಿ ನನ್ನ ಅಣ್ಣನಿಗೆ ಉಮೇಶ್ ಅಣ್ಣನಿಗೆ ಒಂದು ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೇನೆ. ಏಕೆಂದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಣ್ಣ ಇರಬೇಕಿತ್ತು. ಈ ವೇದಿಕೆ ಇಷ್ಟೊಂದು ಆಗಬೇಕಿದ್ದರೆ ಅಣ್ಣನ ಪ್ರತಿಫಲ ಅಂತಲೇ ಹೇಳಬೇಕು ನಾನು. ಅವರ ಈ ಭವ್ಯವಾದ ರಾಜಗೋಪುರ ಇವತ್ತು ನಾವಿಲ್ಲಿ ನಿಂತು ಈ ವೇದಿಕೆಯಲ್ಲಿ ಮಾತಾಡಬೇಕಿದ್ದರೂ ಕೂಡ ಆ ಉಮೇಶ್ ಅಣ್ಣನ ತುಂಬ ಶ್ರಮ, ಅದನ್ನು ನಾನು ಎಲ್ಲರಿಗೆ ತಿಳಿಸಲೇಬೇಕಾಗಿದೆ. ಆ ಒಂದು ಫಲ ಅದು ಅಲ್ಲದೆ ಇನ್ನೂ ಹೇಳಬೇಕಿದ್ದರೆ ಆಗಾಗಲೇ ನಮ್ಮ ಕಾಳಿಕ ಪರಮೇಶ್ವರಿ ದೇವಸ್ಥಾನದ ಅಧ್ಯಕ್ಷರು ಹೇಳಿದರು, ಈ ಭವ್ಯ ಗೋಪುರಕ್ಕೆ ಬಾಡೂರು ಕುಟುಂಬ ಏನೂ ಅಲ್ಲ. ಏಕೆಂದರೆ ಇಲ್ಲಿಯ ಸಾರ್ವಜನಿಕರ ಪ್ರತಿಯೊಬ್ಬರ ಹಣದಿಂದಾಗಿ ಇವತ್ತು ಭವ್ಯ ಗೋಪುರ ನಡೆದಿದೆ. ಅದು ಮಾತ್ರವಲ್ಲದೆ ಕಡಪರ ಪದ್ಮಣ್ಣ ಇವರನ್ನು ನಾನು ಒಂದು 10 ಸಲ ಕೂಡ ಸ್ಮರಿಸ್ಬೋದು. ಏಕೆಂದರೆ 1996 ಡಿಸೆಂಬರ್ 17ನೇ ತಾರೀಕಿಗೆ ಈ ಜಾಗಕ್ಕೆ ನಾನು ಕಾಲಿಟ್ಟಿದ್ದೇನೆ. ಅಂದಿನಿಂದ ಇವತ್ತಿಗೆ ನನಗೆ ತಿಳಿದ ಮಟ್ಟಿಗೆ 27ನೇ ವರ್ಷ ಈ ಜಾಗದಲ್ಲಿ ಕಾಲಿಟ್ಟು ಮುಂದುವರಿತಾ ಇದ್ದೇನೆ. ಆ ಸಂದರ್ಭದಲ್ಲಿ ನನಗೆ ಇಲ್ಲಿ ಮುಂಚಿತವಾಗಿ ನಾನು ಬಂದು ಹೋಗಿದ್ದರೆ ದಿನಕರ್ ಅವರ ಮನೆಗೆ, ಅದರಲ್ಲಿ 2 ಮಾತಿಲ್ಲ. ಅಂದು ಬಂದು ಕೇಳಿದಂಥ ಒಂದು ವಿಷಯ ನನಗೆ ಇವತ್ತು ಸಹ ಮನಸ್ಸಲ್ಲಿ ನೆನಪಿದೆ. ದಿನಕರಣ ಇಲ್ಲಿ ಆದಿಕ್ಷೇತ್ರ ಯಾರ್ದು, ಇದರ ಕಥೆ ಏನು ಎಂಬುದು ನನಗೆ ಗೊತ್ತಿಲ್ಲ. ಆಗ ದಿನಕರಣ್ಣನ ಅಮ್ಮನವರೊಂದು ಮಾತು ಹೇಳಿದರು, ಇದು ಮುಂಚಿತವಾಗಿ ಯಾರೋ ಇಲ್ಲಿ ಹತ್ತಿರದಲ್ಲಿ ತರವಾಡಿತ್ತಂತೆ, ಆ ದೇವಸ್ಥಾನ ಯಾರ್ದು ಏನು ಅಂತ ಗೊತ್ತಿಲ್ಲ. ಆದ ಕಾರಣ ಅಂದಿನಿಂದಲೇ ಇದಕ್ಕೊಂದು ಅಷ್ಟಮಂಗಲ ಇಟ್ಟುಕೊಂಡು ನಾವು ಮುಂದುವರೆದಿದ್ದೆವು. 1996 ಡಿಸೆಂಬರ್ 17ನೇ ತಾರೀಕಿಗೆ ಇಲ್ಲಿ ಅಷ್ಟಮಂಗಲ ನಡೆದಿತ್ತು. ಆ ಸಂದರ್ಭದಲ್ಲಿ 2023ನೇ ಇಸವಿಯಲ್ಲಿ ನಾನು ಬ್ರಹ್ಮಕಲಶ ದೀಪ ಪ್ರತಿಷ್ಠೆ ಮಾಡಿದ್ದೆ. ಆಗಲೂ ಕೂಡ ಅಧ್ಯಕ್ಷರಾಗಿ ನಮ್ಮ ಕಡಪರ ಪದ್ಮಣ್ಣ, ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ದಿನಾಕರ್ಜಿ, ಅದರ ಜೊತೆಯಲ್ಲಿ ಹರೀಶ್ ಮಾಡ ಮತ್ತು ನವೀನ್ ರಾಜ್ ಇವರನ್ನು ಸೇರಿಸ್ಕೊಂಡಿದ್ದೆ. ಅದರ ಜೊತೆಯಲ್ಲಿ ಇನ್ನೊಂದು ನಾನು ನೆನೆಸಬೇಕಂತ ಕಾರ್ಯಗಳಿವೆ. ನಮ್ಮ ಏನು ಮಾತಾಡುವಾಗಲೂ ನಮ್ಮ ಉಮೇಶ್ ಗುರುಸ್ವಾಮಿ ಹೇಳ್ತಿದ್ರು, ಪದ್ಮಣ್ಣ ಏನಾದರೂ ಅದು ಮುಂದುವರಿತದೆ, ಅದು ಮಾಡಲೇಬೇಕು. ಅದೇ ರೀತಿಯಲ್ಲಿ ಮುಂದುವರಿಸ್ತಿದ್ದೆವು. ಅದರ ಜೊತೆಯಲ್ಲಿ ಇನ್ನಿಬ್ಬರನ್ನು ಕೂಡ ನಾನು ನೆನೆಸಿಕೊಳ್ಬೇಕು. ಒಬ್ಬರು ರುದ್ರಪ್ಪ ಮೇಸ್ತ್ರಿ, ಇನ್ನೊಬ್ಬರು ಮೋಹನಣ್ಣ. ಇವರು ಕೂಡ ನನ್ನ ಜೊತೆಯಲ್ಲಿ ಏನಿದ್ದರು ಪದ್ಮಣ್ಣ ಅದನ್ನು ಮುಂದುವರಿಸು ಅಂತ ಹೇಳ್ತಾ ಇದ್ದರು. ಅದೇ ರೀತಿಯಲ್ಲಿ ಈ ಸಲ ನಮ್ಮ ಭವ್ಯ ಗೋಪುರ ಆಗಬೇಕಿದ್ರೆ ನಮಗೆ ಭಾಳ ವಿಚಿತ್ರವಾದಂಥ ಒಂದು ಕೆಲಸ ನಡೆದಿತ್ತು. ಇಲ್ಲೊಂದು ಅಶ್ವತ್ಥ ಮರ ಇತ್ತು. ಆ ಮರ ಬಿದ್ದ ಅಂದಿನಿಂದ ಅದೇ ಮುಹೂರ್ತವಾಗಿತ್ತು ಈ ಬ್ರಹ್ಮಕಲಶಕ್ಕೆ ಕಾರಣ. ಅದರಲ್ಲಿ ಇನ್ನೊಬ್ಬರನ್ನು ಹೇಳಬೇಕಿದ್ರೆ ನಮ್ಮ ಇಲ್ಲಿ ಸೈಡ್ನ ನಾರಾಯಣಣ್ಣನು ಕೂಡ ಹೇಳ್ಬೋದು. ಅವರ ಕಾರು ಆ ಮರದ ಅಡಿಯಲ್ಲಿತ್ತು, ಆದರೂ ಜೀವ ಅಪಾಯ ಇಲ್ಲದೆ ನಾವು ಪಾರಾಗಿದ್ದೇವೆ. ಈ ರೀತಿಯ ಶಕ್ತಿಯುತವಾದಂಥ ಒಂದು ಆದಿಕ್ಷೇತ್ರ. ಆದರೆ ಇಂದು ನಾನು ಈ ಸ್ಥಳದಲ್ಲಿ ನಿಂತು ಹೇಳ್ತಾ ಇದ್ದೇನೆ, ಅಯ್ಯಪ್ಪ ಮಂದಿರ ಆದಿಕ್ಷೇತ್ರ ಬೇರೆ ಅಲ್ವೇ ಅಲ್ಲ, ಎರಡು ಕೂಡ ನಮ್ಮ ಕಣ್ಣಿಗೆ ಒಂದೇ. ಅದರಲ್ಲಿ 2 ಮಾತು, ಇನ್ನು ನಾವು ಇರುವವರೆಗೆ ಬರುವುದೂ ಇಲ್ಲ, ಇನ್ನು ಬರಲಿಕ್ಕೂ ಇಲ್ಲ. ಇಲ್ಲಿ ಇನ್ನೊಂದು 2-3 ವಿಷಯವನ್ನು ಹೇಳಿಕೊಂಡು ನಾನು ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಒಂದು, ನಮಗೆ ತುಂಬ ಹೆಲ್ಪ್ ಆದಂಥ ಒಂದು ವಿಷಯ ಏನೆಂದರೆ, ಇಲ್ಲಿ ಅಯ್ಯಪ್ಪ ಫ್ರೆಂಡ್ಸಿನ ಹುಡುಗರು
ಅಂದು ಇಂದು ಮೊನ್ನೆ ಬ್ರಹ್ಮಕಲಶಕ್ಕೂ ಕೂಡ ನಮ್ಮ ಜೊತೆಯಲ್ಲಿದ್ದುಕೊಂಡು ಏನಾಗಬೇಕು ಪದ್ಮಣ್ಣ ಅಂತ ಕೇಳಿ ಮುಂದುವರಿಸಿದಂಥ ಒಂದು ಸಂಘ ಇದೆ. ಅದರ ಜೊತೆಯಲ್ಲಿ ಇನ್ನೊಂದು ನಮ್ಮ ಅಯ್ಯಪ್ಪದ ಮಹಿಳಾ ಸಂಘ, ಇವರು ಚಂಚಲ ಶಾಖನನ್ನು ಹೇಳ್ಬೋದು. ಅವರ ಜೊತೆಯಲ್ಲಿರುವಂಥ ಎಲ್ಲರನ್ನು ಕೂಡ ನಾನು ಇನ್ನೊಮ್ಮೆ ವರಿಸ್ತಾ ಇದ್ದೇನೆ. ಇದೇ ರೀತಿಯಲ್ಲಿ ಇನ್ನು ಮುಂದೆ ಕೂಡ ಇಂಥ ಸಂದರ್ಭ ನಮಗೆ ಒದಗಿ ಬರಲಿ. ಅದೇ ರೀತಿಯಲ್ಲಿ ಪದ್ಮಣ್ಣನನ್ನು ಇನ್ನೂ ತುಂಬ ಹೇಳಬೇಕಿತ್ತು, ಆದರೆ ಇವತ್ತಿನ ಈ ಸಮಯದ ಅಭಯಕ್ಕೆ ನಾನು ಯಾವುದಕ್ಕೂ ಹೊರಡುವುದಿಲ್ಲ. ಇನ್ನೊಬ್ಬರು ಹರೀಶ್ ಮಾಡೋನು ಕೂಡ ಹೇಳಬೇಕಿತ್ತು, ಆದರೆ ಇನ್ನೊಮ್ಮೆ ಇದನ್ನು ಮುಂದುವರಿಸುವ ಅಂತ ಹೇಳಿಕೊಂಡು ನನ್ನ ಒಂದೆರಡು ಮಾತನ್ನು ವಿರಮಿಸ್ತಾ ಇದ್ದೇನೆ. ಒಂದೇ ಮಾತರಂ. ತಮ್ಮ ಮನದಾಳದ ಮಾತನಾಡಿದಂತಹ ಶ್ರೀ ಆದಿಕ್ಷೇತ್ರ ರಕ್ತೇಶ್ವರಿ ಕ್ಷೇತ್ರದ ಅಧ್ಯಕ್ಷ ಕಾರ್ಯದರ್ಶಿಯಾದಂಥ ಪದ್ಮನಾಭ ಆಚಾರ್ಯ ಬಾಡೂರು ಅವರಿಗೆ ವಂದನೆಗಳು. ಸನ್ಮಾನಿತರಿಂದ ಈಗ ತಮ್ಮ ಮನದಾನದ 2 ಮಾತುಗಳನ್ನು ನಿರೀಕ್ಷಿಸುತ್ತಿದ್ದೇವೆ. ಶ್ರೀಯುತ ಜಯಂತ ಆಚಾರ್ಯ ಕಡಂಬರ್ ಅವರು ತಮ್ಮ ಶುಭಾಶಂಸನ ನುಡಿ ಮನದಾನದ ಮಾತುಗಳನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದೆ. ಸನ್ಮಾನಕ್ಕೆ ಉತ್ತರವಾಗಿ ತಮ್ಮ ಮನದಾಳದ ಮಾತುಗಳನ್ನು ನೀಡಬೇಕಾಗಿ ವಿನಂತಿ. ಸಾಕ್ಷಾತ್ ತಂದೆಯಾಗಿಯೂ ತಾಯಿಯಾಗಿಯೂ ಮತ್ತು ಸದ್ಗುರು ಆದ ಪರಮಾತ್ಮನ ಮನಸ್ಸಿನಿಂದ ಧ್ಯಾನಿಸುತ್ತಾ ಇಲ್ಲಿ ದೇವತಾ ಸ್ವರೂಪರಾದಂಥ ಈ ಆಸನ ಸ್ವೀಕಾರ ಮಾಡಿ ಪದಾಧಿಕಾರಿಗಳಿಗೂ ನಮಸ್ಕರಿಸುತ್ತಾ ನಾನು ಇಲ್ಲಿ ಮುಂದಿರುವಂಥ ಸಹೋದರ ಸಹೋದರಿಯರಿಗೂ ಹಿರಿಯರಿಗೂ ಕಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ನಾನು ವಂದಿಸುತ್ತಾ, ನಾನು ಈ ಭಾಷಣಕಾರನಾಗಿ ನಿಂತಿಲ್ಲ. ನಾನು ಅಂದರೆ ನನಗೆ ಈ ವೇದಿಕೆಯಲ್ಲಿ ನಿಂತು ಮಾತಾಡಿದ್ದು ಅಭ್ಯಾಸವೂ ಇಲ್ಲ. ಆದ್ದರಿಂದ ನಾನು ಪ್ರಾರಂಭದಿಂದಲೇ ನಮ್ಮ ಸಹೋದರ ಅಣ್ಣನೊಂದಿಗೆ ನಾನು ಈ ಕಾರ್ಯದಲ್ಲಿ ತೊಡಗಿರುವುದರಿಂದ ಒಂದೆರಡು ಮಾತನ್ನು ನಾನು ನೆನಪಿನಾರ್ಥವಾಗಿ ಅದರ ಒಂದೆರಡು ವಿಷಯವನ್ನು ಹೇಳಲು ಇಷ್ಟಪಡ್ತಾ ಇದ್ದೇನೆ. ಅಂದರೆ ಪ್ರಾರಂಭದಲ್ಲಿ ನಮ್ಮ ಈ ಸನ್ಮಾನವು ನನಗೆ ಸಲ್ಲತಕ್ಕಂತಲ್ಲ, ಯಾಕೆಂದರೆ ನನಗೆ ನಮ್ಮ ಸಮಾಜಕ್ಕೆ ಸಲ್ಲತಕ್ಕಂಥ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಅವನು ಚಿಕ್ಕಂದಿನಿಂದಲೇ ನಮ್ಮ ಉದರ ನಿಮಿತ್ತವಾಗಿ ಊರು ಬಿಟ್ಟು ಹೋಗಿದ್ದು ತಮಿಳುನಾಡಿನಲ್ಲಿ ಹೋಗಿ ಅವರ ಕಾಯಕವಾದ ಚಿನ್ನದ ಕೆಲಸವನ್ನು ಮುಂದುವರಿಸ್ತಾ ಇದ್ದರು. ಆ ಮುಂದುವರಿದ ಸಮಯದಲ್ಲಿ ದೇವರ ಕೈಂಕರ್ಯವನ್ನು ಕೈಗೊಂಡು ಮುಂದೆ ಅವರು ಗುರುಮುಖೇನ ಶಬರಿಮಲೆ ಮಾಲೆಯನ್ನು ಹಾಕಿಕೊಂಡು ಅವರು ವ್ರತವನ್ನು ಹಿಡಿದುಕೊಂಡು 13 ವರ್ಷ ಕಾಲ ಅವರು ತಮಿಳುನಾಡಿನಲ್ಲಿ ಗುರುಸ್ವಾಮಿಯಾಗಿ ಇದ್ದರು. ಅನಂತರ ಅವರು ಏನೋ ಕಾಲವಶದ ಅನಾನುಕೂಲ ನಿಮಿತ್ತ ಅವರನ್ನು ಇಲ್ಲಿಗೆ ಊರಿಗೆ ನಾವು ಕರ್ಕೊಂಡು ಬರಬೇಕಾಯಿತು. ಬಂದ ನಂತರ ಎಲ್ಲರೂ ರೋಗವು ಸ್ವಲ್ಪ ಉಲ್ಬಣವಾಗಿತ್ತು. ಆ ಸಮಯದಲ್ಲಿ ಕರ್ಕೊಂಡು ಬಂದಂಥ ಸಮಯದಲ್ಲಿ ನಮ್ಮ ಸಮಾಜದ ನಾವಾಗ ಇಲ್ಲಿ ಕಾಳಿಕಾ ಪರಮೇಶ್ವರಿ ದೇವಸ್ಥಾನದ ಚಪ್ಪರ ಮನೆಯಲ್ಲಿ ನಾವು ವಾಸವಾಗಿದ್ದೇವೆ. ಆ ಸಮಯದಲ್ಲಿ ನಮ್ಮ ಹಿರಿಯ ಸಮಾಜದವರು ಎಲ್ಲರೂ ಸೇರಿಕೊಂಡು ಆ ಶ್ರೀ ಕಾಳಿಕಾ ಪರಮೇಶ್ವರಿ ದೇವಿಯ ಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮತ್ತು ಈ ಅಯ್ಯಪ್ಪ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ಏನಾದರೂ ಒಂದು ಅನಾರೋಗ್ಯ ನಿಮಿತ್ತ ಅವರಿಗೆ ಆರೋಗ್ಯ ಆಗುವರೆ ಒಂದು ಡಾಕ್ಟ್ರಲ್ಲಿಗೆ ಹೋಗಿ ಅವರನ್ನು ಉಪಶಮನ ಮಾಡುವಂತೆ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ದೇವರು ಅದಕ್ಕೆ ಒಲಿಸಿತ್ತೋ ಏನೋ ಅವರ ಉಲ್ಬಣ ರೋಗವು ಗುಣವಾಯಿತು. ಕ್ರಮೇಣ ಆಮೇಲೆ ಅದನ್ನು ಗುರುಸ್ವಾಮಿ ಇದನ್ನು ಮುಂದುವರಿಸಬೇಕು ಅಂತ ಹೇಳಿಕೊಂಡು ಶಬರಿಮಲೆ ವ್ರತವನ್ನು ಕೈಗೊಳ್ಳುವರೆ ಅವರು ಇಲ್ಲಿ ಶಬರಿಮಲೆಯ ವ್ರತವನ್ನು ಅವರು ಮುಂದುವರಿಸಲು ಪ್ರಾರಂಭ ಮಾಡಿದರು. ಎಲ್ಲಿ ಮಾಲೆ ಹಾಕಬೇಕು ಅಂತ ಅಭಿಪ್ರಾಯ ಮಾಡಿಕೊಂಡು ಇಲ್ಲಿ ಆದಿಕ್ಷೇತ್ರ ಯಾವುದು ಉಲ್ಬಣಗೊಂಡಿದ್ದ ಇಲ್ಲಿ ಆದಿಕ್ಷೇತ್ರ ಇಲ್ಲಿ ಈ ಆಸ್ಪಾಸನ್ನು ಸಾಧಾರಣ ಹೋಗಲಿಕ್ಕೆ ಹೆದರಿಕೆ ಆಗಿರುವಂಥ ಸಂದರ್ಭ ಅಂತ ಆ ಸಮಯದಲ್ಲಿ ಇತ್ತು 40 ವರ್ಷಗಳ ಹಿಂದೆ. ಆಗ ಇಲ್ಲಿ ಶಿಥಿಲಗೊಂಡಿದ್ದು ಈ ಆದಿಕ್ಷೇತ್ರವನ್ನು ದೇವಸ್ಥಾನ ಹತ್ರ ಕಣ್ಣಾಯಿಸಿ ನೋಡಿದಾಗ ಅವರು ಇಲ್ಲಿ ನಮ್ಮ ಸಮಾಜದ ಎಲ್ಲರನ್ನು ಸೇರಿಸಿಕೊಂಡು ಇಲ್ಲಿ ಏನಾದರೂ ಒಂದು ಕೆಲಸವನ್ನು ಇದನ್ನು ಜೀರ್ಣಗೊಳಿಸಬೇಕೆಂಬ ಉದ್ದೇಶದಲ್ಲಿ ಅವರು ಎಲ್ಲರನ್ನು ಸೇರಿಸಿಕೊಂಡು ಇಲ್ಲಿ ವಾರದ ಭಜನೆಯನ್ನು ಪ್ರಾರಂಭ ಮಾಡಿಕೊಂಡು ಆಮೇಲೆ ಮಾಲೆ ಹಾಕಲು ಪ್ರಾರಂಭ ಮಾಡಿದೆವು. ಪ್ರಾರಂಭದಲ್ಲಿ ಮಾಲೆ ಹಾಕಿದ ನಂತರ ಇಲ್ಲಿ ಶಬರಿಮಲೆಯಲ್ಲಿ ಎಲ್ಲಿ ಮಾಲೆ ಹಾಕ್ತಾ ಇಲ್ಲ ಇತ್ತು. ಇಲ್ಲಿ ನನಗೆ ಮತ್ತು ನನ್ನ ಕಿರಿಯ ಸಹೋದರನಾದ ವಸಂತಣ್ಣನಿಗೆ ಮಾಲೆ ಹಾಕಿ ನಾವು ಪ್ರಾರಂಭ ಮಾಡಿದರು. ಆಮೇಲೆ ಇಲ್ಲಿ ಎಷ್ಟು ವರ್ಷ ಅಂದರೆ ಅಲ್ಲಿ 13ನೇ ವರ್ಷ ಇಲ್ಲಿ ಪ್ರಾರಂಭವಾಗಿ ಮಾಲೆ ಹಾಕಿ 15 ಇಲ್ಲಿ 15ನೇ ವರ್ಷದಲ್ಲಿ ಮಾಲೆ ಹಾಕಿ ಹೋದೆ. 5 ವರ್ಷದಲ್ಲಿ
ಇಲ್ಲಿ ಮಂದಿರ ಆಗಬೇಕೆಂಬ ಅವರ 18ನೇ ವರ್ಷದಲ್ಲಿ ಮಂದಿರ ಆಗಬೇಕೆಂಬ ಒಂದು ಅವರಿಗೆ ಛಲದೊಟ್ಟಿತ್ತು. ಅದಕ್ಕೆ ಊರವರೆಲ್ಲರ ಸಹಕಾರದಿಂದಾಗಿ ಅಂದರೆ ಆವತ್ತೇ ಸ್ಟಾರ್ಟಿಂಗ್ 40 ವರ್ಷಗಳ ಹಿಂದೆ ಇದ್ದಂಥ ಮಕ್ಕಳೇ ಇಲ್ಲಿ ಬಂದು ಎಲ್ಲವನ್ನು ಸುಧಾರಿಸ್ತಿದ್ದಾರೆ. ಅದೇ ಇಂದಿನ ಯುವಕರು ಇಲ್ಲಿ ಈ ಸ್ಥಿತಿ ಈ ಪರಿಸರವು ಈ ಸ್ಥಿತಿಗೆ ಬರಲು ಕಾರಣ ಅಂತ ಹೇಳಲು ನಾನು ಇಷ್ಟಪಡ್ತಾ ಇದ್ದೇನೆ. ಈ ಚರಿತ್ರೆ ಕಂಪ್ಲೀಟ್ ಇದನ್ನು ಅನುಭವ ಇದ್ದವರು ನಮ್ಮ ದಿನಕರರು ಮತ್ತು ಚಂದ್ರಶೇಖರ್ ಮತ್ತು ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಅವರಿಗೆ ಆಗುವುದಿಲ್ಲ. ಎಲ್ಲರೂ ಚಿಕ್ಕಂದಿನ ಇಲ್ಲಿ ಬಂದು ನಮ್ಮ ಇಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದರು. ಆಮೇಲೆ ಏನೋ ಕಾರಣ ನಿಮಿತ್ತ ಅವರು ಇಲ್ಲಿ ಮಂದಿರವನ್ನು ಬಿಟ್ಟು ಹೋಗಬೇಕಾದ ಪರಿಸ್ಥಿತಿ ಬಂತು. ಆಮೇಲೆ ಬಿಟ್ಟು ಹೋದಂಥ ಸಂದರ್ಭದಲ್ಲಿ 1-2-3 ತಿಂಗಳು ಯಾವುದೇ ನನ್ನ ಯಥಾನುಶಕ್ತಿಯಲ್ಲಿ ನಾನು ಆ ದೇವರ ಮಂದಿರದ ಪೂಜೆಯನ್ನು ದೀಪ ಇಡ್ತಾ ಬರ್ತಿದ್ದೆ. 2 ಹೊತ್ತು ಅದೊಂದು ನಮಗೆ ಒಂದು ಸಂತೋಷದ ಸಂಗತಿ. ಆದ್ದರಿಂದ ಈ ಕಿರು ಪರಿಚಯವನ್ನು ಹೇಳಿ ನಾನು ನನ್ನ ಯಥಾಸ್ಥಾನವನ್ನು ಸೇರಿದೆ. ಸನ್ಮಾನಕ್ಕೆ ಉತ್ತರವಾಗಿ ತಮ್ಮ ಮನದಾಳದ ಮಾತುಗಳು ನೀಡಿದಂಥ ಜಯಂತಾಚಾರ್ಯ ಕಡಂಬಾರ್ ಅವರಿಗೆ ವಂದನೆಗಳು. ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ಬ್ರಹ್ಮಘೋಷ ಸಂದರ್ಭದಲ್ಲಿ ಕ್ಷೇತ್ರದ ಸಂಪೂರ್ಣ ಪೇಂಟಿಂಗ್ ಕಾರ್ಯವನ್ನು ಅಂದವಾಗಿ ಚಂದವಾಗಿ ಮಾಡಿದಂಥ ನೆರವೇರಿಸಿದಂಥ ಶ್ರೀ ಜಗದೀಶ್ BM ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಾರ್ಪಣೆ ಇದೀಗ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕ್ಷೇತ್ರದಲ್ಲಿ ಅನೇಕ ಸೇವೆಗಳನ್ನು ನಿರ್ವಹಿಸಿದಂಥ ಶ್ರೀ ಹರೀಶ್ ಶಕ್ತಿನಗರ ಅವರು ಕೂಡ ವೇದಿಕೆಗೆ ಬಂದು ಸ್ಮರಣಿಕೆ ಮತ್ತು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇನ್ನೋರ್ವ ಕ್ಷೇತ್ರದಲ್ಲಿ ಹಲವಾರು ಮರದ ಕೆಲಸವನ್ನು ನಿರ್ವಹಿಸಿದಂಥ ಶ್ರೀ ಪ್ರಸಾದ್ ಆಚಾರ್ಯ ಹೊಸಂಗಡಿ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ತಮ್ಮ ಈ ಗೌರವನ ಪ್ರಸಾದ್ ಆಚಾರ್ಯ ಹೊಸಂಗಡಿ ಕ್ಷೇತ್ರದ ಪೇಂಟಿಂಗ್ ಕಾರ್ಯವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದಂತಹ ಶ್ರೀ ಜಗದೀಶ್ BM ಅದೇ ರೀತಿಯಲ್ಲಿ ಅನೇಕ ಸೇವೆಗಳನ್ನು ಮಾಡಿದಂಥ ಶ್ರೀ ಹರೀಶ್ ಶಕ್ತಿನಗರ ಮರದ ಕೆಲಸವನ್ನು ನಿರ್ವಹಿಸಿದಂಥ ಶ್ರೀ ಪ್ರಸಾದ್ ಆಚಾರ್ಯ ಹೊಸಂಗಡಿ ಈ ಮೂವರು ಕೂಡ ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇದೀಗ ಜಗದೀಶ್ BM ಅವರು ಶಾಲು ಹೊದಿಸಿ ನಮ್ಮ ರಾಜ ಬೆಳ್ಚಪಾಡ ಅವರು ಶಾಲು ಹೊದಿಸಿ ಗೌರವ ಸಮರ್ಪಣೆ ಮಾಡಬೇಕಾಗಿ ವಿನಂತಿ. ಬಹಳ ಭಕ್ತಿಪೂರ್ವಕವಾಗಿ ಈ ಕ್ಷೇತ್ರದ ಪೇಂಟಿಂಗ್ ಕಾರ್ಯಕ್ರಮವನ್ನು 2 ತಿಂಗಳಲ್ಲಿ ಮುಗಿಸಿದ್ದಾರೆ. ವ್ರತಾಚರಣೆ ಮಾಡಿ ಅವರ ಪೇಂಟಿಂಗ್ ಕಾರ್ಯವನ್ನು ಮುಗಿಸಿದ್ದಾರೆ. ಅತ್ಯಂತ ಭಕ್ತಿಪೂರ್ವಕವಾಗಿ ಅವರನ್ನು ನಿರ್ವಹಿಸಿದ್ದಾರೆ. ಅವರಿಗೆ ವಂದನೆಗಳು. ಇದೀಗ ಮರದ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ ಶ್ರೀ ಪ್ರಸಾದ್ ಆಚಾರ್ಯ ಅವರು ಕೂಡ ಅಚ್ಚುಕಟ್ಟಾಗಿ ತಮ್ಮ ಶ್ರದ್ಧೆಯಿಂದ ನಿರ್ವಹಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಮೋಹನ್ ಶೆಟ್ಟಿ ಅವರು ಶಾಲು ಹೊದಿಸಿ ಗೌರವವನ್ನು ಸಮರ್ಪಣೆ ಮಾಡಬೇಕಾಗಿ ವಿನಂತಿ. ಮುಂದೆಯೂ ಕೂಡ ಅವರ ಸಹಕಾರಗಳು ನಮ್ಮೊಂದಿಗೆ ಇರಲಿ ಅಂತ ಹೇಳಿಕೊಳ್ತಾ ಇದ್ದೇವೆ. ಸೇವೆಗಳನ್ನು ಸಲ್ಲಿಸಿದಂಥ ಹರೀಶ್ ಶಕ್ತಿನಗರ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ವಿಳಿಕೇಟು ಭಗವಾನ್ ಅಂತ ನಾವು ಯಾರು ಶಬರಿಮಲೆ ಅಯ್ಯಪ್ಪ ಸ್ವಾಮಿಯನ್ನು ಎಲ್ಲಿ ಅನನ್ಯ ಭಕ್ತಿಯಿಂದ ಕರೀತೇವೆ ಅವರನ್ನು ಹೋಗೊಡ್ತಾನಂತೆ. ಅಂತಹ ಅಯ್ಯಪ್ಪ ಸ್ವಾಮಿಯ ಒಂದು ಕ್ಷೇತ್ರ ಈ ಹೊಸಂಗಡಿ ಕ್ಷೇತ್ರ. ಕೋಟ್ಯಾನುಕೋಟಿ ಭಕ್ತರಿಗೆ ವೃಶ್ಚಿಕ 1ರಂದು ಮಾಲೆ ತೊಟ್ಟು ಅಲ್ಲಿ ಜ್ಯೋತಿ ಸ್ವರೂಪನಾಗಿ ದರ್ಶನವನ್ನು ನೀಡಿದಂಥ ಪರಮಾತ್ಮನ ಆ ಕ್ಷೇತ್ರ ಶಬರಿಮಲೆ. ಆದರೆ ಅದರ ಒಂದು ಕಿರುಕ್ಷೇತ್ರ ಇಲ್ಲಿ ಹೊಸಂಗಡಿಯಲ್ಲಿ ಈ ರೀತಿಯಲ್ಲಿ ಒಂದು ವೈಭವಪೂರ್ವಕ ಮೆರೆಯಬೇಕಾದ್ರೆ ಹಲವಾರು ದಾನಿಗಳು ಹಲವಾರು ಭಕ್ತರು ಅದರ ಕೈ ಜೋಡಿಸಿದ್ದಾರೆ. ಅದರಲ್ಲಿ ಒಬ್ಬರಾದಂಥ ಈಗ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಪದ್ಮನಾಭ ಕಡಪರವರು ಹಲವಾರು ಕ್ಷೇತ್ರಗಳಲ್ಲಿ ಕೂಡ ಅವರು ತಮ್ಮ ಕಾರ್ಯಗಳನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಮಾಡಿದ್ದಾರೆ. ಅತ್ಯಂತ ನನಗಿಂತ ಕಿರಿಯರಿಲ್ಲ ಶಿವರ ಶರಣರಿಗಿಂತ ಹಿರಿಯರಿಲ್ಲ ಅಂತ ಬಸವಣ್ಣನ ವಚನಕ್ಕೆ ತಕ್ಕುದಾಗಿ ಅತ್ಯಂತ ಎಲ್ಲರಲ್ಲಿ ಕಿರಿಯರಾಗಿ ನಮ್ಮಲ್ಲಿ ಒಂದಾಗುವಂಥ ಒಂದು ವ್ಯಕ್ತಿತ್ವ ಅವರದು. ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಂಥವರು ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸಿದಂಥ ಅವರು ಪದ್ಮನಾಭ ಕಡಪರ. ನಾವೆಲ್ಲ ಪದ್ಮಣ್ಣ ಅಂತಲೇ ಅವ್ರನ್ನ ಕರೆಯುವಂಥದ್ದು. ಈ ಅಯ್ಯಪ್ಪ ಕ್ಷೇತ್ರದ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾಗಿ ಈ ಧರ್ಮಸಭೆಯಲ್ಲಿ ಈ ಧಾರ್ಮಿಕ ಸಭೆಯನ್ನು ನಡೆಸಿಕೊಟ್ಟಂತಹ ಪದ್ಮನಾಭ ಕಡಪರವರಿಂದ ಅಧ್ಯಕ್ಷೀಯ ನುಡಿಗಳು. ಆರಾಧ್ಯ ಶಕ್ತಿ ತಾಯಿ ಭಗವತಿಯನ್ನು ಪ್ರಾರ್ಥಿಸುತ್ತಾ ಸ್ಥಳ ಸಾನ್ನಿಧ್ಯವಾದಂತಹ ಅಯ್ಯಪ್ಪ ಸ್ವಾಮಿಗೆ ಶಿರಬಾಗುತ್ತಾ ಜಗನ್ಮಾತೆ ತಾಯಿ ರಕ್ತೇಶ್ವರಿಗೆ ಪಾದಕ್ಕೆ ಪ್ರಣಾಮವನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ವಿರಾಜಮಾನರಾದಂತಹ
ಅರಸು ದೈವದ ಅಣ್ಣ ದೈವದ ಪಾತ್ರಿಯಾದಂತಹ ನನ್ನ ಪ್ರೀತಿಯ ರಾಜಬೆಲ್ಚಪಾಡರೆ, ವೇದಿಕೆಯಲ್ಲಿ ಅಭ್ಯಾಗತರಾದಂತಹ ಅಭ್ಯಾಗತ ಬಂಧುಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಹಿರಿಯರೇ, ಕಿರಿಯರೇ, ತಾಯಂದಿರೇ, ಮಕ್ಕಳೇ, ಹರಿಶ್ಚಂದ್ರ ಶೆಟ್ಟಿಗಾರರು ಅಡ್ವೊಕೇಟ್ ಹೇಳಿದರು, ಕ್ಷೇತ್ರ ಮಾಡುವುದು ದೊಡ್ಡದಲ್ಲ, ನಂಬಿಕೆ ವಿಶ್ವಾಸ ಇದ್ದರೆ ಮಾತ್ರ ಅದು ನಡೆಯಬಹುದು. ಭದ್ರಗಿರಿ ಅಚ್ಯುತದಾಸರು ಹೇಳಿದರು, ಉಣುಪುನ ತಿನ್ಪುನ ಬೆನ್ಪುನ ಮಾತ ವಸ್ತುಡ್ಲ ಪರಮಾತ್ಮನ ತೋತೆರಿಗೆ. ಅಂಚನೆ ನಮ್ಮ ಅಯ್ಯಪ್ಪ ಮಂದಿರದಲ್ಲಿ ನರಸಿಂಹ ಗುರುಸ್ವಾಮಿಯವರು 51 ವರ್ಷದ ಹಿಂದೆ ಅವರ ಮನೆಯಲ್ಲಿ ಮಾಲೆ ಹಾಕಿ ಭಕ್ತರನ್ನು ಶಬರಿಮಲೆಗೆ ಕೊಂಡೋಗ್ತಾ ಇದ್ದರಂತೆ. ಅನಂತರ ಈ ಪರಿಸರದಲ್ಲಿ ಅಯ್ಯಪ್ಪ ಕ್ಷೇತ್ರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಮನಗಂಡು ಅವರ ಮನದಾಳದ ಆಸೆಯನ್ನು ನೆರವೇರಿಸಿದವರು ನಮ್ಮ ಕೋಡಿ ವೈದ್ಯರು. ಕೋಡಿ ವೈದ್ಯರು ಅವರ ಸ್ವತಃ ಜಾಗವನ್ನು ಅಯ್ಯಪ್ಪ ಸ್ವಾಮಿಯ ಕ್ಷೇತ್ರಕ್ಕೆ ದಾನವಾಗಿ ಅಂದು ನೀಡಿದ ಕಾರಣ ಇಲ್ಲಿ ಇಂದು ಈ ಭವ್ಯವಾದಂತಹ ಕ್ಷೇತ್ರ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯಿತು. ಅದು ಮಾತ್ರ ಅಲ್ಲ, ಅವರ ಮಗ ದಾಮಣ್ಣ ಅವರೀಗ ನಮ್ಮ ಜೊತೆಗಿಲ್ಲ, ಅವರು ಕೂಡ ಒಂದು ಬೆಲೆ ಬಾಳುವಂತಹ 8 ಸೆಂಟ್ ಜಾಗವನ್ನು ನಮಗೆ ನಿತ್ಯಾನಂದ ಧ್ಯಾನ ಮಂದಿರಕ್ಕೆ ದಾನವಾಗಿ ನೀಡಿದ ಕಾರಣ 2 ಕೋಟಿ ವೆಚ್ಚದ 3 ಅಂತಸ್ತಿನ ಕಟ್ಟಡ ಮಾಡಲಿಕ್ಕೆ ನಮ್ಮಿಂದ, ನಮ್ಮ ಭಕ್ತರಿಂದ ಅದು ಸಾಧ್ಯ ಆಯಿತು. ಆದ್ದರಿಂದ ಈ ಕ್ಷೇತ್ರ ಹೀಗೆ ಬೆಳಗಲಿಕ್ಕೆ ನಮ್ಮ ಜೊತೆಗಿದ್ದವರು ಭೀಷ್ಮಾಚಾರ್ಯರು, ನಮ್ಮ ಹಿರಿಯ ಮುತ್ಸದ್ದಿ ಶ್ರೀ ರೋಹಿದಾಸ್ ಬಂಗೇರಣ್ಣ ಅವರು ಈಗ 86 ವರ್ಷ ಪ್ರಾಯದಲ್ಲಿ ಊರಿಗೆ ಬರಬೇಕು ಅನ್ನುವಂತಹ, ಈ ಬ್ರಹ್ಮಕಲಶವನ್ನು ನೋಡಬೇಕು ಅನ್ನುವಂತಹ ಮನದಲ್ಲಿ ಆಸೆ ಇತ್ತು. ಅವರಿಗೆ ನಾವು ಫೋನ್ನಲ್ಲಿ ಕರೆದಾಗ ಎಂಚ ಬರ್ಪುಣ ಮಗ ಎನ್ನಡ್ದು ಒರಿಯಡ್ದು ಬರೆಯರೆ ಸಾಧ್ಯ ಇಜ್ಜಿ ನಿಕ್ಲು ಮನ್ಪುಲೆ ಯಾನ್ನ ಆಶೀರ್ವಾದ ಸದಾ ನಿಕ್ಲಿಗೆ ಉಂಡೊಂದು ಪಂಡದು. ಅವರು ನಿನ್ನೆ ಕೂಡ ನನ್ನನ್ನು ನೆನಪಿಸಿ ಆಶೀರ್ವದಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲರೂ ನೆನಪಿಸಬೇಕಾಗ್ತದೆ. ಇನ್ನು ಮುಂದಕ್ಕೆ ಕೂಡ ನಾವು ತುಂಬ ವರ್ಷ ಆಯಿತು, ಈಗಾಗಲೇ ಹೇಳಿದರು ನಮ್ಮ ರಾಜ ಬೆಲ್ಚಪಾಡರು 12 ವರ್ಷಕ್ಕೆ ಪುನರ್ ಪ್ರತಿಷ್ಠೆಯನ್ನು ಮಾಡಬೇಕು ಅಂತೇಳಿ. ನಾವು ಕೂಡ ಅದರ ಒಂದು ಹೊಸ್ತಿಲಲ್ಲಿ ಇದ್ದೆವು. 2 ವರ್ಷ ಕೊರೋನಾ ಬಂದ ಕಾರಣ ನಮಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೊರೋನಾ ಬಂದು ಹೋದ ನಂತರ ನಮ್ಮ ಆರಾಧ್ಯ ಮೂರ್ತಿ ಅಯ್ಯಪ್ಪನನ್ನು ಕಳ್ಳನು ಕೊಂಡೋಗಬೇಕಾದ ಅವರು ನನಗೆ ನೆನಪಿಸಿದ್ದು ಅಂತೇಳಿ ಕಳೆದ ವೇದಿಕೆಯಲ್ಲಿ ನಮ್ಮ ಗಂಗಾಧರಣ್ಣ ಹೇಳಿದರು. ಅದು ಓದದ್ದಲ್ಲ, ಅದು ನಮ್ಮನ್ನು ನೆನಪಿಸಲಿಕ್ಕೆ ಒಮ್ಮೆ ಹೊರಗೆ ಕಾನನದಲ್ಲಿ ಕಾನನವಾಸ ಅವರು ಕಳೆದ ಧರ್ಮಸಭೆಯಲ್ಲಿ ಹೇಳಿದರು. ಅವರು ಒಮ್ಮೆ ಹೊರಗೆ ಹೋದರು. ಅದನ್ನು ಪುನಃ ಇವತ್ತು ನಾವು ಅದರ ತಂದು ಏನು ಚೋರ ಶಾಂತಿಯನ್ನು ಮಾಡಿಕೊಂಡು ಇವತ್ತು ಆ ಪುಣ್ಯ ಕ್ಷಣದಲ್ಲಿ ನಾವಿದ್ದೇವೆ. ನಾಳಿನ ಬೆಳಗಿನ ಸುಹುಮುಹೂರ್ತದಲ್ಲಿ ಅದು ಬಾಲಾಲಯದಿಂದ ಮೂಲಾಲಯಕ್ಕೆ ಗರ್ಭಗುಡಿಗೆ ಹೋಗಲಿಕ್ಕಿದ್ದಾರೆ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರಾರ್ಥನೆ ಅದಕ್ಕೆ ಬೇಕಾಗಿದೆ. ತಾವೆಲ್ಲರೂ ನಾಳೆ ಬೆಳಿಗ್ಗೆ 7 ಗಂಟೆಗೆ ಇಲ್ಲಿ ಬರಬೇಕು. ಆ ಭವ್ಯವಾದಂಥ ಅಯ್ಯಪ್ಪ ಕಾನನ ವಾಸ ಕಲಿಯುಗ ವರದ ಅಯ್ಯಪ್ಪನ ಗರ್ಭಗುಡಿಯಲ್ಲಿ ವಿರಾಜಮಾನ ಆಗುವಂತಹ ಸಮಯದಲ್ಲಿ ಏನು ಅದರ ಶಕ್ತಿ ಇದೆ, ಆ ಶಕ್ತಿಯನ್ನು ನಾವೆಲ್ಲರೂ ಪಡ್ಕೊಳ್ಬೇಕು. ಹರೀಶಣ್ಣ ಈಗಾಗಲೇ ಹೇಳಿದರು, ಆ ವಿಶ್ವಾಸ ಮುಖ್ಯ. ಅದನ್ನೇ ನಾನು ಪುನಃ ಹೇಳ್ತಿರೋದು. ಎಲ್ಲರೂ ಆ ನಂಬಿಕೆಯನ್ನಿಟ್ಟು ಬರಬೇಕು. ಇಲ್ಲಿ ರಕ್ತೇಶ್ವರಿ ಅಮ್ಮ ಅದರ ಶಕ್ತಿ ಅಂತೇಳಿದರೆ, ಅಯ್ಯಪ್ಪ ಸ್ವಾಮಿ ಯಾವಾಗ ಇಲ್ಲಿಂದ ಕಳವಾಯಿತು ಆಗ ಈ ಕ್ಷೇತ್ರದ ಆದಿಕ್ಷೇತ್ರದ ಅಮ್ಮನಲ್ಲಿ ಪ್ರಾರ್ಥಿಸುವಾಗ ತಿರುಗಿ ನೋಡಲಿಕ್ಕೆ ಸಮಯ ಇರಲಿಲ್ಲ. ಅಲ್ಲಿಂದ ಬೊಬ್ಬ ಕೇಳಿ ಅಯ್ಯಪ್ಪ ಎಲ್ಲಿ ಇಲ್ಲ, ಇಲ್ಲೇ ಇದ್ದಾರೆ ಅಂತೇಳಿ ಹೇಳಿದರು. ಆ ಶಕ್ತಿಯ, ಈ ಸ್ಥಳದಲ್ಲಿರುವ ಸಾನ್ನಿಧ್ಯದ ಶಕ್ತಿಯನ್ನು ಯಾರಿಂದಲೂ ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಭಕ್ತಿಯಿಂದ ನಾಳಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ನಿನ್ನಂಡನದಂತಹ ಭವ್ಯವಾದಂತಹ ಹಸಿರುವರೆ ಕಾಣಿಕೆಯ ಬಗ್ಗೆ ನಮ್ಮ ರಾಜ ಬೆಲ್ಚಪಾಡ್ರು ಹೇಳಿದರು. ಆ 100 ಮಕ್ಕಳು ಆ ತಾಳ ಹಿಡ್ಕೊಂಡು ಬಂದಂಥ ಒಂದು ದೃಶ್ಯವನ್ನು ನೋಡುವಾಗ ನಾವು ಚಂಡೆ ಮೇಳ ಕುಣಿತ ಏನೂ ಇಲ್ಲ, ಅದರ ಎದುರಲ್ಲಿ ನಾವು ಏನೂ ಅಲ್ಲ. ಆ ರೀತಿಯ ಒಂದು
ಮೆರವಣಿಗೆ, ಆ ಭವ್ಯವಾದಂತಹ ಮಕ್ಕಳ ಪುಟಾಣಿಗಳ ಜೊತೆಯಲ್ಲಿ ನಾವು ಕೂಡ ಭಾಗಿಗಳಾಗಿದ್ದೇವೆ. ಈ ಟ್ಯಾಬ್ಗಳು ಮಾಡೋದಕ್ಕಿಂತ ಇಂಥ ಒಂದು ಕಾರ್ಯಕ್ರಮ ಇಟ್ಟರೆ ಒಳ್ಳೆಯದು. ಕೊರೋನಾ ಬಂದ ನಂತರ ಈ ಧಾರ್ಮಿಕ ಶ್ರದ್ಧೆ ಕೂಡ ಜಾಸ್ತಿ ಆಗಿದೆ. ಈ ಕುಣಿತ ಭಜನೆ ನಮ್ಮ ಅಲ್ಲಲ್ಲಿ ಆಗಿದೆ, ಇನ್ನೂ ಕೂಡ ಜಾಸ್ತಿ ಆಗಬೇಕು. ನಮ್ಮ ಸಂಜೀವಣ್ಣನವರಂಥ ಮಾರ್ಗದರ್ಶನವನ್ನು ಪಡ್ಕೊಂಡು, ಅವರು ಕೂಡ ನಮ್ಮ ಹಿರಿಯ ಗುರುಸ್ವಾಮಿಗಳು, ಅವರು ಇಂಥದನ್ನು ನಡೆಸ್ಕೊಂಡು ಹೋಗಬೇಕು. ನಮ್ಮ ಉಮೇಶ್ ಗುರುಸ್ವಾಮಿ ಅವರನ್ನು ಎಷ್ಟು ಹೇಳಿದರು ನಮ್ಮ ಭಾವ, ಅವರು ಇಲ್ಲದಿದ್ದರೆ ಇದು ಆಗೋದು ಕಷ್ಟ ಇತ್ತು. ಯಾಕಂತೇಳಿದರೆ ಅವರ ಪರಿಶ್ರಮ ಅಂತೇಳಿದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿದ್ದರೂ ಅವರು ಈ ನಿತ್ಯಾನಂದ ಧ್ಯಾನ ಒಂದೇ ಒಂದು ಮಾತಲ್ಲಿ ಮುಗಿಸ್ತೇನೆ. ನಿತ್ಯಾನಂದ ಮಂದಿರ ಆಗುವಾಗ ಸಾರಣೆಯ ಕೆಲಸ ಆಗ್ತಿತ್ತು. ಆಗ ಅವರಿಗೆ ಕಾಯಿಲೆ ಬಂದಿತ್ತು. ಆ ಪುಣ್ಯಾತ್ಮ ಆ ಬದಿಯಲ್ಲಿ ಕೂತ್ಕೊಂಡು ಇದನ್ನೊಂದು ಲೋಕಾರ್ಪಣೆ ಮಾಡಿ ನಾನು ಹೋದರೂ ಪರವಾಗಿಲ್ಲ ಅಂತೇಳಿ ಹೇಳ್ತೀನಿ. ನಾನು ಹೇಳಿದೆ, ನೀವು ಸುಮ್ಮನೆ ಕೂತ್ಕೊಳ್ಳಿ ಗುರುಸ್ವಾಮಿ, ಹಾಗೇನಾಗಲಿಕ್ಕಿಲ್ಲ ನಿಮಗೆ ಅಂತೇಳಿ. ಆದರೆ ಅವರು ಕೊನೆಯ ಗಳಿಗೆವರೆಗೂ ಅದರ ಹಠ, ಆ ಸಾರಣೆ ಮಾಡುವಾಗ ಅಲ್ಲಿ ಕೂತು, ನೀನು ಎಲ್ಲಿದ್ದೆ, ನಾನು ಈಚೆ ಕಡೆಯಲ್ಲಿ ಕೂತಿದ್ದೇನೆ, ಅವ್ರು ಆಚೆ ಗೊತ್ತಿಲ್ಲ ಎಲ್ಲಿ ಇಬ್ಬರು ಇರುವುದು ಎಲ್ಲಿ ಅಂತೇಳಿ ಅವ್ರಿಗೆ ಗೊತ್ತಿರಲಿಲ್ಲ. ಕೊನೆಗೆ ನಾನು ಇಲ್ಲೇ ಇದ್ದೇನೆ ಗುರುಸ್ವಾಮಿಗಳೇ, ಅಲ್ಲ ಇದನ್ನೊಂದು ಹೇಗಾದರೂ ಮಾಡಿ ಮುಗಿಸಬೇಕು ಅಂತೇಳಿ ಅಷ್ಟು ಮಾಡಿ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಈ ಎರಡೂ ಗುರುಸ್ವಾಮಿಗಳು, ನರಸಿಂಹಾಚಾರ್ಯರ ಜೊತೆ ಕೂಡ ಆ ಗುರುಸ್ವಾಮಿಗಳ ಜೊತೆ ನಾನು ದಿನಕರನ ಸಮಿತಿಯಲ್ಲಿ ಅವರ ಜೊತೆ ಕೂಡ ನಮ್ಮ ಹಿರಿಯ ಮೋಹನಣ್ಣ ಕೂಡ ಇದ್ದರು, ಭಾಳ ಜೊತೆಯಾಗಿ ಹೋಗಿದ್ದೆವು. ಕೊನೆಗೆ ನಾವು ಅದನ್ನು ತೆಗೆದು ಇಷ್ಟು ಭವ್ಯವಾದಂತಹ ಮಂದಿರ ರೋಹಿದಾಸ್ ಬಂಗೇರ್ರವರ ನೇತೃತ್ವದಲ್ಲಿ, ಅದು ಮರಿಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮೆಲ್ಲರ ಸಹಕಾರಕ್ಕೆ ನಾವು ಋಣಿಯಾಗಿದ್ದೇವೆ. ಮುಂದೆ ಕೂಡ ನಿಮ್ಮ ಸಹಕಾರವನ್ನು ಬಯಸುತ್ತಾ ನಾಳಿದಿನವರೆಗಿನ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುನೀತರಾಗಬೇಕು ಅಂತೇಳಿ ಪ್ರಾರ್ಥಿಸುತ್ತಾ ಅವಕಾಶಕ್ಕೆ ವಂದನೆಯನ್ನು ಅರ್ಪಿಸ್ತಾ ಎರಡು ಮಾತನ್ನು ಕೊನೆಗೊಳಿಸ್ತೀವಿ. ಶ್ವಾಸ ಎಷ್ಟು ಮುಖ್ಯವೋ ವಿಶ್ವಾಸ ಕೂಡ ಅಷ್ಟೇ ಮುಖ್ಯ ಮನುಷ್ಯರಿಗೆ ಅಂತ ಆ ಒಂದು ಮಾತಿನ ಸುತ್ತ ತಮ್ಮ ಅಧ್ಯಕ್ಷ ನುಡಿಗಳು ನೀಡಿದ ಎಲ್ಲರನ್ನು ಸ್ಮರಿಸುತ್ತಾ, ದಿವ್ಯ ಚೇತನಗಳನ್ನು ಸ್ಮರಿಸುತ್ತಾ ತಮ್ಮ ಅಧ್ಯಕ್ಷ ನುಡಿಗಳು ನೀಡಿದಂಥ ಪದ್ಮನಾಭ ಕಡಪರವರಿಗೆ ವಂದನೆಗಳು. ಕಾರ್ಯಕ್ರಮದ ಕಟ್ಟಕಡೆಗೆ ಬರ್ತಾ ಇದ್ದೇವೆ. ವಂದನಾರ್ಪಣೆ ಶ್ರೀ ಸೇವಾ ಭಾರ್ಗವ ಹರೀಶ್ ಶೆಟ್ಟಿ ಮಾಡ ಅವರಿಂದ. ಎಲ್ಲರಿಗೂ ವಂದನೆಗಳು. ಇಂದಿನ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಿದಂಥ ಅಯ್ಯಪ್ಪ ಕ್ಷೇತ್ರದ ಅಧ್ಯಕ್ಷರಾದಂಥ ಈ ಒಂದು ನಡೆದು ಬಂದ ದಾರಿ ಅವಲೋಕನ ಮಾಡಿದಂಥ ನಮ್ಮ ಪದ್ಮನಾಭ ಕಡಪರ ಅವರಿಗೆ ನಮ್ಮೆಲ್ಲರ ಪರವಾಗಿಯೂ ಗೌರವಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಖಂಡಿತವಾಗಿ ಇಲ್ಲಿ ಎರಡು ಸ್ವಾಮೀಜಿಯವರು ಬರಬೇಕಿತ್ತು, ಆದರೆ ಉದ್ಯಾವರದ ಎರಡು ನಮ್ಮ ಅರಸು ದೈವಗಳು ಅವರ ಪ್ರತಿನಿಧಿಯಾಗಿ ಏನಿದ್ರೂ ಕೂಡ ಅವರು ಕೂಡ ಗುರುಸ್ಥಾನದಲ್ಲಿರುವವರು ನಮಗೆಲ್ಲರಿಗೆ, ಹೌದಲ್ವ? ಅಂತೂ ಈ ಅಯ್ಯಪ್ಪ ಅಂತ ಹೇಳಿದ್ರೆ ಅವನು ಎಲ್ಲರಿಗೂ ಗುರುವಾಗಿರುವವರು. ಅದಕ್ಕೆ ಆ ಗುರುವಿನ ಒಂದು ಸಾನ್ನಿಧ್ಯದಲ್ಲಿ ಬೇಕಂತೇಳೋ ದೃಷ್ಟಿಯಿಂದ ನಮ್ಮ ನಿನ್ನೆ ಉದ್ಘಾಟನೆ ಕೂಡ ಅವರೇ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು. ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ಕೂಡ ಗುರುಗಳಾಗಿದ್ದುಕೊಂಡು ನಮ್ಮೆಲ್ಲರನ್ನ ಅರಸಿದಂಥ ನಮ್ಮೆಲ್ಲ ಪ್ರೀತಿ ಪಾತ್ರದಂಥ ರಾಜಬೆಲ್ಚಪ್ಪಾಡ್ ಅವರಿಗೆ ಭಕ್ತಿ ಗೌರವಪೂರ್ವಕವಾದಂಥ ನಮಳಗನ್ನು ಸಲ್ಲಿಸ್ತಾ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರುವಂಥ ನಮ್ಮ ಯದುವಣ್ಣ ಇದ್ದಾರೆ, ಅವರು ಕೂಡ ನಮ್ಮವರೇ, ಕಾಳಿಕಪುರ ದೇವಸ್ಥಾನ ಅವರಿಗೆ ಕೂಡ ಧನ್ಯವಾದ ಸಮರ್ಪಿಸಿದ್ದೇವೆ. ಹರಿಶ್ಚಂದ್ರ ಶೆಟ್ಟಿಗಾರಿದ್ದಾರೆ, ವೀರಭದ್ರ ದೇವಸ್ಥಾನದವರು. ನಾನು ಯಾವಾಗಲೂ ಹೇಳಲಿಕ್ಕುಂಟು, ಮರೆ ನಮ್ಮ ದಾದಲ ಮಂಟಪ ನೆರೆಕರ ತಗೊಳ್ಳಮ್ಮ ಎಡ್ಡೆಡು ಬೋರ್ಡ್ ಅಂತೇಳಿ, ವಾ ಜಾತಿ ಲಾವ್ ವಾ ಪಾರ್ಟಿ ಲಾವ್ ದಾದ ಲಾವ್. ನಮ್ಮ ನೆರೆಕರ ತಗೊಳ್ಳ ನಮ್ಮ ಎಡ್ಡೆಲ್ಲ ನಮ್ಮ ಜೀವನ ಬಾರಿ ಎಡ್ಡೆ ಇಜ್ಜಿನ ಆನಂದ ಖಂಡಿತ ಏತೆ ಮಲ್ಲ ಮಲಕನ ಸಂಬಂಧ ಕ್ಲಿಪ್ಪೇರು ಓಳೋಲ್ಪುರ ಪೊಲೀಸ್ ಡಿಪಾರ್ಟ್ಮೆಂಟ್ ಮಂತ್ರಿ ಅದು ಆಡ ದಾದಲ್ಲಿ ಹೆಚ್ಚು ಕಡಿಮೆ ಬರೋಡ್ತಾರೆ ನೆರೆಕರ ತಕ್ಕಲು ಅಂದರೆ ನೆರೆಕರ ಮಾತಾ ದೇವಸ್ಥಾನ ಹಾಕಲಿ ನಮ್ಮ ಉಳ್ಳೇರಿ ಆರೇಗಲ. ಅದೇ ರೀತಿಯಲ್ಲಿ ನಮ್ಮ ಮೋಹನ್ ಶೆಟ್ ಅವರ ಬಗ್ಗೆ ಏನು ಹೇಳಲಿಕ್ಕಿಲ್ಲ, ಭಾಳಷ್ಟು ಒಂದು ಇಲ್ಲಿ ದೊಡ್ಡ ಸೇವೆ ಬರುತ್ತೆ, ಆ್ಯಂಬುಲೆನ್ಸ್ ಇದೆ, ಅದು ಬರಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣಕರ್ತರು ಅವರು. ಸರಸ್ವತಿ ಟೀಚರ್ ಅಂದರೆ ಅವರು ನಾವು ನೆನಪಿಸಿಕೊಳ್ಬೇಕಾದದ್ದು. ಈ ಒಂದು ಮಂಜೇಶ್ವರ ಪ್ರದೇಶದಲ್ಲಿ ಹಿಂದೂ ಧಾರ್ಮಿಕ ಜನಸಂಘಟನೆ ಮಾಡಿದಂಥವರು. ಆಗ ಮಾತೆಯರು ಭಾಳಷ್ಟು ಒಂದು ಹಿಂದೂ ಜನಜಾಗೃತಿಯಲ್ಲಿ ಇರ್ತಿರಲಿಲ್ಲ. ಅವರ ಒಂದು ಪ್ರೇರಣೆ ಮುಖಾಂತರ ಸಾವಿರಾರು ಮಾತೆಯರು ವಿಶ್ವಹಿಂದೂ ಪರಿಷತ್ ಮಾತೃ ಮಂಡಳಿ ಮಾಡಿ ದೊಡ್ಡ ಸಾಧನೆ ಮಾಡಿದ್ದಾರೆ. ಅದರ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದ ನಮ್ಮ ಮೋಹನ್ ಶೆಟ್ಟಿ ಅವರಿದ್ದಾರೆ, ಕೊಡುಗೆ ದಾನಿಯಾಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭ ನಮ್ಮೆಲ್ಲ ಪರವಾಗಿಯೂ ಗೌರವಪೂರ್ವಕವಾದ ಧನ್ಯವಾದ ಸಮರ್ಪಿಸಿದ್ದೇವೆ. ನಮ್ಮ ಪದ್ಮಣ್ಣ ಇದ್ದಾರೆ, ಅವರು ಕೂಡ ಎರಡೊಂದು ಪದ್ಮನಾಭ ಬಾಡೂರು, ಇನ್ನೊಂದು ಪದ್ಮನಾಭ ಕಡಪರ. ದೊಡ್ಡ ಸಾಧನೆ ಮಾಡಬೇಕಾದರೆ ಅಂದರೆ ಬ್ರಹ್ಮನನ್ನೇ ಸೃಷ್ಟಿ ಮಾಡಿದವರು ಪದ್ಮನಾಭ ಅಲ್ವಾ? ಅದೇ ರೀತಿಯಲ್ಲಿ ಅಲ್ಲಿ ಒಂದು ಅಯ್ಯಪ್ಪ ಕ್ಷೇತ್ರವನ್ನು ನಮ್ಮ ಪದ್ಮನಾಭ ಕಡಪರ, ಇಲ್ಲಿಂದ ರಕ್ತೇಶ್ವರ ಕ್ಷೇತ್ರವನ್ನು ಪದ್ಮನಾಭ ಬಾಡೂರು ಜೊತೆಯಾಗಿ ಮಾಡಿದ್ದಾರೆ. ಅವರಿಗೆ ಕೂಡ ನಮ್ಮೆಲ್ಲ ಪರ ಗೌರವದ ಧನ್ಯವಾದನ ಸಮರ್ಪಿಸ್ತಾ ಇದ್ದೇವೆ. ನಮ್ಮ ನವೀನ್ ರಾಜ್ ಅಡ್ವೊಕೇಟ್ ಇದ್ದಾರೆ, ಅವರು ಕೂಡ ನಮಗೆಲ್ಲರಿಗೆ ಸ್ಫೂರ್ತಿ ಎಲ್ಲ ಕೆಲಸ, ಅವರಿಗೆ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದ ಸಮರ್ಪಿಸಿದ್ದೇವೆ. ಇವತ್ತು ನಮ್ಮಿಂದ ಗೌರವಾರ್ಪಣೆ ಪಡೆದಂಥ ನಮ್ಮ ಜಯಂತಣ್ಣ ಇದ್ದಾರೆ,
ಈ ಒಂದು ಗಣೇಶೋತ್ಸವಕ್ಕೆ ಹೊಸಂಗಡಿಯಿಂದ ಕಣ್ಣೊತ್ತಿರ್ತದವರೆಗೆ ಎಲ್ಲ ಆ ತೆಂಗಿನಕಾಯನ್ನು ಒಡೆಯುವಂಥ ದೇವರಿಗೆ ಸಮರ್ಪಣೆ ಮಾಡಿದಂಥ ಅದೇ ಇಲ್ಲಿ ಬಂದಂಥ ಎಲ್ಲ ಭಗವತೂರುಗಳ ಪ್ರಸಾದವನ್ನು ಕೊಡುವಂಥದ್ದು ನಿರಂತರವಾಗಿ ದೊಡ್ಡ ಕಾರ್ಯ ತೊಡಗಿದ್ದಾರೆ. ಜಯಂತಣ್ಣ ನಮ್ಮನ್ನು ಕಿರು ಸನ್ಮಾನ ಸ್ವೀಕಾರ ನಿಮಗೆ ಕೂಡ ನಮ್ಮೆಲ್ಲ ಪರವಾಗಿ ಗೌರವದ ಧನ್ಯವಾದಗಳು. ಅದೇ ರೀತಿ ನಮ್ಮ ಅಮ್ಮುಜಾಕ್ಷದ ನಮ್ಮ ಒಂದು ಮಾತೆಯಾಗಿ ನಮ್ಮೊಂದಿಗೆ ಇರುವವರು ಮುಂದೆ ಕೂಡ ನಿಮ್ಮ ಆಶೀರ್ವಾದ ಅನುಗ್ರಹ ನಮಗೆ ಬೇಕು. ನಾನು ಅವರ ಮಕ್ಕಳ ಹತ್ರ ಹೇಳುವುದಾಗೆ ಆ ಗುರುಸ್ವಾಮಿಯವರ ಏನು ಆದರ್ಶ ಜೀವನನ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಸಮಾಜದಲ್ಲಿ ಅವರು ಬೆರೆತುಕೊಂಡಿದ್ದಾರೆ, ಅದೇ ರೀತಿ ನೀವು ಕೂಡ ಅದೇ ರೀತಿಯಲ್ಲಿ ಬೆರೆತುಕೊಂಡು ಅಯ್ಯಪ್ಪ ಫ್ರೆಂಡ್ಸ್ನಲ್ಲಿ ನೀವು ಇರ್ಬೋದು. ಅದೇ ರೀತಿಯಲ್ಲಿ ಆ ತಂದೆ ಏನೊಂದು ದಾರಿಯಲ್ಲಿ ನಡೆದಿದ್ದಾರೆ ಅದೇ ದಾರಿ ನೀವು ಕೂಡ ನಡೆದುಕೊಂಡು ಒಳ್ಳೆ ವ್ಯಕ್ತಿಗಳ ಇನ್ನಷ್ಟು ಸಮಸ್ಯೆ ನಿಮ್ಮಿಂದ ನಡೀಲಿ ಅಂತೇಳಿ ಪ್ರಾರ್ಥಿಸ್ತಾ ಅಮ್ಮುಜಾಕ್ಷಮ್ಮನನ್ನು ಕೂಡ ನಾನು ನಮ್ಮೆಲ್ಲ ಪರವಾಗಿ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಗಂಗಾಧರಣ್ಣ, ಯಾಕಂದರೆ ಅವರಿಗೆ ಬೇಕೇ ಬೇಕು. ಈ ಗಂಗಾಧರಣ್ಣ, ದಿನಕರಣ್ಣ, ಪದ್ಮಣ್ಣ ನಾವೆಲ್ಲ ಒಂದು ಒಟ್ಟಿಗಿರುವರು. ಯಾವುದೇ ದೇವರ ಕೆಲಸ ಆಗುವಾಗ ಒಬ್ಬರನ್ನೊಬ್ಬರು ಬಿಟ್ಟಿರುವುದಿಲ್ಲ. ನಮ್ಮ ಗಂಗಣ್ಣ ಇದ್ದಾರೆ, ಭಾಳಷ್ಟು ಒಂದು ಉತ್ತಮವಾದ ಕಾರ್ಯಕ್ರಮ ನಿರ್ವಹಣೆ ಮಾಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭ ನಮ್ಮೆಲ್ಲ ಪರ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಒಂದು ಭವ್ಯವಾದ ವೇದಿಕೆಯನ್ನು ನೇಮಿಸಿಕೊಟ್ಟಂಥ ಲಕ್ಷ್ಮಣ ಭಕ್ತ ಆಗಿರ್ಬೋದು, ಅವರಿಗೆ ಧನ್ಯವಾದಗಳು. ಅದೇ ರೀತಿಯಲ್ಲಿ ಧ್ವನಿ ಬೆಳಕನ್ನು ಭಾಳಷ್ಟು ವರ್ಷಗಳಿಂದ ನಮ್ಮ ಜಯೇಶ್ ಅಣ್ಣ ಇದ್ದಾರೆ, ಶಬರಿ ಸೌಂಡ್ಸ್ನವರು, ಅವರಿಗೆ ಕೂಡ ನಮ್ಮೆಲ್ಲ ಪರವಾಗಿ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಒಂದು ಧ್ವನಿ ದೃಶ್ಯ ಮಾಧ್ಯಮದವರಿದ್ದಾರೆ, ಯಾಕಂದರೆ ಯಾವುದೂ ಕೂಡ ಧ್ವನಿ ಬೇಕಂತೆ, ಧ್ವನಿ ಇಲ್ಲದರೆ ಏನಾಗೋದಿಲ್ಲ. ಸ್ವರ ಜೋರು ಕೇಂದ್ರ ದಾದಲ್ಲ ಬೇಲೆ ಅವು ಮಾರ ಜನ ದಾಲಜಿ ಮಣಿಪಂದ ಕುಲ್ಲಣ ವಾ ಬೇಲೆಲ್ಲ ಒಂದು ಅಂದರೆ ಮಂಜೇಶ್ವರ ಯುವಕರು ಸೇರಿಕೊಂಡು ಧ್ವನಿ ಎಂಬ ಒಂದು ಮಾಧ್ಯಮ ಸಂಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ಕೂಡ ನಮ್ಮ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನು ಮುಂದೆ ನಾಟಕ ನಡಲಿಕ್ಕಿದೆ, ಶಾರದಾ ಆರ್ಟ್ಸ್ ಕಲಾವಿದರು ಅವರು ಕೂಡ ನಮ್ಮೊಟ್ಟಿಗಿರುವವರು ಕೃಷ್ಣಾಜಿ ಮಂಜೇಶ್ವರ ಅವರು ಕೂಡ ಒಂದು ಅಯ್ಯಪ್ಪ ಕ್ಷೇತ್ರದ ಶಕ್ತಿಯಾಗಿ ನಮ್ಮೊಂದಿಗಿದ್ದಾರೆ. ಎಲ್ಲ ಅವರೆಲ್ಲ ಕಲಾವಿದರನ್ನು ಕೂಡ ನಾವು ಧನ್ಯವಾದ ಸಮರ್ಪಿಸಿದೆ. ನಮ್ಮ ಫ್ಲೆಕ್ಸ್ ಇಮೇಜ್ ಒಯ್ಕಲ್ ಒಂದು ಇಮೇಜ್ ಬೋರ್ಡ್ ಮಾಡ ಇಮೇಜ್ ಇಜ್ಜಿನ ದಾಲ ಪ್ರಯೋಜನಜ್ಜಿ ಫ್ಲೆಕ್ಸ್ ಇಮೇಜ್ ಮನ್ಪನ ಒಂದು ಜಾಹೀರಾತು ಸಂಸ್ಥೆ ಮಲ್ಲ ನಾ ಫ್ಲೆಕ್ಸ್ ಬೋರ್ಡು ಆಮಂತ್ರಣ ಮನ್ಪನ ಮಾಡುವವರು ನಮ್ಮ ದೇವರಾಜ MS ಇದ್ದಾರೆ ಎದುರೇ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗೌರವದ ಧನ್ಯವಾದ ನಿಮಗೆ ಸಮರ್ಪಿಸ್ತಾ ಇದ್ದೇವೆ. ಅದೇ ನಮ್ಮ ದರ್ಶಕ್ ಭಾಸ್ಕರ್ ನಮಗೆ ಭಾಳಷ್ಟು ಹೆಮ್ಮೆ, ಒಂದು ಕಲಾವಿದ ನಮ್ಮೊಂದಿಗೆ ಇದ್ದಾರೆ ಅಂತೇಳಿ. ಒಬ್ಬ ವಿಶೇಷವಾದ ಗಾಯಕ ಕಳೆದ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ನೀಡಿದ್ದಾರೆ. ಭಾಳಷ್ಟು ಮಕ್ಕಳಿಗೆ ಭಜನೆಯನ್ನು ಸಂಗೀತನ ಕಲಿಸಿದ ದರ್ಶಕ್ ಭಾಸ್ಕರ್ ಇದ್ದರು. ಈ ಒಂದು ಕಾರ್ಯಕ್ರಮ ಪ್ರಾರ್ಥನೆಯೊಂದಿಗೆ ಶುಭ ಚಾಲನೆ ನೀಡಿದಂಥ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗೌರವಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಹೊರೆ ಕಾಣಿಕೆಯನ್ನು ಸಮರ್ಪಿಸಿದಂಥ ಎಲ್ಲ ದೇವಸ್ಥಾನಗಳ ಸಂಘ ಸಂಸ್ಥೆ ಭಜನಾ ಮಂದಿರಗಳ ಎಲ್ಲ ಭಾರವಾಹಿಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಎಂತ ಇದ್ದರೂ ಕೂಡ ಒಂದು ಯುವಕರ ಸಂಘಟನೆ ನಮಗೊಂದಿಗೆ ಬೇಕು. ನಾನು ಹೇಳಿದಾಗೆ ಹಳೆ ಬೇರು ಹೊಸ ಚಿಗುರು ಅಂತೇಳಿ ಹಿರಿಯರೊಂದಿಗೆ ಕಿರಿಯರು ಬೆರೆತುಕೊಂಡ್ರೆ ಮಾತ್ರ ಅದೊಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಆಗಲಿ ಸಾಧ್ಯ ಉಂಟು. ರಾತ್ರಿ ಹಗಲು ಅಲಂಕಾರ ಆಗಿರ್ಬೋದು, ಇನ್ನಿತರ ಏನು ಇಲ್ಲಿ ಬೇಕಾದರೆ ಯಾವ ಸಮಯದಲ್ಲಿ ಗಣೇಶೋತ್ಸವ ಇರಲಿ, ದೀಪೋತ್ಸವ ಇರಲಿ, ಎಲ್ಲದಕ್ಕೂ ಕೂಡ ಒಟ್ಟಿಗೆ ಒಂದು ಶಕ್ತಿಯಾಗಿರುವಂಥ ಯುವ ಶಕ್ತಿಯಾಗಿರುವಂಥ ಅಯ್ಯಪ್ಪ ಫ್ರೆಂಡ್ಸ್ ಅಯ್ಯಪ್ಪ ಕ್ಷೇತ್ರ ಅವರ ಎಲ್ಲ ನಮ್ಮ ಯುವ ತಂಡದವರಿಗೆ ಕೂಡ ಅಯ್ಯಪ್ಪ ಕ್ಷೇತ್ರ ಪರವಾಗಿ ನಾವು ಧನ್ಯವಾದ ಸಮರ್ಪಿಸ್ತಾ ಇನ್ನಷ್ಟು ಇಲ್ಲಿ ಕೆಲಸ ಕಾರ್ಯಗಳು ನಡೀಲಿಕ್ಕಿದೆ. ಅದಕ್ಕೆ ನಾವು ಒಂದು ಯೋಜನೆಯನ್ನು ಪದ್ಮಣ್ಣನ ಇದಕ್ಕೊಂದು ಶಾಶ್ವತವಾದಂಥ ಚಪ್ಪರ ನಿರ್ಮಿಸುವಂಥದ್ದು. ಅದರಿಂದ ಇಷ್ಟೊಂದು ಪರಿಸರ ನಮ್ಮದು ಅಶ್ವತ್ಥ ಕಟ್ಟೆಯಲ್ಲಿ ಅಲ್ಲಿ ಅಶ್ವತ್ಥ ಉಪನಯನ ಕಲ್ಯಾಣೋತ್ಸವ ಆಗಲಿಕೊಂಡು ವಿಶ್ವ ಪರಿಷತ್ತಿನ ಆಶ್ರಯದಲ್ಲಿ ಅದಕ್ಕೂ ಕೂಡ ತಮ್ಮೆಲ್ಲರ ಸಹಾಯ ಸಹಕಾರವನ್ನು ಬಯಸುತ್ತಾ, ಅದೇ ರೀತಿಯಲ್ಲಿ ಒಂದು ನಾನು ಆಗ ಹೇಳಿದ ಹಾಗೆ ಮಹಿಳಾ ಸಮಿತಿ ಅವರದ್ದು ಕೂಡ ಹಾಗೆ ಭಾಳಷ್ಟು ಕಾರ್ಯಪ್ರವರ್ತರಾಗಿದ್ದಾರೆ ನಮ್ಮೊಂದಿಗೆ. ಅದು ಸಣ್ಣ ಕೆಲಸ ಅಲ್ಲ, ಯಾಕಂದರೆ ನಮಗೆ ನಾವು ಹೊರಗೆ ಹೋಗ್ತೇವೆ ಬರ್ತೇವೆ ನಮ್ಮ ಕೆಲಸಕ್ಕೆ. ಆದರೆ ಮಹಿಳೆಯರಿಗೆ ಹಾಗೆಲ್ಲ ಮಾತೆಯರಿಗೆ ಮನೆ ಮಕ್ಕಳನ್ನು ನೋಡಿಕೊಳ್ಬೇಕು, ಮನೆ ಕೆಲಸಗಳನ್ನು ಮಾಡಬೇಕು, ಅಡುಗೆ ಮಾಡೋಕೆ ಎಲ್ಲ ಅವರಿಂದಲೇ ಆಗುವಂಥದ್ದು. ಆದರೆ ನಮಗೆ ಅದು ಗೊತ್ತಿರೋದಿಲ್ಲ. ಎಂಕಲ್ ಇಲ್ಲದ ಅಪ್ಪನಕ್ಕಲ ವಿಷಯ ಉಂಟು, ಎಂಕಲೇ ಗೊತ್ತು ಪೂಜೆ ಎಂಕಲ್ ದಾದನ ಎಂಕಲ್ಲ ಕೆಲಸ ಮಂತೊಂದಿಲ್ಲ ಆಂಡ ಅಪ್ಪನಕ್ಕಲ ಕೆಲಸ ಗೊತ್ತಾ ಪೂಜಿ ಆಂಡ ಮೂಲ ಅಪ್ಪನಕ್ಕಲ ಕೆಲಸ ಭಾಳಷ್ಟು ನಡೆದಿದೆ. ತಾಯಿಯಂದಿರ ಕೆಲಸ ನಿಮಗೆ ಕೂಡ ನಾವೇ ಒಂದು ಕೈ ಮುಗಿದು ತಲೆ ಬಾಗಿ ನಿಮಗೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸಿದ್ದೇನೆ, ಎಲ್ಲ ತಾಯಂದಿರಿಗೂ ಕೂಡ. ಅಂದರೆ ಈ ಒಂದು ಕಾರ್ಯಕ್ರಮದ ಎಲ್ಲ ಭಗವದ್ಭಕ್ತರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಭಗವದ್ಭಕ್ತರಿಗೂ ಕೂಡ ಒಂದೇ ಮಾತಿನಲ್ಲಿ ನಾನು ಧನ್ಯವಾದ ಸಮರ್ಪಿಸ್ತಾ ನನ್ನ ಧನ್ಯವಾದ ಮಾತುಗಳಿಂದ ವಿರಮಿಸ್ತಾ ಇದ್ದೇನೆ. ಸ್ವಾಮಿಯೇ ಶರಣಮಯ್ಯಪ್ಪ. ಧನ್ಯವಾದ. ಅಂಚೆನೆ ನಮ್ಮ ಸಂಜಯ ಗುರುಸ್ವಾಮಿ ಅನಕಡೆ ಪನ್ಲೆಗನೆ ಕೆಲವು ಈ ನಮ್ಮ ಲೇಸು ಕಟ್ಟಾನಗೊಂಡದೆ ನಮ್ಮ ಈ ಊರಿಡಿ ಪಂಪಗೆ ಕಡೆಗೆ ಆಪದೀಪದಲ್ಲಿ ಪಂಡ್ರೆ ಮರ್ತಿರ್ಬೋದು ಪುಣ ಸಾಧಾರಣ ಅಂಚೆನೆ ನಮ್ಮ ಸಂಜೆಣ್ಣೆ ಪಂಡ ಎನ್ನಲ್ಲ ಒಂಜಿ ಜೀವನೋಡು ಮಸ್ತ್ ಆರನೊಂಜಿ ಮಾರ್ಗದರ್ಶನ ಹೆಂಗೆ ಇತ್ತನ್ನು ಎಲ್ಲೇ ಪ್ರಾಯೋಡು ಸಂಜಯ ಗುರುಸ್ವಾಮಿಲಿ ನಮ್ಮ ಮುಲ್ತ ಮಾತ ಕೆಲಸಗಳು ಪುನಃ ಅಲ್ಲೇ ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿಯೂ
ಭಕ್ತಿ ಗೌರವಪೂರ್ವಕವಾದಂಥ ಧನ್ಯವಾದ ಸಮರ್ಪಿಸ್ತಾ ಈ ಒಂದು ಧನ್ಯವಾದ ಕಾರ್ಯಕ್ರಮ ಮುಕ್ತಾಯದೊಂದಿಗೆ ಸಭಾ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಒವುಲ ನಮಗೆ ಮಲ್ಲ ಸಂಗತಿ ಹತ್ತಿಯೇ ಅಯ್ಯಪ್ಪ ಮಂದಿರದಲ್ಲಿ ಒವುಲ ಮಲ್ಲ ಸಂಗತಿ ಹತ್ತದ ನಾತಿ ಕೆಲಸ ಅಂತಂದಿಲ್ಲ ಅಂಜಾಣಿ ಪೊರ್ಲುದ ನಾಟಕ ಇರೋಂಡು ಸಾರದ ಆಡ್ಸೋಕ್ಕಲ್ಲ ಮಾತೆಲ್ಲ ನಾಟಕ ತೂದು ಪೊರ್ಲು ಮಂತದ ಕೊರಡು ಮಾಡಿ ಎಲ್ಲದಾನಿ ಕಾಂಡೆ ಮಾತೆಲ್ಲ ಬರೋಡು ನಮ್ಮ ಮೇರು ಪಂತಿರಿ 7 ಗಂಟೆ ಬತ್ತು ಎತ್ತೋಡು ಬಂಡದಿಂದ ಆ ಬ್ರಹ್ಮ ಕಲಸ ಮಾತೆಲ್ಲ ಇನ್ನು ಕಣ್ಣು ದಿಂಜ ತೂಕಂದು ಪಣ್ಣೊಂದು ಎಲ್ಲರಿಗೂ ಧನ್ಯವಾದ ಸಮರ್ಪಿಸ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆ ನೀಡಿದಂಥ ಹರೀಶ್ ಮಾಡೋರಿಗೆ ಧನ್ಯವಾದ ಸಲ್ಲಿಸ್ತಾ ಅಧ್ಯಕ್ಷರ ಅನುಮತಿ ಮೇರೆಗೆ ಈ ಧರ್ಮ ಸಭೆ ಮುಕ್ತಾಯಗೊಳ್ಳುವಂತೆ ಘೋಷಿಸ್ತಿದ್ದೇವೆ. ಸರ್ವೇ ಜನ ಸುಜನ ಭವಂತು, ಸರ್ವೇ ಸುಜನ ಸುಖಿನ ಭವಂತು. ಎಲ್ಲ ಕಡೆಗಿಂದ ನಮಗೆ ಒಳ್ಳೆ ವಿಚಾರಗಳಲ್ಲಿ ಬರಲಿ. ಅನೋಭದ್ರಾಹ ಕಥವೋ ಎಂತ ವಿಶ್ವತಃ ಅಂತ ಹೇಳ್ತಾ ಈ ಧರ್ಮಸಭೆ ಮುಕ್ತಾಯಗೊಂಡಿದೆ. ಮುಂದೆ ಈ ವೇದಿಕೆಯಲ್ಲಿ ನಾಟಕ ಕಲಾ ಕಾರ್ಯಕ್ರಮ ಜರುಗಿದೆ. ಎಲ್ಲರನ್ನ ಆ ನಾಟಕಕ್ಕೆ ಸ್ವಾಗತಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಜೈ ಹಿಂದ್. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ. ಭಗವದ್ಭಕ್ತರಲ್ಲಿ ವಿನಂತಿ. ಇದೀಗ ಶ್ರೀದೇವರ ಶ್ರೀದೇವರ ಪ್ರಸಾದ ಭೋಜನವನ್ನ ಇದೀಗ ಶ್ರೀದೇವರ ಅನ್ನಸಂತರ್ಪಣೆಯಲ್ಲಿ ದೇವರ ಪ್ರಸಾದ ಭೋಜನದ ವ್ಯವಸ್ಥೆಗೆ ಹೇಳ್ತು ಎಲ್ಲರೂ ಕೂಡ ಪ್ರಸಾದ ಭೋಜನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ.
ಅಯ್ಯಪ್ಪ ಕೃಷ್ಣ ಎಲ್ಲ ಮಕ್ಕಳು ಆದಷ್ಟು ಬೇಗ ಸ್ಟೇಜ್ ಬರೆದು